ಅನ್ನರಸ ಗಂಧರಸ ನನ್ನ ಚಿಕ್ಕ ಪ್ರಾಣಿದ ರಸ ಅರಸಿನವ ಹಚ್ಚುವೆನು ಎಂದಲು ಏಸಗೆ ಇಲ್ಲದ ಕೈಯಲ್ಲಿ ಬೆಣ್ಣೆಯು ತಿನ್ನುವ ಮೋರೆಗೆ ಅರಸಿನವ ಹಚ್ಚುವೆನು. ಕಪ್ಪು ನಮ್ಮ ಮದುವೆಗೆ ಸೂಕ್ತ ಅಲ್ಲ. 70% ಕೆಲಸ ಪುರೋಹಿತರದ್ದೇ ಆಗಿರ್ತದೆ. ಕಪ್ಪು ಬಳೆ ಹೊರತುಪಡಿಸಿ ಬೇರೆ ಯಾವುದು ಕಪ್ಪನ್ನು ಹೆಚ್ಚಾಗಿ ಹೊರತುಪಡಿಸುತ್ತಾರೆ. ಮಾಡಬೇಕು ಅಗತ್ಯ ಇಲ್ಲ, ಅದು ದೇವರ ಮುಂದೆ ಮಾಡಬೇಕು. ಮಾಡಬೇಕು ವ್ಯವಸ್ಥೆ ಆಗಿದೆ. ಹಾಗಾಗಿ ನಾವು ಸ್ವಲ್ಪ ಬದಲಾವಣೆ ಕೂಡ ನಮ್ಮಿಂದಾಗಿ ಆಗಬೇಕಾಗಿದೆ. ನಾವು ಕೂಡ ಬದಲಾವಣೆ ಅಂತ ಹೋಗಬೇಕಾಗಿದೆ. ಕುಲದೇವರ ಮನೆಗೆ ಹೋಗಿ ಗುರು ಹಿರಿಯರ ಆಶೀರ್ವಾದ ತೆಗೆದು ಅವತ್ತಿನ ನಿಶ್ಚಿತಾರ್ಥ ಮತ್ತು ಇವತ್ತಿನ ಮದುವೆ ಒಂದೇ ರೀತಿಯಾಗಿದೆ. ಯಾರು ಮಾಡೋದಕ್ಕೇನೆ ಹೇಳುವುದಲ್ಲ. ನಾವು ಈಗ ಮುಂಚೆ ಮಾಡಿದ್ದದ್ದು ಹೀಗೆ ಮುತ್ತೈದರೇ ಆಗಬೇಕು, ಮುತ್ತೈದರೇ ಆಗಬೇಕು, ಕನ್ಯೆ ಹುಡುಗಿಯರಿಗೆ ಮಾಡಲಿಕ್ಕಿಲ್ಲ. ಕೆಲವರಲ್ಲಿ ಕೇಳಿದ್ದನ್ನು ನೇರವಾಗಿ ನಿಮಗೆ ತೋರ್ಪಡಿಸಲಿಕ್ಕಿದ್ದೇವೆ. ಯಾರಿಗೂ ಅವರು ಹೇಳ್ತಾರೆ, ಅವರು ಬಿಟ್ಟು ಕೊಡುವಂಥ ರೀತಿಯಲ್ಲಿ ಇರ್ತದೆ. ನಮ್ಮದೊಂದು ಪ್ರಯತ್ನ ಅಂದರೆ ಇದನ್ನೆಲ್ಲವನ್ನು ಸೇರಿಸಿ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಮುಂದಿನ ಪೀಳಿಗೆಗೆ ಇದನ್ನು ಸರಿಯಾಗಿ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲಿ ಎಂಬುದಾಗಿ ನಮ್ಮ ಒಂದು ಪ್ರಯತ್ನ. ನಮಸ್ಕಾರ. ನಾವು ಇವತ್ತು ನಮ್ಮ ಪರಂಪರೆ ಎಂಬ ಒಂದು ನಮ್ಮ ಸಮಾಜದ ಬಗ್ಗೆ, ಅಂದರೆ ಆರ್ಯ ಮರಾಠ ಸಮಾಜ ಅಥವಾ ಇವತ್ತು ಏನು ಮರಾಠ ಕ್ಷತ್ರಿಯ ಸಮಾಜ ಅಂತ ಹೇಳ್ತೀವೋ, ನಮ್ಮ ಮಂಗಳೂರು, ಕಾಸರಗೋಡು, ಉಡುಪಿ ಇತ್ತ ಭಾಗದಲ್ಲಿ ನಡೆಯುವಂಥ ಮರಾಠ ಸಮಾಜದ ಮದುವೆಯ ಸಂಪ್ರದಾಯದ ಬಗ್ಗೆ ಕೆಲವು ವಿಚಾರಗಳು ಇತ್ತೀಚಿನ ದಿನಗಳಲ್ಲಿ ಬದಲಾಗ್ತಾ ಇದೆ. ಹಾಗಾಗಿ ಈ ಹಿಂದೆ ನಡೆದು ಬಂದಂಥ ಸಂಪ್ರದಾಯವನ್ನು ಚಂದವಾಗಿ, ನಾನು ಅದೆಷ್ಟು ಮದುವೆಯಲ್ಲಿ ಇವರ ಮುಂದಾಳತ್ವದಲ್ಲಿ ಮದುವೆಯನ್ನು ನೋಡಿದ್ದುಂಟು. ಹಾಗಾಗಿ ಇವರಲ್ಲಿ ಕೆಲವು ಅನುಭವಗಳನ್ನು ಕೇಳಿ ನಮ್ಮ ಇನ್ನು ಮುಂದೆ ನಡೆಯುವಂಥ ಮದುವೆಯ ಸಂಪ್ರದಾಯಕ್ಕೆ ಇವರಲ್ಲಿರುವಂಥ ವಿಚಾರವನ್ನು ಕೇಳಿ ಒಂದು ಚಿಕ್ಕ ಮಟ್ಟದಲ್ಲಿ ನಮಗಾಗುವ ರೀತಿಯಲ್ಲಿ ಒಂದು ಡಾಕ್ಯುಮೆಂಟ್ರಿ ಅಂತ ಹೇಳ್ತಾರೆ, ಇದನ್ನು ಡಾಕ್ಯುಮೆಂಟ್ರಿಯನ್ನು ಮಾಡಿ ಮುಂದಿನ ಪೀಳಿಗೆಗೂ ಇದನ್ನು ಕೊಂಡೋಗುವ ರೀತಿಯಲ್ಲಿ ಕೆಲವು ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಾವು ಕೇಶವರಾವ್ ಅಂಬುಕುಂಜೆ ಇವರನ್ನು ಅವರ ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ಹೋಗಿ ಅವರ ಜೊತೆ ಮಾತಾಡಲಿಕ್ಕಿದ್ದೇವೆ. ಅವರಿಗೆ ನಮ್ಮ ಪರಂಪರೆ ಎಂಬ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕೇಶವಣ್ಣ ನಮಸ್ಕಾರ. ನಮಸ್ಕಾರ. ವಿಷಯ ಹೇಳಿದರೆ, ಈ ಹಿಂದೆ ನಮ್ಮ ಮದುವೆ ಕಾರ್ಯಕ್ರಮ ಎಲ್ಲ ತುಂಬ ವಿಶೇಷವಾಗಿ ಆಗ್ತಾ ಉಂಟು. ಈ ಹಿಂದೆ ಅದೆಷ್ಟೋ ಮದುವೆಗೆ ನೀವೆಲ್ಲ ಹೋಗಿದ್ದೀರಿ, ಅದೆಷ್ಟೋ ಮದುವೆಯನ್ನು ಮಾಡಿಸ್ಕೊಂಡು ಬಂದಿದ್ದೀರಿ. ನಾನು ಕಂಡಂತೆ ತುಂಬ ಮದುವೆಯಲ್ಲಿ ನೀವು ನಿಮ್ಮ ತೋರ್ಪಡುವಿಕೆಯನ್ನು ನಾನು ನೋಡಿ ತುಂಬ ಕ್ರಮಬದ್ಧವಾಗಿ ಮದುವೆ ಶಾಸ್ತ್ರಗಳನ್ನೆಲ್ಲ ಕೊಂಡು ಹೋಗ್ತಾ ಇದ್ದೀರಿ. ನೀವು ಬರೋಬ್ಬರಿ ಒಂದು ಅಂದಾಜು ಎಷ್ಟು ಮದುವೆ ಮಾಡಿಸಿರ್ಬೋದು ಅಥವಾ ನೀವು ಹೋಗಿ ಆಗಿರ್ಬೋದು, ಅಂದರೆ ನೇತೃತ್ವ ತೆಗೆದಿರ್ಬೋದು ಅಂತ ಅಂದಾಜು? ನಾನೀಗ ನಮ್ಮ ಮನೆಯದ್ದೇ ಒಂದು 13 ಮದುವೆ ಮಾಡಿದ್ದೇನೆ. ಮತ್ತು ಊರಲ್ಲಿ ಸಾಧಾರಣ ಎಲ್ಲ ಮದುವೆಗೆ ನಾನು ಹೋಗ್ತಾ ಇದ್ದೇನೆ. ಅಂದರೆ ಅದರಲ್ಲಿ ಅವರ ಮದುವೆಗೆ ನಾನು ಸೇರಿಕೊಳ್ಳೋದಿಲ್ಲ, ದೂರ ನಿಂತು ನೋಡ್ತಾ ಇದ್ದೇನೆ. ಕೆಲವರು ನನಗೆ ಕರೀತಾರೆ, ಬನ್ನಿ ಸ್ವಲ್ಪ ಹೇಳಿಕೊಡಿ ಅಂತೇಳಿ. ಆ ರೀತಿ ನಾನು ಮಾಡಿದ್ದುಂಟು. ಅಂದಾಜು ಒಂದು 20-25 ವರ್ಷದಿಂದ ಜಾಸ್ತಿ ಆಗಿರ್ಬೋದಾ ಅಥವಾ ಜಾಸ್ತಿ ಆಗಿರ್ಬೋದು. ಅಂದರೆ ನೀವು ಅಂದಾಜು ಒಂದು 18-20 ವರ್ಷದಿಂದ ಶುರು ಮಾಡಿರ್ಬೋದು ಮದುವೆಗೆ ಹೋಗಿ. ಹೌದು. ಅಂದರೆ ನೀವು ಈಗ ಈ ಕ್ರಮಗಳನ್ನು ಗೊತ್ತು ಮಾಡ್ಲಿಕ್ಕೆ ಕಾರಣ, ನೀವು ಏನಾದರೂ ಪುಸ್ತಕ ತೆಗೆದು ಕಲ್ತದ್ದ ಅಥವಾ ಇನ್ನೊಬ್ಬರ ಕ್ರಮಗಳನ್ನು ನೋಡಿ ಅದೇ ರೀತಿ ಇಷ್ಟ ತನಕ ಮಾಡಿಕೊಂಡು ಬರ್ತಾ ಇದ್ದೀರಾ? ನಾನಂದರೆ ನನಗೆ ನನ್ನ ತಂದೆಯವರು ಮತ್ತು ನಮ್ಮ ಚಿಕ್ಕಪ್ಪ ಒಬ್ಬರು ಇದ್ದರು, ತಂದೆ ಚಿಕ್ಕಪ್ಪನ ಮಗ, ಹಾಗೆ ಅವರ ಚಿಕ್ಕಪ್ಪ. ಮತ್ತು ನಮ್ಮ ಜಾತಿಯಲ್ಲಿ ಮೊಕ್ತೇಶ್ವರ ಅಂತ ಹೇಳಿದರು, ಹೀರೋಜಿರಾವ್ ಅಂತೇಳಿ ಅವರು ಎಲ್ಲ ಒಳ್ಳೆಯ ಕ್ರಮವನ್ನು ಮಾಡ್ತಾಯಿದ್ರು. ಹಾಗೆ ಅವರೆಲ್ಲ ಮಾಡುವಾಗ ನಾನು ಹತ್ತಿರ ಹೋಗಿ ನಿಂತು ನೋಡಿಕೊಂಡು ಅಲ್ಲಿ ಭಾಗವಹಿಸ್ತಾ ಇದ್ದೆ. ಹಾಗೆ ನನಗೆ ಆ ತಿಳುವಳಿಕೆಲ್ಲ ನನಗೆ ಸ್ವಲ್ಪ ಬಂದಿದೆ. ಮತ್ತು ಬ್ರಾಹ್ಮಣರ ವಿಷಯದಲ್ಲೂ ಹಾಗೆ ಅವರು ಎಲ್ಲ ಮಾಡುವಾಗ ಅವ್ರ ಹತ್ರ ಸ್ವಲ್ಪ ಕೇಳಿ ತಿಳ್ಕೊಂಡು ನಾನು ಕೆಲಸವನ್ನು ಮಾಡ್ತಾ ಬರ್ತೇನೆ. ಈಗ ಅದೀಗ ಎಲ್ಲ ಸರಿ ಅಂತ ಹೇಳೋ ಧೈರ್ಯ ನನಗೆ ಇಲ್ಲ. ಅದು ನನ್ನ ಹಿರಿಯರು ಹೇಗೆ ಮಾರ್ಗದರ್ಶನ ಮಾಡಿದ್ದಾರೆ ಆ ಪ್ರಕಾರ ನಾನು ಮಾಡ್ತಾ ಬರ್ತೇನೆ. ಹೌದು.
ಹಾಗಾಗಿ ನಿಮಗೆ ನಿಮ್ಮ ಪ್ರಕಾರ ಅವತ್ತಿನ ಕ್ರಮ ಮತ್ತು ಇವತ್ತಿನ ಕ್ರಮ ಒಂದೇ ಲೆಕ್ಕ ಹೋಗ್ತಾ ಉಂಟಾ ಅಥವಾ ಬದಲಾಗ್ತಾ ಉಂಟಾ ಅಂತ ಹೇಳಿ ತುಂಬ ಅಜಗಜಾಂತರ ವ್ಯತ್ಯಾಸಗಳುಂಟು. ವ್ಯತ್ಯಾಸಗಳಾಗ್ತಾ ತುಂಬ ಆಗ್ತಾ ಉಂಟು. ಅಲ್ಲ ಅಂದ್ರೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ ಅಥವಾ ಜನರ ಬದಲಾವಣೆಯಿಂದ ಬದಲಾಗ್ತಾ ಇದೆ ಗೊತ್ತಿಲ್ಲ. ಅದೀಗ ಯಾವುದರಿಂದ ಬಂತಂತ ಹೇಳಿಕೆ ಆಗೋದಿಲ್ಲ. ಜನರ ಬದಲಾವಣೆ ಆಗಿರ್ಬೋದು, ಕಾಲ ವ್ಯತ್ಯಾಸ ಏನಾಗಲಿಲ್ಲ ಅಲ್ಲ. ಅಲ್ಲ ಹೌದು, ಜನರ ಬದಲಾವಣೆ ಆಗಿರ್ಬೋದು, ಆ ಪ್ರಕಾರ ಅದು ಹಾಗೆ ಬರ್ತದೆ. ಹಾಗೆ ಅದು ಕೆಲವೆಲ್ಲ ಅದು ಅಸಹ್ಯ ರೂಪದಲ್ಲಿ ಉಂಟು ಕೆಲವು ವಿಷಯಗಳೆಲ್ಲ. ಅದನ್ನು ನೋಡುವಾಗ ಸ್ವಲ್ಪ ಬೇಜಾರು ಆಗ್ತದೆ, ಯಾಕೆ ಹೀಗೆ ಮಾಡ್ತಾರೆ ಅಂತೇಳಿ. ಹಾಗೆ ಮೊದಲಿನ ಶಾಸ್ತ್ರ ನಿಜವಾಗಿ ನಮಗೆ ಕೆಲವು ಇವತ್ತಿನ ದಿನಕ್ಕೆ ಅದು ಒಳ್ಳೆಯ ವಿಚಾರ. ನಾವು ಹಾಗಾದ್ರೆ ಕೆಲವು ವಿಚಾರ ತಿಳಿಬೇಕಾದ್ರೆ ಮೊದಲು ನಾವು ಈಗ ನಾನು ಯಾರಂತ ಹೇಳ್ಬೇಕು ಹೇಳಿದ್ರೆ ನನ್ನ ಬಗ್ಗೆ ನಾನು ಹೇಳಿದ್ರೆ ಗೊತ್ತಾಗ್ತದೆ, ಕೇಶವಣ್ಣ ಏನು ಅಂತ ಹೇಳಿದ್ರೆ ಕೇಶವಣ್ಣ ಹೇಳಿದ್ರೆ ಗೊತ್ತಾಗ್ತದೆ. ಬಟ್ ನಾವು ಯಾರು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ನಮ್ಮ ಸಮಾಜದಲ್ಲಿ ಕಾಸರಗೋಡು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಇತ್ತ ಭಾಗದಲ್ಲಿ ನಮ್ಮ ಒಂದು ಸಮಾಜದ ಕ್ರಮ ನಾನೊಂದು ಛಾಯಾಗ್ರಾಹಕನಾಗಿ ಕಂಡಂತಲ್ಲಿ ಎಲ್ಲ ಕ್ರಮಗಳಿಗಿಂತ ಒಂದು ವಿಭಿನ್ನವಾದ ಒಂದು ಕ್ರಮ, ಅಂದ್ರೆ ವಿಚಿತ್ರವಾಗಿ ಅದು ಅರ್ಥಪೂರ್ಣವಾದಂತ ಒಂದು ಕ್ರಮವಾಗಿ ಹೋಗ್ತಾ ಉಂಟು. ಅಂದ್ರೆ ಈ ಅರಸಿನ ಉಜ್ಜುವಂಥದ್ದಾಗಿರ್ಬೋದು, ಅಥವಾ ಮದುವೆಗೆ ಹುಡುಗ ಮಂಟಪಕ್ಕೆ ಬರುವಂಥದ್ದಾಗಿರ್ಬೋದು, ಅವರನ್ನ ಕೈ ಹಿಡಿಯುವಂಥದ್ದಾಗಿರ್ಬೋದು, ಅದೆಲ್ಲ ಕ್ರಮಬದ್ಧ ಆಗ್ತಾ ಉಂಟು. ಅಂದ್ರೆ ನಾನು ಒಂದು 10-15 ವರ್ಷ ಆಯಿತು ನಾನು ಛಾಯಾಗ್ರಾಹಕನಾಗಿ. ಆದರೆ ಅವತ್ತಿನ ಕ್ರಮ ಮತ್ತು ಇವತ್ತಿನ ಕ್ರಮ ಸ್ವಲ್ಪ ಬದಲಾವಣೆ ಆಗಿದೆ. ಹಾಗೆ ನನಗೆ ಈ ಒಂದು ವಿಷಯವನ್ನು ಮುಂದಿನ ಪೀಳಿಗೆ ಜನರು ನೋಡ್ಲಿ ಅಂತ ನಿಮ್ಮಲ್ಲಿ ಸ್ವಲ್ಪ ಕೆಲವು ವಿಚಾರವನ್ನ ಕೇಳುವ ಅಂತೇಳಿ ನಿಮ್ಮ ಮನೆಗೆ ಬಂದು ನಮ್ಮ ಒಂದು ಹೊಸ ಪ್ರಯತ್ನ ಅಷ್ಟೇ. ಹಾಗಾಗಿ ನನಗೆ ಇದರಲ್ಲಿ ಕೆಲವು ನನಗೆ ಗೊತ್ತಿಲ್ಲದ ವಿಚಾರವನ್ನು ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡುವಂಥದ್ದು. ಈ ಮೊದಲು ನಿಶ್ಚಿತಾರ್ಥ ಅಂತೇಳಿ ಮಾಡ್ತಿದ್ದೆವು, ಅದು ಯಾಕೆ ಮಾಡ್ತಿದ್ದೆವು, ಅದು ಮಾಡುವುದಾದ್ರೆ ಹೇಗೆ ಮಾಡ್ತಿದ್ದೆವು ಅಂತೇಳಿ ನನಗೊಂದು ಸ್ವಲ್ಪ ಅದರ ವಿಷಯ ಬೇಕಿತ್ತು. ಅದೇ ನಾವದು ಒಂದು ಹೆಣ್ಣು ಗಂಡು ಅತ್ಲಾಗೆ ನೋಡಿದ ನಂತರ ನಾವು ಒಂದು ಜ್ಯೋತಿಷಲ್ಲಿ ಹೋಗಿ ನಮ್ಮ ಸಲಾವಳಿ ನೋಡುವಂಥ ಒಂದು ಸಂಪ್ರದಾಯ ಇತ್ತು ಮೊದಲನ ಕಾಲದಲ್ಲಿ. ಅದು ನಾವು ಇವತ್ತಿಗೂ ಮಾಡ್ತಾ ಇದ್ದೇವೆ. ಸಲಾವಳಿ ನೋಡುವ ಕಾರ್ಯ ಮಾಡ್ತಿದ್ದೇವೆ. ಆ ಕ್ರಮಗಾದರೆ ಸರಿ ಬಂದ ಕೂಡಲೇ ಮತ್ತೆ ಎರಡನೇ ನಾವು ಮದುವೆಗೆ ಕಾಗದ ಪ್ರಿಂಟ್ ಮಾಡಿದಂಥ ನಿಶ್ಚಯ ಅಲ್ಲ. ಮೊದಲು ನಾವು ಇಂಥ ದಿವಸ ಒಳ್ಳೆಯ ದಿವಸ ನೋಡಿ ನಿಶ್ಚಯ ಇಟ್ಟುಕೊಳ್ಳು ಅಂತೇಳಿ ಇಟ್ಟುಕೊಳ್ಳೋದು. ಅದಕ್ಕೆ ತುಂಬ ಜನರಿಗೆ ಹೇಳಿಕ್ಕಿಲ್ಲ. ಅದಕ್ಕೆ ಹೆಚ್ಚು ಜನ ಅಂದರೆ ಮೊದಲನೇ ಕಾಲದಲ್ಲಿ 5 ಜನ ಗಂಡಸರು ಮಾತ್ರ ಹುಡುಗಿ ಮನೆಯಲ್ಲಿ ನಿಶ್ಚಯ. ಅದು ಹುಡುಗನ ಮೇಲೆ ನಿಶ್ಚಯ ಅಲ್ಲ, ಹುಡುಗಿಯ ಮನೆಯಲ್ಲಿ ನಿಶ್ಚಯ. ಅದಕ್ಕೆ 5 ಜನ ನಮ್ಮ ಹಿರಿಯರು ಹೋಗಿ ಅಲ್ಲಿ ವಿಳ್ಳೆ ತಾಂಬೂಲ ಇದೆಲ್ಲ ಎಲೆ ಅಡಿಕೆಲ್ಲ ಇಟ್ಟು ಅಲ್ಲಿ ಹೇಳುವಂಥ ವಿಷಯಗಳುಂಟು, ವಿಚಾರಗಳು ನಾವು ಕೇಳುವಂಥದ್ದು, ಅವರು ಹೇಳುವಂಥದ್ದು. ನಾವು ದಿಬ್ಬಣ ಸಮೇತರಾಗಿ ನಿಮ್ಮ ಮನೆಗೆ ಬಂದಲ್ಲಿ ನೀವು ನಿಮ್ಮ ಮಗಳನ್ನು ದಾರಿಯಲ್ಲಿ ಕೊಳ್ಳಲಿಕ್ಕೆ ಅಥವಾ ಕನ್ಯಾದಾನ ಮಾಡಿಕೊಳ್ಳಿ ಸಿದ್ಧರಿದ್ದರು ಅಂತೇಳಿ ಗಂಡಿನವರು ಕೇಳಬೇಕು. ಆಗ ಅವರ ಕುಲ ಗೋತ್ರ ಕುಟುಂಬ ಎಲ್ಲ ಉಂಟಲ್ಲ ಅದೆಲ್ಲ ಹೇಳಿಕೊಂಡು ನೀವು ದಿಬ್ಬಣ ಸಮೇತರಾಗಿ ಬಂದಲ್ಲಿ ನಾವು ಕನ್ಯಾದಾನ ಮಾಡಿಕೊಳ್ಳಲು ಸಿದ್ಧರಿದ್ದೇವೆ ಅಂತೇಳಿ ಒಂದು 3 ಸರ್ತಿ ಹೇಳಬೇಕು. ಹೌದು, ಅದ ಕೇಳುವಾಗ ಹುಡುಗನ ಯಾರು ಕೇಳಬೇಕು? ಹುಡುಗನ ತಂದೆ ಕೇಳಬೇಕು, ಹುಡುಗಿಯ ತಂದೆ ಇಲ್ಲಾದ್ರೆ ಅಣ್ಣಂದಿರು ಇಲ್ಲಾದ್ರೆ ಚಿಕ್ಕಪ್ಪಂದಿರು, ಕುಟುಂಬದವರೇ ಆಗಿರ್ಬೇಕು. ಕುಟುಂಬದವರೇ ಮನೆಯಲ್ಲಿ ಅಣ್ಣ ತಮ್ಮದು ಇದ್ರೆ ಅವ್ರು ಚಿಕ್ಕಪ್ಪ ಅವರು ಹಿರಿಯರೇ ಮಾಡಬೇಕು, ಹಿರಿಯರಾಗಿರ್ಬೇಕು. ಅದು ಕೇಳುವ ಒಂದು ರೀತಿ ಹೇಗಿರ್ಬೇಕು ಅಂದ್ರೆ ನಾವು ಈಗ ಚೇರಲ್ಲಿ ಕೂತ್ಕೊಂಡು ಕೇಳುವಂತದ್ದ ಅಲ್ಲ, ಅಂದ್ರೆ ನಮ್ಗೆ ಅದು ಗೊತ್ತಿರ್ಬೇಕಲ್ಲ. ನಾವು ಒಂದು ಚಾಪೆ ಹಾಕಿ ಚಾಪೆಯಲ್ಲಿ 2 ಭಾಗ ನಿಂತುಕೊಂಡು ಒಂದು ಮುಂಡಾಸೆಲ್ಲ ಕಟ್ಟಿ ಹೆಗಲಿಗೆ ಒಂದೇ ಇದು ಸಾಲನ್ನು ಹಾಕಿಕೊಂಡು ಈ ಎರಡು ಮನೆಯವರ ಒಪ್ಪಿಗೆ ಪ್ರಕಾರ ಅಲ್ಲಿ ಇದಿಡ್ತಾರೆ ಅಂತ ಹರಿವಾಣ. ಆ 2 ಹರಿವಾಣದಲ್ಲಿ ವಿಳ್ಯದೆಲೆಗಳು, ಅಡಿಕೆ, ಬೆಳ್ತಿಗೆ ಅಕ್ಕಿ ಎಲ್ಲ ಹಾಕಿ ಇಟ್ಟುಕೊಂಡು ನಿಂತುಕೊಂಡು ಅಲ್ಲಿ ನಮ್ಮ ಈ ವಿಷಯ ಹಿಡಿದು ಕೇಳುವಂಥದ್ದು. ಆದ್ರೆ ಅದೇ ಒಂದು ಸಮಸ್ಯೆ. ಈಗ ಈ ವೀಳ್ಯದೆಲೆ ಒಂದು ಹರಿವಾಣದಲ್ಲಿ ಏನೆಲ್ಲ ಬೇಕಾಗ್ತದೆ, ಅದಕ್ಕೆ ಎಷ್ಟು ಅಕ್ಕಿ ನೀವು ಅಕ್ಕಿ ಬೇಕು ಅಂತ ಹೇಳಿದ್ರಿ, ಎಷ್ಟು ಅಕ್ಕಿ ಬೇಕಾಗ್ತದೆ? ಒಂದು ಹಿಡಿ ಸಾಕು, ಒಂದು ಹಿಡಿ ಬರುವ ಅಂದ್ರೆ ಅದು ಹಾಕ್ಲಿಕ್ಕೆ. ಮತ್ತೆ ಇದು ಗೋತ್ರ ಉಂಟು, 7 ಗೋತ್ರ ಅಂತ ಹೇಳ್ತಾರೆ ನಮ್ಮಲ್ಲಿ. 7 ಗೋತ್ರದವರಿಗೆ ಹರಿವಾಣದಲ್ಲಿ ಸುತ್ತು ಇಡಬೇಕು, 2 ಎಲೆ ಆಗಿ 7 ಎಲೆ ಆಗಿ 7 ಸುತ್ತ ಇಡಬೇಕು. ಅದಕ್ಕೆ 2 ಅಡಿಕೆ ಹೋಳು ಇಡಬೇಕು. ಅಡಿಕೆ ಹೋಳು, ಇಡೀ ಅಡಿಕೆ ಅಲ್ಲ, ಹೋಳು. ಒಂದು ಅಡಿಕೆಯಲ್ಲಿ 4 ಹೋಳು ಬರ್ತದೆ, 8 ಹೋಳು ಬರ್ತದೆ, 4 ಹೋಳು ಬರ್ತದೆ. ಅದು 8 ಮಾಡ್ಬೋದು, ಕೆಲವರು ಅದನ್ನು 4 ಮಾಡ್ತಾರೆ, 8 ಮಾಡ್ತಾರೆ. ಹಾಗೆ 8 ಮಾಡ್ಬೋದು. ಆ ರೀತಿಯಲ್ಲಿ ಅದನ್ನು ಎಲೆ ಮೇಲೆ ಇಡಬೇಕು. ಇಟ್ಟು ಅಕ್ಕಿಯನ್ನು ಇಡಬೇಕು. ಇಟ್ಟ ನಂತರ ನಾವು ಎದುರನ್ನು ನಿಂತುಕೊಂಡು ಇಲ್ಲಿ ಚಾಪೆ ಹೇಳಿದೆಲ್ಲ ನಾವು ಕೇಳುವಂತ ಇದನ್ನ ಕೇಳಬೇಕು, ಸಂಪ್ರದಾಯವಾಗಿ ಕೇಳಬೇಕು. ಅದು ಕೇಳುವಂಥದ್ದಿದ್ರೆ ನಾವು ಒಂದು ಅಂದಾಜು ಹೇಳ್ಬೋದಾ? ನೀವು ಈಗ ಒಂದು ಕೇಳೋದಾದ್ರೆ ಹೇಗೆ ಕೇಳ್ಬೋದು ಅಂತ ಅಂದ್ರೆ, ನಿಮ್ಮ ಮಗನಿಗೆ ಒಂದು ನೀವು ಕೇಳೋದಾದ್ರೆ, ನೀವು ಈಗ ಲಾಡು ಮನೆತನದವ್ರದ್ದು, ನಾವು ಲಾಡು ಮನೆತನದ ನನ್ನ ಹೆಸರು ಹೇಳುದು ಕೇಶವರಾಯರ
ನಿಮ್ಮ ಹೆಸರು ಸಾಕಾಗ್ತದೆ ನಿಮ್ಮ ಮಗನಿಗೆ ಹೇಳೋದಾದ್ರೆ. ಹೌದೌದು. ನಿಮ್ಮ ತಂದೆ ಹೆಸರು ಬೇಕಂತ ಹೇಳಿಲ್ಲ. ಇಲ್ಲ ಇಲ್ಲ ಇಲ್ಲ, ಅಲ್ಲ ಹೇಳ್ಬೋದು, ಹಾ, ಹೇಳಿದ್ರೆ ಅದು ಒಳ್ಳೇದು. ದಿವಂಗತ ಅಂದ್ರೆ ಪೌತ್ರ ಅಂತ ಒಂದು ಬರ್ತದೆ ಅಲ್ಲಿ, ಹಾ, ದಿವಂಗತ ತಾನೋಜಿ, ದಿವಂಗತ ಅಂತ ಪದ ಕಾದ್ರೆ ಬರಿಬಾರ್ದು ಹಾಗೆ ಒಂದು ಹೇಳ್ತಾರೆ. ಹೌದಾ? ಯಾವಾಗ ಮದುವೆ ಅಲ್ಲಿ ದೀಂತಲ್ಲಿ ಬರಬಾರ್ದು. ಬರಬಾರ್ದು. ಅದಕ್ಕೆ ಈಗ ನಾನೀಗ ಕೆಲಸ ಮದುವೆ ಮಾಡಿದ್ದೇನೆ, ಹಾಗಾಗಿ ನಾವು ಅದು ತೆಗೆಯುವ. ಇನ್ನು ಅಂಬಕುಂಜೆ ತಾನೋಜಿರಾಯರ ಲಾಡು ಕುಟುಂಬದ ಅಂಬಕುಂಜೆ ತಾನೋಜಿರಾಯರ ಪೌತ್ರ ಪೌತ್ರ ವ ಕೇಶವರಾವ್ ಎಂಬವರ ಪ್ರಥಮ ಪುತ್ರನಿಗೆ ಪುತ್ರನು ದಿಬ್ಬಣ ಸಮೇತರಾಗಿ ಬಂದಲ್ಲಿ ನೀವು ಕನ್ಯಾದಾನ ಮಾಡಿಕೊಳ್ಳಿ ಸಿದ್ಧರಿದ್ದೀರೋ ಅಂತ ಕೇಳುವಂತ ವಿಷಯ. ಅದೇ ರೀತಿಯಲ್ಲಿ ಹೆಣ್ಣಿನ ಭಾಗದವರು ಸಮೇತ ಹಾಗೆ ಹೇಳಬೇಕು. ಹುಡುಗಿಯ ತಂದೆ ತಾಯಿ ತಂದೆ ಅಲ್ಲೇ ಹೆಂಗಸರು ಬೇಕು, ಕುಟುಂಬದ ಹೆಸರು ಹೇಳಿದ್ರೆ ಒಳ್ಳೇದು. ಕುಟುಂಬ ಹೆಸರು ಹೇಳಬೇಕು, ಕುಟುಂಬ ಹೆಸರು ಮರಿಬಾರದು. ಮೊದಲು ಶಾಸ್ತ್ರ ಅಂದ್ರೆ ಗೋತ್ರವು ಹೇಳಬೇಕು ಲೆಕ್ಕ, ಅದೆಲ್ಲ ಗೊತ್ತಿರುವುದಿಲ್ಲ, ಹೇಳ್ಬೋದು, ತಪ್ಪಲ್ಲ. ಗೊತ್ತಿದ್ರೆ ಹೇಳಿದ್ರೆ ಒಳ್ಳೇದು ಅಂದ್ರೆ ಅದು ಯಾವತ್ತು ಉಳಿತದೆ ಅದು, ಆ ಗೋತ್ರ ಅಂತ ಹೇಳುದು. ಎಷ್ಟೋ ಜನರು ಹೇಳಿದ್ರೆ ಗೋತ್ರ ಗೊತ್ತಿಲ್ಲ, ಆ ರೀತಿ ಪರಿಸ್ಥಿತಿ ಉಂಟು. ಆಗ ಗೋತ್ರ ನಮ್ಮ ದೇವರ ಮೇಲೆ ನಿಜ ಗೊತ್ತಾಗ್ತದೆ, ಆ ವಿಷಯ ನಾವು ಹೇಳಬೇಕಾಗ್ತದೆ. ಅದೆಲ್ಲ ಮೊದಲನ ಒಂದು ವಾಡಿಕೆ. ಗೋತ್ರ, ಇವರ ಗೋತ್ರ, ಕುಟುಂಬ, ಇವರ ಮಗ, ಇವರ ಪೌತ್ರ, ಹಾಗೆ ಇವರ ಮಗಳನ್ನ ದಿಬ್ಬಣ ಸಮೇತ ಬಂದಲ್ಲಿಗೆ ನಾವು ಕನ್ಯಾದಾನ ಮಾಡಿಕೊಡಲು ಸಿದ್ಧ. ಅಂದ್ರೆ ಅದು ನೀವು ಕೇಳುದು, ನಾವು ಸಿದ್ಧರಿದ್ದೇವೆ ಹಾಗೆ ಹೇಳಿಕೊಂಡು ಈ ಅಕ್ಕಿ ಒಟ್ಟಿಗೆ ಹಾಕ್ಬೇಕು. ಇದನ್ನ ಫಸ್ಟ್ ನಾವು ಬದಲಿಸ್ತೇವ ಈ ಹರಿವಾಣ. ಅದನ್ನು ಬದಲಿಸುವಾಗ ಅಕ್ಕಿ ಹಾಕಿದ ನಂತರ ಬದಲಿಸುವುದು. ಗಂಡಿನ ಹರಿವಾಣ ಮೇಲೆ ಕೊಡ್ಬೇಕು, ಹೆಣ್ಣಿನ ಹರಿವಾಣ ಮೇಲೆ ಕೊಡಬೇಕು. ಸರಿಯಾ? ಅಲ್ಲ, ಗಂಡಿನ ಹರಿವಾಣ ಮೇಲೆ, ಗಂಡಿನ ಹರಿವಾಣ ಮೇಲೆಯಿಂದ ಬರಬೇಕು, ಹೆಣ್ಣಿನ ಹರಿವಾಣ ಅಡಿಯಿಂದ ಬರಬೇಕು. ಹಾಗೆ ಅಲ್ಲಿ ಒಂದು ತಕ್ಕ ಮಟ್ಟಿಗೆ ಒಂದು ಒಪ್ಪಿಗೆ. ಅದರಲ್ಲಿ ಬೇರೆ ಏನು ಇದಿಲ್ಲ, ರಿಜಿಸ್ಟರ್ ಏನಿಲ್ಲ. ಇಲ್ಲ. ಹಾಗೆ ಅಲ್ಲಿ ಆ ಚಾಪೆಯಲ್ಲಿ ನಾವು ಕೂತ್ಕೊಳ್ಬೇಕು, ಎರಡು ಪಾರ್ಟಿಯವರು ಕೂತ್ಕೊಂಡು ಅಲ್ಲಿ ಒಂದು ಹರಿವಾಣವನ್ನು ಹೆಂಗಸರಿಗೆ ಅಂತ ಹೇಳಿ ಕೊಡ್ಬೇಕು. ಹೆಂಗಸರಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ, ಕೂತ್ಕೊಳ್ಳಿಕ್ಕಿಲ್ಲ. ಅದರಲ್ಲಿ ಕೆಳಗೆ ಏನಾದ್ರು ಇಡ್ಲಿಕ್ಕೆ ಉಂಟಾ, ಹಾಕ್ಲಿಕ್ಕೆ ಉಂಟಾ, ಅದರ ಮೇಲೆ ನಿಲ್ಲಿಕ್ಕೆ ಏನಾದ್ರು ಉಂಟಾ? ಹಾಗೆ ಚಾಪೆ ಹಾಕ್ಬೇಕು. ಇರ್ತದ ದಿಕ್ಕುಂಟಾ? ಹೇಗೆ ಪೂರ್ವ ಪಶ್ಚಿಮವಾಗಿ ಹಾಗೆ ಇರ್ಬೇಕು. ಯಾವುದೇ ಕಾರ್ಯಕ್ರಮ ಮಾಡ್ಬೇಕಿದ್ರೆ ಪೂರ್ವ ಪಶ್ಚಿಮವಾಗಿ ಮಾಡ್ಬೇಕು. ಹಾಗಿದ್ದ ಅದರಲ್ಲಿ ಕೂತ್ಕೊಂಡು ಎರಡು ಮನೆಯವರು ಕೂತ್ಕೊಂಡು, ಹೌದು, ಒಂದು ಹರಿವಾಣವನ್ನು ಹೆಂಗಸರಿಗೆ ಕೊಡ್ಬೇಕು, ಒಂದು ಹೆಂಗಸರು ನಾವು ಇಲ್ಲಿ ಕೂತ್ಕೊಂಡು ಗಂಡಸರು ಅಲ್ಲಿ ಗಂಡಸರು. ಅದಕ್ಕೆ ನಮ್ಮ ಹಿರಿಯರೆಲ್ಲ ಬೇಕು, ಸೇರ್ಲಿಕ್ಕಿಲ್ಲ. ಇಲ್ಲ ಹೆಂಗಸರು ಒಳಗೆ ಅಥವಾ ಬೇರೆ ಹೊರಗೆ ನೋಡ್ತಾ ಇದ್ದಾರಲ್ಲ, ನೋಡ್ತಾ ಇರ್ತಾರೆ. ಹೆಂಗಸರು ತಿನ್ನುವವರು ತಿನ್ಬಹುದು, ಅವ್ರು ತಿಂತಾರೆ, ನಾವು ಕೊಟ್ಟಗಳಿಗೆಲ್ಲ ತಿನ್ನೋರು ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಈ ನಿಶ್ಚಯ ಮಾಡುವಾಗ ನಮ್ಮ ಹತ್ರ 5 ಜನರಿಂದ ಮತ್ತೆ ಬೇರೆ ಯಾರು ಇಲ್ಲ ಅಲ್ಲಿ, ಅಲ್ಲ ಮೊದಲನೇ ಕಾಲ. ಈಗ ಮತ್ತೆ ನಾವೆಲ್ಲ ಕರೆದು ಕೂಡಿಸ್ತೇವೆ. ಈಗ ಒಂದು ಮಲ್ಲಿ ನಾವು ತಂದೆ ಒಂದು 10 ಜನ ಮಕ್ಕಳಿದ್ರೆ 10 ಜನರಲ್ಲಿ ನೆಂಟರುಗಳು ತುಂಬಾ ಇರ್ತಾರೆ, ಅಲ್ಲ ಎಲ್ಲರ ಅಣ್ಣದ ಮಂದಿ ಅವ್ರನ್ನ ಬಿಡ್ಲಿಕ್ಕೆ ಹಾಗೆ ಎಲ್ಲರೂ ಬಂದು ನಿಂತುಕೊಳ್ಳಿ ಅಂತ ಹೇಳಿ. ಈಗ ದೊಡ್ಡ ಮಟ್ಟಿಗೆ ಆಗಿದೆ, ಮೊದಲು ಆಗಿಲ್ಲ, ಮೊದಲೇ ಯಾರು ಇಲ್ಲ, ಬರೀ ಒಂದು 5 ಜನ ಹೋಗಿ ಸಣ್ಣ ಮಟ್ಟಿಗೆ ಕೇಳಿ ನಿಶ್ಚಯ ಮಾಡುವ ಕ್ರಮ. ಹುಡುಗ ಬರ್ಲಿಕ್ಕಿಲ್ಲ, ಹುಡುಗ ಮೊದಲೇ ನೋಡಿರ್ತಾರೆ, ಅದು ಬೇರೆ ಕ್ರಮ ಇರ್ತದೆ, ಹಾಗೆ ಅವರ ಮನೆಗೆ ಹೋಗಿ ನೋಡಿ ಕೇಳುವಂತದ್ದೆಲ್ಲ ಇರ್ತದೆ. ಅದು ಸಂಪ್ರದಾಯ ಬೇರೆನೇ ಆಗಿರ್ತದೆ, ಜಾತಕ ನೋಡುವಂತದ್ದೆಲ್ಲ ಆಗಿರ್ತದೆ. ಅದಾದ್ಮೇಲೆ ನಿಶ್ಚಯ ಹುಡುಗಿ ನೋಡಿ ಅಂದ್ರೆ ಜಾತಕ ನೋಡುದು. ಹೌದು, ಹುಡುಗಿ ನೋಡಿ ಒಪ್ಪಿಗೆ ಆದ ಮೇಲೆ ಜಾತಕ ನೋಡಿ ನಿಶ್ಚಿತಾರ್ಥ ಮಾಡೋದು ಶುರುವಾಗುದು. ಅದಾದ್ಮೇಲೆ ಆ ದಿವಸವೇ ನಾವು ಮದುವೆಗೆ ಡೇಟ್ ಫಿಕ್ಸ್ ಮಾಡುದಾ? ಹಾಗಾಗಿ ಅನುಕೂಲ. ಅದಾದ್ಮೇಲೆ ಹುಡುಗ ಬರ್ಲಿಕ್ಕಿಲ್ಲ ಅಂತ ಹೇಳುದು ನೀವು? ಹುಡುಗ ಬರ್ಲಿಕ್ಕಿಲ್ಲ. ಹಾಗೆ ಹುಡುಗಿಗೆ ಈ ವಿಚಾರದಲ್ಲಿ ಹುಡುಗಿ ಮನೆಯವರು ಏನಾದ್ರು ಕೊಡ್ಲಿಕ್ಕಿತ್ತ? ಮೊದಲ ಕಾಲದಲ್ಲಿ ಇಲ್ಲ. ಮೊದಲನೇ ಕಾಲದಲ್ಲಿ ಹೇಗೆಂದ್ರೆ, ಈಗ ನನ್ನ ಅಪ್ಪನ ಕಾಲದಲ್ಲಿ ಅಪ್ಪ ಹೇಳ್ತಾ ಇದ್ರು, ಒಂದು ಹುಡುಗಿಯ ಮನೆಯವರಿಗೆ ಇಲ್ಲ ಅಂದ್ರೆ ಇದು ಗಂಡಿನವರು ದುಡ್ಡು ಕೊಟ್ಟು ಹುಡುಗಿಯನ್ನು ಗಂಡಿನ ಮನೆಗೆ ಕರ್ಕೊಂಡು ಬಂದು ಅಲ್ಲಿ ಮದುವೆ ಮಾಡಿಸಿದ್ದು ಉಂಟು. ಹಾಗೆ ಮಾಡಿಸಿದ್ದು. ಈಗ ದುಡ್ಡು ಇಲ್ಲದೆ ಅಂತ ಅಲ್ಲ, ಕೊಟ್ಟವರಿದ್ದಾರೆ ಎಷ್ಟೋ ಜನ. ಕೆಲವರು ಹಾಗೆಲ್ಲ, ನಿಮ್ಮ ಹುಡುಗಿಯನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಮದುವೆ ಮಾಡುವ ಅಂತೇಳಿ. ಆಗ ಖರ್ಚಿನ ಬಾಬತಿ ಏನಾದರೂ ಅವರು ಕೊಟ್ಟವರು, ಹುಡುಗಿ ಮನೆಯವರು. ಅದನ್ನ ಖರ್ಚಿನ ಬಗ್ಗೆ ನಾವು ಸ್ವಲ್ಪ ಕೊಡ್ತೇವೆ, ನಮಗೆ ಸ್ಥಳಾವಕಾಶ ಇಲ್ಲ, ಮನೆಯಲ್ಲಿ ಮದುವೆ ಇದು ಮೊದಲು, ಆಗ ನಮಗೆ ಸ್ಥಳಾವಕಾಶ ಇಲ್ಲ, ಅದರಿಂದ ನಾವು ನಿಮ್ಮಲ್ಲಿ ಬರ್ತೇವೆ, ನಾವೇನೋ ಸ್ವಲ್ಪ ಖರ್ಚಿನ ಬಗ್ಗೆ ನಿಮಗೆ ಕೊಡ್ತೇವೆ. ಅದು ಆಗಿನ ಕಾಲದ ಸಣ್ಣ ದುಡ್ಡು, ಅದು ಅವರು ಕೊಡುವಂಥ ಕ್ರಮ ಇತ್ತು. ಮದುವೆಗೆ ಸ್ವಲ್ಪ ಬೇಕಾದ್ರಿಂದ ಅಂದಾಜು ಜನ ಇದ್ದಾರೆ 300 ಜನ, 300 ಮೆಲ್ಲ. ಈಗ ನನ್ನ ಮದುವೆಗೆ ಜನ ತುಂಬಾ ಕಡಿಮೆ ಆ ಟೈಮಲ್ಲಿ. ನನ್ನ ಮದುವೆಗೆ ಈಗ 50 ವರ್ಷ ಆಗ್ತಾ ಬಂತು. ಒಳ್ಳೆ ವಿಷಯ, ಅರ್ಥ ಆಯ್ತಾ? ಹಾಗೆ
250 300 ಜನ, ಅದಕ್ಕಿಂತ ಜಾಸ್ತಿ ಹೋಗುದಿಲ್ಲ. ಹೌದು. ಹಾಗೆ ಹುಡುಗಿಗೆ ಏನು ಕೊಡ್ಲಿಕ್ಕಿಲ್ಲ, ಹುಡುಗಿಗೇನು ಏನು ಉಂಗುರ ಹಿಂಗೆ ಯಾವ್ದು ಏನು ಏನು ಹಾಕ್ಲಿಕ್ಕಿಲ್ಲ. ಹಾಗಾಗಿ ನಿಶ್ಚಿತಾರ್ಥ ಕಾರ್ಯಕ್ರಮ ಅವತ್ತಿನ ಮಟ್ಟಿಗೆ ಅದು ಊಟ ಮಾಡಿ ಬರುವಂತದಲ್ಲ ಆ ಟೈಮ್. ಊಟ ಅಲ್ಲಿ ಅನ್ನ ಪಾಯಸ ಅಂತ ಹೇಳ್ತಾರೆ. ಈಗ ಹಾ, ಈ ನಿಶ್ಚಿತಾರ್ಥ ಆದ ನಂತರ ಅನ್ನ ಪಾಯಸ ಮಾಡ್ಬೇಕು ಆ ಹುಡುಗಿ ಮನೆಯವರು. ಹುಡುಗಿ ಮನೆಯವರು ಅದನ್ನು ಈ ಬಂದಂತ ನೆಂಟರಿಗೆ ಅವರು ಬಳಸ್ಬೇಕು. ಬಳಸ್ಬೇಕು. ಊಟ ಮಾಡಿ ಹುಡುಗನ ಮನೆಯವರಿಗೆ ಬಂದವರಿಗೆ ಬಳಸ್ಬೇಕು. ಹೌದು, ಅಲ್ಲಿಂದ ಊಟ ಎಲ್ಲ ಮಾಡಿ. ಹುಡುಗಿ ಬಳಸ್ಬೇಕಾ? ಬೇಡ ಬೇಡ ಬೇಡ, ಹುಡುಗಿ ಬರ್ಲಿಕ್ಕೆ ಅದೇನಿಲ್ಲ. ಆ ಟೈಮಲ್ಲಿ ಇಲ್ಲ. ಹುಡುಗಿ ಬಂದು ಬಳಸ್ಬೋದು, ತೊಂದರೆ ಇಲ್ಲ. ಅದು ಬರುವುದಿಲ್ಲ, ಬರುದಿಲ್ಲ. ಬರುವುದಿಲ್ಲ. ಬರುದಿಲ್ಲ. ಅವರು ಮನೆಯವರು ಹೆಂಗಸರು ಬಂದು ಬಳಸಿ ಹೋಗ್ತಾರೆ. ಹಾಗಾಗಿ ಹಾಗೆ ನಿಶ್ಚಿತಾರ್ಥ ನಿಶ್ಚಿತಾರ್ಥ ಕಾರ್ಯಕ್ರಮ ಅಲ್ಲಿ ಚೊಕ್ಕವಾಗಿತ್ತು. ಹೌದು, ನನಗೆ ತಿಳಿದ ವಿಷಯ ನಾನು ಹೇಳುದು. ಇವತ್ತು ನಿಶ್ಚಿತಾರ್ಥ ಇವತ್ತು ನಿಶ್ಚಿತಾರ್ಥರಿಗೆ ನಾನು ಸಹ ಮಾಡಿದ್ದೇನೆ. ಹಾಗೆ ಒಂದು 300 ಜನರಲ್ಲಿ ಸೇರಿಸಿಕೊಂಡು ನಿಶ್ಚಿತಾರ್ಥ ಮಾಡಿದ್ದುಂಟು. ಹೌದು. ಅಂದ್ರೆ ಹುಡುಗ ಬರೋದು, ಇದು ಉಂಗುರ ಹಾಕುದು, ಅಷ್ಟೊಂದು ಅದು ಹೇಳಿ ಪ್ರಯೋಜನ ಇಲ್ಲ. ಅದು ಹಲವು ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಈಗ ಮದುವೆ ಖರ್ಚು ಸಾಧಾರಣ ನಿಶ್ಚಿತಾರ್ಥಕ್ಕೆ ಮುಗಿತದೆ. 300 ಜನ ಮದುವೆ ಬೇಕಾದ ಜನ ಇವತ್ತು ನಿಶ್ಚಯಕ್ಕೆ ಬರ್ತದೆ. ನಿಶ್ಚಯಕ್ಕೆ ನಾವು ಮಾಡ್ತಾ ಇದ್ದೀವಿ. ಅದು ಇವತ್ತು ಸ್ವಲ್ಪ ಇದರಿಂದ ಸ್ವಲ್ಪ ವ್ಯತ್ಯಾಸ ಬಂದಿದೆ. ಈಗ ಬೇಡ ಅಂತ ಹೇಳೋ ಪರಿಸ್ಥಿತಿ ನೋಡ್ತೇವೆ. ಹೌದು. ಹಾಗೆ ನಾವು ಈ ನಿಶ್ಚಿತಾರ್ಥ ಕಾರ್ಯಕ್ರಮ ಸರಿ ಹಾಗಿತ್ತು. ಹಾಗೆ ಈಗ ಸ್ವಲ್ಪ ನಾವು ಬದಲಾಗಿ ಇದು ಮಾಡ್ತಾ ಇದ್ದೇವೆ. ಅದು ನೋಡು ಯಾವ ರೀತಿ ಜನ ಉಪಯೋಗ ಮಾಡ್ತಾರೆ ಅದರ ಬಗ್ಗೆ ಅಂತ ಹೇಳಿ ವಿಚಾರ ಅಂತ. ಈಗ ಅದೇ ಪ್ರಕಾರ ಮಾಡ್ತಿದ್ದಾರೆ. ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ, ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತದೆ. ಅದು ತೊಂದರೆ ಇಲ್ಲ, ಅವರವರಿಗೆ ಅನುಕೂಲವಾಗುವುದು. ಅದೊಂದು ವಿಷಯ ಅಂದ್ರೆ ಅದು ಮೊದಲಿನ ಕಾಲದಲ್ಲಿ ನಮಗೆ ಈ ಅಂಗಡಿಯಿಂದ ತರುವ ಇದಿಲ್ಲ, ಯಾವುದು ಬೇಳೆ ಸಾಮಾನು ಐಟಮ್ಸ್ ಅದೆಲ್ಲ ನಮ್ಮ ಗದ್ದೆಯಲ್ಲಿ ಪಚ್ಚೆ ಹೆಸರು ಹಾಕಿ ಅದನ್ನು ಕಿತ್ತ ನಂತರ ಮದುವೆ ಇಟ್ಟುಕೊಳ್ಳೋದು. ಮತ್ತೆ ಸೌತೆ ಮಾಡುವುದು, ನಮ್ಮ ಗದ್ದೆಯಲ್ಲೇ ಸೌತೆ ಮಾಡಿ ಅದನ್ನೇ ನಾವು ಪದಾರ್ಥಕ್ಕೆ ಯೂಸ್ ಮಾಡುವಂಥದ್ದು. ಆ ಟೈಮ್ ಅದಕ್ಕೆ ಬೇಕಾಗಿ ಮದುವೆ ಯಾವಾಗಲೂ ಫಸ್ಟಿಗೆ ನಿಶ್ಚಯ ಆದರೂ ಸ್ವಲ್ಪ ಸಮಯ ಹೋಗ್ತದೆ. ಬೇಕಾದಾಗ ಇಡ್ಲಿಕ್ಕೆ ಈಗಿನ ಹಾಗೆ ಬರೋ ತಿಂಗಳು ನೆಕ್ಸ್ಟ್ ಹಾಗೆ ಇಡುವ ಪದ್ಧತಿ ಇಲ್ಲ. ನಮ್ಮ ಗದ್ದೆಯಲ್ಲಿ ಫಲ ಬರುವ ಸಮಯ ನೋಡಿ ನೀರಿನ ಇದು ನೋಡಿ ಮಾಡುವ. ಆಗ ಮನುಷ್ಯಗೆ ತಾಪತ್ರಯ ಹಾಗೆಲ್ಲ ನೋಡಿಕೊಂಡು ಅಂಗಡಿ ತರೋದು ಅಷ್ಟು ಕಡಿಮೆ ಆಗ್ತದಲ್ಲ. ಅಂಗಡಿ ಅಷ್ಟು ಇರ್ಲಿಲ್ಲ. ಹೌದು, ಇರ್ಲಿಲ್ಲ. ಅಂಗಡಿ ಅಷ್ಟು ಇರ್ಲಿಲ್ಲ. ಅದು ಬೇಕಾದ ಅಕ್ಕಿ ಬೆಳೀತಾ ಇತ್ತು, ಬೇಕಾದ್ರೆ ನಮ್ಮ ಇದರಲ್ಲೇ ಆಗ್ತಿತ್ತು. ಹೌದು, ಆ ವಿಚಾರ ಮಾಡುವ ಸರಿಯಾಗಿ. ಅದು ಒಳ್ಳೆ ವಿಷಯ. ಹಾಗೆ ನಾವು ಈಗ ಮದುವೆ ವಿಷಯಕ್ಕೆ ಬರೋದಾದ್ರೆ, ಈಗ ನಮಗೆ ಮೊದಲನೇ ಮದುವೆ ಕಾಲ ಬೇಡ, ಮದುವೆ ಸ್ವಲ್ಪ ಸಿಂಪಲ್ ಆಗಿತ್ತು. ಅದನ್ನು ನಾವು ಹೇಳಲಿಕ್ಕೆ ಹೋದ್ರೆ ತುಂಬ ಜಾಸ್ತಿ ಆಗ್ತದೆ. ಈಗ ನನಗೆ ಕೆಲವು ಜನರಿಗೆ ಸ್ವಲ್ಪ ಗೊಂದಲ ಉಂಟು. ಅಂದರೆ ಈಗ ಕೆಲವು ಜನರಿಗೆ ಈ ಮದುವೆಗೆ ನಾಂದಿ ಕಟ್ಟಬೇಕು ಹೇಳಿ ಇರ್ತದೆ ಅಲ್ಲ. ನಾಂದಿ ಕಟ್ಟೋದು, ಈ ನಾಂದಿ ಹೇಳಿದ್ರೆ ಎಂತ ಅಂತ ಜನರಿಗೆ ಗೊತ್ತಿಲ್ಲ. ಇದರ ವಿಚಾರವಾಗಿ ನೀವು ಹೇಳೋದಾದ್ರೆ, ನಾಂದಿ ಹೇಳಿದ್ರೆ ಎಂತ, ಯಾರು ಮಾಡಬೇಕು, ಯಾಕೆ ಮಾಡಬೇಕು, ಮತ್ತು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ವಿಷಯ ಅದರ ಬಗ್ಗೆ ಗೊತ್ತಾದರೆ ಒಳ್ಳೆಯದು. ಈ ನಾಂದಿ ವಿಷಯ ಅಂದರೆ ಮದುವೆಗೆ 10 ದಿವಸ ಇರುವ ಮೊದಲು ಕಟ್ಟಬೇಕು. ಮದುವೆಗೆ 10 ದಿವಸ, ಮದುವೆಗೆ 10 ದಿವಸ, ಮದುವೆ 10 ದಿವಸ ರಾತ್ರಿ ಮುಗಿಬೇಕು. ಅದರ ಕ್ರಮ 10 ದಿವಸ ರಾತ್ರಿಗೆ ಮುಗಿಬೇಕು. 11ನೇ ದಿವಸ ಆಗಬಾರ್ದು. 10 ದಿವಸ ನಮಗೆ ಮದುವೆ ಕಳೆದಾಗ ಬಿಚ್ಚಬೇಕು, ಸಾಯಂಕಾಲ ಬಿಚ್ಚಬೇಕು. ಆಗ 10 ದಿವಸ ಅದಕ್ಕೆ ಶುದ್ಧಾಚರಣೆಗಳು ಇರುವುದು. ಅದು ಯಾಕೆಂದರೆ ಒಂದು ಮದುವೆ ಮನೆ ಅಂದರೆ ನಾವು ಮಾಂಸಾಹಾರಿಗಳು ಅಲ್ಲ, ಎಲ್ಲ ಉಪಯೋಗ ಮಾಡ್ತೇವೆ. ಹಾಗೆ ಅದರಿಂದ 10 ದಿವಸ ಆ ಮನೆ ಶುದ್ಧದಲ್ಲಿರಬೇಕು. ಮತ್ತು ನಾವು ಬೇರೆಯಲ್ಲಿ ಹೋಗಬಾರದು. ನಮ್ಮ ತೀರುವುದಲ್ಲಿಯೋ ಈ ಥರ ಸೂತಕ ಬಾಧಿಸಿದೆ. ಆ ಸೂತಕ ಬಾರದು ನಮಗೆ ಇದು ನಮಗೆ ಆಗದ ರೀತಿಯಲ್ಲಿ, ಅಂದರೆ ಕುಟುಂಬಕ್ಕೆ ಆ ಮನೆಯವರು ಸ್ವಲ್ಪ ಶುದ್ಧಾಚಾರ ಮಾಡಿಕೊಂಡು ಇರಬೇಕು. ಅಂದರೆ ನಾಂದಿ ಭಟ್ರು ಇಡೋದು, ಭಟ್ರು ನಮ್ಮ ಪುರೋಹಿತರು, ನಮಗೆ ದಾರಿ ಮಾಡುವಂಥ ಪುರೋಹಿತರು, ಅವರ ಹತ್ರ ಹೋಗ್ಬೇಕು. ಅವರು ಒಂದು ಮನೆಗೆ ಬಂದು ನಾಂದಿ ಇಡ್ತಾರೆ. ಅವರು ಮನೆಗೆ ಬಂದು ಇಡ್ತಾರೆ. ಮೊದಲು ಬರ್ತಾ ಇದ್ರು. ಈಗಿನ ಪರಿಸ್ಥಿತಿಯಲ್ಲಿ ನಾವು ಅವರು ಬರ್ಲಿಕ್ಕೆ ಹೇಳ್ತಾರೆ. ಅವರು ಮನೆಗೆ ಹೋಗಿ ಅದು ಯಾರೆಲ್ಲ, ಹುಡುಗನ ತಂದೆ, ಹುಡುಗನ ತಾಯಿ ಮತ್ತೆ ಹುಡುಗಿ, ಅವ್ರು ಹೋಗಿ ಅಥವಾ ಹುಡುಗ, ಅದು 3 ಜನ ಅಲ್ಲಿ ಹೋಗಬೇಕು. ಭಟ್ರ ಹತ್ರ ಹೋಗ್ಬೇಕು. ಹೋಗುವಾಗ ಸಾಮಾನು ಕೆಲವು ನಾವು ತಗೊಂಡು ಹೋಗಾಗುತ್ತದೆ. ತಗೊಂಡು ಹೋಗಬೇಕು. ತೆಂಗಿನಕಾಯಿ, ಒಂದು ಮಡಿಕೆ, ಸ್ವಲ್ಪ ಅರಸಿನದ ಕೊಂಬು, ಈ ರೀತಿ ಎಲ್ಲ ತಗೊಂಡು ಹೋಗ್ಬೇಕು. ತಗೊಂಡೋದ್ರೆ ಅವರು ನಾಂದಿಕೆಲ್ಲ ಕ್ರಮ ಮಾಡಿ ನಮಗೆ ಆ ಮಡಿಕೆಯಲ್ಲಿ ಹಾಕಿ ಕೊಡ್ತಾರೆ. ಅದರಲ್ಲಿ ಸ್ವಲ್ಪ ವಿಷಯ ಹೇಳಿದ್ರೆ, ಹುಡುಗ ಈಗ ನಮ್ಮ ದೂರ ಇರ್ತಾನೆ, ಅಂದ್ರೆ ಅಂದಾಜು ಈಗ ನಮ್ಮ ಕಾಸರಗೋಡು ಸೈಡ್, ಹುಡುಗಿ ನಮ್ಮ ಕಾರ್ಕಳ ಸೈಡ್ ಅಲ್ಲಿ ಇರ್ತಾರೆ. ಈಗ ಹುಡುಗಿ ಮನೆಯವರಿಗೆ ಇದು ಬೇಕಾದ್ರೆ, ಆಗ ಬೇಕಿದ್ರೆ ಅಲ್ಲಿ ಹೋಗಿ ಅವರು ಅಲ್ಲೇ ಭಟ್ರ ಮಾಡಿಕೊಳ್ಳೋದು. ಇದೇ ಇವರೇ ಮಾಡಿಸ್ಬೇಕಂತ ಅವರಲ್ಲಿ ಮಾಡುದು. ದೇವಸ್ಥಾನ ಸಹ ಕೊಡ್ತಾರೆ, ನಾಂದಿ ಕೊಡ್ತಾರೆ. ಆಗ ಅವರು ಆ ಟೈಮ್ ನೋಡಿ ಆ ದಿವಸ ಲೆಕ್ಕ ಹಾಕಿ ಅವರು ಅಲ್ಲಿ ತಗೊಳ್ಬಹುದು. ಸಪೋಸ್ ಹುಡುಗ ಈಗ ಅಂದ್ರೆ ನಮ್ಮ ಎಲ್ಲ ಹುಡುಗರು ವಿದೇಶ ಅಲ್ಲಿ ಇಲ್ಲಿ ಎಲ್ಲ ಕೆಲಸದಲ್ಲಿ ಇದ್ದಾರೆ. ಈ 10 ದಿನ ಮುಂಚೆ ಅವನು ಕೆಲವು ಕಾರಣ ನಿಮಿತ್ತ ಬರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವನು ಬರದೆ ಮನೆಯವರು ಹೋಗಿ ನಾಂದಿ ತರಬಹುದಾ? ತರಬಹುದು. ಮನೆಯವರ ಹಿರಿಯರು ಹೋಗಿ ತಂದು ಮನೆಯಲ್ಲಿ ಇಟ್ಕೊಳ್ಬಹುದು. ಮದುವೆ ಯಾವಾಗ ಕಟ್ಟಬೇಕಾದ್ದು? ಮದುವೆಗೆ ನಾವು ದಿಬ್ಬಣ ಹೊರಡುವ ದಿವಸ ಬೆಳಿಗ್ಗೆ ಸ್ನಾನ ಮಾಡಿ, ದಿಬ್ಬಣ ಹೊರಡುವ
ಮಧ್ಯಾಹ್ನಕ್ಕೆ ದಿಬ್ಬಣ ಹೊರಡಿದ್ರೆ ಅಲ್ಲ ಸಾಯಂಕಾಲ ದಿಬ್ಬಣ ಹೊರಡೋದಿದ್ರೆ ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡೋ ಕ್ರಮ ಉಂಟಲ್ಲ, ಯಾವಾಗಲೂ ಮಾತ್ರ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿಬೇಕು, ಈ ನಾದಿ ಕೈ ಮುಗಿಬೇಕು. ಅಲ್ಲಿಂದ ಅದನ್ನ ಶುದ್ಧವಾಗಿಡಬೇಕು, ದೇವರ ಕೋಣೆಯಲ್ಲೇ ಇಡಬೇಕು, ಅಶುದ್ಧಿ ಬರಬಾರ್ದು, ಅದನ್ನ ತಂದು ಎಲ್ಲೆಲ್ಲಿ ಇಡಬಾರ್ದು. ಅದಕ್ಕೆ ಯಾವಾಗಲೂ ದೀಪ ಇಡಬೇಕು ಅಂತ ಕ್ರಮ. ದೀಪ ಇಟ್ಟು ಊದುಬತ್ತಿ ಬೆಳಗಬೇಕು, ಅದಕ್ಕೆ 10 ದಿನ ಹಾಗೆಲ್ಲ ಉಂಟು. ಅದೆಲ್ಲ ಮಾಡಿಕೊಂಡು ಬರಬೇಕು. ಅದು ಕಟ್ಟಿದ ಮೇಲೆ ಹೊರಗೆ ಹೋಗ್ಬಾರ್ದು, ಹೊರಗೆಲ್ಲ ಹೋಗಬಾರ್ದು. ಮಧುಮಾಂಸ ತಿನ್ನಬಾರ್ದು. ಹೌದು, ಇನ್ನೊಬ್ಬರ ಮೇಲೆ ಊಟ ಮಾಡಿಸೋ ಸರಿ ಅಲ್ಲ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಊಟ ಮಾಡಿ ನಿವೃತ್ತಿ ಇಲ್ಲ. ನಮ್ಮ ವೆಜ್ ತಕೊಳ್ಬಹುದು. ಯಾವುದು ತರಕಾರಿ ತಿನ್ಬೇಕು 10 ದಿನಕ್ಕಿಂತ ಮುಂಚೆ, ತರಕಾರಿ ನಾಂದಿ ಕಟ್ಟಿದ ತೆಗ್ದ. ಹೌದೌದು. ಹಾಗೆ ಅದನ್ನು ಮಾಡುವಂತ ಕ್ರಮ. ಮದುವೆಗೆ ಹೊರಡುವ ಮುಂಚಿತವಾಗಿ ಅಂದ್ರೆ ಬೆಳಿಗ್ಗೆ ಸ್ನಾನ ಮಾಡಿ ಬೆಳಿಗ್ಗೆ 3 ಜನರು, ತಂದೆ ತಾಯಿ ಹುಡುಗ ಕಟ್ಟುವಂತದ್ದು. ಕೈ ಕಟ್ತಾರೆ. ತಂದೆ ಕಟ್ಟಬೇಕು ಎಲ್ರಿಗೂ, ಮಕ್ಕಳಿಗೂ ತಂದೆ ಆದವರು ಕಟ್ಟಬೇಕು. ಇಲ್ಲದಿದ್ರೆ ಗುರು ಯಾರಾದ್ರೂ ಹಿರಿಯರು ಕಟ್ಟಬೇಕಾಗ್ತದೆ. ಬೇರೆ ಅಲ್ಲ, ನಮ್ಮ ಮನೆಯವರ ಹಿರಿಯರು ಮನೆಯವರಲ್ಲಿ ಸ್ವಲ್ಪ ಕೈ ಕಟ್ಟಿ ಸಾಯಂಕಾಲ ದಿಬ್ಬಣ ಹೊರಡುವ. ಈಗ ದಿಬ್ಬಣ ನೀವು ಸಂಜೆ ಹೊರಡುವಂತದ್ದು ಅಂತ ಹೇಳ್ತೀರಾ. ಕೆಲವು ಕಡೆಯಲ್ಲಿ ಸಂಜೆ ಹಾಲ್ ಕೆಲವು ಕಡೆ ಸಿಗುದಿಲ್ಲ. ಈಗ ಮರುದಿವಸ ಬೆಳಿಗ್ಗೆ ಹೊರಡ್ತಾರೆ. ಹಾಗಾಗಿ ಬೆಳಿಗ್ಗೆ ಹೊರಡೋ ಸಮಯ ಕಟ್ಟಬಹುದಲ್ಲ, ಮುಂಚಿತವಾಗಿ ಅರಸಿನಣ್ಣಿಗಿಂತ ಮುಂಚೆ ಕಟ್ಟಬೇಕು. ಅದು ನೀವು ಹೇಳಿದಾಗೆ ಮುಂಚಿತವಾಗಿ ಕಟ್ಟಬೇಕು. ಮನೆಯಿಂದ ಹೊರಡುವ ಟೈಮಿಗೆ ನೀವು ಕಟ್ಟ ಸಾಕು. ಈ ಬೆಳಿಗ್ಗೆ ಆಗೋದಿಲ್ಲ, ಸಾಯಂಕಾಲ ಹೋದರೆ ಅಲ್ಲ. ಹೌದು, ಆ ದಿವಸ ಕಟ್ಟಬೇಕು, ಮಾತ್ರ ಕಟ್ಟಬೇಕು. ಹೌದು, ಅದನ್ನ ಅಲ್ಲೇ ಇಟ್ಟು ಹೋಗುವಂತ ಇಲ್ಲ. ಆ ಮಡಿಕೆ ಮಾತ್ರ ಅಲ್ಲೇ ಹಾಗೆ ಇರ್ಬೇಕು. ಅದು ಹಾಗೆ ಇರ್ಬೇಕು. ನಾವು ಮದುವೆ ಕಳೆದು ಬರುವ ತನಕ ಆ ಅದರಲ್ಲಿ ನಾಂದಿ ಇರ್ತದೆ, ಬೇರೆ ಒಂದು ನಾಂದಿ ಇರ್ತದೆ. ಅದನ್ನ ತಂದು ಎಂತ ಮಾಡ್ಬೇಕು? ತಂದ ನಂತರ ಆದ ಮೇಲೆ ಬಂದ ಮೇಲೆ ಮದುವೆ ಕಳೆದು ಬಂದ ನಂತರ ನಮಗೆ ಅಲ್ಲಿ ಪುರೋಹಿತರು ಧಾರೆ ಮಾಡುವಾಗ ಇಲ್ಲಿಗೆ ಕಂಕಣ ಕಟ್ತಾರೆ. ಮತ್ತೆ ನಾಂದಿ ಕಟ್ಟಿದ್ದು ಕೈಯಲ್ಲಿ ಇರ್ತದೆ. ಮನೆಗೆ ಹುಡುಗಿಯಿಂದ ಕರ್ಕೊಂಡು ಒಳಗೆ ಹೋಗಿ ದೇವರ ಮನೆಗೆ ಒಳಗೆ ಹೋಗಿ ಅಲ್ಲಿ ಕೈ ಮುಗಿದು ದೇವರ ಆಶೀರ್ವಾದ ಪಡ್ಕೊಂಡು ಅಲ್ಲಿ ಕೂತ್ಕೊಂಡು ಅಲ್ಲಿ ನೀರು ಕುಡಿಬೇಕು. ಅಲ್ಲಿ ನೀರು ಯಾರು ಕೊಡ್ಬೇಕಂತ ಹೇಳಿ ಉಂಟು? ಮನೆಯವರು ಅತ್ತೆ ಕೊಡ್ತಾರೆ. ಕುಡದೆ ಹಾಗೆ ಅವ್ರು ನೀರು ತಂದು ಕೊಡ್ತಾರೆ. ಅದು ನೀರು ಹಾಲು ಅಂತ ಕೊಡ್ತಾರೆ, ಒಂದು ಬಾಯರಿಕೆ ಅಂತ ಹೇಳಿ. ಅದನ್ನು ಕುಡಿದ ನಂತರ ಅಲ್ಲಿಂದ ಎದ್ದು ಹೊರಗೆ ಬರೋದು. ಹೊರಗೆ ಬಂದ ನಂತರ ಅವರ ಮತ್ತೆ ಇದು ಉಂಟಲ್ಲ, ಎಂತ ಬಾಸಿಂಗ ಅಂತ ಹೇಳಿ ಉಂಟಲ್ಲ. ಬಾಸಿಂಗ ಮತ್ತೆ ಇದು ತೊಂಡ್ಲು ಅಂತ ಹೇಳ್ತಾರೆ, ಹುಡುಗನಿಗೆ ಅದೆರಡನ್ನು ತೆಗೆಯುವುದು, ಮಾಲೆಯನ್ನೆಲ್ಲ ತೆಗೆದು ಈ ತೊಂಡ್ಲು ಮತ್ತೆ ಬಾಸಿಂಗವನ್ನು ನಾವು ಮನೆಯ ಮಾಡಿಗೆ ಕಟ್ಟುವಂಥ ಸಂಪ್ರದಾಯ ಮೊದಲು ಗೊತ್ತಾಗಿಲ್ಲ. ಈಗಲೂ ನಾವೆಲ್ಲ ಕಟ್ತಾ ಇದ್ದೇವೆ. ಮತ್ತೆ ಕಂಕಣ ಮತ್ತೆ ನಾಂದಿಯನ್ನು ತಗೊಂಡೋಗಿ ಅದನ್ನ ಬಿಸಾಡಬಾರ್ದು, ಅದನ್ನು ಅಲ್ಲಿ ಬಿಚ್ಚಿ ಮಾಡಿಗೆ ಕಟ್ಟಿದ್ರೆ ಒಳ್ಳೇದು. ಮೊದಲನವರು ಹಾಗೆ. ಹೌದೌದು, ಬಾಸಿಂಗ ಮತ್ತೆ ತೊಂಡ್ಲು. ಈ ಕೈಗೆ ಕಟ್ಟಿದಂಥ ನಾಂದಿ ಮತ್ತೆ ಕಂಕಣ ತಕೊಂಡೋಗಿ ತೆಂಗಿನ ಮರಕ್ಕೆ ಕಟ್ಟಬೇಕು. ತೆಂಗಿನ ಮರಕ್ಕೆ ಕೆಲವು ಫ್ಲಾಟ್ ಅಲ್ಲಿ ಇದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮತ್ತೆ ಎಂತ ಹೇಳಿ ಆಗುದಿಲ್ಲ ಹೇಳು. ಆದ್ರೆ ಅದನ್ನ ಎಲ್ಲಿಂದ್ರಲ್ಲಿ ಬಿಸಾಡೋದಕ್ಕಿಂತ ಬಿಸಾಡಬಾರ್ದು, ಗಲೀಜು ಸ್ಥಳದಲ್ಲಿ ಬಿಸಾಡಬಾರ್ದು. ಗೊತ್ತಾಗಿಲ್ಲ ಅಂತ ಎಲ್ಲ ತೆಂಗಿನ ಮರ ಇಲ್ಲ ಎಂತಾದ್ರೂ ಗಿಡ ಇದ್ರೆ ಕಟ್ಟರೆ ಆದಿತ್ತು. ಫ್ಲಾಟ್ ಅಲ್ಲಿ ಇರೋರಿಗೆ ಕಷ್ಟ ಆದ್ರೆ ಹಾಗೆ ಮಾಡಿದ್ರೆ ಒಳ್ಳೇದು. ಹೌದು, ಆ ವಿಚಾರ ಸರಿ. ಹಾಗಾಗಿ ಮದುವೆ ಮಗ ಮುಂಚಿನ ದಿನ ಈಗ ಕ್ರಮ ಇರ್ತದೆ ನಾಂದಿ ಕಟ್ಟಿ ಆದ್ಮೇಲೆ. ಆ ದಿವಸ ಬೆಳಿಗ್ಗೆಯಿಂದ ಏನಾದ್ರು ಸಂಜೆ ತನಕ ಏನಾದ್ರು ಕ್ರಮ ಇರ್ತದ? ಮೊದಲೆಲ್ಲ ಏನಾದ್ರು ಇತ್ತ ಮನೆಯಲ್ಲಿ ಅಂತ ಹೇಳಿ ಈ ಚಪ್ಪರ ಏನಾದ್ರು ಎಂತಾದ್ರು ಮುಹೂರ್ತ ಅಥವಾ ಮಧ್ಯಾಹ್ನ ಊಟಕ್ಕೆ ಏನಾದ್ರು ಇಂಥದ್ದೇ ಪಾಯಸ ಆಗ್ಬೇಕು ಹಾಗೇನಾದ್ರು? ಅದು ಮೊದಲು ಹಾಗೆ ಮಾಡ್ತಿದ್ರು. ಯಾವುದು ಹೊರಡೋ ಟೈಮ್ ಇರಲ್ಲ. ನಮ್ಮ ಒಂದು ಹೊರಡೋ ಟೈಮ್ ಅಲ್ಲ, ಬೆಳಿಗ್ಗೆಯಿಂದ ಈಗ ನಾಳೆ ಮದುಮಗನಿಗೆ ಇವತ್ತು ಬೆಳಿಗ್ಗೆಯಿಂದ ಅವನು ಮನೆಯಲ್ಲಿ ಅವನಿಗೆ ಏನೆಲ್ಲ ಇರ್ತದೆ ಅಂತ ಹೇಳಿ. ಈಗ ಮೊದಲೆಲ್ಲ ಶೇವಿಂಗ್ ಎಲ್ಲ ಮಾಡ್ಲಿಕ್ಕೆ ಸೆಲೂನಿಗೆಲ್ಲ ಹೋಗ್ತಿರ್ಲಿಲ್ಲ. ಅದು ಶೇವಿಂಗ್ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಮದುವೆ ಮನೆಯಲ್ಲಿ ಆದ್ರೆ ಮನೆಯಲ್ಲೇ ಮುಂಚೆ ಅದು ಮದುವೆ ದಿವಸ ಬೆಳಿಗ್ಗೆ ಮದುವೆ ಮುಹೂರ್ತಕ್ಕಿಂತ ಉಂಟಲ್ಲ, ಮದುವೆ ನಾಳೆ ಬೆಳಿಗ್ಗೆ ಆದ್ರೆ ಇವತ್ತು ರಾತ್ರಿಗೆ ಅರಸಿನೆಣ್ಣೆಯ ಮೊದಲು ಭಂಡಾರಿ ಬರ್ತಾರೆ. ಕ್ಷೌರಿಯರು ಬಂದು ಮುಖ ಕ್ಷೌರ ಮಾಡಬೇಕು. ಅದು ಅವರು ತೆಂಗಿನಕಾಯಿ ಹಾಲು ಲೇಪನ ಮಾಡಿ ಅಲ್ಲಿಂದ ಅವರು ನಮಗೆ ಶುರು ಮಾಡೋದು. ಅಲ್ಲಿಂದ ಈ ಶೇವಿಂಗ್ ಎಲ್ಲ ಸೋಪ್ ಇದೆಲ್ಲ ಹಾಕ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ಅವ್ರು ತೆಗೆದು ಆದ ನಂತರ ಮತ್ತೆ ಅವರಿಗೆ ಸ್ನಾನ ಮಾಡಿ ಬಂದು ಅವರಿಗೆ ಒಂದು ದಕ್ಷಿಣ ಅವರಿಗೆ ಕೊಟ್ಟು ಅವ್ರು ಹೋಗ್ತಾರೆ. ದೊಡ್ಡ ಕ್ರಮ ಇಲ್ಲ ಅದಕ್ಕೆ. ಈಗ ಅದು ಅಗತ್ಯ ಇಲ್ಲ. ಮತ್ತೆ ನಾವು ಅದೆಲ್ಲ ಹೇಳಿ ಸಿಗೋದಿಲ್ಲ. ಕೆಲವು ಚಪ್ಪರಕ್ಕೆಲ್ಲ ಗೊತ್ತಿತ್ತು, ಅಷ್ಟು ಗೊತ್ತಾಗ್ಲಿ ಅಂತ ಅಗಸರೆಲ್ಲ ಬಟ್ಟೆ ಎಲ್ಲ ಕೊಡ್ಬೇಕಿತ್ತು. ಈ ಮುಹೂರ್ತ ಕಂಬ ಅಂತ ಹೇಳೋದಕ್ಕೆಲ್ಲ ಕಟ್ಲಿಕ್ಕೆ ಮುಹೂರ್ತ ಕಂಬ ಹೇಳಿತ್ತು. ಈಗ ಅದು ಇಲ್ಲ. ಈಗ ನಾವೇ ಮಾಡ್ತೇವೆ. ಒಂದು ಕಂಬಲ್ಲಿ ಇದ್ರೆ ಅದಕ್ಕೆ ಒಂದು ಬಿಳಿ ವಸ್ತ್ರ ಸುತ್ತಿ ತೆಂಗಿನಕಾಯಿ ಅದು ಮನೆಯಲ್ಲೆಲ್ಲ ಕಟ್ಟಿ ಒಂದು ಮುಹೂರ್ತ ಕಂಬದಲ್ಲಿ ಮಾಡ್ತೇವೆ. ನಾವು ಸಂಪ್ರದಾಯ ಮಾಡ್ತೇವೆ. ಅದಕ್ಕೆ ಒಂದು ಬಿಳಿ ಬಟ್ಟೆ ಎಲ್ಲ ಕಟ್ಟಿ ತೂಗು ದೀಪ ಎಲ್ಲ ನಿಲ್ಲಿಸುವ ಒಂದು ಕ್ರಮ ಇತ್ತು. ಅದೇ ಅದರ ಹತ್ರವೇ ತೂಗು ದೀಪ ಇಡುದು. ಅದಕ್ಕೆ ಮುಹೂರ್ತ ಬಟ್ಟೆಗೆ ಇದಕ್ಕೆ ಕಟ್ಟುದಿಲ್ಲ ನಾವು, ಚಪ್ರಕ್ಕೆ ಕಟ್ಟುದಿಲ್ಲ. ಬರೀ ಮುಹೂರ್ತ ಕಂಬಕ್ಕೆ ಮಾತ್ರ ಕಟ್ಟುದು.
ಮೇಲೆ ಮುಂಚೆ ಕಟ್ಟಿ ಮೊದಲು ಚಪ್ಪರಕ್ಕೆ ಹೇಳಿಲ್ಲ ಅಗಸರು ಅಗಸರು ಅಗಸರ ಮಡಿಯಿಂದ ತಕೊಂಡು ಅವ್ರು ಕೊಡೋದು. ಅದನ್ನೇ ಮುಹೂರ್ತ ಕಂಬಕ್ಕೆ ನಾವು ಕಟ್ಟುದು. ಅದನ್ನ ಈಗ ನಾವು ಮಾಡ್ತಿಲ್ಲ, ಅದ್ರ ನಮ್ಗೆ ಈಗ ಅಗತ್ಯ ಇಲ್ಲ, ನಾವು ಚಪ್ಪರ ಹಾಕುದಿಲ್ಲ. ಚಪ್ಪಲ ಹಾಕುದಿಲ್ಲ. ಹಾಗೆ ಆ ರೀತಿಯಲ್ಲಿ ಅದು ಬಿಟ್ಟು ಹೋಗಿದೆ. ಅದು ನಮ್ಗೆ ಈಗ ಅದರ ಅವಶ್ಯಕತೆ ಇಲ್ಲ. ಯಾರಿಗೆ ಹೇಳಿದ್ರು ಅರ್ಥವಾಗಿಲ್ಲ. ಹೌದು, ಅದು ಇತ್ತು ಅಂತ ಹೇಳಿ ಜನರಿಗೆ ಗೊತ್ತಿರ್ಬೇಕು. ಮುಂಚೆ ಇನ್ನು ಮುಂದೆ ಟಿವಿಯಲ್ಲೆಲ್ಲ ಬಂದ್ರೆ ನೋಡ್ಬೋದು. ಹಾಗೆ ನಾವೀಗ ದೇವರ ಮದುವೆಗೆ ಹೊರಡುವಾಗ ನಾವು ಈಗ ಯಾವ ರೀತಿಯಾಗಿ ಹೊರಡಬೇಕು ಅಂದರೆ ಹುಡುಗನ ಮನೆಯವರು ಯಾವ ರೀತಿಯಾಗಿ ಹೊರಡಬೇಕು, ಹುಡುಗಿ ಮನೆಯವರು ಯಾವ ರೀತಿಯಾಗಿ ಹೊರಡಬೇಕು ಅಂದರೆ ಹೊರಡೋದು ಹೇಳಿದರೆ ಈಗ ಅರಿಶಿನ ಆಗಿರುವುದಿಲ್ಲ. ಸಂಜೆ ಹೊರಡುವಂಥದ್ದು ಒಂದು 4 ಗಂಟೆಗೆ ಹೊರಡಬೇಕಾದ್ರೆ ಏನೆಲ್ಲ ಮಾಡಬೇಕು? ಅದರ ದಿವಸ ಮಧ್ಯಾಹ್ನ ಹೊರಡಿಡು. ಮಧ್ಯಾಹ್ನ ಅನ್ನ ಪಾಯಸ ಎಲ್ಲ ಮಾಡಿ ಕೊಟ್ಟು ಮನೆಯಲ್ಲಿ. ಪಾಯಸ ಯಾವುದಾದ್ರೂ ಇದೇ ರೀತಿ ಆಗ್ಬೇಕು ಹೇಳಿ? ಅಕ್ಕಿ ಪಾಯಸವೇ. ಅಕ್ಕಿ ಪಾಯಸವೇ ಆಗಬೇಕು. ಅಕ್ಕಿ ಪಾಯಸವೇ ಮಾಡೋದು. ಅದು ಅಕ್ಕಿ ಪಾಯಸವೇ ಆಗಬೇಕು. ಅಕ್ಕಿ ಪಾಯಸ ಮಾಡೋದು. ಹೌದು, ಬೇರೆ ಯಾವ ಪಾಯಸ ಆಗುದು ಆಗ್ಬಾರ್ದು ಹೇಳಿಲ್ಲ, ಅದು ಹೇಳಿಲ್ಲ. ಅದು ಮಾಡುದಿಲ್ಲ. ಮತ್ತೆ ಮದುವೆ ಮೊದಲೇ ಪಾಯಸಲ್ಲಿ ಯಾಕೆ ಮಾಡಬೇಕು? ಅಕ್ಕಿ ಪಾಯಸ ಬಂದರೆ ಒಂದು ಸ್ವಲ್ಪ ಸಿಹಿ ಕೊಡ್ಲಿಕ್ಕೆ ಮಾತ್ರ. ಹಾಗಾಗಿ ಅಕ್ಕಿ ಪಾಯಸ ಆ ರೀತಿಯಲ್ಲಿ. ಆ ರೀತಿ ಒಂದು ಊಟ ಮಾಡೋ ಒಂದು ಸಿಹಿ ಬೇಕಲ್ಲ, ಹಾಗೆ ಆ ರೀತಿಯಲ್ಲಿ ಮತ್ತೆ ಬೇಗ ಮಾಡಿಲ್ಲ ಅಕ್ಕಿ ಪಾಯಸ ಮಾಡುದು. ಅದಕ್ಕಾಗಿ ಅಕ್ಕಿ ಪಾಯಸ ಅಷ್ಟೇ. ಒಂದು ಪಲ್ಯ ಸಾಮಾನ್ಯವಾಗಿ ಅಕ್ಕಿ ಪಾಯಸವೇ ಅಲ್ಲ. ಈಗ ಎಲ್ಲರೂ ಅಕ್ಕಿ ಪಾಯಸ ಅದಕ್ಕಾಗಿ ಮಾಡ್ತಿದ್ದಾರೆ. ಆದ್ರೆ ಅಕ್ಕಿ ಪಾಯಸ ಮೊದಲು ಮಾಡ್ತಿದ್ದಾರೆ. ಅಕ್ಕಿಂದ ಸಮಾನ ಪಾಯಸ ಉಂಟಲ್ಲ ದೇವಸ್ಥಾನದಲ್ಲಿ ಪ್ರಸಾದ ರೀತಿಯಲ್ಲಿ ಪಾಯಸ ಮಾಡುವ ಸಮೇತ ಅದೇ ಅಕ್ಕಿಯಲ್ಲಿ. ಪನ ಪಾಯಸ ಅಂದ್ರೆ ಇದೇ ಅಕ್ಕಿಯಿಂದ ಮಾಡುವಂಥದ್ದು, ಬರೀ ಅಕ್ಕಿಯಿಂದ. ಅದು ಸರಿ ಸರಿ. ಹಾಗೆ ಹೊರಡುವಾಗ ಈಗ ನಾವು ಏನೆಲ್ಲ ಬೇಕು, ಈಗ ತಯಾರಿ ಹೇಗೆ ಅಂತ ನಾವು ಈಗ ದಿಬ್ಬಣ ಸಮೇತರಾಗಿ ಹೋಗುವಂಥದ್ದು ಹೇಳ್ತಾರೆ. ಈ ದಿಬ್ಬಣ ಅಂದ್ರೆ ಯಾವ ರೀತಿ ದಿಬ್ಬಣ? ಅವ ಹುಡುಗ ಅಲ್ಲಿ ಹೋಗಿ ಮದುವೆ ಕಾರ್ಯಕ್ರಮ ಅಲ್ಲ, ಇಲ್ಲಿ ಅವ ಸಿಂಪಲ್ ನಮ್ಮ ಡ್ರೆಸ್ ಹಾಕಿಕೊಂಡು ನಾರ್ಮಲ್ ಡ್ರೆಸ್ ಮದುವೆ ಮಾಡಿ ಗೊತ್ತಾಗ್ತಲ್ಲ ಆ ರೀತಿ ಒಂದು ಡ್ರೆಸ್ ಬಿಳಿ ಹೊಸ ಡ್ರೆಸ್ ಆಗಿರ್ಬೇಕು. ಹೊಸ ಡ್ರೆಸ್ ಹಾಕೊಂಡು ಹೋಗ್ಬೇಕು. ಹಾಕಿಕೊಂಡು ಶೀತ ಹೋಗುವಾಗ ಮತ್ತೆ ಅಲ್ಲಿ ಕೆಲವು ಸಾಮಾನುಗಳೆಲ್ಲ ಬೇಕು. ನಮ್ಮ ಮದುವೆಗೆ ಬೇಕಾದಂತ ಸಾಮಾನುಗಳೆಲ್ಲ ತಯಾರಿ ಮಾಡುವಂಥದ್ದೆಲ್ಲ ಮತ್ತೆ ಹೇಳುವಾಗ ಅವ್ರಿಗೆ ಗೊತ್ತಾಗ್ತದೆ. ಪ್ರಾರ್ಥನೆ ಎಲ್ಲ ಹೇಗಿರಬೇಕು, ಅವನ ಕೈ ಹಿಡಿಯುವಂತ ಜನ ಇರಬೇಕಾ ಅಥವಾ ಅಪ್ಪ ಎದುರು ಇದ್ರೆ? ಎಲ್ಲಿ ಪ್ರಾರ್ಥನೆ ಹೊರಡುವಾಗ ಮನೆಯಿಂದ ಹೊರಡುವಾಗ ಕೈ ಹಿಡಿಲಿಕ್ಕೆ ಜನ ಬೇಡ, ತಂದೆ ಮತ್ತೆ ಇವರೆಲ್ಲರೂ ಅಲ್ಲಿ ದೇವರ ಎದುರು ನಿಂತು. ಅಲ್ಲಿ ದಡ್ಡೆ ಏನು ಬೇಡ, ಅಲ್ಲಿ ಬೇಡ. ದಡ್ಡೆ ಬರ್ತಾರೆ ಅವರು. ದಡ್ಡೆ ಭಾವ ಇರ್ತದೆ. ದಡ್ಡೆ ಹೇಳಿದ್ರೆ ಅಕ್ಕನ ಗಂಡ ಅಲ್ಲ, ತಂಗಿ ಗಂಡ, ಅಕ್ಕನ ಗಂಡ. ತಂಗಿಯೂ ಇಲ್ಲ, ಅಕ್ಕನೂ ಇಲ್ಲ, ಯಾರನ್ನ ದಡ್ಡೆ ಮಾಡ್ಬೋದು? ಇಲ್ಲಿ ನಮಗೆ ಸೋದರ ಭಾವನಿ ಕೊಡ್ಬೋದು, ಅವರ ಚಿಕ್ಕಪ್ಪನ ಮಕ್ಕಳು ತಂಗಿ ಹಾಗೂ ಕೊಡ್ಬೋದು, ಸೋದರ ಭಾವನಿಗೂ ಕೊಡ್ಬೋದು, ಸೋದರ ಭಾವ ನೀವು ಕೊಡ್ಬೋದು. ಅಂದ್ರೆ ಅಮ್ಮನ ತಮ್ಮನ ಮಗ, ಅಮ್ಮನ ಅಣ್ಣನ ಮಗ, ಅಪ್ಪನ ತಂಗಿ ಮಕ್ಕಳು ಆಗ್ತದೆ. ಅಪ್ಪನ ತಂಗಿ ಮಕ್ಕಳು, ತಂಗಿ ಅಕ್ಕನ ಮಕ್ಕಳು ಭಾವ ಆದ್ರೆ ಭಾವ ಅಂತ ಬರ್ತದೆ. ಇಲ್ಲ ಅಂದ್ರೆ ಆದ್ರೆ ದಡ್ಡೆ ಆ ರೀತಿ ದಡ್ಡೆ ಅಂದ್ರೆ ಅವರು ಮದುವೆ ಆಗಿರ್ಬೇಕು, ಮದುವೆ ಆಗಿರ್ಬೇಕು, ಅವರು ಗಂಡ ಹೆಂಡತಿ ಆಗಿರ್ಬೇಕು. ಆದ್ರೆ ಮದುವೆಯಿಂದ ಹೊರಡುವಾಗ ಮನೆಯಿಂದ ಹೊರಡುವಾಗ ದಡ್ಡೆ ಬೇಕಂತ ಇಲ್ಲ. ಅಲ್ಲ, ಅವರು ಬರ್ತಾರೆ, ನಾವು ಕರೀತೇವೆ, ಬರ್ತಾರೆ. ಮತ್ತೆ ಅಲ್ಲಿ ಬರ್ತೇನೆ ಅಂತ ಹೇಳೋ ಕ್ರಮ ಇಲ್ಲ. ಅವ್ರು ಇಲ್ಲಿಯೇ ಬರ್ತಾನೆ, ಮನೆಗೆ ಅಷ್ಟು ಕೆಲಸ ಉಂಟು ಇಲ್ಲಿ ಹೋಗ್ಬೇಕಾದ್ರೆ. ಮನೆಯಲ್ಲಿ ಮದುಮನಿಗೆ ಎಲ್ಲ ಸಾಮಾನು ತಯಾರಾಗಬೇಕು, ಅದು ಸಹಾಯ. ಆ ರೀತಿಯಲ್ಲಿ ಮಾಡುವಂತ ವಿಷಯ. ಹಾಗೆ ಮನೆಗೆ ಹೊರಡುವಾಗ ಅವರೆಲ್ಲ ಇರ್ತಾರೆ, ಒಟ್ಟಿಗೆ ಹೋಗುವಂಥದ್ದು. ಮದುವೆಗೆ ಹೋಗಿ ಈಗ ಹುಡುಗ ಆದ್ರೆ ಹಾಲಿಗೆ ಮುಟ್ಟಿದ, ಯಾರು ಮೊದಲು ಮುಟ್ಟಬೇಕು ಹಾಲಿಗೆ? ನಮ್ಮ ಕ್ರಮದಲ್ಲಿ ಅಂದ್ರೆ ಹಾಲಿಗೆ ಹುಡುಗಿ ಮನೆಯವರು ಮುಟ್ಟಬೇಕು. ಹುಡುಗಿ ಮನೆಯವರು ಮೊದಲು ಮುಟ್ಟಿ ಹುಡುಗನ ಮನೆಯವರನ್ನ ಸ್ವಾಗತಿಸಬೇಕಾದ್ರೆ ಹುಡುಗಿ ಎದುರಲ್ಲಿ ಬೇಕಾ? ಬೇಡ. ಹುಡುಗಿ ಬೇಡ, ಹುಡುಗಿಯ ಮನೆಯವರು ಹಿರಿಯರು ಹುಡುಗಿ ಎದುರು 10 ಜನ ಬಂದು ಒಂದು ನೀರು ಕೊಟ್ಟು ಸ್ವಾಗತ ಇಲ್ಲದೆ ಅದೇ ರೀತಿ ಅಲ್ಲ. ಯಾವ ರೀತಿ ಸ್ವಾಗತ ಅಂದ್ರೆ ಬೇರೆ ಏನಾದ್ರು ಚಾಪೆ ಹಾಗೆ ಎದುರಲ್ಲಿ ಏನಿಲ್ಲ, ಅದು ಮೇಲೆ ಮುಟ್ಟಿದ ಮೇಲೆ ಮುಟ್ಟಿದ ಕೂಡಲೇ ಖಾಲಿ ನೀರು ಕೊಡ್ಬೋದು. ಮತ್ತೆ ಬೆಲ್ಲ ನೀರಲ್ಲಿ ಕೂತ್ಕೊಂಡ ನಂತರ ಎಲ್ಲ ಅಲ್ಲಿಗೆ ತಂದು ಕೊಡ್ತಾರೆ. ವ್ಯವಸ್ಥೆ ಅದೇ ರೀತಿ ಬೇಕಾದ್ರೆ ಒಂದು ಕೊಡಬಹುದು. ಈಗ ಬೆಲ್ಲ ನೀರೆಲ್ಲ ಕೊಡ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಎಲ್ಲ ಕ್ಯಾಟ್ರಿಂಗ್ನವರು. ಹಾಗೆ ಅದೊಂದು ವಿಷಯ ಕರೆಕ್ಟ್. ಹುಡುಗಿಯ ತಂದೆ ಮನೆಯವರು ಯಾರಾದ್ರೂ 4 ಜನ ಗಂಡಸರು ಜನ ಬೇಕು ಅಷ್ಟೇ. ಅದಾದ ಮೇಲೆ ನಾವು ಹುಡುಗಿ ಬಂದಿರ್ಲೇಬೇಕು. ಹುಡುಗಿ ಮತ್ತೆ ಕಾರಲ್ಲಿ ಬರೋದು, ಮನೆಯವರು ಹೋಗಿ ನಿಲ್ಲುದಲ್ಲ, ಹಾಗೆ ಅಲ್ಲ. ಹುಡುಗಿ ಹಾಲಲ್ಲಿ ಇರಬೇಕು. ಹುಡುಗಿಯ ತಂದೆ ಯಾರಾದ್ರೂ ದೊಡ್ಡವರು ಅವರನ್ನ ಸ್ವಾಗತಿಸಬೇಕು. ಸರಿ. ಆಗ ಇದಾದ ಮೇಲೆ ಮೊದಲು ಅಲ್ಲಿ ಒಂದು ಈಗ ನಿಶ್ಚಿತಾರ್ಥ ಅಂತ ಹೇಳಿ ಮಾಡ್ತಾರೆ ಹಾಲಲ್ಲಿ, ಅದು ಬೇಕಾ? ಅದು ಸರಿಯಲ್ಲ. ಇಲ್ಲಿ ಯಾವಾಗ ನಮ್ಮ ನಿಶ್ಚಿತ ಇದಾಯ್ತು, ಎರಡನೇದನ್ನು ವಾಪಸ್ ಮಾಡುವ. ಎರಡನೇದಲ್ಲ, ಮೊದಲು ಹುಡುಗ ಬರ್ಲಿಕ್ಕೆ ಆಗ್ಲಿಲ್ಲ, ಹುಡುಗಿ ಬರ್ಲಿಕ್ಕೆ ಆಗ್ಲಿಲ್ಲ, ನಿಶ್ಚಿತಾರ್ಥ ಈಗ ಮಾಡಿರ್ಲಿಲ್ಲ. ಅಲ್ಲಿ ನಾವು ಮದುವೆಗೆ ಹೋದ ನಂತರ ಅಲ್ಲಿ ನಿಶ್ಚಿತಾರ್ಥ ಅಂತ ಮಾಡ್ತೇವೆ. 2 ಸಲ ನಿಶ್ಚಯ ಆಗುತ್ತಲ್ಲ. ಅಲ್ಲ, 2 ಸಲ ಮೊದಲು ಮಾಡಿ ಬರ್ದಿದ್ರು ಪ್ರಶ್ನೆ ಇಲ್ಲ, ಮಾಡಿರುವುದಿಲ್ಲ. ಎರಡನೇ ಅಲ್ಲಿ ದಾರಿಗೆ ಆಗುವಾಗ ಅಲ್ಲಿ ನಾವು ಇಲ್ಲೇ ಪ್ರಸ್ತಾವ ಮಾಡ್ಲಿಕ್ಕೆ ಉಂಟು, ಪುರೋಹಿತನ ಮುಖೇನ.
ಅದೆಲ್ಲ ದಿವಸ ಹೌದು ಮದುವೆ ದಿವಸ ಮದುವೆ ದಿವಸ ಮದುವೆ ದಿವಸ ನಾವು ಮುಂಚಿನ ದಿವಸ ಅಲ್ಲಿಗೆ ಹೋಗ್ತೇವೆ. ಅದರ ಮೊದಲು ಇಲ್ಲಿ ಮಾಡಿದ್ದು ನಾನು ಓದಲಿಲ್ಲ. ಹೆಂಗೆ ನಿಶ್ಚಿತಾರ್ಥ ಮಾಡ್ಲಿಕ್ಕಿಲ್ಲ, ಮಾಡಲಿಕ್ಕಿಲ್ಲ ಅದು ಮಾಡುದು ಬೇಡ, ಇಲ್ಲ ಸರಿ ಅಲ್ಲ. ಯಾಕೆ ಹೇಳಿದ್ರೆ ಮೊದಲು ಮನೆಯವರು ಹೋಗಿ ಮಾತನಾಡಿದ ವಿಷಯವನ್ನೇ ಅದೇ ನಿಶ್ಚಿತಾರ್ಥ. ಅದೇ ನಿಶ್ಚಯ. ಪುನಃ ಇಲ್ಲಿ ನೀವು ನಿಶ್ಚಿತಾರ್ಥ ಮಾಡೋದು ಸರಿ ಅಲ್ಲ. ಹೌದೌದು, ಕರೆಕ್ಟ್, ಅದು ಸರಿ ವಿಷಯ. ಹೌದು. ಹಾಗಾಗಿ ನಾವೀಗ ಅಲ್ಲಿ ಹೋಗಿ ಮಾಡುವಂಥದ್ದು ದೇವರನ್ನು ಕೂತ್ಕೊಳಿಸುವಂಥ. ಅದು ಈಗ ಮಾಡೋದಾದ್ರೆ ಯಾರು ದೇವರನ್ನು ಕೂತ್ಕೊಳಿಸ್ಬೇಕು ಮೊದಲು? ಅಂದರೆ ಗಂಡಿಗೆ ಮದುವೆ ಆಗುವಾಗ ಮದುಮಗನೇ ದೇವರಿಗೆ ಕೂತ್ಕೊಳಿಸ್ಬೋದು. ಹುಡುಗನ ಮನೆಯವರು ಮೊದಲು ದೇವರನ್ನು, ಹುಡುಗನೇ ಕೂತ್ಕೊಳಿಸ್ಬೋದು. ಹುಡುಗನ ಮನೆಯವರು ಮದುಮಗನೇ ಕೂತ್ಕೊಳಿಸ್ಬೋದು ಅಲ್ಲ. ಈಗ ಹುಡುಗಿ ಮನೆಯವರು ಮತ್ತೆ ಹುಡುಗನ ಮನೆಯವರು ದೇವರನ್ನು ಕೂತ್ಕೊಳಿಸುವ ಒಂದು ವಿಚಾರ. ಅದೇ ಹುಡುಗನ ಮನೆಯಲ್ಲಿ ಹುಡುಗನ ತಂದೆ 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 ಇಡ್ಬೋದು. ಅಲ್ಲ, ನಾನು ಅಣ್ಣ ತಮ್ಮಂದಿರು ಕೇಳುದಲ್ಲ. ಅದೇ ಹುಡುಗನ ಮನೆಯವರಿಗಿಂತ ಮೊದಲು ಹುಡುಗಿ ಮನೆಯವರು ಇಡ್ಬೋದಾ? ಇಡಬಾರ್ದು, 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 ಇಡಬಾರ್ದು. ಆ ಹುಡುಗನ ಮನೆಯವರಿಗೆ ಮೊದಲ ಆದ್ಯತೆ. ಇಟ್ಟಾದ ನಂತರ ಅವ್ರಿಗೆ ಬಂದು ನೋಡಿಕೊಳ್ಬೇಕು ಅವ್ರಿಗೆ ಏನಾಯ್ತು ಅಂತ ಹೇಳಿ. ಅದನ್ನು ನೋಡಿದ ನಂತರ ಹೋಗಿ ಅವರ ಕೋಣೆಯಲ್ಲಿ ಅವರ ದೇವರನ್ನು ಹುಡುಗಿ ಮನೆಯವರು ಮಾಡಬೇಕು. ಆ ಹುಡುಗನ ಮನೆಯವರಿಗಿಂತ ಮುಂಚೆ ಹುಡುಗಿ ಮನೆಯವರು ಮಾಡಬಾರ್ದು. ಮಾಡಬಾರ್ದು, ಮಾಡಬಾರ್ದು. ಅದು ಒಂದು ಹೌದು ಪದ್ಧತಿ, ಅದೊಂದು ಪಾಯಿಂಟ್ ಅಲ್ಲ. ಮತ್ತೆ ಅದು ಯಾರು ಈಗ ಮಾಡುವಾಗಿಲ್ಲ. ಸಮಯವನ್ನ ಈಗ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಒಳ್ಳೇದು. ಅದನ್ನು ದೇವರನ್ನು ಕೂತ್ಕೊಳ್ಳಿಸಲಿಕ್ಕೆ ಏನೆಲ್ಲ ಬೇಕು, ಅದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ಅದು ನೀವು ಹೇಳಿದ್ರೆ ಹುಡುಗನ ತಂದೆ ಅಂತ ಹೇಳಿ, ಹುಡುಗನ ತಂದೆ ಇಡಬೇಕಾದ ಹುಡುಗನ ಮನೆಯಲ್ಲಿ. ಹುಡುಗನ ಮನೆ ತಂದೆ ಆಗ್ಬೋದು, ಮದುಮಗನೂ ಆಗ್ಬೋದು, ಮದುಮಗನೂ ಮದುಮಗನೂ ಆಗ್ಬೋದು, ಹುಡುಗನೂ ಆಗ್ಬೋದು, ಹುಡುಗನ ಅಪ್ಪನೂ ಆಗ್ಬೋದು. ಇಲ್ಲಾಂದ್ರೆ ಅವನ ತಮ್ಮ ಅಣ್ಣ ತಮ್ಮಂದಿರಿದ್ರು ಅದಿತ್ತು. ಅಣ್ಣ ತಮ್ಮ ದೇವರನ್ನ ಇಟ್ಟರೆ ಆಯ್ತು. ಹೌದೌದು. ಅಥವಾ ದೇವರ ಮನೆಯವರು ಬಂದ್ರೆ ಅವರ ಮುಖಾಂತರ ಅವ್ರಿಗೆ ಹೇಳ್ಬೋದು, ಅವ್ರಿಗೆ ಹೇಳ್ಬೋದು. ಅಂದ್ರೆ ನಮ್ಗೆ ಆಗುದಿಲ್ಲ, ದೇವರ ಮನೆಯವರು ಅವ್ರು ಬಂದ್ರೆ ಮಾಡ್ಬೋದು. ಅವರು ನಮಗೆ ಗುರುಸ್ಥಾನದಲ್ಲಿ ಇರ್ತಾರೆ, ದೇವರ ಮನೆ ದೇವರ ಸೇವೆ ಮಾಡಿದವರು, ಹಾಗೆ ಅವರಿಗೆ ಸ್ವಲ್ಪ ಅನುಭವ ಇರ್ತದೆ, ಮಾಡಿದ್ರೆ ಉತ್ತಮ, ತುಂಬಾ ಉತ್ತಮ. ಅದು ನಾವು ಯಾವ ರೀತಿ ಹೇಳಿದ್ರೆ ಎರಡು ಮನೆ ಇಡುವುದು. ಹೌದು, ಎರಡು ಮನೆ ಇಡುದು. ಒಂದು ಎದುರು ಮನೆ, ಒಂದು ಗೋಡೆಗೆ ಒರಗಿಸಿಕೊಂಡಿರುವ ಮನೆ, ಅದು ಪೂರ್ವ ಪಶ್ಚಿಮವಾಗಿ ಇಡಬೇಕು. ಅದನ್ನು ಸ್ವಲ್ಪ ಅದರ ಬಗ್ಗೆ ಹೇಳ್ಬೋದು. ಅದಂದ್ರೆ ಹೀಗೆ ಅತ್ಲಾಗ ಹೋಗ್ತದೆ, ಯಾವ ಭಾಗದಲ್ಲಿ ಇಡುವುದು, ನೆಲದಲ್ಲಿ ಇಡುವಂಥದ್ದು, ನೆಲದಲ್ಲಿ ಮಣ್ಣೆ ಇಡುದು. ಹೌದೌದು. ಹಾಗೆ ಅದಕ್ಕೆ ಮತ್ತೆ ಹಿಂಗಾರ ಬೇಕು. ಹಿಂಗಾರ ಬೇಕು, ಮೊದಲು ಹಿಂಗಾರ ಬೇಕು. ಹೌದು, ಹಿಂಗಾರು ಮತ್ತೆ ಮಲ್ಲಿಗೆ. ಹೌದು, ಬಾಕಿ ಮಲ್ಲಿಗೆ ಸೇವಂತಿಗೆ ಇಂತೆಲ್ಲ ಇರ್ತದಲ್ಲ, ಅಂತ ಹೂಗಳೇ ಶೃಂಗಾರ. ಇಷ್ಟು ಹೂಗಳಂತ ಹೇಳಿಲ್ಲ, ಹೂಗಳಿದ್ರೆ ಆಯ್ತು. ಹೌದು, ಒಂದು ನಿಮ್ಮ ಹಿಂಗಾರ ಬೇಕೇ ಬೇಕು. ಹಿಂಗಾರ ಪ್ರಧಾನ ಬೇಕು. ಅದನ್ನು ಈ ಮನೆ ನಾವು ಹೀಗೆ ಒದಗಿಸಿದ್ದೀವಲ್ಲ, ಅದಕ್ಕೆಲ್ಲ ಇಡ್ಲಿಕ್ಕೆ ಉಂಟು. ಮತ್ತೆ ಮನೆ ಮೇಲೆ ಸಹ ಇಡ್ಲಿಕ್ಕೆ ಉಂಟು. ಮನೆ ಮೇಲೆ ಸಹ ಇಡ್ಲಿಕ್ಕೆ ವೀಳ್ಯದೆಲೆ ಹೇಗಿರುವಂಥದ್ದು? ವೀಳ್ಯದೆಲೆ ಅಂದ್ರೆ ಈ ಮನೆಗೆ ನಾವು ಒಂದು ಮಡಿಚಿ ಅರ್ಧ ಮೇಲೆ ಅರ್ಧ ಕೆಳಗೆ ಮಡಿಚಿ ಇಡುವಂತ. ಹೌದೌದು. 5 ಎಲೆ ಇಡಬೇಕು. 5 ಎಲೆ ಇಡಬೇಕು. 5 ಅಂದ್ರೆ 2 ಎಲೆ ಇಡಬೇಕು ಅಲ್ಲಿ. ಒಂದೊಂದು ಇದರಲ್ಲಿ 2 ಎಲೆ. ಯಾವುದು ಒಂದೊಂದಿಲ್ಲ, ಆದ್ರೆ 5 ಇಡಬೇಕು. ಅಲ್ಲ, 5 ಅಡಿಕೆ ಮೇಲೆ 5 ಅಡಿಕೆ ಇಡಬೇಕು. ಅದು ಸುಲಿದು ಆಗ್ತದೆ, ಸುಲಿದಿದ್ರು ಆಗ್ತದೆ. ಸಣ್ಣ ಅಡಿಕೆ ಅಲ್ಲಿ ಇಡಬೇಕು. ಅದಾದ್ಮೇಲೆ ಇಟ್ಟ ನಂತರ ಮತ್ತೆ ಒಂದು ಗಿಂಡಿ ನೀರು. ಒಂದು ಗಿಂಡಿ ನೀರು ಇಡಬೇಕು. ಕೆಲವರು ಅಂದ್ರೆ ಆ ಗಿಂಡಿಯಲ್ಲಿ ಒಂದು ತೆಂಗಿನಕಾಯಿ ಇಡ್ತಾರೆ. ಅದಕ್ಕೆ ಮಾವಿನ ಇಟ್ಟು ಉಂಟು. ಇಲ್ಲ, ಅದು ಒಂದು ಲೆಕ್ಕ ಕಲಶ, ಅದು ಪ್ರಧಾನ. ಅದು ಕಲಶ ಹೇಳಿದ್ರೆ ದೇವರಿಗೆ ಅಂದ್ರೆ ದೇವರು ನಮ್ಮಲ್ಲಿ ಇಲ್ಲ ಉಂಟಲ್ಲ, ಹಾಗೆ ಕಲಶ ಮಾಡಿದ್ರೆ ದೇವರು ಆಯ್ತು ಲೆಕ್ಕ ಅಂತೆ. ಅದನ್ನ ಒಂದು ಅದಕ್ಕೆ 2 ಮಾವಿನ ಎಲೆ ತಂದು ಇಟ್ಟು ಅದರಲ್ಲಿ ತೆಂಗಿನಕಾಯಿ ಇಟ್ಟು ಒಂದು ಕಲಶ ಮಾಡಿ ಹಾಗೆ ಇಡ್ತಾರೆ. 2 ಇದರಲ್ಲಿ ಮಾಡ್ತಾರೆ. ಕೆಲವರು ಬರೀ ನೀರು ಮಾತ್ರ ಇಡ್ತಾರೆ. ಅಂದ್ರೆ ಈಚೆಲಿ ಕಾಲು ದೀಪ ಹಚ್ಚಿಡ್ತಾರೆ. ಕಾಲದೀಪ ಅದೇ ಟೈಮಲ್ಲಿ ಫಸ್ಟಿಗೆ ಕಾಲು ದೀಪ ಹಚ್ಚೋದು. ಅಂದ್ರೆ ಅದರ ಮಧ್ಯದಲ್ಲಿ ಒಂದು 5 ಎಲೆಯು ಒಂದು ಅಡಿಕೆ ಮಧ್ಯದಲ್ಲಿ ಇಡಬೇಕು, ಬೇರೆ ಇಡಬೇಕು. ಈ ಕಾಲು ದೀಪ ಅಲ್ಲದೆ 5 ಎಲೆ ಒಂದು ಅಡಿಕೆ ಬೇರೆ ಇಡಬೇಕು. ಬೇರೆ ಇಡಬೇಕು. 5 ಎಲೆ 5 ಅಡಿಕೆ ಅಲ್ಲ, ಅದು ಬೇರೆ ದೇವರು. 5 ಎಲೆ ಒಂದು ಅಡಿಕೆ ಅದನ್ನ ಇತ್ಲ ಮುಖ ಮಾಡಿ ಇಡಬೇಕು. ಎದುರಿಗೆ ಮುಖ ಮಾಡಿ ಇಡಬೇಕು. ಅದು ಇಟ್ಟ ನಂತರ ಮತ್ತೆ ಎರಡನೇ ಅದಕ್ಕೆ ಗಂಧ ಬೊಟ್ಟು ಇಡ್ತಾರೆ. ಗಂಧ ಬೊಟ್ಟು ಇಲ್ಲಿ ಉಂಟು. ಅದು ಯಾವುದಕ್ಕೆ? ಗೋಡೆನ ಮನೆಗೆ ಇಡುದಾ, ಎದುರಿನ ಮನೆಗೆ ಇಡುದಾ? ಅದು ನಾನು ಮಾಡೋ ಕ್ರಮ ಹೇಳುದು, ಹೊರಗೆ ಸಿಟ್ಟಿದೆ ಉಂಟಲ್ಲ, ಅದಕ್ಕೆ 5 ಬೊಟ್ಟು ಇಡಬೇಕು. ಒರಗಿಸಿದ ಗೋಡೆಗೆ ಒರಗಿಸಿದ. ಮತ್ತೆ ಎರಡನೇ ಇಲ್ಲಿ ಕೆಳಗೆ ಇಟ್ಟ ಮನೆ ಉಂಟಲ್ಲ, ಇದಕ್ಕೆ ಇದು ಸೈಡಿಗೆ ಹೀಗೆ ಅದಕ್ಕೆ ಸಹ ಇಡಬೇಕು. ಅದಕ್ಕೆ ಸಹ 5 ಬೊಟ್ಟು ಇಡಬೇಕು. ಗಂಧ ಕುಂಕುಮ. ಮತ್ತೆ ಇಲ್ಲಿ ನಮ್ಮ ಗಿಂಡಿ ಇಟ್ಟಿದ್ದೇವಲ್ಲ, ಆ ಗಿಂಡಿಗೆ ಕಲಶ, ಅದಕ್ಕೂ ಗಂಧ ಬೊಟ್ಟು ಇಡಬೇಕು. ಒಂದು ಸಾಕು, ಕುಂಕುಮ ಇಡಬೇಕು. 5 ಇಡ್ಬೋದು. 5 ಇಡ್ಬೋದು. ಮುಂಚೆ ಇಟ್ಟು ಇಡುದು ಒಳ್ಳೇದ, ಅಲ್ಲ ಇಟ್ಟ ಮೇಲೆ ಇಡುದು ಒಳ್ಳೇದ? ಈಗಂದ್ರೆ ಕಳಸಕ್ಕೆ ನಾವು ಅರಶಿನ ಇಟ್ಟು ಅಲ್ಲಿ ಇಟ್ಟ ಮೇಲೆ ನಾವು 5 ಬೊಟ್ಟು ಇಡುದು ಒಳ್ಳೇದ, ಅಲ್ಲ ಮೊದಲು ಬೊಟ್ಟಿಟ್ಟು ಅಲ್ಲಿ ಇಡುದು ಒಳ್ಳೇದ? ಅಂದ್ರೆ ಅದ್ರಲ್ಲಿ ನೀರು ಇರ್ತದೆ, ಹಾಗೆ ಏನಾದ್ರು ಸಂಪ್ರದಾಯ ಉಂಟಾ? ಅಲ್ಲ, ಎಲ್ಲ ಗಂಧಕ್ಕೆ ಇಟ್ಟದಕ್ಕೋಸ್ಕರ ಅಲ್ಲಿ ಇಡುದಾ? ಎಲ್ಲ ಇಟ್ಟ ನಂತರ ಇಡುವಂಥದ್ದು. 5 ಬೊಟ್ಟು ಇಡ್ಬೋದು, 1 ಬೊಟ್ಟು ಇಡ್ಬೋದು. ಅದಕ್ಕೆ ಸಹ ಅರಶಿನ ಅಲ್ಲ ಗಂಧ ಕುಂಕುಮ ಇಡುವಂಥದ್ದು. ಹಾಗೆ ಅದಾದ ಮೇಲೆ ನಾವು ಈಗ ಅಲ್ಲಿ ಮುಹೂರ್ತ ಅಂತ ಹೇಳ್ತೇವೆ. ದೇವರನ್ನು ಕೂತ್ಕೊಳ್ಳಿಸ್ಲಿಕ್ಕೆ ಮುಹೂರ್ತ ಹೇಳುದಾ, ಕಳಸ ಇಡುವುದಕ್ಕೆ ಮುಹೂರ್ತ ಹೇಳುದಾ? ಅದು ಹೇಗಂದ್ರೆ ನಾವು ದೇವರನ್ನು ಕೂತ್ಕೊಳ್ಳಿಸಿ ನಂತರ ಅಲ್ಲಿ ಮದುವೆ ಮುಹೂರ್ತ ಶುರುವಾಯಿತು.
ಮುಹೂರ್ತ ಶುರು ಆಯ್ತು, ದೇವರನ್ನ ಇಟ್ಟ ಮೇಲೆ ಈಗ ನಾವು 6:30 ಜ್ಯೋತಿಷ್ ಶಾಸ್ತ್ರದಲ್ಲಿ ಕೇಳಿಕೊಂಡು ಜ್ಯೋತಿಷ ನಿಮಗೆ ಯಾವ ಟೈಮ್ ಕೊಡ್ತಾರೆ, ಎಲ್ಲರಿಗೂ ಟೈಮ್ ಉಂಟು. ಆ ಕೊಟ್ಟ ಪ್ರಕಾರ ನಾವು ಟೈಮಿಗೆ ಆ ದೇವರನ್ನು ಕೂತರಿಸೋ ಕ್ರಮ ಅಂದ್ರೆ ರಾಹು ಕಾಲ, ಗುಳಿಗೆ ಕಾಲ ಅದೆಲ್ಲ ಕಳೀತದೆ. ಅದೆಲ್ಲ ಕಳೆದ ಅವರು ಕೊಟ್ಟಂತ ಮುಹೂರ್ತ, ಯಾವಾಗಲೂ ಜ್ಯೋತಿಷ್ಯರು ಕೊಡುವಂತ ಮುಹೂರ್ತ ಅಷ್ಟೇ ಸರಿಯಾಗಿರ್ತದೆ. ಆ ಮುಹೂರ್ತಕ್ಕೆ ಹೊಂದಿಕೊಂಡು ನಾವು ಮತ್ತೆ ಎಲ್ಲಾ ಕೆಲಸವನ್ನು ಮುಂದುವರಿಸಿಕೊಂಡು ಬರುವಂತ ಅದು ಕರೆಕ್ಟ್ ಆಗಿರುವಂತ ವಿಚಾರ. ಹಾಗಾಗಿ ಆ ಮುಹೂರ್ತಕ್ಕೆ ನಾವು ದೇವರನ್ನು ಕೂತ್ಕೊಂಡು ತೋರಿಸ್ಬೇಕು. ಅದಾದ ಮೇಲೆ ನಾವು ಕಳಸ ಇಡ್ತೇವೆ. ಈ ಕಳಸ ಹೇಳಿದ್ರೆ ಅಂತ ನಾವು ಈ ಪ್ಲೇಟ್ ಅಲ್ಲಿ ಕಳಸ ಇಡುವಂತದ್ದು ಅದು ಹೇಗಿರ್ತದೆ ಅಂತ ಹೇಳಿ, ಅದರಲ್ಲಿ ಒಂದು 5 ಕುರ್ತೆ ಅಕ್ಕಿಯನ್ನು ಹಾಕ್ತಾರೆ ಹರಿವಾಣದಲ್ಲಿ. 5 ಕುರ್ತೆ ಅಕ್ಕಿ. 5 ಕುರ್ತೆ ನೀವು 5 ಕುರ್ತೆ ಅಕ್ಕಿ ಹೇಳಿದ್ರೆ ಯಾವ ರೀತಿ ಕುರ್ತೆ ಹೇಳುವುದಕ್ಕೆ ಯಾವುದಕ್ಕೆ ಕುರ್ತೆ ಹೇಳ್ತಾರೆ ಅಂತ ಜನರಿಗೆ ಕನ್ಫ್ಯೂಸ್. ಒಂದು ಕೆಜಿ ಅಕ್ಕಿ ಹೇಳ್ಬೋದು. ಈಗ ಅಂದ್ರೆ ಕೈಯಲ್ಲಿ ಒಂದು ಇಷ್ಟು ಬರುವಷ್ಟು, ಕೈಯಲ್ಲಿ ಒಂದು ಹಿಡಿ, 2 ಕೈಯಲ್ಲಿ ತೆಗೆದು ಹಾಕುವಂಥದ್ದು ಒಂದು ಕುರ್ತೆ ರೀತಿಯಲ್ಲಿ ಹೇಳುವಂಥದ್ದು. ಕುರ್ತೆಯಲ್ಲಿ ಈಗ ಯಾರಿಗೆ ಗೊತ್ತಿರುವುದಿಲ್ಲ. ಅದು ಕುರ್ತೆ ಹೇಳಿದ್ರೆ ಒಂದು 5 ಸಲ ಹಾಗೆ ಹಾಕುವಂಥದ್ದು. ಅದು ಯಾವ ಅಕ್ಕಿ ಆಗಿರ್ಬೇಕು? ಅದು ಕುಚ್ಚಲಕ್ಕಿ ಆಗಿರ್ಬೇಕು. 2 ಮನೆಯವರಿಗೂ ಕುಚ್ಚಲಕ್ಕಿ, ಕುಚ್ಚಲಕ್ಕಿ ಆಗಿರ್ಬೇಕು. ಅದಾದ್ಮೇಲೆ ಅದರಲ್ಲಿ ಬೇರೆ ಏನ್ ಬೇಕು? ಅದರಲ್ಲಿ ಬೇರೆ ಒಂದು ಗಿಂಡಿ, ಒಂದು ತೆಂಗಿನಕಾಯಿ, ಕೊಂಬು ಗಿಂಡಿ ಆಗಿರ್ಬೇಕು. ಮತ್ತೆ ಒಂದು ತೆಂಗಿನಕಾಯಿ, ಮುತ್ತಿರೋ ಕಾಯಿ ಆಗಿರ್ಬೇಕು. ತೆಂಗಿನಕಾಯಿ ಮತ್ತೆ ಅದಕ್ಕೆ ಇದೆಲ್ಲ ಇಟ್ಟು ಮಾವಿನ ಶೃಂಗಾರ ಮಾಡಿ ಹೂವೆಲ್ಲ ಇಟ್ಟು ನೂಲಲ್ಲಿ ಸುತ್ತಬೇಕು. ಹೂವೆಲ್ಲ ಇಡ್ತಾರೆ, ಮಲ್ಲಿ ಹೂವೆಲ್ಲ ಇಡಬೇಕು. ಇಟ್ಟು ಹೆಂಗಸರು ಮಾಡುವಂಥದ್ದು ವಿಷಯ. ಮತ್ತೆ ಅದರಲ್ಲಿ ಸುಮಾರು ಇದು ಬೇಕು, ಯಾವುದು ಕಪ್ಪು ಬಳೆ, ಅದರಲ್ಲಿ ಕಪ್ಪು ಬಳೆ ಮತ್ತೆ ಬಾಚಣಿಕೆ, ಮರದ ಬಾಚಣಿಕೆ, ಮತ್ತೆ ಕಾಡಿಗೆ ಇಂಥದೆಲ್ಲ ಉಂಟು. ಅದರಲ್ಲಿ ಕಾಡಿಗೆ ಡೈರಿ ನೋಡಿ ಸಿಗ್ತದೆ. ಕನ್ನಡಿ ಅದೆಲ್ಲ ಕಲಶ, ಅರಶಿನ ಕುಂಕುಮ ಅದೆಲ್ಲ. ಅದರಲ್ಲಿ 5 ಎಲೆ ಒಂದು ಅಡಿಕೆ ಬೇಕಾಗ್ತದ? 5 ಎಲೆ ಅಡಿಕೆ ಅದರಲ್ಲಿ ಕಲಶಕ್ಕೆ ಇಡಬಹುದು, ಬೇಕಾಗ್ತದೆ, ತೊಂದರೆ ಇಲ್ಲ. 5 ಎಲೆ ಇಡಬಹುದು. ಅದು ಅದನ್ನ 5 ಯಾರಲ್ಲಿ ಇಡುವಂತದ್ದು? ಅದನ್ನ ಕಲಶ ಮನೆಯ ತಾಯಿ ಇಡ್ಬೇಕಷ್ಟೇ. ಮನೆಯ ಹುಡುಗಿಯ ತಾಯಿ, ಇಲ್ಲದಿದ್ರೆ ಚಿಕ್ಕಮ್ಮ, ದೊಡ್ಡಮ್ಮ, ಅವರು ಕುಟುಂಬದವರು ಕುಟುಂಬದವರಾಗಿರ್ಬೇಕು. ಅಂದ್ರೆ ಮನೆಯವರು ಶುದ್ಧ ಆಗಿರ್ತಾರಲ್ಲ, ಶುದ್ಧ ಇಲ್ಲಿದ್ದಾರೆ, ಅದಕ್ಕೋಸ್ಕರ ಅವ್ರು ಬೇಕು. ಅದಕ್ಕಿಂತ ಮನೆಯವರು ಆಗ್ಬೇಕು. ಅಮ್ಮ ಇಲ್ಲದಿದ್ರು ಅಂದ್ರೆ ತಂದೆ ಇಲ್ಲದಿದ್ರೆ ಅಮ್ಮನಿಗೆ ಇಡ್ಲಿಕ್ಕೆ ಆಗುದಿಲ್ಲ ಕೆಲವು ವಿಚಾರದಲ್ಲಿ. ಹಾಗಾಗಿ ಬೇರೆಯವರು ಇಡ್ಬೋದು ಅಲ್ಲ, ತಂದೆ ಇಲ್ಲದಿದ್ರೆ ಅಮ್ಮ ಇಡುದಿಲ್ಲ. ಹಾಗಾಗಿ ಬೇರೆಯವರು ಇಡಬಹುದು. ಇಡುವವರು ಶುದ್ಧ ಆಗಿರ್ಬೇಕು. ಅದು ಅವರ ಗಮನಕ್ಕೆ ಬೇಕು. ಅವರು ಸ್ನಾನ ಮಾಡಿರ್ಬೇಕು, ಶುದ್ಧ ಆಗಿರ್ಬೇಕು, ಅವರು ಕಲಶ ಇಡಬೇಕು. ಅಂದ್ರೆ ಅದು ನಮ್ಮ ಸಂಪ್ರದಾಯ. ಹಾಗೆ ಅದನ್ನು ಇಡುವುದು ಹೇಗೆ? 5 ಜನ 7 ಜನ ಹಾಗೇನಾದ್ರು? ಅದಕ್ಕೆ ಒಂದು 5-7 ಇಡಬಹುದು. 5 ಜನ ಹೆಂಗಸರು ಮುಟ್ಟಿಕೊಳ್ಬೇಕು. ಹೌದು, ಒಬ್ಬರು ಇಡುವಂತದ್ದು, ಅವರನ್ನ 5 ಜನ 4 ಜನ ಹೆಂಗಸರು ಮುಟ್ಟುವಂಥದ್ದು. 5 ಜನ ಸಾಕಾಗ್ತದೆ. ಪಾತ್ರದಿಂದ ಮೇಲೆ ಕೆಳಗೆ ಒಂದು 5 ಸರ್ತಿ ನೆಲಕ್ಕೆ ಹಾಗೂ ಅದಕ್ಕೆ 5 ಸಲ ಮೇಲೆ ಕೆಳಗೆ 5ನೇ ಸಲ ಇಡುವಂಥದ್ದು. ಅದಾದ ಇಟ್ಟಾದ ಮೇಲೆ ಆಮೇಲೆ ನಾವು ಇಲ್ಲಿಗೆ ಅದನ್ನ ಎಂತ ಮಾಡುವಂಥದ್ದು? ಅಲ್ಲಿ ದೇವರ ಮುಂದೆ ಇರ್ತದೆ. ಹೌದು, ಮುಂಚೆ ಅದರ ನಂತರ ನಾವು ಬೇರೆ ಏನ್ ಮಾಡುವಂಥದ್ದು? ಈಗ ಆ ನಂತರ ಮತ್ತೆ ನಾವು ಅರಸಿನ ಎಣ್ಣೆ ಕಾರ್ಯಕ್ರಮ ಮಾಡುವುದು. ಅದರ ಹಿಂದೆ ನಾವು ನೀರಿಗೆ ಎಲ್ಲಾದ್ರೂ ಹೋಗ್ಲಿಕ್ಕೆ ಇರ್ತದೆ ಮುಹೂರ್ತ. ಅದಕ್ಕೆ ಒಂದು ಮೆಟುಕುಕ್ಕೆ ಹೇಳ್ತಾರೆ. ಆ ಮೆಟುಕುಕ್ಕೆ ಅಂತ ಹೇಳಿ ಅದರಲ್ಲಿ ಏನೆಲ್ಲ ಇಡ್ತಾರೆ? ಮೆಟುಕುಕ್ಕೆ ಇರ್ತದೆ. ಅದಕ್ಕೆ ಅದು ಗೊತ್ತುಂಟ ನಿಮ್ಗೆ? ಅದರಲ್ಲಿ ಎಂತೆಲ್ಲ ಇಡ್ತಾರೆ? ಅದಕ್ಕೆಲ್ಲ ಏನೆಲ್ಲ ಬೇಕಾಗ್ತದೆ? ಅದರಲ್ಲಿ ಹಾಗೆ ಒಂದು ತೆಂಗಿನಕಾಯಿ, ಮತ್ತೆ ಇದು ಎಲೆ ಅಡಿಕೆ, ಮತ್ತೆಂತ ಅಕ್ಕಿ ಬಾಳೆ ಇಡ್ಬೇಕು. ಗೊತ್ತುಂಟು, ಅದು ನಿಮ್ಗೆ ಸ್ವಲ್ಪ ಈಗ ಮರ್ತೋಗಿರ್ತದೆ. 5 ಅಡಿಕೆ 5 ತೆಂಗಿನಕಾಯಿ ಇಡ್ತಾರೆ ಅಂತ ನನ್ನ ಪ್ರಕಾರ. ಇಲ್ಲ ಇಡ್ತಾರೆ. ಅಲ್ಲ, ನಾವು ಮಾತಾಡುವ. ಯಾಕೆ ಹೇಳಿದ್ರೆ ಅದರಲ್ಲಿ ನಾವು ಅಲ್ಲಿ ಹೊಡಿತೇವೆ. ನೀರಿಗೆ ಹೋದಾಗ ಅದರಲ್ಲಿ ಇರ್ತದೆ. ಅದು ಅದರಲ್ಲೇ ಇಡ್ತಾರೆ. ಅದಾದ್ಮೇಲೆ 5 ಎಲೆ ಒಂದು ಅಡಿಕೆ ಇಡ್ತಾರೆ. ಸರಿ, ಅಕ್ಕಿ ಇಡ್ತಾರೆ. ಒಂದು 5 ಕುರ್ತೆ ಅಷ್ಟು ಅಕ್ಕಿ ಹಾಕ್ತಾರೆ. 2 ಎಲೆಯನ್ನ ಬಿಡಿಸಿ ಇಡ್ತಾರೆ, ಅಕ್ಕಿ ಬೀಳದ ಹಾಗೆ. ಅದು ಕ್ರಮ ಅಲ್ಲ, ಅಕ್ಕಿ ಕುಕ್ಕೆಯಿಂದ ಹೊರಗೆ ಬೀಳದ ಹಾಗೆ, ಅಂದ್ರೆ ಉದುರದ ಹಾಗೆ ಹೇಳ್ತಾರೆ. ಅದ ಉದುರದ ಹಾಗೆ ಅದನ್ನ ಅಕ್ಕಿ ಹಾಕ್ತಾರೆ. ಆಮೇಲೆ ಅದಕ್ಕೆ ಒಂದು ಬಿಳಿ ಬಟ್ಟೆಯನ್ನು ಹಾಕ್ತಾರೆ. ಬಿಳಿ ಬಟ್ಟೆ ಮುಚ್ತಾರೆ. ಅದೊಂದು ಹುಡುಗನಿಗೆ ಮುಂಡಾಸು ಕಟ್ಟಿಕೊಂಡು, ಒಂದು ಹುಡುಗನಿಗೆ, ಅಂದ್ರೆ ಬೇರೆ ಹುಡುಗ, ಮದುಮಗ ಅಲ್ಲ, ಬೇರೆ ಒಂದು ಚಿಕ್ಕ ಹುಡುಗನಿಗೆ. ಅದು ಯಾರು ಆಗಿರ್ಬೋದು, ಯಾರು ಆಗ್ಬಹುದು, ಅದು ಸಂಬಂಧದಲ್ಲಿ ಯಾರು ಆಗ್ತದೆ, ಕುಟುಂಬದವನೇ ಆಗ್ಬೇಕಂತ ಹೇಳಿ. ಆದ್ರೆ ಒಳ್ಳೇದು. ಇಲ್ಲದಿದ್ರೆ ಯಾರೋ ಒಂದು ಚಿಕ್ಕ ಹುಡುಗ ಆಗ್ತದೆ. ಅವನನ್ನ ಕರ್ಕೊಂಡು ಹೋಗಿ ನಾವು ನೀರಿಗೆ ಹೋಗುವಂತ. ಮೊದಲು ನಾವು ಹೋಗುವಂತದ್ದು ನೀರಿಗೆ, ಬಾವಿಗೆ. ಹೌದು, ಮನೆಯಲ್ಲಿ ಮಾಡೋದಾದ್ರೆ ಬಾವಿಗೆ. ಅಲ್ಲಿ ದೇವರಿಗೆ ಪೂಜೆ ಎಲ್ಲ ಮಾಡಿ. ಆ ಬಾವಿಗೆ ಯಾಕೆ ಪೂಜೆ ಮಾಡ್ತಾರೆ ಅಂತ ಏನಾದ್ರು? ಅಂದ್ರೆ ಬಾವಿ ನೀರು ಯಾವಾಗ ಶುದ್ಧ ಅಂತ ಲೆಕ್ಕ ಅಲ್ಲ, ಮದುವೆ ಎಲ್ಲ ನೀರು ಬೇಕಲ್ಲ. ಅದಕ್ಕೆ ಬೇಕಾಗಿ ಶುದ್ಧ ನೀರು ಅಂದ್ರೆ ಅದು ಬಾವಿಯ ನೀರು.
ಆಗ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ತಂತ್ರಿಗಳು ಬಂದ ಸಮಯದಲ್ಲಿ ನಮಗೆ ಬಾವಿ ನೀರು ಆಗಬೇಕು ಹೇಳಿ, ಪೈಪ್ ನೀರು ಬೇಡ ಅಂತ ಹೇಳ್ತಾರೆ. ಆಗ ನಾವು ಬಾವಿಲಿದ್ರೆ ಪೈಪಿಗೂ ಮಾಡ್ತೇವೆ, ಆದ್ರೆ ಅದರ ಉದ್ದೇಶ ಏನು ಅಂತ ಈ ಬಾವಿಗೆ ಮಾಡುವ ಉದ್ದೇಶ ನಮ್ಮ ಇದುಂಟಲ್ಲ, ನಮಗೆ ನದಿಗಳಿದ್ದಾವಲ್ಲ ಅದನ್ನೆಲ್ಲ ಸಂಕಲ್ಪ ಮಾಡಿಕೊಂಡು ಅದು ನದಿ ನೀರು ಅಂತ ಹೇಳೋ ಉದ್ದೇಶದಲ್ಲಿ ಅಂದ್ರೆ ನಮಗೆ 5 ನದಿಗಳಿದ್ದಾವಲ್ಲ, 5 ನದಿ ನೀರನ್ನು ತಂದು ನಾವು ಇಲ್ಲಿ ಕಲಶಕ್ಕೆಲ್ಲ ಈ ಕಲಶಕ್ಕೆ ಬಾರಿ ನಮ್ಗೆ ಇಲ್ಲಿ ನೀರು ಹಾಕೋದ್ರು ಅದನ್ನು ಸಂಕಲ್ಪ ಮಾಡಿಕೊಳ್ಬೇಕು. ಅದನ್ನ ಮಾಡಿ ಸಂಕಲ್ಪ ಮಾಡಿಕೊಂಡು 5 ಚಂಬಿಗೆಲ್ಲ ಆ ನೂಲೆಲ್ಲ ಸುತ್ತದಲ್ಲ, ಹೌದೌದು, ಅದು ಮತ್ತೆ ಆ ನೀರು ತಂದ್ರೆ ಅದು ಅಷ್ಟು ಶುದ್ಧ ಇಲ್ಲಿ ಉಂಟು ಲೆಕ್ಕ. ಅಲ್ಲಿಗೆ ನಾವು ಬಾವಿಗೆ ಪೂಜೆ ಮಾಡುವ, ಬಾವಿಗೆ ಪೂಜೆ ಮಾಡೋದು ಹಾಗೆ. ಮುಂಚೆ ನಂತರ ಇಲ್ಲಿಗೆ ಮಾಡ್ತೇವೆ ನಾವು ಒಲೆಗೆ ಒಲೆಗೆ ಮಾಡುವ. ಅಂದ್ರೆ ಅದು ಯಾಕಾಗಿ ಮುಂಚೆ ಏನಾದ್ರು ನಮ್ ನೀರೇನಾದ್ರು ಕಮ್ಮಿ ಆಗದೆ ಇರ್ಲಿ ಹಾಗೇನಾದ್ರು ಮಾಡ್ತಿದ್ರಾ ಅಂತ. ನಾವು ನೀರು ಏನಾದ್ರು ನಮ್ಗೆ ಈ ಕಾರ್ಯಕ್ರಮಕ್ಕೆಲ್ಲ ನೀರು ಇರ್ಬೋದು ಹಾಗೇನಾದ್ರು ಆಗಿರ್ಬೋದು. ಅದು ದೇವ್ರ ನೀರಿಗೆ ಒಂದು ಪೂಜೆ ಮಾಡಿದಾಗೈತಲ್ಲ, ನೀರಿಗೆ ನಾವು ಪೂಜೆ ಮಾಡಿ ಕಾರ್ಯಕ್ರಮಕ್ಕೆ ಅಂದ್ರೆ ಬಂದವರಿಗೆ ಯಾವ್ದು ನೀರಲ್ಲಿ ಏನು ತೊಂದರೆ ಆಗ್ಬಾರ್ದು ಹಾಗಾಗಿರ್ಬೋದು ಏನೋ ಒಂದು ನನ್ನ ಇರ್ಬೋದು ನನಗೆ ಅದರಲ್ಲಿ ಒಂದು 5 ಅಲ್ಲಿ ಪೂಜೆ ಮಾಡುವಂತದ್ದು, 5 ಕುಂಕುಮ ಗಂಧ ಬೊಟ್ಟು ಇಟ್ಟು 1 ತೆಂಗಿನಕಾಯಿ ಒಡೆದು ಅದರಲ್ಲಿ ಒಂದು ಅಗರಬತ್ತಿಯಲ್ಲಿ ಒಂದು ಆರತಿ ಮಾಡಿ ಆಮೇಲೆ ಅದೇ ಈ ಯಾರು ಜವಾಬ್ದಾರಿ ದೀಪ ಇಟ್ಟ ಈ ಕಲಸ ಇಟ್ಟ ಹೆಂಗಸೆ ಆಗ್ಬೇಕು ಅವರು ಪೂಜೆ ಮಾಡಿ ಅಲ್ಲಿಂದ ಒಂದು ನೀರನ್ನು ತಂದು ಕೊಡಪಾನದಲ್ಲಿ ನೀರನ್ನು ತೆಗೆದು ಅದನ್ನ ನೀರನ್ನು ತಂದು ನಂತರ ಒಂದು ಇದು ಒಲೆಗೆ ಪೂಜೆ ಮಾಡುವಂತ. ಒಲೆಗೂ ಅದೇ ಪ್ರಕಾರ ಪೂಜೆ ಮಾಡಿ ಅಗ್ನಿದೇವರಿಗೆ ಅದಾದ್ಮೇಲೆ ಮಂಟಪಕ್ಕೆ ಒಂದು ಪೂಜೆ ಮಾಡ್ತಾರೆ. ಮಂಟಪಕ್ಕೆ 3ನೇ ಸಲ ಮಂಟಪಕ್ಕೆ ಮಾಡ್ತಾರೆ. ಅದು ಹೌದು, ಹೆಂಗಸರು ಮಾಡ್ತಾರೆ. ಒಂದು ನೀರಿಗೆ, ಒಂದು ಒಲೆಗೆ, ಮತ್ತೊಂದು ಮಂಟಪಕ್ಕೆ. ಈಗ ಮಂಟಪ ಎಲ್ಲ ಬಂದಾಗಿರ್ತದೆ, ಹಾಗೆ ಬಾಗಿಲಿಗೆ ಮಾಡಿ ಹೋಗ್ತಾರೆ. ಅದು ಇರ್ಲಿ, ಅದು ನಾವು ಮತ್ತೆ ನೋಡೋದು ಗೊತ್ತಿದ್ದವ್ರ ಹತ್ರ. ಅದು ಹೆಂಗಸರಿಗೆ ಆದ್ರೆ ಗೊತ್ತಿರ್ತದೆ, ಅದು ಗಂಡಸ ಹೌದೌದು ಹೆಂಗಸರು ಮಾಡುವಂಥದ್ದು. ಹಾಗಾಗಿ ಅಲ್ಲಿಗೆ ಬರ್ತಾರೆ. ಅದಾದ್ಮೇಲೆ ಆ ತಂದ ನೀರನ್ನ ನಮ್ಮ ಇದಕ್ಕೆ ಹೋಯ್ತಾರೆ, ಕಳಸದ ನೀರಿಗೆ ಹೋಯ್ತಾರೆ. ಸ್ವಲ್ಪ ಹೋಯ್ತಾರೆ, ತುಂಬಾ ಅಲ್ಲ, ಸ್ವಲ್ಪ ಹೋಯ್ತಾರೆ. ಅದಾದ್ಮೇಲೆ ನಾವು ಮತ್ತೆ ಅರಶಿನ ಶಾಸ್ತ್ರ ಮಾಡ್ತೇವೆ, ಸರಿ ಅಲ್ಲ? ಆ ಗ್ಯಾಪ್ ಅಲ್ಲಿ ಸ್ವಲ್ಪ ಚಾಯ್ ಎಲ್ಲ ಕುಡಿತಾರೆ, ಅದೆಲ್ಲ ಇರ್ತದೆ. ಉಂಟದು ಇರ್ಲಿ, ಅದು ನಾವು ಗೊತ್ತಿದ್ದವ್ರ ಹತ್ರ ಕೇಳೋ, ಮುಂದೆ ಹೋಗಿ ನಾವು ಇಲ್ಲದನ್ನೆಲ್ಲ ಹೇಳಿ. ಹಾಗೆ ಈಗ ಅದು ಅಲ್ಲಿಂದನೇ ಏಳಿಸ್ಲಿಕ್ಕೆ ಉಂಟಾ ಈ ಅರಿಶಿನ, ಇದು ಮಡ್ಲಕ್ಕಿ ತುಂಬಿಸಿ ಅರಿಶಿನೆಣ್ಣೆ ಮಾಡುವಂಥದ್ದು. ಅದು ಈ ಮಡ್ಲಕ್ಕಿ ತುಂಬಿಸ್ಲಿಕ್ಕೆ ಯಾರೆಲ್ಲ ಮಾಡುವಂಥದ್ದು ಹೇಳಿ? ಅದು ನಿಜವಾಗಿ ಹತ್ರ ಸಂಬಂಧಿಕರು ಮಾತ್ರ ಮಾಡಿ ಸಾಕು, ಸಂಬಂಧಿಕರು ಮಾತ್ರ ಮಾಡಿ ಸಾಕು. ಬಂದವರು ಎಲ್ಲರೂ ಮಾಡ್ಬೇಕು ಅಗತ್ಯ ಇಲ್ಲ. ಅದು ದೇವರ ಮುಂದೆ ಮಾಡಬೇಕು. ಹೌದು. ಆಮೇಲೆ ಎಲ್ಲರೂ ಮಾಡ್ಬೇಕಂತ ಹೇಳಿಲ್ಲ, 10 ಜನ ಮಾಡಿದ್ರೆ ಸಾಕಾಗ್ತದೆ. ಇದು ಒಳ್ಳೆ ಪಾಯಿಂಟ್. ನಾವು ಇಲ್ಲಿ 500 ಜನ ಬರ್ತಿದ್ದೇವೆ ಈಗ ಮದುವೆ ಮುಂಚೆ. ನಮ್ಗೆ ತುಂಬಾ ಕಷ್ಟ ಆಗ್ತಾ ಉಂಟು ಮದುವೆಗೆಲ್ಲ. ಹೌದು, ತುಂಬಾ ಲೇಟ್ ಆಗ್ತಾ ಉಂಟು. 10 ಜನ ಮಾಡಿದ್ರೆ ಸಾಕಾಗ್ತದೆ. ಅರಿಶಿನೆಣ್ಣೆ ಅವನನ್ನ ಏಳಿಸಿ ಮಾಡುವಂತದ್ದು ಅಲ್ಲ, ಅಲ್ಲಿಗೆ ಮಾಡುವಂತದ್ದು? ಅದೇ ಏಳಿಸಿ ಮಾಡ್ಬೇಕಷ್ಟೇ. ಮೊದಲ ಅರಿಶಿನೆಣ್ಣೆ ಏಳಿಸಿ ಮಾಡುವಂತದ್ದು. ಅದು ಬಿಸಿ ಅಲ್ಲಿ ನಿಂತ್ಕೊಂಡ್ರೆ ಇತ್ತು, ಹೊಲಿದಿಲ್ಲ. ವಾಪಸ್ ಮಾಡಿ ವಾಪಸ್ ಒಂದು 3 ಅರಿಶಿನ ಮಾಡ್ತಾರೆ. ಕೆಲವರು 3 ಹುಡುಗಿಗೆ 5, ಹುಡುಗನಿಗೆ 7 ಹಾಗೆ ಮಾಡ್ತಾರೆ ಹೋಗ್ತಾರೆ. ಆಗ 7 ಮಾಡುವಾಗ ಇಲ್ಲಿ ನಾವು 5 ದಿನ ಆದ ಕೂಡಲೇ ಇಲ್ಲಿ ಒಂದು ದೇವರಿಗೆ ನೈವೇದ್ಯ ಆಗಬೇಕು. ಅದು ಈ ಅರಿಶಿನೆಣ್ಣೆ ಆದ ಮೇಲೆ ಮಾಡಬೇಕು. ಹೌದೌದು, ನೈವೇದ್ಯ ದೇವರಿಗೆ ನೈವೇದ್ಯ. ಅಲ್ಲಿ ಊಟ ಕೊಡೋದಕ್ಕಿಂತ ಮುಂಚೆ ಮನುಷ್ಯ ನೈವೇದ್ಯ ಕೊಡದೆ ಅಲ್ಲಿ ಊಟ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಕೊಟ್ಟ ಮೇಲೆ ಊಟ ನಾವು ಜನರು ಊಟ ಮಾಡಬೇಕು. ಹೌದು, ಅದು ಹೌದು ಒಳ್ಳೆ ವಿಷಯ. ಹೌದು, ನಾವು ಅದು ನಮ್ಮ ಆಲೋಚನೆ. ದೇವರಿಗೆ ಯಾವಾಗ ನಾವು ಅದು ಪ್ರಧಾನ. ನಿಜವಾಗಿ ದೇವರಿಗೆ ನೈವೇದ್ಯಗಳು ನಾವು ಫಸ್ಟ್ ಶುರು ಮಾಡೋದಲ್ಲ. ಈಗ ಮತ್ತೆ ಈಗ ಹಾಲ್ನಲ್ಲಿ ನಮಗೆ 8 ಗಂಟೆಗೆ ಊಟ ಇಲ್ಲಿ 8 ಗಂಟೆ ಆಗದಿದ್ರೆ ಕಷ್ಟ ಆಗ್ತದೆ. ಹೌದೌದು. ಹಾಗೆ ಅದು ಈಗಿನ ಪರಿಸ್ಥಿತಿ ಹಾಗೆ ಹೋಗ್ತದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ನಾವು ಅದರಲ್ಲಿ ಈ ಅರಿಶಿನೆಣ್ಣೆ ಮಾಡುವಾಗ ಈ 7 ಸಲ ಅಂತ ಹೇಳ್ತೇವೆ. ಈಗ ತುಂಬಾ ಜನ ಬಂದು ಲೇಟ್ ಆಗ್ತದೆ. ಆಗ ಅದರ ನಡುವಲ್ಲಿ ಸ್ವಲ್ಪ ಎಲ್ಲಾದ್ರೂ ಜನ ಕಮ್ಮಿ, ಇದು ಬೇಗ ಆಗ್ತದೆ. ಅದಕ್ಕಿಂತ ಮುಂಚೆ ಇದನ್ನು ಮಾಡಿ ಊಟ ಮಾಡ್ಬೋದಾ? ಯಾವ್ದು ಮಾಡಿ? ಈ ಕಳಸ ಸ್ನಾನ ಎಲ್ಲ ಮಾಡಿ ಊಟ ಮಾಡ್ಬೋದಾ? ಮಾಡ್ಬೋದಲ್ಲ. ಅಲ್ಲಿ ಊಟ ಮಾಡಿ ಆದ್ಮೇಲೆ ಕಳಸ ಸ್ನಾನ ಮಾಡ್ಬೇಕಿಲ್ಲ ಉಂಟಾ? ಅಲ್ಲ, ಅದು ಈಗ ಕೆಲವರು ಹೇಳಿದ್ರೆ 5 ಸಲ ಹುಡುಗಂದು ಇದು ಎಣ್ಣೆ ಅರಿಶಿನ ಮಾಡ್ತಾರೆ, ಅರಿಶಿನ ಎಣ್ಣೆ ಮಾಡ್ತಾರೆ. ಆಮೇಲೆ 2 ಸಲ ಮಾಡ್ಲಿಕ್ಕೆ ಇರ್ತದೆ. ಊಟ ಮಾಡಿ ಬಂದಾದ್ಮೇಲೆ ಒಮ್ಮೆ ದೇವರ ಮುಂದೆ ಮಾಡ್ತಾರೆ, ಮತ್ತೆ ಹೊರಗೆ ಮಾಡ್ತಾರೆ. ಹೌದು, ಅದು ಮಾಡ್ತಾರೆ. ಹಾಗೆ ಇದನ್ನ ಊಟ ಆದ್ಮೇಲೆ ಮಾಡ್ಬೇಕಾ, ಅಲ್ಲ ಊಟಕ್ಕಿಂತ ಮುಂಚೆ ಮಾಡಿ ಮುಗಿಸ್ಬೋದಾ? ಮೊದಲ ನಾವು ಊಟ ಮಾಡಿ ಮಾಡುವಂಥದ್ದು. ನಡುರಾತ್ರಿ ಆದ್ರೂ ತೊಂದರೆ ಇಲ್ಲ. ಹೌದೌದು, ಮೊದಲ ಟೈಮ್ ಆಗಿತ್ತು, ರಾತ್ರಿ ಮದುವೆ ಇತ್ತು. ಹಾಗೆ ಇದನ್ನ ಮಾಡುವಂಥದ್ದು ಮಾಡಿದ್ರೆ ಊಟಕ್ಕಿಂತ ಮುಂಚೆ ಮಾಡಬಹುದು. ನನಗೆ ಹೇಳಿ ಸಾಧ್ಯ ಇಲ್ಲ ಅಂದ್ರೆ ಅದು ಆ ಕ್ರಮ ಇಲ್ಲ. ಈಗ ಆಗ್ತದೆ ಅಷ್ಟೇ, ಮೊದಲ ಕ್ರಮದಲ್ಲಿ ಹಾಗೆ ಇಲ್ಲ. ಈಗ ಹಾಗಾಗಿ ನಾವು ಊಟ ಮಾಡಿ ಮಾಡ್ತಾ ಇದ್ದೇವೆ. ಹೌದೌದು. ಮತ್ತೆ ದೇವರಿಗೆ ಈಗ ಬರೀ ಬಾಳೆಹಣ್ಣು ಅವಲಕ್ಕಿ ನೈವೇದ್ಯ ಮಾಡ್ತೇವೆ. ನಿಜವಾದ ಕ್ರಮ ಹಾಗೆ ಅಲ್ಲ. ನಿಜವಾಗಿ ಬೆಳತಿ ಅಕ್ಕಿ
ನೈವೇದ್ಯ ಆಗಬೇಕು. ಅಂದ್ರೆ ಬೇಯಿಸಿ ಅನ್ನ ಬೇಯಿಸಿ ಅನ್ನ ಬೇಯಿಸಿ ಅದು ಹಾಲಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಕುಲದೇವರಿಗೆ ನೈವೇದ್ಯ ಅದಲ್ಲ, ಹಾಗೆ ಆಗ ಅದೇ ರೀತಿಯಲ್ಲಿ ನಾವು ಕೊಡುವಂಥದ್ದು. ಆಗ ಆ ರೀತಿಯಲ್ಲಿ ಕೊಡಬೇಕಾದ್ದು. ಆದರೆ ಅದೆಲ್ಲ ನಾವು ಇವತ್ತಿನ ಲೆಕ್ಕದಲ್ಲಿ ಹೇಳಿಕೊಂಡು ಹೋದ್ರೆ ಆಗುದಿಲ್ಲ. ಅದಕ್ಕೆ ಬೇಗ ನಾವು ಈ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ಕಲಶ ಸ್ನಾನ ಮತ್ತೆ ಹೊರಗೆ ಬಂದು ಮಾಡುವಂಥದ್ದು. ಕಲಶ ಸ್ನಾನ ಮಾಡುವಾಗ ಈಗ ಹೊಸತಾಗಿ ಶುರುವಾಗಿದೆ ಹುಡುಗರಲ್ಲಿ. ಇದರಲ್ಲಿ ಅರಸಿನೆಣ್ಣೆ ಉಜ್ಜುವಾಗ ಹುಡುಗರೆಲ್ಲ ಉಜ್ಜಬಹುದಾ? ಮಾಡಬಾರ್ದು, ಮಾಡಲೇಬಾರ್ದು. ಚಿಕ್ಕ ಮಕ್ಕಳು ಸಹ ಮಾಡಬಾರ್ದು. ಗಂಡಸರು ಮದುವೆ ಆದವರು ಮಾತ್ರ. ಮದುವೆ ಆಗದ ಹುಡುಗಿ ಅರಿಶಿನ ಮಾಡಬಾರ್ದು. ಒಳ್ಳೆ ವಿಚಾರ. ಮದುವೆ ಆಗದ ಹುಡುಗಿಯರು ಅರಿಶಿನೆಣ್ಣೆ ಮಾಡಬಾರ್ದು. ಈಗ ನನಗೆ ಇಷ್ಟು ವರ್ಷ ಆಯ್ತಲ್ಲ, ಈಗ ನನಗೆ ಆಗ 25 ವರ್ಷ ಆಯ್ತು. ನಾನೊಂದು 50 ವರ್ಷ ನನ್ನ ಮದುವೆಯಾಗಿ ಆಯ್ತು. ನನ್ನ ಇದರಲ್ಲಿ ನಾವು ಎಷ್ಟು ವರ್ಷ ನೋಡಿದ್ದು, ಮೊದಲೆಲ್ಲ ನೋಡಿದ್ದು ಅದೇ ರೀತಿ. ಈ ರೀತಿ ಅಲ್ಲ ಬಂದವರು ಇದ್ದವರು ಎಲ್ಲರೂ ಮಾಡುವಂತದ್ದಲ್ಲ. ಮದುವೆ ಆದ ಹೆಂಗಸರು ಅವರು ಮಾಡಿದ್ರೆ ಉತ್ತಮ, ಮಾಡುವಂತದ್ದು ಮಾಡ್ಲೇಬೇಕಾದ ಹಾಗೆ ಎಲ್ಲರೂ ಅಲ್ಲ. ಅಂದ್ರೆ ಒಂದು 10, 15, 20 ಜನ ಅಷ್ಟು ಸಾಕು. ಒಂದು ಮನೆಯವರೊಬ್ಬರಾಗಿ ಮಾಡಿದ್ರೆ ಸಾಕಾಗ್ತದೆ. ಅದು ಸಂಪ್ರದಾಯ. ಇದ್ದವರೆಲ್ಲ ಮಾಡಬಾರ್ದು. ಅದಲ್ಲದೆ ಈಗ ನಾವು ಹಾಲು ಮೊಸರು ಇದೆಲ್ಲ ಚೋಕ್ಲಿ ಹೊರಟಿದ್ದಾರೆ. ಈಗ ಹೊಸ ಒಂದು ಟ್ರೆಂಡ್ ಶುರು. ಶುದ್ಧ ತಪ್ಪು. ಅಂದ್ರೆ ನಾವು ನಮ್ಮಲ್ಲಿ ನಾಂದಿ ಎಲ್ಲ ಕಟ್ಟಿದ್ದೆಲ್ಲ ಇಂಥದಕ್ಕೆಲ್ಲ ಶುದ್ಧಿ ಆಗ್ತದಲ್ಲ, ಅಶುದ್ಧಿ ಬರಬಾರ್ದಲ್ಲ. ಅದನ್ನು 10 ದಿವಸ ಶುದ್ಧಿಯಲ್ಲಿ ಇದ್ದುಕೊಂಡು ಇಂಥದೆಲ್ಲ ಮಾಡಿದ್ರೆ ಅದೆಲ್ಲ ಅಶುದ್ಧಿಗೆ ಹೋಗ್ತದೆ. ಇನ್ನೊಬ್ಬ ಮಾಡಿದ ನೀರು ನಮ್ಮ ಹತ್ರ ಹೋಗ್ಬೇಕು ಅಗತ್ಯ ಇಲ್ಲ. ನಮ್ಮ ನೀರಲ್ಲಿ ನಾವು ತಂದಿಟ್ಟದುಂಟು. ಅಲ್ಲಿ ತಂದ ನಾವು ಶುದ್ಧ ಬಾವಿಯ ನೀರಿದೆ, ಆ ನೀರಿಂದ ಮಾಡಬೇಕು. ಅದನ್ನು ನಾವು ಮಾಡಬೇಕು. ಆ ನೀರಿಂದ ಮಾಡಿದ್ರೆ ನಮ್ಮ ಸಂಪ್ರದಾಯ ಹಾಗೆ ಮಾಡುವುದಕ್ಕೆ ನಾವು ಏನಲ್ಲ, ಇದ್ದದ್ದು ಹಾಗೆ ನಾವು ಯಾರು ಮಾಡುವುದಕ್ಕೆ ಏನೋ ಹೇಳುದಲ್ಲ. ನಾವು ಈಗ ಮುಂಚೆ ಮಾಡಿದ್ದದ್ದು ಹೀಗೆ ಅಷ್ಟೇ ಹೇಳ್ಬೋದು. ಅಷ್ಟೇ. ಯಾರು ಮಾಡೋದಕ್ಕೆ ನಾವು ಮಾಡಬಾರ್ದು ಅಂತ ಹೇಳಿ ಸಾಧ್ಯ ಇಲ್ಲ. ಮತ್ತೆ ಇವರಿಗೆ ಕಲಶ ಸ್ನಾನ ಆದ್ಮೇಲೆ ಈ ಕಲಶ ಸ್ನಾನ ಮಾಡ್ತಾರೆ. ಲಾಸ್ಟ್ 4-5 ಚೊಂಬಿದು ನೀರೆಲ್ಲ ಹಾಕ್ತಾರೆ. ಅದ್ರ ಬಗ್ಗೆ ಏನಾದ್ರು ಗೊತ್ತುಂಟ? 5 ಚೊಂಬು ಏನ ವಿಷಯ ಅಂತ ಹೇಳಿ ನೀವು ಹಾಗೆ ಹೇಳಿದ್ರೆ ಹಾಗೆ ನದಿಗಳ ಅದನ್ನ ನಾವು ಇದು ಮಾಡುದಾ? 5 ನದಿಗಳ ನೀರನ್ನು ಅದ್ರಲ್ಲಿ ನಂಬಿಕೊಂಡು ಹೋಗಿದ್ದು. ನಾವೊಂದು ಸಂಕಲ್ಪ ಮಾಡಿಕೊಂಡು 5 ಚೊಂಬು, ಸುಮ್ಮನೆ ಒಂದು ಚೊಂಬು ಇಡುದಲ್ಲ. ಅದು 5 ನದಿಯ ನೀರು ಅಂತ ಹೇಳಿ ನಾವು ಗಂಗಾ, ಪವಿತ್ರ ನದಿಗಳಲ್ಲ, ಗಂಗಾ, ಸರಸ್ವತಿ, ಯಮುನಾ, ಗೋದಾವರಿ ಅಲ್ಲ, ಹಾಗೆ 5 ಇಟ್ಕೊಂಡು ನಾವೊಂದು ಸಂಕಲ್ಪ ಮಾಡಿ ಆ ನೀರನ್ನ ಇವರ ತಲೆ ಮೇಲೆ ಲಾಸ್ಟಿಗೆ ಹರಿವಾಣದ ಮತ್ತೆ ಚಿನ್ನದ ನೀರು ಅಂತ ಹೇಳಿ ಇಟ್ಟುಕೊಂಡು 2 ತಲೆಗೆ ಬೀಳಿಸಿ ಸ್ನಾನ ಮಾಡಿ ಆದ್ಮೇಲೆ ಅದರ ಮುಂಚಿತವಾಗಿ ಈ ಸೀರೆ ಹಾಕ್ತಾರೆ. ಈ ಹುಡುಗನ ಅಮ್ಮನಿಗೆ ಹತ್ತ ಬದಿಯಲ್ಲಿ ಹುಡುಗನ ಅಮ್ಮನ ಎತ್ತಿರ್ತಾರೆ, ಅದು ಅವರಿಗೆ ಸೀರೆ ಹಾಕ್ತಾರೆ. ಯಾರು ಹಾಕ್ತಾರೆ ಈ ಸೀರೆ? ಯಾರು ಹಾಕುದು? ಅದರ ವಿಶೇಷತೆ ಏನಂತ? ಸೀರೆ ನಿಜವಾಗಿನ ಒಂದು ಅವರ ಹೆಣ್ಣು ಮಕ್ಕಳಿದ್ರೆ ಅವ್ರು ಹಾಕ್ತಾರೆ. ಅಲ್ಲ, ಅದರ ಸಂಬಂಧ ಯಾಕಾಗಿ ಅದು ಹೇಳಿ ಮಾಡುವುದೆಲ್ಲ ಸಂಬಂಧಿಕರ ಹತ್ರದವರು. ಹೌದು, ಯಾಕಾಗಿ ಅಂತ ಗೊತ್ತಿಲ್ಲ. ಯಾಕಾಗಿ ಗೊತ್ತಿಲ್ಲ. ಅಲ್ಲ, ಅದೀಗ ಈಗ ಸಹ ಮಾಡ್ತಾ ಇದ್ದಾರೆ. ಈಗ ಮಾಡಿ ಬಿಡುದಿಲ್ಲ. 50-60 ಸೀರೆ ಬರ್ತದೆ. ಮೊದಲೊಂದು 2-3 ಸೀರೆ ಬರ್ತಿತ್ತು. ಈಗ ಒಂದು 50-60 ಸೀರೆ ಬರ್ಲಿಕ್ಕೆ ಹೊರಟಿದೆ. ಈಗ ಅದಲ್ಲದೆ ಹೊಸದಾಗಿ ಶುರು ಮಾಡಿದ್ದಾರೆ. ಸ್ವಲ್ಪ ನಮ್ಮ ಉಡುಗೊರೆ ಯಾವತ್ತು ಕೊಡ್ಲಿಕ್ಕೆ ಸ್ವಲ್ಪ ಚಿನ್ನ ಹೊರಟಿದ್ದಾರೆ. ಅದೆಲ್ಲ ಅಗತ್ಯ ಇಲ್ಲ. ಅಲ್ಲಿ ಅಗತ್ಯ ಇಲ್ಲ. ಎರಡನೇ ಸಮಯ ಇಲ್ಲಾಂದ್ರೆ ಮುಂಚಿತ ನಮ್ಮ ಮರದಿವಸ ತೆಗೆಯದಿದ್ರೆ ಮನೆಯಿಂದ ಹೊರಡುವಾಗ ಹಾಕುವ ಅಲ್ಲ, ಅದು ಅವರಿಗೆ ಬಿಟ್ಟದ್ದು. ಹೌದು, ಹಾಗೆ ಇರ್ಲಿಲ್ಲ. ಅದು ನಾವು ಮತ್ತೆ ನೋಡಿ ಅದಕ್ಕೆ ಏನಾದ್ರು ಇರಬಹುದು. ಬಟ್ಟೆ ಹೊದಿಸೋದಕ್ಕೆ ಏನಾದ್ರು ಇರಬಹುದು. ಅಷ್ಟು ಕಥೆಗಳು ಗೊತ್ತಿಲ್ಲ. ಯಾವುದೇ ಪುಸ್ತಕ ಓದ್ ನಮಗೆ ಗೊತ್ತಾಗುದಿಲ್ಲ. ಹೌದು, ನಾವು ಅದನ್ನ ಬೇರೆಯವ್ರ ಹತ್ರ ಕೇಳಬಹುದು. ಹಾಗೆ ನಾವು ಕಲಶ ಸ್ನಾನ ಆದ್ಮೇಲೆ ಮರುದಿವಸ ನಾವು ಬೇರೆ ಈ ನೀರಲ್ಲಿ ಸ್ನಾನ ಮಾಡಬಹುದಾ? ಮೊದಲ ಲೆಕ್ಕದಲ್ಲಿ ಮದುಮಗ ಮೊದಲ ಸ್ನಾನ ಮಾಡ್ಲಿಕ್ಕಿಲ್ಲ. ಕಲಶ ಸ್ನಾನ ಆದ್ಮೇಲೆ ಸ್ನಾನ ಮಾಡ್ಲಿಕ್ಕಿಲ್ಲ. ಕಲಶ ಸ್ನಾನ ಆದ್ಮೇಲೆ ಮುಗೀತು. ಬೇರೆ ಅದಕ್ಕೆ ನೋಡಿ ಮತ್ತೆ ಇದು ಉಂಟಲ್ಲ, ಅಲ್ಲಿ ಮಲಗುದು ಹಾಗೆ ಒಬ್ಬ ಎಲ್ಲ ಹೋಗಬಾರ್ದು. ರಾತ್ರಿ ಅರಿಶಿನ ಉಜ್ಜೆ ಆದ್ಮೇಲೆ ಹೋಗಬಾರ್ದು. ಬಿಂದು ಬಂದ ನಂತರ ಅವನೊಟ್ಟಿಗೆ ಆಚೆಲಿ ತಿರುಗಬಾರ್ದು. ಆಚೆಲಿ ಜನ ಬೇಕು ಅವನಿಗೆ. ಹೋಗುದಾದ್ರೆ ಯಾರ ಜೊತೆ ಹೋಗ್ಬೇಕು? ಭಾವನೊಟ್ಟಿಗೆ ಹೋಗ್ಬೇಕು. ದಡ್ಡೆ ಕರ್ಕೊಂಡು ಹೋಗ್ಬೇಕು. ಏನಿದ್ರು ದಡ್ಡೆಯನ್ನು ಕರಿಬೇಕು. ಎಲ್ಲದಕ್ಕೂ ಮೂತ್ರ ಮಾಡ್ಲಿಕ್ಕೆ ದಡ್ಡೆ ಹೋಗುವಾಗ ಬೇರೆ ಕರಿತೀವಿ, ನೀವು ಸ್ವಲ್ಪ ನಿಂದೆ ಹೇಳಿ. ಹಿಂದೆ ಮುಂದೆ ಜನ ಆಯ್ತು. ಒಬ್ಬ ಇದ್ರೆ ಆಗುದಿಲ್ಲ, ಹಿಂದೆ ಮುಂದೆ. ಅದು ಕಾರಣ ಅಂದ್ರೆ ಅದು ದುಷ್ಟ ಶಕ್ತಿಗಳಿದಾವೆ. ಮೊದಲೆಲ್ಲ ಮನೆಯಲ್ಲಿ ಅಂದ್ರೆ ವಾಶ್ರೂಮ್ ಎಲ್ಲ ಸ್ವಲ್ಪ ದೂರ ಇತ್ತು, ಹಾಗಾಗಿ ಹೋಗ್ಬೇಕು ಹೇಳಿದ್ದಾಗ ಜನ ಬೇಕಾಗ್ತದೆ. ದುಷ್ಟ ಶಕ್ತಿಗಳ ಸಂಚಾರ ಇರ್ತದೆ. ಅವ್ರು ಎಷ್ಟು ಹೊತ್ತಿಗೆ ಬರ್ತಾರೆ ಹೇಳಿಗೆ ಆಗುದಿಲ್ಲ. ಹೌದೌದು. ಹಾಗೆ ಇವನನ್ನು ಇದನ್ನ ಅರ್ಶನ ಅಂದ್ರೆ ಅವಳಿಗೆ ಸಿಟಿ ಜಾಸ್ತಿ, ಶುದ್ಧರಿದಲ್ಲ, ಇವನನ್ನು ಮುಟ್ಲಿಕ್ಕೆ ಹೇಳಿ ಆಲೋಚನೆ ಮಾಡ್ತಾರೆ ಅವರು. ಹಾಗೆ ಅದಕ್ಕೆ ಬೇಕಾಗಿ ಕಾವಲು ಒಟ್ಟಿಗೆ ಬೇಕು ಅಂತ ಹೇಳೋ ಕ್ರಮ ಅವ್ರು ಬೇರೆ ಜೊತೆಲಿ ಬೇಕಾಗ್ತದೆ. ಮನೆಯಲ್ಲಿ ಮನೆಯಲ್ಲಿದ್ದವರು ಅದೇ ರೀತಿ ಇದ್ರೆ ಒಳ್ಳೆ ಮಾತಾಡಿಕೊಂಡು ಹೋಗುವಾಗ ಶಬ್ದವಾಯಿತು, ಅದು ಯಾವುದೆಲ್ಲ ಬಾಧೆಗಳು ದೂರ ಹೋಗ್ತದೆ. ಅದಕ್ಕೆ ಬೇಕಾಗಿ ಹಾಗೆ ಅದೊಂದು ವಿಚಾರ. ಹೌದು. ಮತ್ತೆ ಈ ಪಂಚನದಿಯ ನೀರೆಲ್ಲ ಸ್ನಾನ ಮಾಡಿ ಕಲಶ ನೀರು ಮಿಂದ ಆಯ್ತಲ್ಲ, ಮತ್ತೆ ಅವರು ಶುದ್ಧ ಅಂದ್ರೆ ಶುದ್ಧದಲ್ಲೇ ಇರ್ಬೇಕು. ಶುದ್ಧ ಅದು ಆಗೋ ತನಕ ಶುದ್ಧ. ಒಳ್ಳೆ ಮನಸ್ಸು ಶುದ್ಧ ಇರ್ಬೇಕು. ದೇವರನ್ನ ನೆನೆಸ್ಕೊಂಡಿರ್ಬೇಕು. ಹೌದು.
ಇದು ಮೊದಲ ದಿವಸ ಕ್ರಮ. ಇದು ಹಗಲು ಮಾಡಿ ರಾತ್ರಿ ಮಾಡಿ ಈ ರೀತಿ ಮಾಡಿದ್ರೆ ಮಾಡ್ತಿದ್ರು. ಮೊದಲ ಹಗಲು ಮನೆಯಲ್ಲಿ ಮಾಡ್ತಿಲ್ಲ. ಮೊದಲು ಹಗಲು ಮಾಡ್ತಿದ್ರ ಮನೆಯಲ್ಲಿ ಯಾವುದು ಅರಿಶಿನ ಎಣ್ಣೆ ಹಗಲು ಮಾಡ್ತಿದ್ರಲ್ಲ, ಹಗಲು ಮಾಡ್ತಿದ್ರು. ಮಾಡ್ತಿದ್ರು, ಮೊದಲ ಹಗಲೇ ಮಾಡ್ತಿದ್ರು. ಈಗ ನಾವೆಲ್ಲ ನಮ್ಮ ಮಕ್ಕಳ ಮದುವೆ ಇಲ್ಲಿ ಅರಿಶಿನ ಎಣ್ಣೆ ಅರಿಶಿನ ಮನೇಲೆ ಮಾಡಿದ್ದು. ನಿಮ್ಮ ಮದುವೆ ಮುಂಚೆ ಒಂದೇ ದಿನ ಆದದ್ದಲ್ಲ 7 ದಿನ ಇತ್ತ? ಹಾಗೆಲ್ಲ ಏನೋ ಒಂದು ಹೇಳ್ತಿದ್ರು 7 ದಿನ 5 ದಿನಕ್ಕೆ ಬಂತು. 5 ದಿನದ್ದು 2 ದಿನಕ್ಕೆ ಬಂತು. 7 ದಿನ ಮದುವೆ ಇವತ್ತು ಪುನಃ 7 ದಿನಕ್ಕೆ ಹೊರಟಿದ್ದಾರೆ. ಒಂದು ದಿನ ಅರಿಶಿನ ಎಣ್ಣೆ, ಒಂದು ದಿನ ಮದುವೆ, ಒಂದು ದಿನ ರಿಸೆಪ್ಷನ್, ಒಂದು ದಿನ ಸಂಗೀತ, ಹಾಗೆಲ್ಲ ಮಾಡಿ ಪುನಃ 7 ದಿನ ಬೆಂಗಳೂರಿಗೆ ಹೋದಾಗ 3 ದಿವಸ ಇತ್ತು. ಹೌದು, ಅಂದ್ರೆ ಜನರಿಗೆ ಸ್ವಲ್ಪ ಅದು ಅವರವರಿಗೆ ಬಿಟ್ಟು ಹಾಗೆ ಮೊದಲ 7 ದಿನಕ್ಕೆ ಇತ್ತು, ಪುನಃ ಹಾಗೆ ಮಾಡ್ತಾ ಇದ್ದಾರೆ ಕೆಲವರು. ಅದು ಅವರವರಿಗೆ ಬಿಟ್ಟದ್ದು. ಹಾಗೆ ಇದು ಮೊದಲ ದಿವಸ ಕ್ರಮ ಇಲ್ಲಿಗೆ ಮುಗೀತು. ಆ ಸೀರೆಯನ್ನ ಮೊದಲು ಎಂತ ಮಾಡ್ತಿದ್ರು? ಅವರವರಿಗೆ ಕೊಡ್ತಾ ಇದ್ರು. ಯಾರು ಹಾಕಿದ್ರು ಅವರಿಗೆ ಕೊಡ್ತಾ ಇದ್ರು. ಅವರವರಿಗೆ ಕೊಂಡೋಗುವವರು ಕೊಂಡೋಗ್ಬೋದು. ಅವ್ರು ಕೊಂಡೋಗ್ತಿದ್ರು. ಕೊಂಡು ಹೋಗಿದ್ರೆ ಮತ್ತೆ ನನ್ನ ಅಕ್ಕನಿಗೆ ಅದು ಇರ್ಲಿ ಅಂತ ಹೇಳಿ ಬಿಟ್ಟವರು ನನಗೆ ಬೇಡಕ್ಕ ನನಗೆ ಕೊಟ್ಟರೆ ಇರ್ಲಿ. ಆ ಸೀರೆ ಕ್ರಮ ಅಲ್ಲಿಗೆ ಮುಗಿತು. ಅದು ಅಲ್ಲಿಗೆ ಆಯ್ತು. ಮೊದಲ ದಿವಸ ಕ್ರಮ ಹಾಗೆ. ಹುಡುಗಿಗೆ 5 ಸಲ, ಹುಡುಗನಿಗೆ 7 ಸಲ ಉಜ್ತಿದ್ರು. ಹೌದು ಅಲ್ಲ? ಕರೆಕ್ಟ್ ಅಲ್ಲ? ಸರಿ. ಮತ್ತೆ ನಾವು 5 ನೂಲು ಸುತ್ತಾ ಇದ್ದೆವು ಚೊಂಬಿಗೆ. ಅದೆಲ್ಲ 5 ಸುತ್ತು ಕರೆಕ್ಟ್. 5 ಸುತ್ತು ಕರೆಕ್ಟ್. ಒಂದು ಕರೆಕ್ಟ್ ಮೂಲೆಗೆ ಸುತ್ತಿ 5 ಚೊಂಬೆ ಇಡುವ. 5 ಚೊಂಬು, 4 ಚೊಂಬ ಅಲ್ಲ, 5 ಚೊಂಬ. ಅದ್ರಲ್ಲಿ ನೀರು ಇರ್ಬೇಕು. ಹೌದು, ಸರಿ. ಅದೆಲ್ಲ ವಿಚಾರ ಕರೆಕ್ಟ್. ಅಲ್ಲಿ ಹೊರಗೆ ಬರುವಾಗ ಕಳಸ ಬೇಕಾಗ್ತದ? ಕಳಸ ಬಿಟ್ಟು ಮದುಮಗ ಎಲ್ಲೂ ಹೋಗುವಾಗಿಲ್ಲ. ಕಳಸದ ಹುಡುಗಿ ಅಷ್ಟೇ. ಕಳಸದ ಮುಂದೆ ಇರ್ಬೇಕು. ಎಲ್ಲಿ ಹೋಗುವಾಗಲೂ ಕಳಸ ಬೇಕು. ಅಂದ್ರೆ ವಾಶ್ರೂಮಿಗೆ ಹೋಗುವಾಗ ಅಲ್ಲ. ಅಂದ್ರೆ ಇಲ್ಲಿ ಅವ್ರು ಎಲ್ಲಿಗಾದ್ರೂ ಆಚೆ ಈಚೆ ಹೋಗೋದಿದ್ರೆ ಕಳಸದ ಅಲ್ಲ. ಅವ್ರಿಗೆ ಇದೆ ಮತ್ತೆ ಬೇರೆ ಹಾಗೆ ಹೋಗೋ ಕ್ರಮ ಇಲ್ಲ. ಬೇರೆ ಎಲ್ಲ ಕಡೆ ಹಾಗೆ ಮುಂಚೆ ಹಾಗೆ ಈಗ ಇರ್ತದೆ. ಕೆಲವು ಬಿಲ್ಡಿಂಗ್ ಅಲ್ಲೆಲ್ಲ 2ನೇ ಫ್ಲೋರ್ ಅಲ್ಲಿ ಮದುವೆ ಇರ್ತದೆ, ಹಾಗೆಲ್ಲ ಇರ್ತದೆ. ಹಾಗಾಗಿ ಅದು ಹೋಗದೇ ಇದ್ರೆ ಒಳ್ಳೇದು. ಕಳಸ ಬಿಟ್ಟು ಹೋಗದೇ ಇದ್ರೆ ಒಳ್ಳೇದು. ಇನ್ನೊಂದು ವಿಚಾರದ ಬಗ್ಗೆ ಕೇಳಿದ್ರೆ, ಅರಿಶಿನ ಎಣ್ಣೆ ನಾವು ಒಳಗಡೆ 5 ಸಲ ಮಾಡ್ತಾರೆ ಹುಡುಗನಿಗೆ, ಅಥವಾ ಹುಡುಗಿಗೆ 2 ಸಲ ಒಳಗೆ ಮಾಡ್ತಾರೆ. 5 ಸಲ ಹುಡುಗಿಗೆ ಮಾಡುವಾಗ, 4 ಸಲ ಒಳಗೆ ಮಾಡಿದ್ಮೇಲೆ ಹೊರಗೆ ಮಾಡುವಾಗ, ಈಗ ಹೊರಗೆ ಒಂದು ಮಾಡ್ತಾರೆ ಕ್ರಮ. ಅದಕ್ಕೆ ಏನಾದ್ರೂ ಚೌಕಟ್ಟು ಹಾಗೇನಾದ್ರೂ ಉಂಟಲ್ಲ? ಆ ಮಂಟಪದ ಹೊರಗೆ, ಆ ಹಾಲಿನ ಹೊರಗೆ ಮಾಡಿದ್ರೆ ಆಗ್ತದೆ. ಹಾಗೇನಾದ್ರೂ ಆಗ್ತದೆ ಅಷ್ಟೇ. ಅದು ಮಾಡ್ತಾರೆ. ಅಂದ್ರೆ ಅದು ಯಾವ ದಿಕ್ಕು ಹಾಗೇನಿಲ್ಲ. ದಿಕ್ಕುಂಟು, ಅಂದ್ರೆ ಇಷ್ಟರ ಒಳಗೆ ಆಗ್ಬೇಕಂತ ಹೇಳಿ ಏನಿಲ್ಲ. ಅದು ನಮ್ಮಲ್ಲಿ ಸ್ಥಳಾವಕಾಶ ನೋಡಿ ಮಾಡುವಂತ. ಅದು ಎಲ್ಲಿ ಸಹ ಮಾಡಬಹುದು. ಮನೆ ಅಂದ್ರೆ ಆ ಮಾಡುವ ಜಾಗದ ಹೊರಗೆ. ಅಂದ್ರೆ ಮನೆ ಒಳಗೆ ದೇವರು ಕೂತ್ಕೊಡಿಸಿದ್ರೆ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದ್ರ ಹೊರಗೆ ಅಂಗಳದಲ್ಲಿ ಎಲ್ಲಿ ಸಹ ಮಾಡಬಹುದು. ಅಂಗಳದಲ್ಲಿ ಮಾಡಿದ್ರೆ ಉತ್ತಮ. ಅಲ್ಲೇ ಮಾಡುದು. ಅದಕ್ಕೇನು ಹಾಗೇನಿಲ್ಲ ಇಲ್ಲ. ಈಗ ಸ್ವಲ್ಪ ಶೃಂಗಾರ ಎಲ್ಲ ಮಾಡ್ತಾರೆ, ಅದಕ್ಕೆ ಅದು ಮಾಡಬಹುದು, ತೊಂದ್ರೆ ಇಲ್ಲ. ಆದ್ರೆ ಅದು ಕ್ರಮಬದ್ಧವಾಗಿ ಮಾಡುವುದು ಸರಿ ಅಲ್ಲ? ಇದು ಒಳ್ಳೆ ವಿಚಾರ. ಅದಕ್ಕೆ ಅದು ಅಂಗಳದ ಹೊರಗೆ ಹೋಗ್ಬಾರ್ದು ಹಾಗೆ ಇಲ್ಲ. ಅಂಗಳ ಇಲ್ಲದಿದ್ರೆ ಅಂಗಳದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟ ಅಂಗಳದೊಳಗೆ ಮಾಡಿದ್ರೆ ಆಯ್ತು ಅಷ್ಟೇ. ಒಂದು ಚಪ್ಪರದ ಅಡಿಯಲ್ಲಿ ಹೀಗಿದ್ರೆ ಒಳ್ಳೇದು ಇಷ್ಟೇ. ಚಪ್ರದಲ್ಲೇ ಮಾಡ್ತಾ ಇದ್ದು, ಚಪ್ಪರದ ಅಡಿಯಲ್ಲಿ ಮಾಡ್ತಾ ಇದ್ದು. ಹಾಗೆ ನೀರು ಹಾಕ್ಲಿಕ್ಕೆ ಒಂದು ಅವಕಾಶ ಅಂತ ಹೇಳಿ ಬೇರೆ ಏನು ಮಾಡುವಂತದ್ದಿಲ್ಲ. ನೀರು ಹಾಕ್ತಿರ್ಲಿಲ್ಲ ಮುಂಚೆ, ವಿಪರೀತ ನೀರು ಹಾಕ್ತಿರ್ಲಿಲ್ಲ, ಕ್ರಮಬದ್ಧವಾಗಿ ಹಾಕ್ತಿದ್ದ ಅಷ್ಟೇ. ಅದಕ್ಕೂ ಎಲ್ಲ ಜನ ಬೇಕಂತೇಳಿ ಉಂಟಾ? ಎಲ್ರು ಎಷ್ಟು ಜನ ಮಾಡಿದ್ರು ಒಳ್ಳೇದು ಅಂತ? ಹಾಗೆಲ್ಲ ಅದು ಸಂಬಂಧಿಕರೇ ಮಾಡ್ಬೇಕಾದ್ರೆ ಸಂಬಂಧಿಕರೇ ಮಾಡುವುದಷ್ಟೇ. ಅಲ್ಲಿ ಸಹ ಒಂದು 100 ಜನ ನೀರು ಹಾಕ್ಬೇಕಂತ ಹೇಳಿ ಏನಿಲ್ಲ. ಒಂದು 10 ಜನ ಹಾಕಿದ್ರೆ ಸಾಕು. ಒಂದು ಮನೆಯಿಂದ ಒಬ್ರು ಹಾಕಿದ್ರೆ ಸಾಕಾಗ್ತದೆ. ಸರಿ. ಈಗ ಅಕ್ಕ ತಂಗಿ ಇರುವಾಗ ಮತ್ತೆ ಅದು ಬೇಡ ಅಂತ ಹೇಳಿ ಆಗುದಿಲ್ಲ. ಆ ರೀತಿಯಲ್ಲಿ ಆಲೋಚನೆ ಮಾಡಿ ಅಂದ್ರೆ ಈಗ ಕೆಲವು ಸಂಸಾರ ಬಾರಿ ದೊಡ್ಡದಿರ್ತದೆ. ಎಲ್ಲರನ್ನು ಯಾರನ್ನು ಬಿಟ್ಟು ಹಾಕ್ಲಿಕ್ಕಿಲ್ಲ. ಮೊದಲಾದ್ರೆ ಹೋಗಿ ಕರಿಬೇಕು. 4 ಹೆಣ್ಣು ಮಕ್ಳು ಇರುವಾಗ ಒಬ್ಬಳೆ ಅಕ್ಕ ಸ್ನಾನ ಮಾಡಿಸುವಾಗ ಹಾಕಿದವ್ರಿಗೆ ಬೇಜಾರಾಗ್ತದೆ. ಅದರಿಂದ ನಾವು ಕೊಡ್ಬೇಕಾಗ್ತದೆ. ಅವರೊಬ್ಬರು ಮಾಡಿದ್ರೆ ಸಾಕಾಗ್ತದೆ. ಅವರ ಮಕ್ಕಳು ಮಾಡಿದ್ರೆ ಹೋದ್ರೆ ಇಲ್ಲಿ ಲೇಟ್ ಆಗ್ತದೆ. ಹಾಗೆ ಅದರ ಬಗ್ಗೆ ಸ್ವಲ್ಪ ಅವರ ಆಲೋಚನೆ ಮಾಡಿದ್ರೆ ಒಳ್ಳೇದು. ಈಗ ಮದುವೆ ವಿಚಾರವಾಗಿ ಬೆಳಿಗ್ಗಿನ ಒಂದು ಕ್ರಮ. ಹುಡುಗನ ಮನೆಯವರು ಅಲ್ಲೇ ಇರ್ತಾರೆ, ಛತ್ರದಲ್ಲೇ ಇರ್ತಾರೆ. ಹುಡುಗಿ ಮನೆಯವರು ಛತ್ರದಲ್ಲೇ ಇರ್ತಾರೆ. ಈಗ ಬೆಳಿಗ್ಗೆ ಏನನ್ನ ಮಾಡಬೇಕು? ಈಗ ಹುಡುಗನ ಮನೆಯವರಿಗೆ ಬೆಳಿಗ್ಗೆಯ ವಿಷಯವಾಗಿ ಏನಿದೆ? ಹುಡುಗ ತಯಾರಾಗುವ ಬಗ್ಗೆ ಅದು ಏನಂತ ಹೇಳಿ, ಅದರಲ್ಲಿ ಬೆಳಿಗ್ಗೆ ಆಗುವಂತ ಯಾವುದು ಕ್ರಮಗಳು ಇದು ಯಾರಿಗೂ ಗೊತ್ತಿರುವುದಿಲ್ಲ. ಎಲ್ಲರೂ ಈಗ 11 ಗಂಟೆ ಬರ್ಲಿಕ್ಕೆ ಹೊರಟಿ ಬೆಳಿಗ್ಗೆ ಏನಾಗ್ತದೆ ಅಂತ ಹೇಳಿ ಗೊತ್ತಿರುತ್ತೆ. ಇದರ ವಿಚಾರವಾಗಿ ಹೇಗೆ ಆಗ್ತಿತ್ತು, ಈಗ ಏನ್ ಮಾಡಬಹುದು ಅಂತ. ಬೆಳಿಗ್ಗೆ ಮತ್ತೆ ಈಗ ಹುಡುಗ ಸ್ನಾನ ಮಾಡ್ತಾರಲ್ಲ ಬೆಳಿಗ್ಗೆ. ಈಗ ಕಲಶ ಸ್ನಾನ ಬಿಟ್ಟು ಇದನ್ನು ಸ್ನಾನ ಮಾಡ್ತಾರೆ. ಶಾಸ್ತ್ರ ಆಗಿಂತ ಕಲಶ ಇಲ್ಲ. ಇವತ್ತು ಅವರ ಸೌಕರ್ಯಕ್ಕೆ ನಾವು ಬಿಡ್ತೇವೆ ಅಷ್ಟೇ. ಸ್ನಾನ ಮಾಡ್ತಾರೆ.
ಹಾಗೆ ಎರಡನೇ ಏನಂದರೆ ನಾವೊಂದು ಈಗ 11 ಗಂಟೆ ದಾರಿ ಇದ್ದರೆ ಅವನಿಗೆ ಹುಡುಗನ ಸ್ವಲ್ಪ ಬೇಗ ಶುರು ಮಾಡಬೇಕು ನಾವು ಶುರು ಮಾಡಬೇಕು. ಹೊರಡಿಸಲಿಕ್ಕೆ. ಹೌದು. ಆಗ ಅವನಿಗೆ ಅದು WST ಮತ್ತು ಇದು ಬೇಕಾದೆಲ್ಲ ಹೊಳಗೆ ಹಾಕಿಕೊಂಡು ಅದು ಅವ್ರು ಬೇಕಾದವ್ರ ಹತ್ರ ಮಾಡಿಸ್ಬೋದು. ಅವ್ರು ಮೊದಲು ದಡ್ಡೆ ಮಾಡ್ತಿದ್ರು, ದಡ್ಡೆ ಮಾಡಬೇಕಾದ್ದು. ಮಾಡ್ಬೇಕಾದ್ರೆ ದಡ್ಡೆಗೆ ಗೊತ್ತಿಲ್ಲ ಅಂದರೆ ಬೇರೆ ಮಾಡ್ಬೋದು. ಈಗ ಹೇಳಿದ್ರೆ ನಮ್ದು ಬ್ಯೂಟಿ ಪಾರ್ಲರ್ ಸ್ವಲ್ಪ ಇವರೆಲ್ಲ ಸೂತಕದವರೆಲ್ಲ ಮಾಡೋ ಕ್ರಮ ಇಲ್ಲ. ಸೂತಕದವರು ಮಾಡಬಾರ್ದು ಹಾಗೆಲ್ಲ ಉಂಟು. ಗೊತ್ತಾಗಲ್ಲ, ತಿಳಿದವರಿಗೆ ಯಾರು ಬೇಕಾದ್ರೆ ಮಾಡ್ಬೋದು. ಮಾಡ್ಬೋದು. ಹೌದು, ಸೂತಕ ಬಿಟ್ಟು ಯಾರಿಗೆ ಬೇಕಾದ್ರೆ ಮಾಡ್ಬೋದು. ಈಗಿನವ್ರು ಸ್ವಲ್ಪ ಪಾರ್ಲರ್ ಅನ್ನೋರ್ಲ ಕರೀತಾರೆ, ಅದನ್ನು ಬೇಡ ಅಂತ ಹೇಳಿ ಅವರ ಅನುಕೂಲ ಹೌದೌದು ಮಾಡಬಹುದು. ಹೌದೌದು, ಅದು ಅವರಿಗೆ ಬಿಟ್ಟದ್ದು. ಅದು ಎಷ್ಟು ಮಟ್ಟಿಗೆ ಅವರು ಮಾಡ್ತಾರೆ. ಹೌದು. ಅದರ ಮುಂಚಿತವಾಗಿ ದೇವರಲ್ಲಿ ಏನಾದ್ರು ನಾವು ಕ್ರಮ ಉಂಟಾ ಅಂತ ಹೇಳಿ. ದೇವರಲ್ಲಿ ಕ್ರಮ ಉಂಟಲ್ಲ. ಯಾವ ಕ್ರಮ? ದೇವರ ಅಲ್ಲಿ ನೋಡಿ, ಇದು ಹುಡುಗ ಅಪ್ಪಲ್ಲ ಪುರೋಹಿತರು ಬರ್ತಾರಲ್ಲ, ಪುರೋಹಿತರು ಬೆಳಿಗ್ಗೆ ಬರ್ತಾರೆ. ಬಂದ ಕೂಡಲೇ ಅವರು ಅಲ್ಲಿ ಬೇಕಾದ ವ್ಯವಸ್ಥೆಗಳೆಲ್ಲ ಮಾಡ್ತಾ ಇದ್ದಾರೆ. ಮಾಡ್ತಾ ಇರುವಾಗ ಈ ಹುಡುಗನಿಗೆ ನಾವು ಇಲ್ಲಿ ಇದು ಶೃಂಗಾರ ಮಾಡುವಂಥ ಸಮಯದಲ್ಲಿ ಇಲ್ಲಿ ವೀಳ್ಯ ಪ್ರಸ್ತಾಪ ಮಾಡೋದುಂಟು. ವೀಳ್ಯ ಪ್ರಸ್ತಾಪಕ್ಕಿಂತ ಮುಂಚೆ ಈ ಎಣ್ಣೆ ಅರಿಶಿನ ಕೊಡುವಂತ ಅಲ್ಲ, ಇಲ್ಲ. ವೀಳ್ಯ ಪ್ರಸ್ತಾಪ ಮಾಡಿ ಆಗಬೇಕು. ಎಣ್ಣೆ ಅರಿಶಿನ ಕೊಡ್ಬೇಕು ಹೇಳಿದ್ರೆ ವೀಳ್ಯ ಪ್ರಸ್ತಾಪ ಆಗಿರ್ಬೇಕು. ಅದು ಗೊತ್ತುಂಟಲ್ಲ, ಯಾರೋ ಮನೆಯವರು ಅದು ಹೇಳಿದಾಗೆ ಅವರು ಮನೆಯ ಹಿರಿಯರು ಹುಡುಗಿ ಅದಕ್ಕೊಂದು 5 ಜನ ನಿಲ್ತಾರೆ. ನಿಂತ್ಕೊಂಡು ಅಲ್ಲಿ ವೀಳ್ಯ ಪ್ರಸ್ತಾಪ ಪುರೋಹಿತರಿಂದ ಮಾಡಿಸುವುದು. ಪುರೋಹಿತರು ಹೇಳಿ ಮಂತ್ರ ಹೇಳ್ತಾರೆ, ನಡುವಲ್ಲಿ ನಿಂತು ಮಂತ್ರ ಎಲ್ಲ ಹೇಳಿ ನಮ್ಮ ವೀಳ್ಯ ಪ್ರಸ್ತಾಪ ಮಾಡ್ತಾರೆ. ಮಾಡಿದ ಕೂಡಲೇ ಅಲ್ಲಿ ಸಹ ನಾವು ಈ ಹೇಳಿದಾಗೆ ಚಾಪೆ ಅದೆಲ್ಲ ಬೇಕು. ಚಾಪೆ ಬೇಕು. ಎರಡು ಹರಿವಾಣದಲ್ಲಿ ಇಡಬೇಕು. ಇದರಾಗಿ ನಾವು ಇಲ್ಲಿ ನಿಶ್ಚಿತಾರ್ಥಕ್ಕೆ ಮಾಡೋ ಇದರಲ್ಲಿ ಮದುವೆ ಕಾಗದ ಬೇಕಾ? ಇದರಲ್ಲಿ ಮದುವೆ ಕಾಗದ ಇಡಬೇಕು. ನಿಶ್ಚಿತಾರ್ಥದಲ್ಲಿ ಮದುವೆ ಕಾಗದ ಇಡ್ಲಿಕ್ಕಿಲ್ಲ. ಅದು ನಿಶ್ಚಿತಾರ್ಥ ಮಾಡುವಂತದ್ದು ಮದುವೆಗೆ ನಾವು ನಿಶ್ಚಿತಾರ್ಥ ಮಾಡೋದು. ಇಲ್ಲಿ ನಾವು ಮದುವೆ ಕಾಗದ ಇದು ವೀಳ್ಯ ಪ್ರಸ್ತಾಪ ಅಂದ್ರೆ ಮಗನ ಮನೆಯವರಿಗೆ ಹೆಣ್ಣಿನವರು ಕಾಗದ ಕೊಡುದು, ಅವರಿಗೆ ನಾವು ಕಾಗದ ಕೊಡುದು. ಇಲ್ಲಿ ಎರಡು ಬಟ್ಲಿನಲ್ಲಿ ಕಾಗದ ಇಡಬೇಕು. ಮದುವೆಗೆ ಮಾತ್ರ. ಹೌದು. ಆಗ ಭಟ್ರ ಮಂತ್ರ ಎಲ್ಲ ಹೇಳಿ ಇದು ಮಾಡಿ ನಾವು ಹರಿವಾಣ ಬದಲಿಸಿದ ನಂತರ ಅದು ಮೇಲೆಗಳಿಗೆ ಹೇಳಿದ್ವು. ಅದೇ ರೀತಿಯಲ್ಲಿ ಆ ರೀತಿಯಲ್ಲಿ ಅವರವರ ಗೋತ್ರವನ್ನೆಲ್ಲ ಹೇಳಿ ಭಟ್ರ ಹೇಳಿದ ಹಾಗೆ ಮಾಡಿಸಿ ಆಗುವಂತ. ಭಟ್ರ ಗೋತ್ರ ಎಲ್ಲ ಕೇಳ್ತಾರೆ, ಗೊತ್ತಿರ್ಬೇಕು ನಮಗೆ. ನಮ್ಮ ಜಾತಿಯ ಕ್ರಮದ ಗೊತ್ತಿರೋ ಭಟ್ರ ಇದ್ರೆ ಉತ್ತಮ. ಇಲ್ಲದಿದ್ರು ಈ ರೀತಿ ಮಾಡ್ತಾರೆ. ಹೌದು, ಇದೊಂದು ಗಮನದಲ್ಲಿ ಚಾಪೆ ಇಡಬೇಕು, ಚಾಪೆ ಮೇಲೆ ನಿಲ್ಬೇಕು. ಅಲ್ಲಿ ಒಂದು 5 ಗಂಡಸರು ಇರ್ಬೇಕು, ಇಲ್ಲಿ ಒಂದು 5 ಗಂಡಸರು. ಈ ಪ್ಲೇಟ್ ಅನ್ನು ಹಿಡಿದವರು ಮುಂಡಾಸ್ ಕಟ್ಟಿದ್ರೆ ಒಳ್ಳೇದು, ನಿಲ್ಲುವಂತದ್ದು. ಹಂಗೆಲ್ಲ ಹಾಕಬಹುದು, ಹಂಗೆ ಹಾಕಬೇಕು. ಖಾಲಿ ಮೈಯಲ್ಲಿ ಇರಬಾರ್ದು. ಅಂದ್ರೆ ಇದೀಗ ಕರೆಕ್ಟ್ ಆಗಿ ಹಾಕಿದ್ರೆ ಶಾಲಾ ಖಾಲಿ ಮೈಯಲ್ಲಿ ಹಂಗೆ ಹಾಕಿದ್ರೆ ಒಳ್ಳೇದು. ಇದೇನು ಹೊಸ ಕ್ರಮ ಅಲ್ಲ. ಕೆಲವರು ಈಗ ಹೊಸ ಕ್ರಮ ಹೇಳಿ ಅಂಗಿ ತೆಗಿಬಾರ್ದು, ಹಂಗೆ ಇರ್ಬೇಕು. ಮೈ ಮೇಲೆ ಬಟ್ಟೆ ಬೇಕೇ ಬೇಕು, ಮೈ ಮೇಲೆ ಬಟ್ಟೆ ಇರಬೇಕು. ಹಾಗಾಗಿ ಅಲ್ಲಿ ಶಾಸ್ತ್ರ ಹೇಳುವಂಥದ್ದು, ಭಟ್ರು ಹೇಳಿದಾಗೆ ಮಾಡುವಂಥದ್ದು. ಹೌದು. ಅದನ್ನು ವೀಳ್ಯ ಪ್ರಸ್ತಾವ ಆದ ನಂತರ ನಾವು ಅದೇ ಕೂಡಲೇ ನೀವು ಹೇಳಿದಂತ ಎಣ್ಣೆ ಅರಿಶಿನ ಉಂಟಲ್ಲ, ಎಣ್ಣೆ ಅರಿಶಿನ ತಕೊಂಡು ಹೋಗ್ಬೇಕು. ಯಾರು? ಹುಡುಗನ ಮನೆಯವರು. ಅವರು 5 ಜನ ಗಂಡಸರು. ಅದರಲ್ಲಿ 5 ತೆಂಗಿನಕಾಯಿ, ಮತ್ತೆ 1 ಕುಡ್ತ ಎಣ್ಣೆ, ಮತ್ತೆ 1 ಅರಸಿನ ಮುದ್ದೆ. 1 ಕುಡ್ತ ಎಣ್ಣೆ ಹೇಳಿದ್ರೆ ಅದು ಗ್ಲಾಸಲ್ಲಿ ಕೊಡೋದು. ಗ್ಲಾಸಲ್ಲಿ 1 ಕುಡ್ತ ಎಣ್ಣೆ. ಹೌದು. ಅರಿಶಿನ ಬರ್ತೇವೆ ಅಂದಾಜು ಎಣ್ಣೆ ಸಾಕಾಗ್ತದೆ. 5 ತೆಂಗಿನಕಾಯಿ, ತೆಂಗಿನೆಣ್ಣೆ ಅಲ್ಲ, ತೆಂಗಿನಕಾಯಿ ಇದಲ್ಲ, ಎಣ್ಣೆ ಬೇಕಲ್ಲ, ತೆಂಗಿನೆಣ್ಣೆ. ತೆಂಗಿನೆಣ್ಣೆ 5 ಕಾಯಿ. ಮತ್ತೆ 5 ಕಾಯಿ ಅದನ್ನ ಕಟ್ಟುತ್ತಾರೆ. ಅದು ಕಟ್ಟಬೇಕು, ಒಟ್ಟಿಗೆ ಕಟ್ಟಬೇಕು. ಅದು ಒಣಗಿರ್ಬೇಕಾ? ಅದು ಬೇಡ, ಒಣಗಿದ ಹಸಿಕಾಯಿ ಆಗ್ತದೆ. 5 ಕಾಯಿ ಒಟ್ಟಿಗೆ ಕಟ್ಟುವಂಥದ್ದು. ಹಾಗಲ್ಲ. ಮತ್ತೆ ಅದರಲ್ಲಿ ಬೇರೆಂಥದ್ದು ಅರಿಶಿನ ಮುದ್ದೆ. ಅದನ್ನು ಬಾಳೆಯಲ್ಲಿ ಕಟ್ಟಿಕೊಳ್ಬೇಕು. ಅದೇ ಅರಿಶಿನ ಇದಕ್ಕೆ ಅದನ್ನು ಈ 5 ಜನ ಮುಂಡಾಸು ಕಟ್ಟಿ 5 ಜನ ಮುಂಡಾಸು ಕಟ್ಟಬೇಕು. ಒಳ್ಳೇದು, ಒಬ್ಬರು ಕಟ್ಟಿದ್ರೆ ಒಳ್ಳೇದು. ಲೆಕ್ಕಾಗಿ ಅದಕ್ಕೆ ಕ್ರಮ ಆಗಿ ಅಂತ ಹೇಳಿ. ಅದಕ್ಕೆ ಹೋಗುವಾಗ, ಹುಡುಗಿ ಮನೆಗೆ ಹೋಗುವಾಗ ಕಳಸ ಬೇಕಾಗ್ತದ? ಬೇಡ. ಅದಕ್ಕೆ ಕಳಸ ಬೇಡ, ಏನಿಲ್ಲ. ಇದು ಮಾತ್ರ ತಗೊಂಡ್ರೆ ಆಯ್ತು. ಹುಡುಗಿ ಮನೆಗೆ ಇವ್ರಿಗೆ ಹೋಗ್ಬೋದು ಯಾವಾಗ ವಯಸ್ಸು. ಅಲ್ಲಿ ಬಾಗಿಲಲ್ಲಿ ನಿಲ್ಬೇಕು ನಾವು. ಬಾಗಿಲಲ್ಲಿ ಸಾಧ್ಯ. ಬಾಗಿಲು ನಿಂತವ್ರು ಕೇಳಬೇಕು. ಯಾವ ರೀತಿ ಕೇಳಬೇಕು? ಸಮಸ್ತರಲ್ಲಿ ಎಣ್ಣೆ ಅರಸಿನ ತಲ್ಲಿಗೆ ಅಪ್ಪಣೆ ಅಂತ ಹೇಳಿ. ಸಮಸ್ತರಲ್ಲಿ ಎಣ್ಣೆ ತರಲಿಕ್ಕೆ ಅಪ್ಪಣೆ ಅಂತ ಹೇಳಿ, ಎಣ್ಣೆ ಅರಸಿನ ತಲ್ಲಿಗೆ ಅಪ್ಪಣೆ ಅಂತ ಕೇಳಬೇಕು. ಆಗ ಅವರು ಅಪ್ಪಣೆ ಅಂತ ಹೇಳ್ತಾರೆ. ಅಪ್ಪಣೆ ನಾವು ಒಳಗೆ ದಾಟಿ ಹೋಗಿ ಅವರ ದೇವರ ಗೊತ್ತೊಳಿಸಿದ್ರಲ್ಲಿ ಇಡಬೇಕು. ಯಾರ ಕೈಯಲ್ಲಿ ಕೊಡ್ಲಿಕ್ಕಿಲ್ಲ. ಯಾರ ಕೈಯಲ್ಲಿ ದೇವರಾದಲ್ಲಿ ಇಡುವಂಥದ್ದು. ಇಟ್ಟಾಗಲೇ ನೀವು ಅವರ ಬಾರಿಗೆ ಕೊಡೋ ಕ್ರಮ ಉಂಟು. ಒಂದು ಕ್ರಮ. ಬೆಲ್ಲ ಮತ್ತೆ ನೀರು ಕೊಡ್ತಾರೆ. ಅಲ್ಲಿ ನೀರು ಸಿದ್ಧ ಬರುವುದು. ಅವ್ರು ಕೊಡಬೇಕು. ಹುಡುಗಿ ಮನೆಯವರು ಕೂಡ ಅದು ಕೊಡಬೇಕು. ಅವರು ಕೊಡ್ತಾರೆ. ಅಂದ್ರೆ ಬಂದವರಿಗೆ ಕೊಡುವಂಥದ್ದು, ಬಾರಿಗೆ ಕೊಡೋ ಸಂಪ್ರದಾಯ ಅಷ್ಟೇ. ಹೌದು. ಹಾಗಾಗಿ ಅವರು ಕೂತು ಕುಡಿಯುವಂಥದ್ದು ಸಂಪ್ರದಾಯ. ಹಾಗೆ ಇವರು ಹಿಂದೆ ಬರುವಂಥದ್ದು. ಅದನ್ನು ಕೊಟ್ಟು ಬಂದಾದ ನಂತರ ಮತ್ತೆ ಇಲ್ಲಿ ಎಣ್ಣೆ
ಗಣಪತಿ ಪೂಜೆ. ಗಣಪತಿ ಪೂಜೆ ಶುರು ಮಾಡಬೇಕು. ಗಣಪತಿ ಪೂಜೆ ಶುರು ಮಾಡ್ಬೇಕು. ಎರಡನೇ ಈ ಮದು ಮಗನ ತಂದೆ ಹಾ. ಅಲ್ಲಿ ಚಾಪೆ ಎಲ್ಲ ಬೇಕು. ಚಾಪೆ ಒಂದು ಕಂಬಳಿ ಬೇಕು. ಚಾಪೆ ಹಾಕಿದ್ಮೇಲೆ ಕಂಬಳಿ ಹಾಕೋದಾ? ಚಾಪೆ ಹಾಕಿ ಅಂದರೆ ಕಂಬಳಿ ಹಾಕೋದು. ಸರಿ ಅಲ್ಲ, ಅದಾಗಲ್ಲ? ಚಾಪೆ ಹಾಕಿದ್ಮೇಲೆ ಕಂಬಳಿ ಹಾಕೋದು. ಹೌದು. ಅದು ಕಂಬಳಿ ಹೇಗೆ ಹಾಕಬೇಕು? ಕಂಬಳಿ ಹಾಕೋದಾ? ಅಲ್ಲ, 4 ಚೌಕ ಮಡಿಚಬೇಕು. 4 ಮಡಚಬೇಕು. ಹಾ. ಒಂದು ಅರ್ಧ ಮಿಡ್ಲಿಗೆ ನಡುವಿಗೆ ಆದ್ಮೇಲೆ ನಡುವಿಂದ ನಡುವಿಗೆ. ಹೌದು. 4 ಮಡಚಾದ್ಮೇಲೆ ಹಾಕಿ ಅದನ್ನು ಕೇಳಬೇಕು ಕೈ ಮುಗಿದು ಸಭೆಯಲ್ಲಿ. ಸಭೆಗೆ ಕೇಳಬೇಕು. ಅಲ್ಲಿ ಕೈ ಮುಗಿದು ಹೇಳ್ಬೇಕು. ಸಮಸ್ತರಲ್ಲಿಯೂ ಗಣಪತಿ ಪೂಜೆಗೆ ಗದಿಗೆ ಹಾಸರಿಗೆ ಅಪ್ಪಣೆ ಅಂತ ಹೇಳೋ ಒಂದು ಸಂಪ್ರದಾಯ. ಗಣಪತಿ ಪೂಜೆಗೆ ಗದಿಗೆ ಹಾಕ್ಲಿಕ್ಕೆ ಅಪ್ಪಣೆ ಅಪ್ಪಣೆ ಅಂತ ಹೇಳಿ. ಗದಿಗೆ, ಕಂಬಳಿ ಅಲ್ಲ, ಗದಿಗೆ. ಕಂಬಳಿ ಅಲ್ಲ, ಅಂದ್ರೆ ಇದು ಜನರಿಗೆ ಗೊತ್ತಿರ್ಬೇಕಂತ ಹೇಳಿ. ಹೌದು, ಗದಿಗೆ ನಾವು ಗದಿಗೆ ಅಂತ ಹೇಳುವಂಥದ್ದು. ಗದಿಗೆ 3 ಸತಿ ಕೇಳಬೇಕು. ಆಗ ಸಮಸ್ತರಲ್ಲಿ ಕೂತವರು ಇದ್ದಾರಲ್ಲ, ಮದುವೆ ಬಂದವರು, ಸಮಸ್ತರ ಅಪ್ಪಣೆ ಹೇಳ್ತಾರೆ. ಅಪ್ಪಣೆ ಅಂತ ಕೇಳಿ. ಆಗ 2ನೇ ಕಂಬಳಿ ಹಾಸ್ತು, 2ನೇ ಈ ಚೌಕ ಬರೀತು. ಬರೆಯುವುದು ಈ ಕಲಾ ಅಂತ ಹೇಳೋದು ಚೌಕ. ಆಗ ಅಲ್ಲಿ ಏನಾಗಬೇಕಂದ್ರೆ ಇದು ಕಲಶ ಬೇಕು. ಅದು ಕಲಶ ಗಂಡಸರು ಇಟ್ಕೊಂಡ್ ಬರ್ಬೋದು. ಗಂಡಸರು ಕಲಶ ಯಾರು ಮುಟ್ಬೇಕು ಅವಳೇ ತರಬೇಕಷ್ಟೇ. ಕಲಶ ಯಾರು ಹಿಡಿಲಿಕ್ಕೆ ಅರ್ಹತೆ ಉಂಟು ಅವರು ಮಾತ್ರ ಹಿಡಿಬೇಕು. ಮೊದಲೇ ಆಲೋಚನೆ ಮಾಡಿ ಇಡ್ತಾರೆ ಕಲಶ ಅಂತ ಹಿಡಬೇಕು. ಅದು ಮುಂಚಿನ ದಿನವೂ ಕೂಡ ಹಾಗೆ. ಹೌದೌದು. ಕಲಶ ಇಟ್ಟವರಲ್ಲ, ಅವರ ಮಗಳ ಅಥವಾ ಯಾರಾದ್ರೂ ಹಿಡಿತಾರೆ, ಅವಳು ತರಬೇಕು. ಅವಳ ಅಪ್ಪಣೆ ಇದ್ರೆ ಇನ್ನೊಬ್ರು ಯಾರಾದ್ರೂ ಹಿಡಿಬಹುದು. ಈಗ ಕೆಲವು ಸ್ವಲ್ಪ ಅವ್ರು ಬಿಸಿ ಇರ್ತಾರೆ ಹೊರಡುವ ವಿಚಾರದಲ್ಲಿ. ಹಾಗೆ ಆ ಕಲಶ ಸಮೇತ ಇದಕ್ಕೆ ಬೇಕು, ಅವರೇ ಇಡಬೇಕು ತಂದು. ಅವ್ರು ತಂದು ನಾವು ಕಳ ಬರ್ದಾದ ಕೂಡಲೇ ನಾವು ಹೇಳ್ತೇವೆ ಅಲ್ಲಿ ಇಲ್ಲಿ ಇಡು ಅಂತ ಹೇಳಿ. ಹೀಗೆ ಮುಖ ಮಾಡಿ ಅದು ಇರ್ತದೆ. ಅಲ್ಲಿ ಇಡ್ತಾರೆ. ಅಲ್ಲಿ ಇಟ್ಟಾದ ಕೂಡಲೇ ಇದು ಶೃಂಗಾರ ಮಾಡ್ಲಿಕ್ಕೆ ಉಂಟು ಈ ಕಾಳ. ಅದಕ್ಕೆ ಶೃಂಗಾರ ಮಾಡ್ಲಿಕ್ಕೆ ಉಂಟು. ಇದೆ ಅಕ್ಕಿಯಲ್ಲೇ ಬೇರೆ ಬೆರಳೆಲ್ಲ ತಂದು ಶೃಂಗಾರ ಮಾಡಿರ್ತೇವೆ. ಅದರಲ್ಲಿ ಈ ಕಲಶ ಇಟ್ಟು ಸುತ್ತು 2 ಎಲೆ 2 ಎಲೆ 7 ಗೋತ್ರದವರೆಗೆ ಇಡಬೇಕು. 4 ಮೂಲೆಗೆ ಪ್ಲಸ್ 3 ಎಕ್ಸ್ಟ್ರಾ 7 ಮೂಲೆಗೆ ಇಡ್ತೇವೆ. 2 ಇಡ್ತೇವೆ. 2 ಇಡ್ತೇವೆ. ಅದಕ್ಕೆ 2 ಅಡಿಕೆಗಳು. 2 ಅಡಿಕೆಗಳು ಅದು ಇಟ್ಟ ನಂತರ ಅದಕ್ಕೆಲ್ಲ ಬೇರೆ ಏನು ಬೇಕಾಗ್ತದೆ? ಅದಕ್ಕೆ ಅವಲಕ್ಕಿ, ಬೆಲ್ಲ ಸ್ವಲ್ಪ ಹಾಕಬೇಕು. ಅವಲಕ್ಕಿ, ಬೆಲ್ಲ ಹಾಕಬೇಕು. ಬೆಲ್ಲ ಬೇಕಾಗ್ತದೆ. ಬೇರೆ ಮತ್ತೆ 2ನೇ ಕಾಯಿ ಒಳ್ಳಿಗೆ ಉಂಟು. ಬಾಳೆಹಣ್ಣು ತುಂಡು. ಅದು ಮತ್ತೆ ಬಾಳೆಹಣ್ಣು ತುಂಡು ಹಾಕಬೇಕು. ಮುಂದೆಲ್ಲ ಹಾಕ್ತಾರೆ. ಬಾಳೆಹಣ್ಣು ತುಂಡು ಹಾಕ್ತಾರೆ. ಅಷ್ಟಾದ್ರೆ ಅಲ್ಲಿಗೆ ಅದು ಮುಗಿತದೆ. ಮುಗಿದ ಕೂಡ ಏನು 2ನೇ ಕಾಯಿ ಹೊಡಿಲಿಕ್ಕೆ ಕೇಳಬೇಕು. ಕಾಯಿ ಹೊಡಿಲಿಕ್ಕೆ ಕಾಯಿ ಪ್ರತ್ಯೇಕ ಅಲ್ಲಿ ಬೇಕು. ಅಲ್ಲಿ ಒಂದು ಎಕ್ಸ್ಟ್ರಾ ಕಾಯಿ, ಇದರಿಂದ ಏನು ತೆಗಿಲಿಕ್ಕಿಲ್ಲ. ಇಲ್ಲ. ಆ ಕಾಯಿಯನ್ನು ಪೂಜೆ ಮಾಡೋದಿದ್ದಲ್ಲ ಯಜಮಾನ ಎದ್ದು ನಿಂತು ಇದು ನಿಂತುಕೊಂಡು ಕೇಳಬೇಕು. ಸಮಸ್ತದಲ್ಲಿ ಗಣಪತಿ ಪೂಜೆಗೆ ಕಾಯಿ ಹೊಡಿಲಿಕ್ಕೆ ಅಪ್ಪಣೆ ಅಂತೇಳಿ 3 ಸಲ ಕೇಳಬೇಕು. 3 ಸಲ ಕೇಳಬೇಕು. ಆಗ ಸಮಸ್ತ ಅಪ್ಪಣೆ ಅಂತ ಹೇಳ್ತಾರೆ. ಆಗ ಹೊಡಿತು ಅಲ್ಲಿ ಈ ಕಲಶ ಹತ್ರ ಹೀಗೆ ಇಡ್ತು. ಇಟ್ಟ ಒಳ್ಳೆ 2ನೇ ಅಲ್ಲಿಂದ ಆರತಿ. ಅದರಲ್ಲಿ ಕಳಸದಲ್ಲಿ ಆರತಿಯನ್ನು ಹಣತೆ ಆರತಿ ಮಾಡೋದು. 5 ಸತಿ ಬೆಳಗ್ಗೆ. ಅದಕ್ಕೆ ಬೊಟ್ಟಿಡ್ಲಿಕ್ಕೆ ಉಂಟು ಅಲ್ಲಿಗೆ, ಇದಕ್ಕೆ ತೆಂಗಿನಕಾಯಿಗೆ ಇಲ್ಲ. ಅದು ಇಟ್ಟರೆ ಆಗೋದು ತಪ್ಪಲ್ಲ. ಇಡುದಿಲ್ಲ ಗೊತ್ತಿಲ್ಲದೆ ಇಡ್ತಾ ಇದ್ದಾರೆ. ಅಲ್ಲ, ಅದು ನಾವು ಇಡುದು ತಪ್ಪಲ್ಲ ಇಡ್ಬೇಕಂತ ಹೇಳಿಲ್ಲ. ಅದೊಂದು ದೈವಿಕ ಕಾರ್ಯ ಅಲ್ಲ, ಗಣಪತಿಯವರಿಗೆ ಇಡುದಲ್ಲ. ಹಾಗಾದ್ರೆ ಇಡುದು ತಪ್ಪೇನಲ್ಲ. ಹಾಗಾದ್ರೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಉಂಟು. ಅದು ಆಕ್ಷೇಪ ಹೇಳಲಿಕ್ಕಿಲ್ಲ. ಇಲ್ಲ. ಆ ರೀತಿಯಲ್ಲಿ ಮಾಡಿ 2ನೇ ಈ ಕಾಯಿಯ ಹೊಳನ್ನು ಈ 7 ಎಲೆಗೆ ಇಡಬೇಕು. 7 ಕಾಯಿ ಬಿಡಿಸಿ 7 ಚಿಕ್ಕ ತುಂಡು ಮಾಡಿ. ಯಾವ ತೆಂಗಿನಕಾಯಿದುಂಟು ಅದರಲ್ಲಿ ಗಂಡು ಹೆಣ್ಣು ಅಂತ ಹೇಳಿ ಇರ್ತದೆ. ಹಾಗೇನಿಲ್ಲ. ಯಾವುದನ್ನು ಸಹ ಇಡ್ಬೋದು. ಯಾವ್ದು ತುಂಡು ಮಾಡಿ ಇಡ್ಬೋದು. ಚಿಕ್ಕ ತುಂಡು ಎಲ್ಲ ಮಾಡಿ ಲಾಸ್ಟಿಗೆ ಕೈ ಮುಗಿದು ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಬೇಕು ಗಣಪತಿಯವರನ್ನು. ಯಾವ್ದು ವಿಘ್ನಗಳು ಬರೆದಾಗ ನಡೆಸ್ಕೊಳ್ಬೇಕು ಅಂತ ಹೇಳಿ. ಹಾಗೆ 2ನೇ ಅದನ್ನು ಒಂದು ತೆಗೆದು ಪುರೋಹಿತರಿಗೆ ಕೊಡ್ಬೇಕು. ಫಸ್ಟಿ ಮೊದಲು ತೆಗೆದು ಅದನ್ನು ತೆಗೆಯುವಾಗ ಏನಿಲ್ಲ ಗಣಪತಿ ಪೂಜೆ ಅಪ್ಪಣೆ ಹಾಗೆ ಕೇಳಲಿಕ್ಕಿಲ್ಲ. ಅದನ್ನು ತೆಗಿಬಹುದು ಮೊದಲಾಗಿ ಪುರೋಹಿತರ ಕೊಡ್ಬೋದು. ಮತ್ತೆ 6 ಉಂಟಲ್ಲಿ. ಬಾಕಿ ನಮ್ಮ ಒಂದು 5-6 ಕುಟುಂಬ ಉಂಟಲ್ಲ, ಕುಟುಂಬದ ನೆಂಟರು ತೆಕೊಂಡು ಬಂದವರು ಕೊಟ್ಟವರೆಲ್ಲ ಇದ್ದಾರೆ, ಅವರು ಇರ್ತಾರೆ. ಒಟ್ಟೆ ನಮಗೆ 5 ಕುಟುಂಬ ಸಂಬಂಧಿಕರು ಅವರಿಗೆ ಕೊಟ್ಟರೆ ಒಳ್ಳೇದು. ಬೇರೆ ಬೇರೆ ಕುಟುಂಬದವರಾಗಿದ್ರೆ ಒಳ್ಳೇದು. ಹೌದು. ಮನೆಯವರಿಗೆ ಕೊಡೋದಕ್ಕಿಂತ ನೆಂಟ್ರಿಗೆ ಕೊಡುದು ಅಷ್ಟೇ. ಮನೆಯವರಿಗೆ ಕೊಡೋದು ಸರಿ ಇಲ್ಲಲ್ಲ, ನೆಂಟ್ರಿಗೆ. ಹೌದು, ಇದು ನೆಂಟ್ರಿಗೆ ಕೊಡುವಂಥದ್ದು. ಅದಾದ್ಮೇಲೆ ಕಳಸ ಹೆಂಗಸ ಎತ್ತುದು. ನಿಜವಾಗಿ ಅಂದ್ರೆ 7 ಗೋತ್ರ ಕೊಡಬೇಕು. ಅಂದ್ರೆ 7 ಕುಟುಂಬ ಆಯ್ತಲ್ಲಿ ಅಲ್ಲ, ಅದೆಲ್ಲ ಸಿಕ್ಕುದಿಲ್ಲ ನಮಗೆ. ನಾವು ಒಟ್ಟಾರೆ ಲೆಕ್ಕ ಮಾಡುವಾಗ 7 ಜನ ಸಿಕ್ಕಿ ಸಾಕು. ಈಗ ಹಾಗೆ ಬೇರೆ ಬೇರೆ ಅಂದ್ರೆ ಸಂಬಂಧಿಕರಿಗೆ ಕೊಡುವಂಥದ್ದು. ಹಾಗೆ ಅದನ್ನು ಅವರು ಬೇಕಾದ ಸ್ವೀಕರಿಸ್ತಾರೆ, ಬೇಕಾದನ್ನ ಮಾಡ್ತಾರೆ. ಆಮೇಲೆ ಇದೇ ಕಳಸವನ್ನ ತೆಗಿಬೇಕು. ಮತ್ತೆ ನಾವು ಈ ಕಂಬಳಿದೆಲ್ಲ ಮುದ್ದೆ ಮಾಡಿ ಅಕ್ಕಿಯನ್ನೆಲ್ಲ ತೆಗೆದು ಒಳಗೆ ಕೊಂಡೋಗಿ ಈ ಅಕ್ಕಿ ಎಲ್ಲ ತೆಗಿಬೇಕು. ಈ ಅಕ್ಕಿಯನ್ನು ಬೇರೆ ಅಕ್ಕಿಯನ್ನು ತೆಗೆದು ಅಲ್ಲಿ ಒಳಗೆ ಪೂಜೆ ಉಂಟು. ಯಾವುದು ರವಿಜನ್ ಪೂಜೆ ಅಂತ ಹೇಳ್ತಾರೆ. ರವಿಜನ್ ಪೂಜೆ ರವಿ ಪೂಜೆ ಅಂತ ಹೇಳ್ಬೋದು. ಆಗ ಅಲ್ಲಿ ಸಹ ಇದೇ ರೀತಿ ಮಾಡಬೇಕು. ಅದು ರವಿನಿ ಪೂಜೆ ಹೇಳಿದ್ರೆ ಅಂತ ಹೇಳುದು. ಯಾವ್ದಕ್ಕೆ ಅದಕ್ಕೆ ಹೇಳ್ತೇನೆ. ರವಿಜನ್ ಪೂಜೆ ಅಂದ್ರೆ ನಮ್ಮ ಈ ಬಾಸಿಂಗ ಉಂಟಲ್ಲ, ಬಾಸಿಂಗ ಮತ್ತೆ ತೊಂಡ್ಲು ಹೇಳ್ತಾರಲ್ಲ, ಹುಡುಗಿ ಕಟ್ಟೋದು ಅದು. ಮತ್ತೆ ನಮಗೆ ಒಂದು ಆಯುಧ ಬೇಕಲ್ಲ,
ಕೈಯಲ್ಲಿ ಮದುಮಗನಿಗೆ ಅದಕ್ಕೆ ಒಂದು ಬಟ್ಟೆ ಕಬ್ಬಿಣಕ್ಕೆ ಬಟ್ಟೆ ಚೂರಿ. ಹಾ ಆಯುಧ ಹೇಳಿದ್ರೆ ನಮ್ದು ಕತ್ತಿ ಚೂರಿ. ಅದೇ ಅದು ಕಬ್ಬಿಣ ತುಂಡು ಆಗುತ್ತದೆ, ದಿವಸ ತುಂಡಾಗುತ್ತದೆ. ಅದಕ್ಕೆ ಬಟ್ಟೆ ಬಿಳಿ ಬಟ್ಟೆ ಕಟ್ಟಿ ಅದು ಇಡಬೇಕು. ಅದನ್ನು ಈ ಮೂರನ್ನು ಮನೆ ಮೇಲೆ ಇಡುವಂಥದ್ದು ಅಥವಾ ಕಲಶದಲ್ಲಿ ಅಲ್ಲಿ ಪೇಟ ಇಡ್ತಾರ. ಪೇಟ ಇಡ್ತಾರೆ. ಬಾಸಿಂಗ ತುಂಡು. ಬಾಸಿಂಗ ಹೇಳುವಂಥದ್ದು ಹುಡುಗನ ಇಲ್ಲಿ ಕಟ್ಟುವಂಥದ್ದು. ಹೌದು. ತುಂಡು ಹೇಳುವಂಥದ್ದು ಹುಡುಗಿಯ ಹುಡುಗಿ ಇಲ್ಲಿ ಅದು ಹೀಗೆ ಇರ್ತದೆ. ಪೇಟ ಹೇಳುವಂಥದ್ದು ತಲೆ ಮೇಲೆ ಇಡುವ. ಹೌದು. ಈ ಕೆಲವೊಂದು ಮನೆ ಮೇಲೆ ಇಡ್ತಾರೆ. ಅಂದರೆ ನಾವೇನು ಮಾಡ್ತೇವೆ ಅಂದರೆ ಈ ಕಲಶ ಪಾತ್ರದಲ್ಲೇ ಈ ತೊಂಡ್ಲು ಮತ್ತು ಬಾಸಿಂಗ ಇಡ್ತೇವೆ. ಮುಂಡಾಸನ್ನು ಪೇಟವನ್ನು ಮನೆ ಮೇಲೆ ಇಡ್ತೇವೆ. ಮನೆ ಮೇಲೆ ಇರ್ತೇವೆ. ಅದು ಸ್ಥಳ ಸಾಕಾಗುವುದು. ನೀವು ಹೋದ ಕ್ರಮದಲ್ಲಿ ಹಾಗೆ ಮಾಡ್ತೇವೆ. ಹಾಗೆ ಮಾಡಿದ ನಂತರ ಅಲ್ಲಿ ನಾವು ಏನು ಕಂಬಳಿ ಎಲ್ಲ ಹಾಕ್ಲಿಕ್ಕಿಲ್ಲ. ಉಂಟು. ಇದನ್ನೆಲ್ಲದಲ್ಲಿ ಇಟ್ಟ ಅಂದರೆ ಕಂಬಳಿ ಆರಿಸಿ ಈ ಕಲಶ ಇಟ್ಟು ಇದೆಲ್ಲ ಮಾಡಬೇಕು. ಇದೇ ಗಣಪತಿ ಮಾಡಿದಾಗ ಇಲ್ಲಿ ಸಹ ಮಾಡಬೇಕು. ಇಲ್ಲಿ ಮಾತ್ರ ಹೆಸರು ಮಾತ್ರ ರವಿಜನ ಪೂಜೆಗೆ ಕಂಬಳಿ ಆಸರಿಗೆ ಅಪ್ಪಣೆ ಅಂತ ಇಲ್ಲಿ ಕೇಳಬೇಕು. ಅದು ನಾವೇ ಆದ್ರ ಸಮಯದಲ್ಲಿ ಕೇಳಬೇಕು. ಇದನ್ನೆಲ್ಲ ಮಾಡಿ ಆಗ ಹುಡುಗ ಅಲ್ಲಿ ಬದಿಯಲ್ಲಿ ಇರಬೇಕಾಗ್ತದೆ. ಹುಡುಗ ಬದಿಯಲ್ಲಿ ಇರಬೇಕು, ನೋಡ್ಬೇಕಾದ್ರೆ ಸಿಂಗಾರ ಮಾಡ್ತಾ ಇರ್ತಾರಲ್ಲ, ಅಲ್ಲೇ ಇರ್ತಾರೆ. ಎರಡನೇ ಇದು ಬಾಸಿಗೆ ತೆಗೆದು 5 ಜನರು ಹುಡುಗನ ತಂದೆ ಬೇಕು. ತಂದೆ ಅದನ್ನು ಮಾಡೋದು ಹುಡುಗನ ತಂದೆ ಅಲ್ವಾ? ತಂದೆ ಸೇರಿಕೊಂಡು ಒಂದು 5 ಜನ ಸೇರಿ 5-7 ಜನ ಹುಡುಗನಿಗೆ ತಲೆ ಮೇಲೆ ಇಟ್ಟು ಅದನ್ನು ಇಡುವಂಥದ್ದು. ಎರಡನೇ ಇದನ್ನು ಈ ತೊಂಡ್ಲನ್ನು ಹುಡುಗಿ ಮನೆಗೆ ಮುಡಿಸ್ಬೇಕು. ಹುಡುಗಿ ಮನೆ ಖಾಲಿ ತೊಂಡ್ಲ ಬೇರೆ ಏನಾದರೂ ಕೊಡ್ಲಿಕ್ಕೆ ಉಂಟಾ? ಸೀರೆ ಹುಡುಗಿ ಉಂಟಲ್ಲ, ಅದು ಹುಡುಗಿಯ ಸೀರೆ ಅಂದರೆ ಈ ಧಾರೆ ಸೀರೆಗಳು ಉಂಟಲ್ಲ, ಧಾರೆ ಸೀರೆ ಕೊಡೋದು. ಧಾರೆ ಸೀರೆ ಅಲ್ಲ, ಈ ಧಾರೆ ಎರಿಯುವವರಿಗೆ ಸೀರೆ ಕೊಡ್ತಾರೆ. ಅದು ಇದರೊಟ್ಟಿಗೆ ಈ ತೊಂಡಿನೊಟ್ಟಿಗೆ ಇಡ್ಬೋದು. ಹೌದು. ಆಗ ಪೂಜೆ ಆಗದಿದ್ರೆ ಈ ಸೀರೆ ಮೊದಲೇ ಹೋದ್ರೆ ಅವರಿಗೆ ತಟ್ಟೆಯಲ್ಲಿ ಕೊಡ್ತಾರೆ. ಸೌಕರ್ಯ ಸಾಕಾಗುತ್ತೆ. ಈಗ ಹುಡುಗಿ ಅಮ್ಮನಿಗೆ ಯಾರು ಧಾರೆ ಮಾಡ್ತಾರೆ ಅವರಿಗೆ ಸೀರೆ ಕೊಡುವಂಥದ್ದು ಹುಡುಗನ ಮನೆ. ಹೌದೌದು. ಆಗ ಅಲ್ಲಿಗೆ ಇದು ಬೇಡ, ನಿಮ್ಮ ಕಳಸ ಬೇಕಂತ ಹೇಳಿಲ್ಲ, ಬೇಕಂತ ಹೇಳಿಲ್ಲ. ಈ ತೊಂಡ್ಲು ಹೋಗುವಾಗ ಏನಾದ್ರು ಬೇಕಾ ಕಳಸ? ಬೇಡ. ಕಳಸ ಹುಡುಗಿ ಮನೆಯವರಿಗೆ ಹೋಗ್ಲಿಕ್ಕಿಲ್ಲ, ಬೇಡ, ಯಾವ್ದಕ್ಕೂ ಬೇಡ. ಅಲ್ಲ, ಒಂದು ನಿಮಿಷ. ಅಲ್ಲಿ ನನಗೆ ಈ ಧಾರೆ ಸೀರೆ ಕೊಡುವಾಗ ಇಲ್ಲ. ಮೊದಲು ನಾನು ಕಂಡ ಇದರಲ್ಲಿ ತೊಂಡ್ಲು ಮತ್ತೆ ಧಾರೆ ಸೀರೆ ಕೆಲವು ಕೊಂಡು ಹೋಗುವಾಗ ಇದು ಕೊಂಡು ಹೋಗ್ತಿದ್ರು ಕಳಸ, ಹುಡುಗಿಯ ಮನೆ ಬಾಗಿಲು ತನಕ, ಒಳಗೆ ಹೋಗುದಿಲ್ಲ. ಹಾಗೆ ಹೋಗ್ತಿರ್ಲಿಲ್ಲ. ಅದು ಅವರಿಗೆ ನಾವು ನಮ್ಮ ಗೊತ್ತಿದ್ದ ನಾವು ಮಾತಾಡೋಣ ಅಷ್ಟೇ. ಹಾಗೆ ಈಗ ಹುಡುಗಿಯ ತಾಯಿಗೆ ಸೀರೆ ಕೊಟ್ಟಾಯ್ತು, ತೊಂಡ್ಲು ಸಹ ಕೊಟ್ಟಾಯ್ತು. ಅದು ಕಟ್ಟುದು ಯಾರು? ಆ ಹುಡುಗಿಗೆ ತೊಂಡ್ಲು ಕಟ್ಟುದು ಯಾರು? ಹುಡುಗಿ ಅವಳ ತಾಯಿ ಒಂದು 5 ಜನ ಸೇರ್ಕೊಂಡು ಕಟ್ಟುದು. ಅವ್ರು ಅಲ್ಲಿ ಕಟ್ಟುದು, ಇವರು ಕಟ್ಲಿಕ್ಕಿಲ್ಲ, ಇವ್ರಿಗೆ ಕೊಟ್ಟು ಬರ್ಲಿಕ್ಕೆ ಮಾತ್ರ. ಆಮೇಲೆ ಅದರೊಟ್ಟಿಗೆ ಚಂಚಕ್ಕಿ ಆಯ್ತಲ್ಲ, ಹುಡುಗನಿಗೆ ಬಾಸಿಗೆ ಕಟ್ಟಿ ಆಯ್ತಲ್ಲ, ಎಲ್ಲ ಚೊಂಚು ಕಟ್ಟಿ ಚಂಚಕ್ಕಿ ಕಟ್ಟುವಾಗ ಈ ಚಂಚಕ್ಕಿ ಹೇಳುದು ಕೈಯಲ್ಲಿ ಹಿಡಿಯೋದಕ್ಕೆ ಚಂಚಕ್ಕಿ. ಅದರ ಬಗ್ಗೆ ಯಾರು ಹುಡುಗನಿಗೆ ಯಾವ ಅಕ್ಕಿ, ಹುಡುಗಿಗೆ ಯಾವ ಅಕ್ಕಿ ಬೇಕಂತ ಹೇಳಿ ಉಂಟಾ? ಹಾಗಿಲ್ಲ. ಇಲ್ಲ. ಯಾವ ಅಕ್ಕಿಯಲ್ಲಿ ಚಂಚಕ್ಕಿ ಮಾಡುದು? ಚಂಚಕ್ಕಿ ಮಾಡುದು ನಮ್ಮ ಈ ಹುಡುಗನಿಗೆ 10 ಗುತ್ತಕ್ಕಿ ನಮ್ಮ ಬೆಳ್ತಿಗೆ ಅಕ್ಕಿ. ಅದಕ್ಕೆ ಏನೆಲ್ಲ ಬೇಕಾಗ್ತದೆ ಚಂಚಕ್ಕಿಗೆ? ಅದಕ್ಕೆ 2 ತೆಂಗಿನಕಾಯಿ ಎಲ್ಲ ಮೊತ್ತಿದ್ದದೇ 10 ಗುತ್ತಕ್ಕಿ 2 ಮುತ್ತಿನಕಾಯಿ ಮತ್ತೆ ಒಂದು 5 ಎಲೆ ಒಂದು ಅಡಿಕೆ ಮತ್ತೆ ಒಂದು 2 ಬಾಳೆ, ಒಂದು 5 ಬಾಳೆಹಣ್ಣು ಹಾಕಬಹುದು. ನಿಮ್ಮ ಕೆಪೇಬಲ್ ಮೇಲೆ ಎಲ್ಲ ಹಾಕಿದ್ರೆ ಸಾಕು. ಪ್ಲಾಸ್ಟಿಕ್ ಇಟ್ಟು ಹಾಕುದು, ಇದಾಗ್ತದೆ. ಪ್ಲಾಸ್ಟಿಕ್ ಒಳಗೆ ಹಾಕಿ ಎಲ್ಲ ಹಾಕ್ತಿದ್ರು, ಕಾಯಿ ಹಾಕ್ತಿದ್ರು, ಹಣ್ಣು ಆಗುವ ಕಾಯಿ ಇಡ್ತಿದ್ರು, ಸ್ವಲ್ಪ ದಿನ ಆದ್ಮೇಲೆ ಹಣ್ಣು ಆಗ್ತಿತ್ತು, ಹಾಗೆಲ್ಲ ಇತ್ತು. ಈಗ ಸ್ವಲ್ಪ ಆಲೋಚನೆ ಮಾಡಿ ಹಾಕಿದ್ರೆ ಒಳ್ಳೇದು. ಆ ರೀತಿಯಲ್ಲಿ ಮತ್ತೆ ಅದರಲ್ಲಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಬೀಳದಾಗಿ ಹುಡುಗನ ಕೈಯಲ್ಲಿ ಕೊಡ್ಬೇಕು. ಈ ಯಾವ ಕೈಯಲ್ಲಿ ಇಟ್ಟದೆಲ್ಲ ಉಂಟಲ್ಲ, ಕಬ್ಬಿಣ ಅದೆಲ್ಲ ಕೊಡ್ಬೇಕು. ಹುಡುಗಿಗೂ ಅದೇ ರೀತಿ ಪ್ಲೇಟಲ್ಲಿ ಹಾಕಿ ಕೊಡುವಂಥದ್ದು. ಈಗ ಹುಡುಗಿಗೆ ಪ್ಲೇಟ್ ನಿಜವಾಗ ಅಲ್ಲ, ಹುಡುಗಿ ನಿಜವಾಗ ಅದೀಗ ಮಾಡ್ತಾರೆ, ನಾವು ಸರಿಯಲ್ಲ ಅಂತ ಹೇಳೋದಲ್ಲ. ಹೌದು, ನೀವು ಈಗ ಹುಡುಗಿ ನಿಜವಾಗ ಅಂದ್ರೆ ಇದೇ ರೀತಿ ನಾವಿಲ್ಲಿ ಬಟ್ಟೆ ಹಾಸಿ ಹುಡುಗಿನ ಕಟ್ತೇವಲ್ಲ, ಚುಂಚು ನೆಲದಲ್ಲಿ ಕಟ್ಟೋದು. ಹೌದೌದು, ಬರೀ ಒಯ್ದು ಕಟ್ಟೋದಲ್ಲ, ದೇವರದಲ್ಲಿ ಕಟ್ಟಬೇಕು. ಹಾಗೆ ಹುಡುಗಿ ಅದೇ ರೀತಿಯಲ್ಲಿ ಬಟ್ಟೆ ಹಾಸಿ ಅದೆಲ್ಲ ಅಕ್ಕಿ ಇದೆಲ್ಲ ಇಟ್ಟು ತೆಂಗಿನಕಾಯಿ ಹಾಕಿ ಅದನ್ನು ಅವಳ ಬರೀ ಸೊಂಟಕ್ಕೆ ಕಟ್ಟುವಂಥ ಸಂಪ್ರದಾಯ ಆಯ್ತು. ಅದೀಗ ಈಗಿನ ವ್ಯತ್ಯಾಸ ಆಗಿ ಈಗ ಕೈಯಲ್ಲಿ ಹಿಡಿಸ್ಕೊಂಡಿದ್ದಾರೆ, ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ಹುಡುಗಿ ಮನೆಯಲ್ಲಿ ಹಾಗೆ ಕಟ್ಟುವಂಥದ್ದು, ತೊಂಡ್ಲು ಕಟ್ಟುವಂಥದ್ದು, ಆಮೇಲೆ ಅವರು ಬರುವಂಥದ್ದು. ಅದು ಬರುವಂಥಕ್ಕಿಂತ ಮುಂಚೆ ಸ್ವಲ್ಪ ಕ್ರಮ. ಮಡ್ಲಕ್ಕಿಂತ ಹೇಳ್ತಾರೆ, ಮಡ್ಲಕ್ಕಿ ಚೊಂಚಕ್ಕಿ ಹುಡುಗಂದಕ್ಕೆ ಚಂಚಕ್ಕಿ, ಹುಡುಗಿಗೆ ಮಡ್ಲಕ್ಕಿ. ಸರಿ, ಬೇಗ ನೆನಪಬೇಕು ಅದು. ಹೌದು, ಈ ಚೊಂಚಕ್ಕಿ ಪಾಯಸ ದಿವಣ ಬಂದ ನಂತರ ಮನೆಯಲ್ಲಿ ಅದು ನಾವು ಮತ್ತೆ ನೋಡು, ಅದ್ರ ಬಗ್ಗೆ ಮತ್ತೆ ಕೇಳು. ಅದು ನಾವು ಎಲ್ಲ ಒಟ್ಟಿಗೆ ಆದರೆ ಕಷ್ಟ ಆಗುತ್ತೆ. ಹಾಗೆ ಈಗ ಹುಡುಗ ಮೊದಲು ಸ್ಟೇಜಿಗೆ ಬರುವಂಥದ್ದು. ಹೌದು, ಅದು
ಯಾವ ರೀತಿ ಬರುವಂತದ್ದು ಅಂತ? ನಾವು ಬರುವಾಗ ಇದು ದಿಬ್ಬಣ ಸಮೇತ ಹೊರಡುದು ಅಂತ ಹೇಳ್ತಾರೆ. ಹೌದು ದಿಬ್ಬಣ ಸಮೇತವಾಗಿ ಎಲ್ಲ ನಮ್ಮ ನೆಂಟರೆಲ್ಲ ಇದ್ದಾರಲ್ಲ ಅಲ್ಲಿರುವವರು ಹುಡುಗನ ಎಲ್ಲ ಸೇರಿಕೊಂಡು ಬರುದು. ಬರುವಾಗ ಅವ ಚಪ್ಪಲ್ ಹಾಕೊಂಡು ಬರಬೇಕು. ಚಪ್ಪಲ್ ಹಾಕಿ ಚಪ್ಪಲ್ ಅಂದ್ರೆ ನಮ್ದು ಹೊಸ ಚಪ್ಪಲ್, ಮದುಮಗ ಹೊಸ ಚಪ್ಪಲ್, ಹೊಸ ಚಪ್ಪಲ್ ಹಳೆ ಚಪ್ಪಲ್ ಹಾಕ್ಲಿಕ್ಕಿಲ್ಲ, ಅದು ಕಂಪ್ಲೀಟ್ ಹೊಸದೇ ಇರುದು. ಹೌದು. ಆ ಚಪ್ಪಲ್ ಹಾಕೊಂಡು ಮಂಟಪಕ್ಕೆ ಇದು ನಮ್ಮ ಛತ್ರದ ಮುಂಭಾಗದಲ್ಲಿ ಅದನ್ನು ಕಳಚಿಡ್ಬೇಕು. ಕಳಚಿಡ್ಬೇಕು. ಅಲ್ಲಿ ನಾವು ಕಾಲು ತೊಳಿಲಿಕ್ಕೆ ಉಂಟು. ಅದು ಯಾರು ತೊಳಿಬೇಕು ಅಂದ್ರೆ ಈಗ ಇವರೆಲ್ಲರೂ ಬರ್ಬೇಕು, ಸೇರ್ಬೇಕು ಅಲ್ಲಿ. ಅಪ್ಪ ಅಮ್ಮ ಅವರೆಲ್ಲರೂ ಸೇರ್ಬೇಕು. ಇಲ್ಲಿ ಹುಡುಗನ ದಿಬ್ಬಣ ಕರ್ಕೊಂಡ್ ಬರುದಾ? ಹಾಗೇನಾದ್ರು ದಡ್ಡೆ ಕೈ ಹಿಡಿಯುವಂತದ್ದು ದಡ್ಡೆ ಕೊಡೆ ಬೇಕಾಗ್ತದೆ. ಹೌದು, ಅದು ಎಲ್ಲ ಅವನೇ ಹಿಡಿಬೇಕಾಗ್ತದೆ. ಕೊಡೆಗೆ ಬಟ್ಟೆ ಹಾಕ್ಲಿಕ್ಕೆ ಉಂಟು. ಅದು ಇಲ್ಲಿ ನಿಂತ ನಂತರ ಕೊಡೆ ಹಿಡಿಯುವಂತದ್ದು, ಕೊಡೆ ಇದು ಬಟ್ಟೆ ಹಾಕುವಂಥದ್ದು. ಹಾಗೆ ಇಲ್ಲಿ ಅದು ಬಟ್ಟೆ ಹಾಕೋ ಉದ್ದೇಶ ಗೊತ್ತಿಲ್ಲಲ್ಲ? ಯಾವುದು ಬಟ್ಟೆ ಹಾಕೋ ಉದ್ದೇಶ ಗೊತ್ತಿಲ್ಲ. ಲಾಸ್ಟಿಗೆ ಅವರು ಬಂದು ನಿಂತ ಕೂಡಲೇ ನಾವು ಫಸ್ಟಿಗೆ ಏನು ಮಾಡಬೇಕು ಅಂದರೆ ಇದು ಮಾಡಬೇಕು, ಅದು ಈ ಅಕ್ಕಿ ಹೊಡಿಯೋ ಕೆಲಸ. ಫಸ್ಟಿಗೆ ನಾವು ಅಕ್ಕಿ ಹೊಡಿಯೋದು. ಈ ಅಕ್ಕಿ ಹೊಡಿ ಅಂದರೆ ಮೊದಲ ನಾವು ರಾಜರಲ್ಲ, ಶಿವರಾಜ್, ನಾವು ಶಿವಾಜಿ ಯುದ್ಧ ಮಾಡಿ ಹುಡುಗಿಯನ್ನು ಅವರು ಸೋಲಿಸೋಲೆಕ್ಕ ಗೆದ್ದ ನಂತರವೇ ನಾವು ಹುಡುಗಿಯ ಮದುವೆ ಹಾಗೆಲ್ಲ ಪುರಾಣದಲ್ಲಿ ಆಗಲ್ಲ ಹಾಗೆ. ಹಾಗೆ ಆ ರೀತಿಯಲ್ಲಿ ನಾವು ಅಲ್ಲಿ ನಿಜವಾಗಿ ಒಂದು ಪಾಯಿಂಟ್ ಉಂಟು. ಅಕ್ಕಿ ನಾವು ಹೊಡಿಯುವಂಥದ್ದು, ಅಕ್ಕಿ ಹಾಕುವಂಥದ್ದಲ್ಲ. ಅಲ್ಲ ಹೊಡಿಯುವಂಥದ್ದು. ಅದು ನಾವು ಹೊಡಿಬೇಕು, ಅಕ್ಕಿ ಹಾಕಬಾರದು. ಅಂದ್ರೆ ಅದು ನಮ್ಮ ಸಂಪ್ರದಾಯ ಅಲ್ಲ. ಅಂದ್ರೆ ಅಳಿಯ ಕಟ್ಟು ಮಗಳ ಕಟ್ಟು ಹೇಳುವ ಒಂದು ಸಂಪ್ರದಾಯ. ನಾವು ಹೊಡೆದುಕೊಂಡು ಹೋಗುವಂಥದ್ದು. ಹೌದು. ಅಕ್ಕಿ ಹಾಕುದು ಸ್ವಾಗತ, ಹೊಡಿದು ನಮ್ಮ ಯುದ್ಧ. ಆಗ ನಾವು ಹುಡುಗನಿಗೆ ಏನಾದ್ರು ರಕ್ಷಣೆಗೆ ಅಲ್ಲಿ ಕೊಡೆ ಉಂಟಲ್ಲ, ಕೊಡೆಯನ್ನು ಹುಡುಗನ ಬರುವ ಕೊಡೆ ಹಿಡಿಸ್ಕೊಂಡು ಬರ್ತೇವಲ್ಲ, ಆ ಕೊಡೆಯನ್ನು ಹುಡುಗನ ಭಾವ ಕಣ್ಣಿ ಬೀಳದಾಗೆ ಹಿಡ್ಕೊಳ್ಳುವಂಥದ್ದು ಅಡ್ಡ ಮಾಡಬೇಕು. ಹೌದು, ಅದು ರಕ್ಷಣೆಗೆ ಅಷ್ಟೇ. ಅದೇನು ಕ್ರಮ ಏನಿಲ್ಲ. ಅಂದ್ರೆ ರಕ್ಷಣೆಗೋಸ್ಕರ ಕಲ್ಲು ಎಲ್ಲ ಹುಡುಗ ಎಲ್ಲ ಬಿಸಾಬಿಡ್ತಾರೆ. ಕಣ್ಣಿಗೆ ಬಿದ್ದು ಬಿಟ್ಟರೆ ಕಷ್ಟ. ಹೌದು, ಆ ಉದ್ದೇಶಕ್ಕೆ ತಗ್ಗಿಸುವಂತ ಎಲ್ಲರೂ ಅವರವರ ರಕ್ಷಣೆ ನೋಡುವಂಥದ್ದು ಒಳ್ಳೇದು. ಆಗ ಅವರು ಹುಡುಗಿ ಪಾರ್ಟಿ ಹೇಳಿದ್ರೆ ನಾವು ರಾಜ್ಯ ಅಂತೇಳಿ ಅವ್ರ ಹುಡುಗಿ ಮನೆ ಹೇಳ್ಬೇಕು, ಗಂಡಸರು ಹೇಳ್ಬೇಕು ನಾವು ರಾಜ್ಯ ನಾವು ಕೊಡ್ತೇವೆ. ಆಗ ಲೆಕ್ಕ ಆಗಿ ರಾಜ್ಯ ಅದೇ ಕೂಡ ಅವರು ಕಾಲು ತೊಳಿಬೇಕು. ಆಮೇಲೆ ಅಲ್ಲಿ ಅಕ್ಕಿ ಹುಡುಗನ ಮನೆಯವರೇ ತರಬೇಕು, ಹುಡುಗಿ ಮನೆಯವರೇ ತರಬೇಕು. ನಾವು ಸರಿ ಇಲ್ಲ, ನಾವು ಹೀಗಲ್ಲ. ಹುಡುಗಿ ಮನೆಯವರು ಬರುವಾಗ ಹುಡುಗಿ ಮನೆಯವರು ಅಲ್ಲಿ ಇರುವಾಗ ಹುಡುಗಿಯ ತಂದೆ ತಾಯಿ ಬೇಕಾಗ್ತದ ಅಲ್ಲಿ? ಅಮ್ಮ ಬೇಕಾಗ್ತದ? ಅದು ನೋಡು, ಅದು ಬೇಕಾದವ್ರು ಹೇಗೆ ಇಟ್ಕೊಳ್ಳಿ. ಯಾಕೆ ಹೇಳಿದ್ರೆ ಅದು ಅವರ ಕ್ರಮಬದ್ಧವಾಗಿರ್ತದೆ. ಅಂದ್ರೆ ಕೆಲವರಿಗೆ ಹೊರಡುವಾಗ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಇರ್ತದೆ. ಅವರು ಹೊರಡ್ತಿರ್ತಾರೆ, ಇಲ್ಲಿ ಬರ್ಲಿಕ್ಕೆ ಹೇಳಿದ್ರೆ ಅವ್ರಿಗೆ ಕಷ್ಟ ಆಗ್ತದೆ. ಅದು ಬೇಕಂತ ಹೇಳಿಲ್ಲ. ಹುಡುಗಿ ಮನೆಯವರು ಸ್ವಲ್ಪ ಒಂದು 10-15 ಜನ ಇದ್ರೆ ಒಳ್ಳೇದು. ಹುಡುಗನ ಮನೆಯವರು ತುಂಬಾ ಸ್ವಾಗತ ಮಾಡುದಲ್ಲ, ಜನ ಇದ್ದಷ್ಟು ಮಾಡಿ ಸ್ವಾಗತ ಮಾಡುದು, ಜಗಳ ಮಾಡಿ ಸ್ವಾಗತ ಮಾಡ್ತಾರೆ. ಅದೇ ಮಾಡಿದ ನಂತರ ಮತ್ತೆ ಸ್ವಾಗತ ಮಾಡ್ತೇವೆ. ಎರಡನೇವರು ಕಾಲು ತೊಳಿಬೇಕು. ಹೌದು, ಇದು ಕಾಲು ಯಾರು ತೊಳಿಬೇಕು? ಹುಡುಗನ ಕಾಲು ಯಾರು ತೊಳಿಬೇಕು? ಹುಡುಗಿಯ ಭಾಗದವರು ಅಂದ್ರೆ ಅವರ ಸಂಬಂಧಿಕರು ಯಾರು ತೊಳಿಬಹುದು. ಗಂಡ ಹೆಂಡತಿ ಆಗಿರ್ಬೇಕು. ಅಲ್ಲಿ ಸಹ ಒಂದು ಸಣ್ಣ ನನ್ಗೆ ಒಂದು ವಿಷಯ, ಹುಡುಗನ ಕಾಲು ಯಾರು ತೊಳಿಬೇಕು, ಹುಡುಗಿಯ ಕಾಲು ಯಾರು ತೊಳಿಬೇಕು? ಅಲ್ಲಿ ಸಂಗತಿ ಅಂದ್ರೆ ನಿಜವಾಗಿ ನಮ್ಮ ಈ ಹುಡುಗಿ ಇದ್ದಾಳಲ್ಲ, ಹುಡುಗಿ ನೀರು ಹೊಯ್ಬೇಕು ಹುಡುಗನ ಕಾಲಿಗೆ. ಅದೇ ಇವನ ಕೈ ಹಾಕುದು, ಹುಡುಗನ ಕೈಗೆ, ಗಂಡನ ಕೈ. ಈ ಅಕ್ಕಿ ಇದು ಹುಡುಗನ ಕಾಲಿಗೆ ಬಗ್ಗಿಕೊಂಡೆ ಕಾಲು ತೊಳಿಬೇಕು, ಹುಡುಗನ ಕಾಲು. ಹೌದು, ಅಲ್ಲಿ ಒಳ್ಳೆ ವಿಚಾರ. ಅದೇ ನಮ್ಮ ಈ ಹೆಂಗಸಾದವಳು ಒಬ್ಬನ ಕಾಲು ಮುಟ್ಲಿಕ್ಕಿಲ್ಲ, ಹೆಂಡತಿ ಆದವಳು ಇನ್ನೊಬ್ಬನ ಕಾಲು ಮುಟ್ಲಿಕ್ಕಿಲ್ಲ. ಅದು ನಿಜವಾಗಿ ಗೊತ್ತಿರುವಂತ ವಿಚಾರ, ಗೊತ್ತಿರಬೇಕು ಜನರಿಗೆ. ಅದು ಒಳ್ಳೆ ಹೆಂಡತಿ ಇನ್ನೊಬ್ಬನ ಪಾದ ಮುಟ್ಲಿಕ್ಕಿಲ್ಲ. ಇನ್ನು ಗಂಡನಾದವನು ಕೂಡ ಇನ್ನೊಬ್ಬನ ಹೆಂಡತಿ, ಅಲ್ಲಿ ಇದು ಹುಡುಗಿ ಕಾಲು ತೊಳೆಯುವಲ್ಲಿ ಕೂಡ ಅಷ್ಟೇ. ಹುಡುಗಿಯ ಕಾಲು ಹುಡುಗಿಯೇ ತೊಳಿಬೇಕು, ಹುಡುಗನ ಕಾಲು ಹುಡುಗನ ತೊಳಿಬೇಕು. ಮತ್ತೆ ವಿಚಾರ ಅದು ಮತ್ತೆ ಸೇಸೆಗೆ ಕೂತ್ಕೊಳ್ಳುವಾಗ ಈ ವಿಚಾರದಲ್ಲಿ ಹೀಗೆ ಅಲ್ಲ, ಅಂದ್ರೆ ಹುಡುಗನ ಕಾಲು ಗಂಡನಾದವನೇ ತೊಳಿಬೇಕು, ಅಲ್ಲಿ ಹುಡುಗಿ ನೀರು ಹಾಕ್ಲಿಕ್ಕೆ. ಇದು ಒಳ್ಳೆ ವಿಚಾರ, ಗೊತ್ತಿರುವಂತ ವಿಚಾರ ಆಗಿದೆ, ನೆನಪಲ್ಲಿ ಇಡುವಂತ ವಿಚಾರ. ಈಗೆಲ್ಲ ಕನ್ಫ್ಯೂಸ್ ಆಗ್ತದೆ ಮಾಡೋದು. ಅದೇ ಅಲ್ಲ, ಇದು ನಾವು ನಮ್ಮ ವಿಚಾರ ಹೇಳುವಂತದ್ದು ಅಷ್ಟೇ. ಹಾಗಾಗಿ ಅಲ್ಲಿ ಇನ್ನು ಯಾರಿಗೂ ಕನ್ಫ್ಯೂಸ್ ಆಗುದು, ಕನ್ಫ್ಯೂಸ್ ಆದ್ರೆ ನೋಡುವಂಥದ್ದು. ನಮ್ಮ ಕೇಶವಣ್ಣ ಹೇಳಿದ್ದು ಹೀಗೆ, ಅಂಬುಗುಂಜೆ ಕೇಶವಣ್ಣ ನಾವು ಮಾಡಿದ್ದು ಮಾಡಿ ಅಂತಲ್ಲ, ಹೀಗಿದ್ದದ್ದು ಅಂತ ಅಷ್ಟೇ. ಹಾಗೆ ಅದಾದ್ಮೇಲೆ ನಾವು ಹುಡುಗನಿಗೆ ಎಲ್ಲ ಆಯ್ತು. ಎಂತ ಮತ್ತೆ ಎರಡನೇ ಮತ್ತೆ ನಾವು ಆರತಿ ಮಾಡ್ತೇವೆ. ಯಾವ್ದು ಅನ್ನದ ಉಂಡೆಯಲ್ಲಿ ಅದಕ್ಕೆ ಕುರ್ದಿ ಹಾಕಿ ಉಂಡೆ ಮಾಡಿ ಅದರಲ್ಲಿ ಬತ್ತಿ ಇಟ್ಟು ಅದನ್ನು ಆರತಿ ಮಾಡ್ತೇವೆ. ಕೆಂಪು ನೀರಿಗೆ ಹೇಳ್ತಾರೆ ಅದಕ್ಕೆ. ಫಸ್ಟ್ ಕೆಂಪು ನೀರು ಕೆಂಪು ನೀರಿಗೆ ಉಂಟು. ಕೆಂಪು ನೀರಿಗೆ ಈ ಆರತಿ ಅದು ಮಾತ್ರ, ಈ ಅನ್ನದ ಉಂಡೆ ಮಾತ್ರ, ಅನ್ನದುಂಡೆ ಆರತಿ ಮಾತ್ರ. ಬೇರೆ ದೀಪದಲ್ಲಿ ಆರತಿ ಇಲ್ಲ. ಕೆಂಪು ನೀರು ತೆಗೆದು ಎರಡನೇ ಈ ಅನ್ನದ ಉಂಡೆಯಲ್ಲಿ ಆರತಿ ಮಾಡಿ ಕೆಂಪು ನೀರು ತೆಗೆದು ಅವರ ಗಲ್ಲಕ್ಕೆ ಮುಟ್ಟಿಸ್ತಾರೆ. ಅದು ಹೇಗೆ ಮುಟ್ಟಿಸ್ತಾರೆ? ಯಾವ ಕೈಯಲ್ಲಿ ಮುಟ್ಟಿಸ್ತಾರೆ? ಅದು ಈಗ ಎಡಗೈಯಲ್ಲಿ ಮುಟ್ಟಿದ್ದು ಕಾಣ್ತದೆ, ಮೊದಲೆಲ್ಲ ಬಲಗೈಯಲ್ಲಿ ಮುಟ್ಟಿಸ್ತಿದ್ರು. ನನ್ಗೆ ಅದರಲ್ಲಿ ಒಂದು ಕನ್ಫ್ಯೂಷನ್,
ಎಡಕೈಯಲ್ಲಿ ಹೀಗೆ ಮುಟ್ಟಿಸುದು ಕಾಣ್ತದೆ. ಬಲಗೈಯಲ್ಲಿ ಮುಟ್ಟಿಸ್ಬೇಕು. ಬಲಕೈಯಲ್ಲಿ ಕೆಂಪಾಗ್ತದೆ ಹೇಳಿ ಹಾಗೆ ಮಾಡುದಾ ಅಂತ ಅದು ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ಮುಂಚೆ ಹಾಗೆ ಮಾಡ್ತಾರೆ, ಎಡಕೈಯಲ್ಲಿ ಮುಟ್ಟುವಾಗಿಲ್ಲ, ಬಲಕೈಯಲ್ಲೇ ಮುಟ್ತಿದ್ದಾರೆ. ಅದೆಲ್ಲ ಒಂದು ಕ್ರಮ ಅದು. ಆಮೇಲೆ ಆ ನೀರನ್ನು ಎಂತ ಮಾಡ್ತಾರೆ? ಅದನ್ನು ಚೆಲ್ತಾರೆ. ಎಲ್ಲಾರು ಚೆಲ್ತಾರಲ್ಲ ಈ ಪೇಟೆಯಲ್ಲಿ ಮತ್ತೆ ಸಿಕ್ಕಿದಲ್ಲಿ ಚೆಲ್ತಾರೆ ಅಷ್ಟೇ. ನಿಜವಾಗಿ ನಾವೆಲ್ಲಾರು ತೆಂಗಿನ ಮರಕ್ಕೆ ಚೆಲ್ಲಬೇಕು ಲೆಕ್ಕ. ಹಾಗೆ ಅಲ್ಲ, ಹೀಗೆ ಅದನ್ನ ಅವನ ಅಡ್ಡ ಹಾಕಿ ಅದನ್ನು ದಾಟಿ ಬರ್ಬೇಕಂತ ಹೇಳಿಲ್ಲ, ಹಾಗಿಲ್ಲ. ಅದಕ್ಕೆ ಅವನಿಗೆ ನಾವು ಇದು ಮಾಡ್ತೇವೆ, ಆರತಿ ಮಾಡಿ ಇದನ್ನು ಅವನ ತಲೆ ಕೊಡೆಯ ಮೇಲೆ ಕೊಡಬೇಕು, ಅದು ಬಿಳಿ ವಸ್ತ್ರ ಹಾಕಿ. ಓ, ಇದನ್ನ ಅವರ ತಲೆಯಿಂದ ಕೊಡಬೇಕು, ತಲೆ ಮೇಲಿಂದ ಹಿಂದೆ ಕೊಡಬೇಕು. ಮೊದಲು ನಾವು ಗೆರಸಿ ಇಡ್ತಾ ಇದ್ವಿ, ಗೆರಸಿ ಇಟ್ಟು ಹಿಂಬದಿಗೆ ಕೊಡುವುದು. ಓ, ಈ ಕೆಂಪು ನೀರನ್ನ ಅಲ್ಲ ಆರತಿಯನ್ನು ಹಾಗೆ ಮಾಡುದು. ಆರತಿಯನ್ನು ಹಾಗಾದ್ರೆ ಹೀಗೆ ತೆಗೆದು ಒಂದು ಸೈಡ್ ಇರ್ತಿದ್ದಿಲ್ಲ. ಅದು ಮತ್ತೆ ಹೇಳ್ತೇನೆ, ಈ ಮೊದಲ ಕ್ರಮ ಹಾಗೆ ಇತ್ತು. ಗರಸಿ ತಲೆ ಹಿಡಿದು ಅದರ ಮೇಲೆ ಇದನ್ನು ಕೊಡುದು ಮೊದಲು ಅದನ್ನು ಅಲ್ಲಿ ಇಡ್ತಾರೆ ಕೆಳಗೆ. ಕೆಂಪು ನೀರಾದ್ರೂ ಕೆಂಪು ನೀರು ಇಲ್ಲಿ ಇದು ಮಾಡಿ ತೆಗೆದು ಕೆಂಪು ನೀರು ತೆಗೆದು ಚೆಲ್ಲುವಂತದ್ದು. ಅನ್ನದ ಉಂಡೆಯಲ್ಲಿ ಹಾಗೆ ಮಾಡ್ತಿದ್ರು. ಈಗ ಆರತಿ ಅದರಲ್ಲಿ ಆರತಿ ಮಾಡಿದ ನಂತರ ಒಂದು ಬಲವಾಗಿ ಒಂದು ಎಡವಾಗಿ ತಲೆ ಮೇಲಿಂದ ಹಾಗೆ ಇಡ್ತಾರೆ. ಈಗ ಅದು ತಪ್ಪಂದ್ರೆ ಹೇಳಿ ಆಗುದಿಲ್ಲ. ಆದ್ರೆ ಈಗ ಅದು ಸ್ವಲ್ಪ ಹಾಗೆ ಮಾಡ್ತೀವಿ. ಮಟ್ಟು ಅದು ಒಳ್ಳೇದು ಕಾಣ್ತದೆ. ಹಾಗೆ ಮಾಡ್ತಿದ್ರು. ಏನೋ ಆಚಾರ ಹಾಗೆ ಇರ್ಬೋದೇನೋ, ಏನು ತಲೆಯ ತಲೆಯ ಮೇಲಿಂದ ಅದು ಹೋಗ್ಬೇಕು ಅಂತ ಹೇಳಿ ಇರ್ಬಹುದು. ಇಲ್ಲ ಮೊದಲು ಹಾಗೆ ಮಾಡಿ ಗೆರ್ಸಿ ಬೇಕು, ಅದೆಲ್ಲ ಬೇಕು ಹೇಳಿತ್ತು. ಗೆರ್ಸಿ ಅಂದ್ರೆ ಕೆಲವರಿಗೆ ಗೊತ್ತಿಲ್ಲ ಈಗ. ಹೌದೌದು, ಏನಾದ್ರು ಸಾನಿಧ್ಯ ಇರ್ಬಹುದು. ಚರಿತ್ರೆ ನಮಗೆ ಗೊತ್ತಿಲ್ಲ. ಇಲ್ಲ. ಆದ್ರೆ ಈಗ ಹಾಗೆ ಮಾಡ್ತಿದ್ದಾರ, ತಪ್ಪಲ್ಲ. ಹೌದಾಗಿಲ್ಲ, ಸ್ವಲ್ಪ ಆಲೋಚನೆ ಮಾಡಿ ಇಟ್ರೆ ಒಳ್ಳೇದು. ಡ್ರೆಸ್ ಎಲ್ಲ ಹಾಗೆ. ಆಮೇಲೆ ಆನಂತರ ರತ್ನಗಂಬಳಿ ಹೇಳಕ್ಕ, ರತ್ನಗಂಬಳಿ ರಾಜನ ಕರ್ಕೊಂಡು ಬರೋ ಅಂದ್ರೆ ಅದು ಅದಕ್ಕೋಸ್ಕರ ರತ್ನಗಂಬಳಿ ರತ್ನಗಂಬಳಿ ಹೆಸರು. ಹೌದು, ರತ್ನಗಂಬಳಿ ಅವ್ರದ್ದು ಅಲ್ಲಿ ತನಕ ಹಾಕಬೇಕು, ಇಲ್ಲಿಗೆ ಮಂಟಪ ತನಕ ಹಾಕಬೇಕು. ಹಾಗೆ ಈಗ ಈಗ ಶುರು ಮಾಡಿ ಅದಕ್ಕೆ ಮ್ಯಾಟ್ ಅಂತ ಹೇಳಿ ಬರೋದೇ, ಅದು ಮ್ಯಾಟ್ ಹೇಳುದು. ಆದ್ರೆ ನಮ್ಮ ಕ್ರಮಕ್ಕೋಸ್ಕರ ನಾವೆಲ್ಲ ಏನೋ ಮಾಡ್ತಿದ್ದೇವೆ. ಆಗ ನಾವೇನ್ ಮಾಡ್ತೀವಿ, ನಾವೊಂದು ಬೈರಾಸು ಶಾಲು ಹಾಕ್ಬೋದು. ಶಾಲು ಹಾಕ್ಬೋದು. ಕಲರ್ ಯಾವ್ದು ಆಗ್ಬೋದು, ಅದು ಅರಸಿನ ಬಿಳಿ ಯಾವ್ದು ಆಗ್ಬೋದು, ಬೇರೆ ಆಗ್ಲಿಕ್ಕಿಲ್ಲ. ಹೌದು, ಅರಸಿನ ಅಥವಾ ಬಿಳಿ ಶಾಲು ಹಾಕಿದ್ರೆ ಹೌದು, ಬೈರಸ್ ಹಾಕಿದ್ರೆ ಹೌದು ಸಾಕು. ಈ ಬಿಳಿ ಶಾಲೆಲ್ಲ ಉದ್ದದ್ದು ಬರ್ತದೆ, ಅದರಲ್ಲಿ ಹುಡುಗ ಬರಬೇಕು. ಅದರಲ್ಲೇ ಹುಡುಗ ಬಲಗಾಲಿಟ್ಟು ಬರಬೇಕು. ಪ್ರವೇಶ ಮಾಡಬೇಕು. ಅವ್ರು ಮಾತ್ರ ಬಂದ್ರೆ ಸಾಕು, ಹುಡುಗ ಮಾತ್ರ ಬಂದ್ರೆ ಮತ್ತೆ ಬಾಕಿ ತರದ ಮೆಟ್ಟುದಿಲ್ಲ, ಮೆಟ್ಟುಗಳಿಲ್ಲ. ಹುಡುಗ ಬಂದ್ರೆ ಅದ ಹುಡುಗ ಮೆಟ್ಟಿದಗಳು ಅವ್ರು ತೆಗಿತಾರೆ. ಆಗ ಕೈಯಲ್ಲಿ ಈ ಕೈ ಅವನ ಕೈಲಿ ಅವನ ಕೈಲಿ ಇರ್ಬೇಕು. ಇದು ಭಾವ ಹಿಡಿಯೋದಲ್ಲ, ಇದೆಲ್ಲ ದಾರಿ ಚಪ್ಪರಿಗೆ ಮುಟ್ಟುವ ತನಕ, ದಾರಿ ಮಂಟಪಕ್ಕೆ ಮುಟ್ಟುವಾಗ ಇವನ ಕೈಯಲ್ಲಿ ಬೇಕಾಗ್ತದೆ. ನಾವಲ್ಲಿ ಕೈಯಲ್ಲಿ ಕೊಟ್ಟಂತ ವಸ್ತುಗಳೆಲ್ಲ ಉಂಟಲ್ಲ, ಇದೆಲ್ಲ ಅಲ್ಲಿ ಕೊಡೆ ಒಂದು ಬಿಟ್ಟು ಬಾಕಿ ಎಲ್ಲ ಅವರ ಕೈಯಲ್ಲಿ. ಕೊಡೆಯಿಂದ ಮಡಿಸಿ ತೆಗಿಬಹುದು, ಎರಡು ಕೊಡೆ ಅಗತ್ಯ ಇಲ್ಲ. ಅಲ್ಲಿ ಹೋಗಿವಾಗ ಅಲ್ಲಿ ಒಂದು ಚಪ್ಪಲ್ ಬಾಕಿ ಉಂಟಲ್ಲ, ಅದನ್ನೆಂತ ಮಾಡಬೇಕು? ಆ ಚಪ್ಪಲ್ ತಗೊಂಡೋಗಿ ಇಲ್ಲ ಮತ್ತೆ ಹಾಕುವಾಗಿಲ್ಲ. ಇಲ್ಲ ಮಂಟಪ ತನಕ ಹುಡುಗ ಚಪ್ಪಲ್ ಹಾಕುವಾಗಿಲ್ಲ. ಇಲ್ಲ ಚಪ್ಪಲ್ ಹಾಕಿ ಆಗ ರತ್ನ ಕಂಬಳಿ ಮೆಟ್ಟುವ ಆಗಿಲ್ಲ. ಇಲ್ಲ ಇದು ಒಳ್ಳೆ ವಿಚಾರ. ಆದ್ರೆ ಮತ್ತೊಂದು ವಿಷಯ ಉಂಟು, ನಾವು ಕತೆ ಹೇಳುದು. ಈಗ ಶಿವಾಜಿ ಮಹಾರಾಜ ಸಿಂಹಾಸನ ಕೂತ್ಕೊಳ್ಳೋ ಸಮೇತ ಅವನಿಗೆ ಚಪ್ಪಲ್ ಬೇಕು, ರಾಜರ ಚಪ್ಪಲ್. ಆ ರೀತಿ ಚಪ್ಪಲಿಗೆ ಹಾಕೋದಕ್ಕೆ ತೊಂದರೆ ಇಲ್ಲ ಅಲ್ಲಿ. ವಿಷಯ ಹೊಸ ಚಪ್ಪಲಿಗೆ ಕೊಡ್ಬೋದು. ಹೊಸ ಚಪ್ಪಲು ಕೊಡ್ಬೋದು, ಯಾರಿಗೆ ಮದುಮಗನಿಗೆ ಮಾತ್ರ ಅಲ್ವಾ? ಮದುಮಗನಿಗೆ ಕಾಲಲ್ಲಿ ಚಪ್ಪಲ್. ಹಾಗೆ ಈ ಚಪ್ಪಲನ್ನು ಅವರು ತಗೊಂಡೋಗಿ ಒಳಗಿಡ್ತಾರೆ. ಹಾಗೆ ಇಲ್ಲಿ ಬಂದು ಮಂಟಪಕ್ಕೆ ಹಾಗಾಗಿ ಇಲ್ಲಿ ನಾವು ಮದುವೆ ಬೇಕಂತ ಕಲ್ಲು ಅದು ಕಗ್ಗಲ್ಲೇ ತುಂಡಾಗಬೇಕು. ಬೀಸಗಲ್ಲು ಅದು ಕಗ್ಗಲ್ ಆಗ್ತಿದ್ದದ ಮುಂಚೆ. ಕಗ್ಗಲು ಇಲ್ಲಿ ತಲ್ಲಿಗೆ ಆಗುದಿಲ್ಲ, ಇದರ ಮನೇಲಿ ಉಂಟಲ್ಲ. ಮುಂಚೆ ಕಗ್ಗಲ್ಲ ಸಿಕ್ಕುದು ಕಮ್ಮಿ ಇತ್ತು. ಕಮ್ಮಿ ಆಗ ಬೀಸಗಲ್ಲು ಕಗ್ಗಲ್ಲೇ ಅದನ್ನು ಅಲ್ಲಿ ಹಾಗಾಗಿ ಅದರಲ್ಲಿ ಇಲ್ಲ. ಆದ್ರೆ ಗಂಧದ ಕಲ್ಲು ಆಗ್ತದೆ. ಓ, ಗಂಧದ ಕಲ್ಲು, ಸಾಣೆ ಕಲ್ಲು. ಕಗ್ಗಲ್ಲೇ ಇದೆ, ಬಿಸಗಲ್ಲೇ ಆಗ್ಬೇಕಂತ ಹೇಳಿ ಏನಿಲ್ಲ, ಅದು ಕಲ್ಲೇ ಅಲ್ಲ. ಒಂದು ಕಲ್ಲು ಇಲ್ಲದ್ರೆ ಗಂಧದ್ದು ಮರದ ತುಂಡು ಆಗ್ತದೆ. ಮರದ ಗಂಧ ಅಲ್ಲ, ಗಂಧ ತೆಗೆಯುವಂತ ಕಲ್ಲು. ಗಂಧ ತೆಗೆಯುವಂತ ಕಗ್ಗಲ್ಲು, ಗಂಧ ತೆಗೆಯುವಂತ ಗಂಧದ ಮರದ ಪೀಸಲ್ಲ, ಗಂಧದ ಕಲ್ಲು, ಗಂಧ ತೆಗೆಯುವ ಕಲ್ಲು. ಅದು ದೊಡ್ಡದು ಸಿಗ್ತದೆ. ಹೌದೌದು, ಕೆಲವೆಲ್ಲ ಅದು ಉಂಟು. ಹೌದು, ಮೊದಲು ಸಿಕ್ತಿತ್ತು, ಗಂಧ ಹೇಗೆ ಇರುವುದು ಅಂತ ಹೇಳಿ ಗೊತ್ತಿಲ್ಲ ಜನರಿಗೆ. ಆಗ ಅದು ಯಾವ್ದಾದ್ರು ಎರಡು ಒಂದು ಇಡ್ಬೋದು, ಅದರಲ್ಲಿ ಒಂದು ಹುಡುಗ ನಿಲ್ಲುದು. ನಿತ್ತ ಕೂಡಲೇ ಅಲ್ಲಿ ಪುರೋಹಿತ ಮತ್ತೆ ಒಟ್ಟಿಗೆ ಸೇರ್ತಾರೆ. ಅಲ್ಲಿ ಉಪನಯನ ಅಲ್ಲಿ ನಿತ್ತ ಕೂಡಲೇ ಮದುಮಗ ತಂದೆ ಮತ್ತೆ ತಾಯಿ ಬರ್ಬೇಕು. ಬಂದು ಕಾಲು ತೊಳೆಯುವ ಸಂಪ್ರದಾಯ. ಒಂದು ಕಾಲು ತೊಳಿ ಅಲ್ಲಿ ಮಾವ ಆದವ ಈ ಅಳಿಯನ ಕಾಲು ತೊಳಿಬೇಕು. ಮಾವ ಆಗುವವರು, ಅಪ್ಪ ಹುಡುಗ ಅಲ್ಲ, ಅಲ್ಲಿಗೆ ಹುಡುಗನ ವಿಷಯ ಹೇಳಿದಲ್ಲ, ಹುಡುಗನಪ್ಪ ಹುಡುಗನಪ್ಪ ಮದುಮಗನ ಕಾಲು ತೊಳಿಬೇಕು. ಅಲ್ಲ ಹುಡುಗಿಯಪ್ಪ, ಮದುಮಗಳ ಅಪ್ಪ, ಇವನಿಗೆ ಹುಡುಗನ ಮಾವ ಅಲ್ಲ, ಹುಡುಗಿಯ ಅಪ್ಪ. ಮದುಮಗ ಆಗುವ ಹುಡುಗಿ ಅಂದ್ರೆ ಹುಡುಗನ ಮಾವ ಹೇಳಿದ್ರೆ ಅಮ್ಮನ ತಮ್ಮ ಮಾವ ಆಗ್ತಾರೆ.
ಹುಡುಗಿ ದಾರೆ ಎರೆಯುವರು ದಾರೆ ಎರೆಯುವರು ಬಂದು ಕಾಲು ತೊಳಿಬೇಕು, ಅವ್ರಿಗೆ ಒಟ್ಟಿಗೆ ಬರಬೇಕು. ಕಾಲು ತೊಳೆದು ಬಂದು ಇಲ್ಲೇ ಅವರು ಕಾಲು ತೊಳೆದು ಇದೇ ಕಲ್ಲ ಮೇಲೆ ನಿಂತು ಕಲ್ಲಿಂದ ಕೆಳಗೆ ಇಳಿದು ಪ್ಲೇಟ್ ಇಟ್ಟು ಅಲ್ಲಿ ನೀರು ಅದು ಈಗ ಹಾಗೆ ಮಾಡಿದ್ದು. ಮೊದಲು ಹಾಗಿಲ್ಲ, ಮೊದಲು ಕಲ್ಲಿನ ಮೇಲೆ ತೊಳಿ ಅಂಗಳದಲ್ಲಿ ಆಗ್ತಿತ್ತು, ಹಾಗೆ ತೊಳಿತಾ ಇತ್ತು. ಈಗ ಪ್ಲೇಟ್ ಇಟ್ಟು ಅದು ಇವರಿಗೆ ಹುಡುಗಿ ಮನೆಯವರಿಗೆ ಕೆಲಸ ಅದು ಮಾಡಿ ಅಲ್ಲಿಂದ ಅವರಿಗೆ ಏನಾದರೂ ಕೊಡುವಂಥದ್ದು ಕೊಡಬೇಕು. ಸರಿ, ಮದುಮಗನಿಗೆ ಇವರೇನಾದ್ರು ಕೊಡ್ಲಿಕ್ಕಿದ್ರೆ ಏನಾದ್ರು ಬಟ್ಟೆ ಉಡುಗೊರೆ ಅಂತ ಹೇಳ್ತಾರೆ ಅಲ್ಲ, ಮೊದಲು ವೇಷ್ಟಿ ಮತ್ತೆ ಮುಂಡು ಅದೇನು ಅವರಿಗೆ ಕೊಡ್ತಾ ಇದ್ರೆ ಉಡುಗೊರೆ ಕೊಡ್ತಾರೆ, ಅದು ಅವರ ಉಡುಗೊರೆ ಕೊಡ್ತಾ ಇದ್ರು. ಆ ರೀತಿ ಆದ್ರೆ ಮತ್ತೆ ಒಟ್ಟಿಗೆ ಉಪನಯನ, ಅದಾದ್ಮೇಲೆ ಹುಡುಗನ ಅಪ್ಪ ಅಮ್ಮ ಹೇಳಿ ಅಂದ್ರೆ ಒಟ್ಟಿಗೆ ಉಪನಯನ ಶುರುವಾಗ್ತದೆ. ಶುರುವಾಗ ಅದು ಪಟ್ಟು ಮಾಡೋದು, ಪಟ್ಟು ಮಾಡೋ ಉಪನಯನ ಅಲ್ಲಿ ತಂದೆ ರೆಡಿ ಆಗಿರ್ಬೇಕು, ಹುಡುಗನ ತಂದೆ ರೆಡಿ ಇರ್ಬೇಕು. ಅಮ್ಮ ಸಹ ಬೇಕಾಗ್ತದೆ, ಅಮ್ಮ ಸಲ ಅಮ್ಮ ಇದ್ರೆ ಆಗ ಅಮ್ಮ ಅಪ್ಪನ ನೆನೆಸಿಕೊಂಡು ಈಗ ಫಸ್ಟಿಗಿನ ಶನಿವಾರ ತಂದೆ ಹಾಕಬೇಕು. ಫಸ್ಟ್ ಮೊದಲು ಶನಿವಾರ 2 ಶನಿವಾರ ಇರ್ತದೆ, 2 ಶನಿವಾರ ಇರ್ತದೆ. 2 ಶನಿವಾರ ಅಲ್ಲಿ 1 ಶನಿವಾರ ತಂದೆ ಹಾಕುವಂಥದ್ದು. ತಂದೆ ಹಾಕಿ ಏನಾದ್ರೆ ಮತ್ತೆ ಎರಡನೇ ಈ ಹುಡುಗಿಯ ತಂದೆ ಹಾಕ್ಲಿಕ್ಕೆ ಉಂಟು, ಮಾವ. ಅದು ವಿಷಯ ಹೇಳುದು, ಈಗ ಮಾವ ಹಾಕ್ತಾರೆ, ಇದಕ್ಕೆ ತಪ್ಪು ನಮ್ಗೆ ಹೇಳಿ ಸಾಧ್ಯ ಇಲ್ಲ. ಆದ್ರೆ ಮೊದಲನೇ ಕಾಲದಲ್ಲಿ ಅವರು ಅಲ್ಲ ಹಾಕುದು, ಸೋದರ ಮಾವ ಹಾಕ್ಬೇಕಂತೆ. ಮೊದಲನೇ ಕಾಲದಲ್ಲಿ ಉಪನಯನ ಆಗುವಾಗ ನಿಜವಾಗಿ ಮದುವೆಗಿಂತ ಮುಂಚೆ ಉಪನಯನ ಮಾಡೋದಾದ್ರೆ ಸೋದರ ಮಾವ ಜನವರಿ ಹಾಕ್ತಿದ್ದದ್ದು. ಈಗ ಸಹ ಹಾಗೆ ಚಿಕ್ಕದಿರುವಾಗ ಉಪನಯನ ಮಾಡೋದಾದ್ರೆ ಸೋದರ ಮಾವನ ಇದು. ಹಾಗೆ ಇಲ್ಲಿ ಮದುವೆಗೆ ಇಲ್ಲಿ ಹುಡುಗಿಯ ತಂದೆ ಹಾಕುದು ತಪ್ಪಲ್ಲ. ಹಾಗೆ ಹುಡುಗನ ಮಾವ ಉಪನಯನ ಮುಂಚಿತವಾಗಿ ಮಾಡೋದಾದ್ರು ಹುಡುಗನ ಮಾವ ಹಾಕ್ತಿದ್ರು ಮುಂಚಿತವಾಗಿ. ಈಗ ನೀವು ವೇದಿಕೆಯಲ್ಲಿ ಹೇಳುದು ಹುಡುಗಿಯ ಅಪ್ಪ ಹಾಕುವುದಂತ ಹೇಳಿ, ಅಂದ್ರೆ ನೀವು ಅದು ಹಾಕುದು ಸರಿ ಹೇಳುದು ತಪ್ಪು ಹೇಳುದ ಅಂದ್ರೆ ಸರಿಯಲ್ಲ. ಈಗ ಹುಡುಗನಿಗೆ ಉಪನಯನ ಮಾಡುವಾಗ ಒಂದು ಹುಡುಗಂದು ತಂದೆ ಹಾಕ್ತಾರೆ, ಸುರಿದು. ಎರಡನೇದು ನೀವು ಯಾರು ಹಾಕ್ಬೇಕಂತ ಹೇಳಿ, ಮೊದಲು ಯಾರು ಹಾಕ್ತಿದ್ರು ಮುಂಚಿತವಾಗಿ? ಉಪನಯನ ವಿಷಯ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಉಪನಯನ ಮಾಡುವಾಗ ಹೀಗೆ ಇರ್ಬೋದು ಉದ್ದೇಶ ಅಂದ್ರೆ ಅದು ಹೆಂಡತಿಯ ಅಲ್ಲ ಹುಡುಗಿಯ ತಂದೆ ಹಾಕುದು ಇರುವ ಸಂಪ್ರದಾಯ. ಹೌದು, ಅದು ನಾನು ಅದು ನೋಡ್ಲಿಲ್ಲ. ಅದು ಮದುವೆಗಿಂತ ಮುಂಚೆ ಹಾಕುದಾದ್ರೆ 1 ಶನಿವಾರ, ಮದುವೆ ಆದ್ಮೇಲೆ 2 ಶನಿವಾರ ಇರ್ತದೆ. ಆಗ ನೀವು ಅದು ಉಪನಯನಕ್ಕೆ ಹೋಲಿಸಿದ್ರೆ ಹುಡುಗನ ಮಾವ ಹಾಕ್ತಿದ್ದದ್ದು ಅಂದ್ರೆ ಅದು ಚಿಕ್ಕ ಪ್ರಾಯದಲ್ಲಿ ಮಾಡ್ತಾರೆ ಉಪನಯನ. ಆದ್ರೆ ಮದುವೆ ವೇದಿಕೆಯಲ್ಲಿ ಮಾಡುವಾಗ ಹುಡುಗಿ ಅದು ಹಾಗೆ ಆಗಿರ್ಬೋದು, ತಂದೆ ಹಾಕೋದು ಅಲ್ಲ, ಹಾಗೆ ಮಾಡ್ತಾರೆ ಆಗಿರ್ಬೋದು. ಅದು ಭಟ್ರಿಗೆ ಬಿಟ್ಟದ್ದು, ಅದು ಭಟ್ರು ಹೀಗೆ ಮಾಡ್ತಾರೆ ಆ ರೀತಿ. ಮತ್ತೆ ನಮ್ಮಲ್ಲಿ ಉಪನಯನ ಯಾರು ಮಾಡುದಿಲ್ಲ ಈಗ, ನಮಗೆ ಕಾಣುದು ಇದೆ ಅಲ್ಲೋ. ಹೌದು, ಹಾಗಾದ್ರೆ ನಾವು ಅದು ಆ ರೀತಿ ಅದನ್ನ ನಾವು ಏನು ಹೇಳಲಿಕ್ಕಿಲ್ಲ, ಭಟ್ರು ಹೇಗೆ ಮಾಡ್ತಾರೆ ಹಾಗೆ. ಹೌದು, ಹಾಗೆ ಅದಾದ್ಮೇಲೆ ಅಲ್ಲಿ ಹುಡುಗಿ ಬರ್ಲಿಕ್ಕೆ. ಹೌದು, ಎರಡನೇ ಮತ್ತೆ ಹುಡುಗಿ ಬರುವಾಗ ಹುಡುಗನಿಗೆ ಏನೆಲ್ಲ ಮರೆಬೇಕು? ಹುಡುಗಿಯನ್ನು ಕರ್ಕೊಂಡು ಬರುವಾಗ ಅಲ್ಲಿ ಸೋದರ ಮಾವ ಸಭೆಯಲ್ಲಿ ಕೇಳಬೇಕು, ಮಂಟಪದಲ್ಲಿ ನಿಂತು ಸೋದರ ಮಾವ ಹುಡುಗಿಯ ಸೋದರ ಮಾವ ದಾರೆ ಹುಡುಗಿಯನ್ನು ದಾರಿಗೆ ಕರ್ಕೊಂಡು ಅಲ್ಲಿಗೆ ಅಪ್ಪಣೆ ಅಂತ ಹೇಳಿ ಕೇಳಬೇಕು. ಅದು 3 ಸತಿ ಕೇಳಬೇಕು. ಅದು ಕೇಳಿ ಬಂದ ನಂತರ ಹೋಗಿ ಹುಡುಗಿಯನ್ನು ಕರ್ಕೊಂಡು ಬರುವಂಥದ್ದು. ಕರ್ಕೊಂಡು ಬಂದು ಬರುವಾಗ ಒಂದು ಅವ್ರ ಕಲಶ ಎಲ್ಲ ಬರ್ತದಲ್ಲ ಒಟ್ಟಿಗೆ. ಅದು ಬರುವಾಗ ಕಲಶ ಬರಬೇಕು, ಅದು ಕಲಶ. ಹುಡುಗ ಬರುವಾಗ ಕೂಡ ಕಲಶ ಇರಬೇಕು, ಅದೆಲ್ಲ ಹಾಗೆ ಇರಬೇಕು, ಹಾಗೆ ಇರಬೇಕು. ಹುಡುಗ ಎಲ್ಲಿಗೆ ಹೋಗ್ತಾನೆ ಅಲ್ಲಿ ಕಲಶ ಇರಬೇಕು. ಎಲ್ಲಿ ಹೋಗ್ತಾನೆ ಪ್ರಶ್ನೆ ಅಲ್ಲ, ಅಂದ್ರೆ ನಾವು ಅಲ್ಲಿ ಬಿಟ್ಟು ಬರುವಾಗ ಕಲಶ ಇರಬೇಕು. ಹಾಗೆ ಆ ಹುಡುಗಿ ದಿಬ್ಬಣ ಬರುವಾಗ ಕಲಶ ಮುಂದೆ ಬರಬೇಕು. ಅವರ ಜನ ತುಂಬಾ ಇರ್ತಾರೆ. ಮುಂಚೆ ಹೀಗೆ ಅಲ್ಲಿಂದನೇ ಸ್ಟೇಜಿಂದ ಬರ್ತಿದ್ದದ್ದು, ಮೊದಲ ಮನೆಯಿಂದ ಅಲ್ಲಿಂದ ಹೊರಗೆ ಬರ್ತಿದ್ದದ್ದು ಮುಂಚೆ. ಮೊದಲ ಮನೆಯಲ್ಲಿ ನಿಮ್ಮ ಮದುವೆ ಟೈಮಲ್ಲೆಲ್ಲ ಒಳಗಿಂದ ಹೊರಗೆ ಬರುವಂತದ್ದು ಅಷ್ಟೇ ಅಲ್ಲ, ಅವರು ಹೊರಗೆ ಹೋಗ್ತಿದ್ರು. ಹೊರಗೆ ಹೋಗಿ ಎದುರು ಬಾಗಿಲಿಂದ ಫುಲ್ ಇದು ಮಾಡ್ತಿತ್ತಲ್ಲ, ತಟ್ಟಿ ಕಟ್ತಾ ಇದ್ರು. ಅದೊಂದು ಬಾಗಿಲಿ, ಆ ಬಾಗಿಲು ಅಡ್ಡವಾಗಿ ಎದುರು ಮುಖ ಬಾಗಿಲಾಗಿ ಬರ್ತಾ ಇದ್ರು. ಮೊದಲನೇ ಕಾಲದಲ್ಲಿ ಆದ್ರೆ ಈ ಹುಡುಗ ಮನೆಯಿಂದ ಹೊರಡ್ತಾನೆ ಒಳಗಿಂದ, ಹೊರಟು ಹೋಗಿ ಚಪ್ರದಿಂದ ಹೊರಗೆ ಒಂದು ಎಡೆ ಚಪ್ರ ಉಂಟು, ಎಡೆ ಚಪ್ರ ಅಂತ ಮಾಡ್ತಾ ಇದ್ರು. ಆಗ ಹುಡುಗ ಹೋಗಿ ಅಲ್ಲಿ ಚಾಪೆ ಹಾಕಿ ಅಲ್ಲಿ ಕುತ್ಕೊಳಿಸ್ತಾರೆ. ಅಲ್ಲಿ ನಮ್ಮ ಕಲಶ ಇಡಬೇಕು. ಕಲಶ ಇಟ್ಟು ಅಲ್ಲಿ ಈ ನಮ್ಮ ಈ ಇದುಂಟಲ್ಲ ಬಾಸಿಂಗ ಪೂಜೆ ಅಲ್ಲಿ ಮಾಡಬೇಕು ಮೊದಲು. ಈಗ ನನ್ನದಲ್ಲಿ ಹಾಗೆ ಆದ್ದು, ಬಾಸಿಂಗ ಪೂಜೆ ಅಲ್ಲಿ ಹೊರಗೆ ಮಾಡಿ ಈಗೆಲ್ಲ ಒಳಗೆ ಆಗ್ತದೆ. ಪೂಜೆ ಮಾಡಿದ ನಂತರ ಎರಡನೇ ಬರುವಂತ ಸಂಪ್ರದಾಯ ಇತ್ತು. ಈಗ ಕಾಲ ವ್ಯತ್ಯಾಸ ನಮಗೆ ಹೇಳಿ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡೋರು ಇದ್ದಾರೆ, ಮಾಡೋ ಕ್ರಮ ಉಂಟು ಬೇರೆ ಸಮಾಜದಲ್ಲಿ. ಹಾಗೆ ಅದು ಇಲ್ಲಿ ಅದು ನಮ್ಮ ಕ್ರಮದ ನಾವು ಹೇಳುವಂತದ್ದು. ಈಗ ಹೀಗೆ ಮಾಡ್ತಿದ್ದಾರೆ, ಹೊಲ ಒಳಗೆ ಮಾಡ್ತಿದ್ದಾರೆ, ಮುಖಮಂಟಪವಾಗಿ ಮುಖಬಾಗಿಲಾಗಿ ಬರ್ತಿದ್ದಾರೆ. ಅಲ್ಲಿ ಬರುವಾಗ ಸ್ವಾಗತ ಮಾಡ್ತಾರೆ. ಅದು ಮುಖಬಾಗಿಲ ಅನುಸಾರವಾಗಿ ಸ್ವಾಗತ ಮಾಡ್ತಾರೆ, ಅಲ್ಲಿ ಪೂರ್ವ ಪಶ್ಚಿಮ ಮಾಡುದಿಲ್ಲ. ಇಲ್ಲ ಅಂದ್ರೆ ಬಾಗಿಲಿಗೆ ಸ್ವಾಗತವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಪೂರ್ವ ಪಶ್ಚಿಮ ನೋಡ್ಲಿಕ್ಕೆ ಹೋದ್ರೆ ಪೂರ್ವ ಪಶ್ಚಿಮ ಕೆಲವು ಜಾಗದಲ್ಲಿ ಉಲ್ಟಾಗ್ತದೆ. ಹಾಗೆ ಅಲ್ಲಿ ವೆಲ್ಕಮ್ ಹಾಗೆ ಇಲ್ಲಿ ದಾರ ಮಂಟಪದಲ್ಲಿ ಸರಿಯಾಗಿರ್ತದೆ. ಪೂರ್ವ ಪಶ್ಚಿಮ ವೆಲ್ಕಮ್ ಮುಖಕ್ಕೆ ಅನುಸಾರವಾಗಿ ಮಾಡ್ಬೇಕು, ಹಾಗೆ ಮಾಡ್ತಾರೆ. ಹುಡುಗಿ ಬರುವಾಗ ಏನಾದ್ರು ಮಾಡ್ಲಿಕ್ಕೆ ಉಂಟಾ?
ವಿಶೇಷ ಕಾರ್ಯಕ್ರಮ ಏನಿಲ್ಲ ಇಲ್ಲ. ಅಂದ್ರೆ ಅದು ಕಳಸ ಹಿಡಿಯುವಂಥದ್ದು- ಈ ದಾರೆ ಚಪ್ರ ಅಂತ ಹೇಳಿದ್ರೆ ಹುಡುಗಿ ಮನೆಯವರದ್ದು, ಆ ಹುಡುಗಿ ಮನೆಗೆ ಹೋಗಿ ಅದಕ್ಕೆಲ್ಲ ಎಡೆ ಚಪ್ರ ಅಲ್ಲಿ ಕೂತೊಳುದು ಓ ಮುಂಚಿತವಾಗಿ ಮುಂಚಿತವಾಗಿ. ಮೊದಲು ಆ ಚಪ್ರದಲ್ಲಿ ಕೂತ್ಕೊಂಡು ಅಲ್ಲಿಂದ ಅವರು ಶೃಂಗಾರ ಮಾಡಿ ಬರ್ತಿದ್ದದ್ದು. ಹೌದು, ಆಗ ಹುಡುಗಿ ಚಪ್ರ ಬೆಲ್ಲಿ ಬರುವಾಗ ಹುಡುಗಿ ಮನೆಗೆ ಕ್ರಮ ಮದುವೆ ಏನಿಲ್ಲ. ಆಗ್ತಿದ್ದದ್ದು. ಅದು ಹುಡುಗಿ ಮನೆ. ಹಾಗಾಗಿ ಅಲ್ಲಿ ಒಂದು ಚಪ್ರ ಅಷ್ಟೇ. ಇಲ್ಲಿ ಬಂದ ಮದುವೆ ಮಾಡುವಾದ್ರು ನಾವು ಪಕ್ಕದಲ್ಲಿ ಅವರಿಗೆ ಒಳಗೆ ಮತ್ತೆ ಕರೆಯುವುದು. ಹೌದು, ಹಾಗೆ ಹಾಗೆ ಹುಡುಗಿಯನ್ನು ಅಲ್ಲಿ ಈಗ ನಾವು ವೇದಿಕೆಯಲ್ಲಿ ಅಲ್ಲಿ ಹುಡುಗಿಯನ್ನು ಕರ್ಕೊಂಡು ಬೇರೆ ಇರ್ತದೆ. ಇಲ್ಲಿ ನಮ್ಮ ಇದುಂಟದೆ ಮೆಟ್ಟು ಹುಕ್ಕೆಯಲ್ಲಿ ಹುಡುಗಿಯನ್ನು ಅಲ್ಲಿ ತಂದು ಇಡ್ತಾರೆ. ಆಮೇಲೆ ಅಲ್ಲಿ ಏನಾದ್ರು ಅಡ್ಡ ಕಟ್ಟಬೇಕಾ? ಅಲ್ಲಿ ಮತ್ತೆ ನಮಗೆ ಒಂದು ನಂದಿವರಿ ವಸ್ತ್ರ ಉಂಟು, ನಂದಿ ವಸ್ತ್ರ. ನಂದಿ ವಸ್ತ್ರ ಅಂತ ಹೇಳ್ತಾರೆ, ಬಿಳಿ ಬಟ್ಟೆ. ಅದು ಸಿಗುದಿಲ್ಲ ಈಗ. ಸಿಗ್ತದೆ, 4 ಮೀಟರ್, ಇದು 4 ಮೀಟರ್ ಬೇಕದು, 4-5 ಮೀಟರ್ ತೆಗಿತಾರೆ. ಹುಲ್ಲಿಗೆ ಬೇಕಲ್ಲ ಹುಡುಗಿಗೆ, ಹುಲ್ಲಿ ಹಾಕುದು ಅದರಲ್ಲೇ. ಹುಡುಗಿ ಬರುವಾಗ ಹುಲ್ಲಿ ಹಾಕ್ಲಿಕ್ಕೆ ಉಂಟಾ? ಇಲ್ಲ ಅಲ್ಲಿ ಹಾಕೋದಿಲ್ಲ, ಹುಲ್ಲಿ ಹಾಕುದಿಲ್ಲ. ಹುಲ್ಲಿ ಹಾಕೋದಿಲ್ಲ. ಓಕೆ ಓಕೆ. ಕಳಸ ಹಿಡಿಯೋರು ಹುಲ್ಲಿ ಹಾಕ್ತಾರೆ, ಖಾಲಿ ಸೈಡ್ ಇವರೆಲ್ಲ ಹಾಕಬೇಕು, ಹುಲ್ಲಿ ಹಾಕ್ತಾರೆ. ಅದೇ ನಮ್ಮ ಕಂಟಿನವ್ರು ಹಾಕಬೇಕು. ಅದು ಹುಲ್ಲಿ ಹಾಕುವ ಬಗ್ಗೆ ನಿಮ್ಗೆ ಏನಾದ್ರು ಅದರ ಬಗ್ಗೆ ಐಡಿಯಾ? ಹಾಕ್ತಾ ಇದ್ರು, ಈಗ ಅದು ಯಾಕೆ ಅಂತ ಗೊತ್ತಿಲ್ಲ ಅಲ್ಲ. ಹುಲ್ಲಿ ಯಾಕೆ ಹಾಕುದು ಅಂತ ಯಾಕೆ ಹಾಕ್ತಾರಲ್ಲ ಗೊತ್ತಿಲ್ಲ. ಅಲ್ಲ ಗೊತ್ತಿಲ್ಲ, ನಮ್ಗೆ ಗೊತ್ತಿದ್ದದನ್ನ ಹೇಳುವ ಅಷ್ಟೇ. ಹುಲ್ಲಿ ಹಾಕ್ತಾರೆ, ಹಾಕ್ತಿದ್ದಾರೆ. ನಮ್ಮ ಜಾತಿ ಸಂಪ್ರದಾಯ ಅಂತ, ಸಂಪ್ರದಾಯ. ಬಿಳಿ ಬಟ್ಟೆಯನ್ನು ಹಾಕ್ತಿದ್ದಾರೆ. ಹೌದೌದು, ಬಿಳಿ ಬಟ್ಟೆ ತಲೆಗೆ ಕವರ್ ಮಾಡಿ ಹಾಕ್ತಾರೆ. ಹೌದು. ಓಕೆ. ಅದು ಹಾಗೆ ಹಿಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಕ್ಷತ್ರಿಯರ ಸಂಪ್ರದಾಯ. ಹಾಗೆ ಆ ಹುಡುಗಿಯನ್ನ ಕರ್ಕೊಂಡ್ ಬರ್ತಾರೆ. ಹೌದು. ಹಾಗೆ ಹುಡುಗನನ್ನು ನಂದಿ ಬಟ್ಟೆ ಇಟ್ಟು ನಂದಿ ಬಟ್ಟೆ ಹಿಡಿದು ಅಡ್ಡ ಹಿಡಿತಾರೆ. ಹುಡುಗಿಯನ್ನ ಕಾಣಬಾರದಾಗಿ ಕಾಣಬಾರದು, ಹುಡುಗಿ ಕಾಣಬಾರದು. ಅದು ಹುಡುಗಿ ಕಾಣಬಾರದು, ಹುಡುಗಿ ಕಾಣಬಾರದು. ಅಂದ್ರೆ ಮುಖದ ಮೇಲೆ ಹೋಗ್ತದೆ ವಸ್ತ್ರ. ಅದು ಅಭ್ಯಾಸ ಮಾಡ್ತಾ ಇದ್ದಾರೆ. ಹೌದು, ಅದ್ರ ಬಟ್ಟೆ ನಂದಿ ಎಲ್ಲ ಚಿತ್ರ ಇದೆಲ್ಲ ಬರೆಸ್ತಾರೆ, ಬರೆದು ಅದನ್ನು ಹಿಡಿದು ಮಾಡುದು. ಎಲ್ಲ ಅಲ್ಲಿಂದ ಮತ್ತೆ ಭಟ್ರು ಮಂತ್ರ ಮುಖ ಇದು ಹೂವಿನ ಮಾಲೆ ಹಾಕ್ಲಿಕ್ಕೆ ಹೇಳ್ತಾರೆ. ಅವಳು ಬಂದು ಮೆಟ್ಟುಕುಕ್ಕೆಯಲ್ಲಿ ನಿಂತು ಹುಡುಗಿಯ ಯಾರು ಕರ್ಕೊಂಡ್ ಬರ್ತಾರೆ? ಸೋದರಮ. ಅಲ್ಲಿ ದಡ್ಡೆ ಅಂತ ಹೇಳಿದ್ರೆ ಹುಡುಗನಿಗೆ ಮಾತ್ರ. ಹೌದೌದು, ಹುಡುಗನಿಗೆ ಮಾತ್ರ ದಡ್ಡೆ. ಅಲ್ಲ, ಅವರು ಬೇಕು ದಡ್ಡೆ ಅಂದ್ರೆ ಅತ್ತಿಗೆ ಯಾರ ಹತ್ರ? ಹುಡುಗನ ಹತ್ರ ಇರ್ತಾರೆ. ಹುಡುಗಿಯನ್ನು ಕರ್ಕೊಂಡ್ ಬರುವಾಗ ಹುಡುಗಿಯ ಮಾವ, ಸೋದರ ಮಾವ ಮತ್ತೆ ಅವಳ ಅಕ್ಕ ತಂಗಿ ಇರ್ತಾರೆ ಒಟ್ಟಿಗೆ. ಹಾಗೆ ಕೈ ಹಿಡ್ಕೊಂಡು ಕರ್ಕೊಂಡ್ ಬರುವ. ಕರ್ಕೊಂಡ್ ಬಂದು ಇದರಲ್ಲಿ ಅದರಲ್ಲಿ 2 ಕಾಯಿ, ಹೌದು, ಎಲಡಿಕೆ, ಅಕ್ಕಿ ಅದ್ರಲ್ಲಿ ಬೇಕು ಕುಚ್ಚಲಕ್ಕಿ. ಅದರಲ್ಲಿ ಅದು ನಮ್ಮ ಸಂಪ್ರದಾಯ. ಅದರಲ್ಲಿ ನಿಲ್ಲಿಸ್ತಾರೆ. ಆಮೇಲೆ ಭಟ್ರು ಹೇಳಿದಾಗೆ ಕ್ರಮಬದ್ಧವಾಗಿ ಮಾಲೆ ಹಾಕೋದು. ಅದರಲ್ಲಿ ನಮ್ಗೆ ನಮ್ಮ ಸಂಪ್ರದಾಯ ಅಂದ್ರೆ ಮೊದಲು ಮಾಲೆ ಹಾಕೋದಕ್ಕಿಂತ ಮೊದಲು ಹಿಂಗಾರ ಮಾಲೆ ಸುಲಿಗೆ ಹಾಕಬೇಕು. ನಾವು ಮಾಡ್ತೇವೆ. ಹಿಂಗಾರ ಮಾಲೆ ಬೇಕಾಗ್ತದೆ. ಅದು ಈ ಬಟ್ಟೆ ಉಂಟಲ್ಲ, ಈ ಬಟ್ಟೆ ಹಿಡಿದ ಬಟ್ಟೆ ಕೈಲಿ ಇಟ್ಕೊಂಡೆ ಅಲ್ಲಿಂದಾನೆ ಹಾಕುವಂಥದ್ದು. ಮುಖ ಕಾಣ್ತದೆ, ಎರಡನೇ ಮುಖ ಕಾಣ್ತದೆ, ಇದು ಕಾಣ್ತದೆ. ಎರಡನೇ ಅದು ಹಿಂಗಾರ ಮಾಡಿದ್ರೆ ಮತ್ತೆ ಈ ಬಟ್ಟೆ ತೆಗೀತು. ಎರಡನೇ ಮತ್ತೆ ಈಗಿನ ಸಂಪ್ರದಾಯ ದೊಡ್ಡ ಮಾಲೆ ಎಲ್ಲ ಉಂಟು, ಅದು ಹಾಕಿಕೊಳ್ತಾರೆ. ಈಗಿನ ಚಂದದ ಮಾಲೆ ಹಾಕೋದು. ನಮ್ಮ ಮಾಲೆ ನಿಜವಾಗಿ ನಮ್ಗೆ ಹಿಂಗಾರ ಮಾಲೆ ಮೈ ಪ್ರಧಾನ. ಎಲ್ಲದಕ್ಕೂ ಹಿಂಗಾರ. ಹೌದೌದು, ಎಲ್ಲದಕ್ಕೂ ಹಿಂಗಾರ. ಹೌದು, ದೇವ್ರು ಕೂತ್ಕೊಳ್ಳಿಸ್ಲಿಕ್ಕೂ ಹಿಂಗಾರ, ಮಾಲೆ ಹಿಂಗಾರ, ಮದುವೆ ಹಿಂಗಾರ ಬೇಕೇ ಬೇಕು. ಹಿಂಗಾರ ಮುಡಿಸಲೇಬೇಕು, ತುಂಡು ಹಿಂಗಾರ ಬೇಕು. ನಿಜ ವಿಷಯ ಇದು ಗೊತ್ತಿಲ್ಲ. ಅದೆಲ್ಲ ವಿಧಿಗಳು. ಹೌದು, ನಮ್ಮ ಸಂಪ್ರದಾಯ. ಹಾಗೆ ಮಾಲೆ ಹಾಕುವಂಥದ್ದು. ಈ ಮಾಲೆ ಹಾಕುವಾಗ ಈಗ ಸ್ವಲ್ಪ ಎತ್ತುತ್ತಾರೆ ಇಬ್ಬರನ್ನು. ಅದು ಶುದ್ಧ ತಪ್ಪು, ಅದು ಸರಿಯಲ್ಲ ಅಂತ ನಾವು ಗಟ್ಟಿ ಹೇಳ್ತೇವೆ. ನಾವು ಅದು ಮದುವೆ ಹೋದೆಲ್ಲ ಮಾತಾಡ್ತಾ ಇದ್ದೇವೆ. ಅದು ಮಾಡಬಾರ್ದು ಅಲ್ಲ. ಈ ಟೈಮಿನಲ್ಲಿ ಅದು ಬಹಳ ಒಳ್ಳೆ ಮುಹೂರ್ತ. ಆ ಮುಹೂರ್ತಕ್ಕೆ ಇದು ಕಟ್ಟುವಾಗ, ಈ ಮಾಲೆ ಹಾಕುವಾಗ ಇವರು ಹೀಗೆಲ್ಲ ಮಾಡಲು ಟೈಮ್ ವೇಸ್ಟ್ ಆಗ್ತದೆ. ಮದುವೆ ದೃಢ ಹೇಳಿದ್ರೆ ಒಂದ ಮೇಲೆ ನಿಶ್ಚಿತ ಆಗಿರ್ತದೆ, ಅಲ್ಲಿ ಆಗಿರ್ಬೇಕು, ಒಂದು ಇಲ್ಲಿ ಆಗಿರ್ಬೇಕು, ಅಲ್ಲಿಯೂ ಅಲ್ಲ ಇಲ್ಲಿಯೂ ಅಲ್ಲ, ಇದು ಗಾಳಿಯಲ್ಲಿ ಆಗ್ತದೆ. ಇದಂದ್ರೆ ಪಾಪ ಈಗಿನ ಇದರಲ್ಲಿ ನಮಗೆ ಅಂದ್ರೆ ಹುಡುಗಿ ಸ್ವಲ್ಪ ಗಿಡ್ಡ ಆಗಿರ್ತದೆ, ಹುಡುಗ ಸ್ವಲ್ಪ ಉದ್ದಾಗಿರ್ತಾನೆ, ಹುಡುಗಿಗೆ ಮಾಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ಇವರು ಅದರ ಮೇಲೆ ಎತ್ತುದು, ಹುಡುಗಿ ಕಡೆ ಕಾಣೋದೇ ಇಲ್ಲ. ಅದು ಒಂದು ವಿಚಿತ್ರ ವರ್ತನೆ ಕಾಣ್ತಾ ಉಂಟು. ಅದಕ್ಕೆ ತುಂಬ ನಾವು ಮದುವೆ ಕೂತಲ್ಲಿ ಎಲ್ಲರೂ ಇದಕ್ಕೆ ಆಕ್ಷೇಪ ಬೀಳ್ತಾರೆ, ಇದು ಮಾಡಬಾರದು. ಮಾಲೆ ಅಷ್ಟು ಶಾಂತ ರೀತಿಯಲ್ಲಿ ಹಾಕಬೇಕು, ಯಾರು ಹುಡುಗಿಯು ಹುಡುಗರು. ಅದಕ್ಕೆಲ್ಲದಕ್ಕೂ ಚಂದ. ಈಗ ನಾನು ಇದ್ದುಕೊಂಡು ಮದುವೆ ಮಾಡುವಲ್ಲಿ ನಾನು ಅದಕ್ಕೆ ಆಕ್ಷೇಪ ಹೇಳ್ತೇನೆ, ಎತ್ತಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡ್ತೀರಾ, ನಾನು ದೂರ ಹೋಗ್ತೇನೆ. ನೀವು ಮಾಡಿ, ನಮ್ಮ ಇದೇನಿಲ್ಲ ಆಕ್ಷೇಪ, ಅಭ್ಯಂತರ ನೀವು ಮಾಡಿ. ಆದ್ರೆ ನನ್ಗೆ ಅದು ಸರಿ ಕಾಣುದಿಲ್ಲ ಅಲ್ಲ. ಅಂದ್ರೆ ಇದು ಯಾವ ಇದರಲ್ಲೂ ಇಲ್ಲ, ಯಾವ ಜಾತಿಯಲ್ಲಿ ಸಮೇತ ಈ ಎತ್ತೋ ಕ್ರಮ ಇಲ್ಲ. ಅದು ಭಟ್ರು ಹೇಳ್ತಾರೆ, ಮೇಲೆ ನಿಶ್ಚಯ ಆಗಿರ್ಬೇಕು, ಕೆಳಗೆ ನಿಶ್ಚಯ. ಮೇಲೆ ಎಲ್ಲ ಕೆಳಗೆ ತ್ರಿಶಂಕ ಸ್ವರ್ಗ ಆಗ್ತದೆ. ಹೌದು, ಇದು ಎಲ್ಲಿ ಅಂತ ಹೇಳಿಲ್ಲ, ಭೂಮಿಯೂ ಅಲ್ಲ ಆಕಾಶವೂ ಅಲ್ಲ, ಹಾಗೆ ಆಗಿದೆ. ಹಾಗಾಗಿ ಅದು ಸರಿಯಲ್ಲ. ಹಾಗೆ ಇದನ್ನು ಶಾಂತರೂಪವಾಗಿ ಮಾಡಿದ್ರೆ ಒಳ್ಳೇದು, ನಮ್ಮ ಸಮಾಜದ ಸಂಪ್ರದಾಯ. ಅದಾದ ಮೇಲೆ ದಾರೆ ಹಿರಿಯುವಂಥದ್ದು, ಅದು ಎಲ್ಲವೂ ಇರುವಂಥದ್ದೇ ಕ್ರಮವಾಗುತ್ತೆ. ಆಮೇಲೆ ನಾವು ನೂಲನ್ನು ಸುತ್ತೇವೆ. ಇವರು ಸುತ್ತು ಬರುವಾಗ ನೂಲನ್ನು ಸುತ್ತುತ್ತಾರೆ ಒಟ್ಟಿಗೆ. ಅದು ಯಾವ ರೀತಿ ಅಂತ ಹೇಳಿ, ಅದನ್ನು ಎಷ್ಟು ಸುತ್ತುತ್ತಾರೆ ಅಂತ ಹೇಳಿ ಏನಾದ್ರು ಐಡಿಯಾ ಇದೆ, ಗೊತ್ತುಂಟಾ? ಭಟ್ರು ಸುತ್ತುವಂತ ನೂಲು ನಾವು ಕೈಯಲ್ಲಿ ಹಿಡಿತೇವಲ್ಲ ದಾರೆ ಇರುವಾಗ, ಅದು 5 ಸುತ್ತಲ್ಲ, 5 ಸುತ್ತು, 7 ಸುತ್ತು, 5 ಸುತ್ತು,
5 ಸುತ್ತು. 3 ಮತ್ತೆ 2. 3 ಮತ್ತೆ 2 ಹಾಗೆ 5. ಅದನ್ನು ಹೇಗೆ ತೆಗೆಯುವುದು? 3 ಎಲ್ಲಿ? ಅದು 2 ಮೇಲೆ 3 ಕೆಳಗೆ. 3 ಕೆಳಗೆ 2 ಮೇಲೆ. ಹೌದು. ಅದು ತುಂಬಾ ಜನರಿಗೆ ಗೊತ್ತಿರಬೇಕಾದ ವಿಚಾರ. ಹೌದು. ಯಾಕೆ ಹೇಳಿದ್ರೆ 2 ಕೆಳಗೆ 2 ಮೇಲೆ. ಹೌದು. 3 ಕೆಳಗೆ. 3 ಕೆಳಗೆ ಕಾಲಿನ ಕೆಳಗಿಂದಾಗಿ ತೆಗೆಯುವಂಥದ್ದು. ಹೌದೌದು. 2 ತಲೆ ಮೇಲೆ ತೆಗೆಯುವಂಥದ್ದು. ಹೌದೌದು. ಅದನ್ನ ಕಟ್ ಮಾಡಿ ತುಂಡು ಮಾಡಿ ಅದಕ್ಕೆ ಭಟ್ರು ಏನನ್ನು ಸೇರಿಸಿ ಅರಿಶಿನ ಸೇರಿಸಿ ಅರಿಶಿನ ಮಾವಿನೆಲ್ಲ ಇಟ್ಟು ಅದನ್ನ ಇಟ್ಟು ಕೈಗೆ ಕಂಕಣ ಕಟ್ಟುವುದು. ಕಂಕಣ ಕಟ್ತಾರೆ. ಅದನ್ನ ಕಂಕಣ ಅಂತ ಅದು ಕಟ್ಟಿ ಅವರು ಹುಡುಗಿ ಹತ್ರ ಕೊಡ್ತಾರೆ. ಹುಡುಗಿ ಹುಡುಗನಿಗೆ ಕಟ್ಟುವುದು. ಹುಡುಗನಿಗೆ ಕಟ್ಟುದು, ಹುಡುಗ ಹುಡುಗಿ ಕಟ್ಟುವುದು. ಹೌದು, ನಮ್ಮ ಸಮಾಜದಲ್ಲಿ ಹೀಗೆ. ಇದು ನಮ್ಮ ಸಮಾಜದಲ್ಲಿ. ಯಾಕೆಂದ್ರೆ ಬೇರೆ ಸಮಾಜದ ನಾವು ಹೇಳಿಕ್ಕೆ ಆಗುದಿಲ್ಲ. ನಮ್ಮ ಸಮಾಜದಲ್ಲಿ ಹೀಗೆ ಇರುವಂತದ್ದು. 2ರದ್ದು ಹುಡುಗಿ ಕಟ್ತಾರ, 2ರದ್ದು ಯಾರಿಗೆ ಕಟ್ತಾರೆ, 3ರದ್ದು ಯಾರಿಗೆ ಕಟ್ತಾರೆ? 2ರದ್ದು ಹುಡುಗಿಗೆ, 3ರದ್ದು ಹುಡುಗನಿಗೆ. ಅದು ಅಲ್ಲಿಗೆ ಮುಗಿತದೆ. ಅದಾದ್ಮೇಲೆ ಭಟ್ರು ಹೋಮ ಮಾಡ್ತಾರೆ. ಅದು ಎಂತ ಹೋಮ ಅಂತ ಹೇಳಿ ಗೊತ್ತುಂಟ? ಯಾವ ಹೋಮ ಮಾಡೋದು? ಲಾಜ ಹೋಮ ಅಂತ ಹೇಳ್ತಾರೆ. ಅದು ಲಾಜ ಹೋಮ. ಅದು ಗಣ ಹೋಮ ಅಲ್ಲ. ಅದಕ್ಕೆ ನಮ್ಮಲ್ಲಿ ಎಲ್ಲ ಹೇಳುದು ಗಣ ಹೋಮ ಅಂತ ಹೇಳಿದ್ದಾರೆ. ಹೋಮ ಆಯ್ತಾ? ನಾನು ನಿಜವಾದ ಪುರ ಕೇಳಿದ್ದೀನಿ ಇಂತ ಗಣ ಹೋಮ ಹೇಳ್ತಾರಲ್ಲ ಅಂತ. ಅದು ಕೆಲವು ಭಟ್ರು ಇದು ಕಬ್ಬೆಲ್ಲ ಹಾಕ್ತಾರೆ. ಕಬ್ಬೆಲ್ಲ ಹಾಕಬಾರ್ದು ಅಂತ. ಈಗ ನಿಜವಾಗಿ ಇದು ಹಾಕ್ಬಾರ್ದು. ಯಾವುದು ಹೊದಲು? ಹೌದೌದು, ಅದು ಹಾಕ್ತಾರೆ. ಹೊದಲು. ಹೌದು. ಮತ್ತೆ ನವಧಾನ್ಯ ಎಲ್ಲ ಅಗತ್ಯ ಇಲ್ಲ. ನವಧಾನ್ಯ ಹಾಕಬಾರದು. ಹೌದು, ಲಾಜ ಹೋಮ. ಅದು ಲಾಜ ಹೋಮ. ಹೌದು, ಗಣ ಹೋಮ ಅಲ್ಲ. ಗಣ ಹೋಮ ಅಲ್ಲ. ಅದೆಲ್ಲರಿಗೂ ಈಗ ಮುಂದಿನ ಪೀಳಿಗೆಗೆ ಅದು ಗೊತ್ತಿರಬೇಕಾದ ವಿಚಾರ. ನಾನು ಪುಸ್ತಕ ಓದಿದ್ದೇನೆ ನಮ್ಮ ಮಾಸ್ಟರ್ದು. ಹೌದು, ಇದರಲ್ಲಿ ಅದೇ ಹಾಗೆ ಬರ್ದಿದ್ದಾರೆ. ಹೌದು, ಲಾಜ ಹೋಮ ಅಂತಲೇ ಬರ್ದಿದ್ದಾರೆ. ಅವ್ರು ಬರ್ದಿದ್ದಾರೆ ಲಾಜ ಹೋಮ. ಹೌದೌದು. ಲಾಜ ಅದು ಭಟ್ರು ಮಾಡುವಂತ ಲಾಜ ಹೋಮ ಮಾಡ್ತಾರೆ. ಆಮೇಲೆ ಅದಕ್ಕೆ ಹೊದಲು ಹಾಕ್ತಾರೆ. ಹೊದಲು ಹಾಕುವಂತದ್ದು ಯಾರು? ಅದು ಮಧು ಮಗಳ ತಮ್ಮ. ಮಗಳ ತಮ್ಮನಿಗೆ ಇವರು ಕೊಡುವಂಥದ್ದು. ಹೊಸ ದಂಪತಿಗಳ ಕೈಗೆ ಮದುಮಗಳ ತಮ್ಮ ಕೊಡುವಂಥದ್ದು. ಹೌದು. ಅದು ಭಟ್ರಿಗೆ ಬಿಟ್ಟಂತ ವಿಚಾರ. ಅದು ಭಟ್ರಿಗೆ ಬಿಟ್ಟ ವಿಚಾರ. ನಾವು ಅದನ್ನ ಮಾಡ್ಲಿಕ್ಕಿಲ್ಲ. ಅದು ಅವರು ಮಾಡಿಸುದು. ಕೆಲವರು ಹಾಕುದೇ ಇಲ್ಲ. ಕೆಲವರು ಇವ್ರ ಹತ್ರನೇ ಹಾಕಿಸ್ತಾರೆ. ಮಕ್ಕಳು ಮಾತ್ರ ಹಾಕ್ತಾ ಇದ್ದಾರೆ. ಅದು ಅವರಿಗೆ ಬಿಟ್ಟಂತ ವಿಚಾರ. ಮೊದಲು ಹಾಗಿರ್ಲಿಲ್ಲ. ಅದಕ್ಕೆ ನಮಗೆ ಭಟ್ರು ಮಾಡಿ ತಪ್ಪು ಸರಿ ನಮ್ಗೆ ಹೇಳಿಕ್ಕೆ ಆಗಲ್ಲ. ಅದು ಅವರಿಗೆ ಬಿಟ್ಟದ್ದು. ಹಾಗಾಗಿ ಆ ಲಾಜ ಹೋಮ ಆಯ್ತು, ಅದೆಲ್ಲ ಆಯ್ತು. ಇದೆಲ್ಲ ಈ ಸುತ್ತು ಬರುವಂತದ್ದಾಯ್ತು. ಆಗ ಬರುವಾಗ ಇವರು ದಡ್ಡೆ ಒಟ್ಟಿಗೆ ಇರ್ಬೇಕು. ಸುತ್ತು ಬರುವಂತದ್ದೆಲ್ಲ ಆಯ್ತು. ಆಮೇಲೆ ಈ ಹುಡುಗ ಹುಡುಗಿ ಎಲ್ಲಿಗೆ ಹೋಗ್ಬೇಕು? ಅದು ಅಲ್ಲಿ ಮತ್ತೆ ಅವರಿಬ್ಬರು ಒಟ್ಟಿಗೆ ಆಗಿರ್ತಾರೆ. ಎರಡನೇ ಹುಡುಗಿನ ಇಲ್ಲ ಹೋಮದ ಕೂಡಲೇ, ಹೋಮದ ಕಾರ್ಯಕ್ರಮ ಆದ ಕೂಡಲೇ ಈಗಿನ ಮದುವೆ ಮಂಟಪದಲ್ಲಿ 2 ರೂಮ್ ಇರ್ತದೆ. ಈ ಹುಡುಗಿ ಅಂದ್ರೆ ಹುಡುಗಿಯ ಮನೆಗೆ ಹೋಗಿರು. ಹುಡುಗಿಯನ್ನು ದಂಪತಿಗಳನ್ನು ಇವರಿಬ್ಬರನ್ನು ಹುಡುಗಿಯ ಮನೆಗೆ ಕರ್ಕೊಂಡು ಹೋಗ್ಬೇಕು. ದಡ್ಡೆ ಅವರು ಅಲ್ಲಿ ಚಾಪೆಲ್ಲ ಹಾಕಿ ಅವರಿಗೆ ಇಟ್ಟು ದಡ್ಡೆ ಅವರು ಬಾರಿಗೆಲ್ಲ ಕೊಡ್ಬೇಕು. ಈಗಿನ ಡ್ರೆಸ್ ಇದ್ದಾದ ಕಾರಣ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಅವರಿಗೆ ಬಿಟ್ಟು ಪ್ರಶ್ನೆ ಅಲ್ಲ. ದೇವರ ಮುಂದೆ ಕೂತ್ಕೊಳ್ಬೇಕು. ಕೂತ್ಕೊಂಡು ಆದ ನಂತರ ಮತ್ತೆ ಎರಡನೇ ಸೇಸೆಗೆ ಹೊರಡುವಂತ ಸಮಯ ಅಲ್ಲ. ಅಲ್ಲಿ ಒಂಚೂರು ಕ್ರಮ ಉಂಟು. ಅಲ್ಲಿ ಹೋದ ಕೂಡ ಬಾರಿಗೆ ಎಂತ ಕೊಡ್ತಾರೆ ಅಂತ ಹೇಳಿ ಹಾಲು ಕೊಡ್ತಾರೆ. ನೀರು ಬೇಕಾದ್ರೆ ಕೊಡಬಹುದು. ಹಾಲು ಕೊಡ್ತಾರೆ. ಹುಡುಗ ಅದು ದಾರೆ ಇದ್ದವರು ಕೊಡ್ತಾರೆ. ದಾರೆ ಇದ್ದವರು ಅತ್ತೆ ಆದವರು ಅಂದ್ರೆ ಅತ್ತೆ ಹುಡುಗನ ಅಮ್ಮ ಕೊಡ್ತಾರೆ. ದೃಷ್ಟಿ ತೆಗಿತಾರೆ. ಅದ್ರ ಬಗ್ಗೆ ದೃಷ್ಟಿ ತೆಗಿತಾರೆ. ಆ ದೃಷ್ಟಿ ತೆಗೆದು ಹೇಳಿದ್ರೆ 2 ವೀಳ್ಯದೆಲೆಯಲ್ಲಿ ಸ್ವಲ್ಪ ತುದಿಗೆ ಎಣ್ಣೆ ಮುಟ್ಟಿಸಿ ಸ್ವಲ್ಪ ಬಿಸಿ ಮಾಡಿ ಇಬ್ಬರಿಗೆ ಆರತಿ ಮಾಡಿ ಅದರ ಚೊಟ್ಟು ಅಂದ್ರೆ ಕೊಡಿ, ಚೊಟ್ಟಲ್ಲ ಕೊಡಿ, ಅದನ್ನ ಇಲ್ಲಿಗೆ ಹುಡುಗಿ ಮುಟ್ಟಿಸ್ತಾರೆ, ಇಬ್ಬರಿಗೆ ಇಡ್ತಾರೆ. ಆಮೇಲೆ ದೃಷ್ಟಿ ತೆಗೆಯುವಂತ. ಸರಿ, ಅದು ಹಾಗೆ ಅದು ಅದಾದ್ಮೇಲೆ ಹುಡುಗನ ಮನೆಗೆ ಹೋಗ್ಬೋದಾ ರೂಮಿಗೆ? ಇಲ್ಲ, ಹೋಗ್ಲಿಕ್ಕಿಲ್ಲ. ಪ್ರಕಾರ ಹೋಗ್ಲಿಕ್ಕಿಲ್ಲ. ಈಗ ಸಂಪ್ರದಾಯ ಅವರಿಗೆ ಸ್ವಲ್ಪ ಅನುಗುಣಕ್ಕೋಸ್ಕರ ರೂಮ್ ಚಿಕ್ಕದಿರ್ತದೆ, ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹುಡುಗಿ ಡ್ರೆಸ್ ಆಗಬೇಕು. ಅದೇ ಹುಡುಗಿಗೆ ನಾಗೋಲಿ ಸೀರೆ ಉಳ್ಬೇಕಲ್ಲ. ನಾಗೋಲಿ ಸೀರೆ ಕೊಡ್ತಾರೆ. ಹುಡುಗಿ ತೆಗೆದ ಸೀರೆ ಉಂಟಲ್ಲ, ಮೊದಲನ ಕಾಲದಲ್ಲಿ ಹುಡುಗನಿಗೆ ಡ್ರೆಸ್ ಚೇಂಜ್ ಇರ್ಲಿಲ್ಲ. ಈಗ ಉಂಟು, ಅದು ಬಿಡುವ. ಹುಡುಗ ಸಿಟ್ಟ ಸೀರೆ ಉಂಟಲ್ಲ ಕೊಟ್ಟದ್ದು, ಅದನ್ನು ಹುಡುಗಿ ಕೊಡ್ಬೇಕಷ್ಟೇ, ಕೊಡ್ಲಿಲ್ಲ ಆಗ ಕೊಡ್ತಾರೆ. ಇವರೊಳಗೆ ಬಂದ ಕೂಡಲೇ ಹುಡುಗನ ಮನೆಯವರು ತಂದು ಸೀರೆ ಕೊಡ್ತಾರೆ. ಆಗ ಅಲ್ಲಿ ಕಲಸ ಬರ್ಬೇಕೇನಿಲ್ಲ, ಕಲಸ ಅಲ್ಲಿ ತಂದು ಆ ಕಲಸ ತಂದನ್ನ ಇವರು ಯಾವಾಗ ಇಡಬಹುದು ಕೆಳಗೆ? ಅದೆಲ್ಲಿ ಇಡಬೇಕು? ದಾರೆ ಆದ ಕೂಡಲೇ ಸ್ಟೇಜಿನ ಮುಂಭಾಗದಲ್ಲಿ ಮನೆ ಮೇಲೆ ಇಡಬೇಕು. ಅಲ್ಲಿ ಇಟ್ಟಿದ್ದಾರೆ, ಅದು ಅಲ್ಲೇ ಇರ್ತದೆ, ತೆಗೆಯುವ ಹಾಗಿಲ್ಲ. ಇವರು ಬಂದಿದ್ದಾರೆ, ಒಳಗಿದ್ದಾರೆ, ಅಲ್ಲಿ ಕಲಸ ಬರ್ಲಿಕ್ಕಿಲ್ಲ. ಓಕೆ. ಆಮೇಲೆ ಇಲ್ಲಿ ಸೀರೆ ತಂದು ಕೊಡ್ತಾರೆ. ಆಮೇಲೆ ಇವರು ಸೀರೆ ಉಡುವಂಥದ್ದು. ಸೀರೆ ಉಟ್ಟು ಮತ್ತೆ ಎರಡನೇ ಸೇಸೆಗೆ ಕೂತ್ರಿಸುವಾಗ ಇದು ದಡ್ಡೆ ಇದಲ್ಲ, ದಡ್ಡೆ ಮತ್ತೆ ಅವನ ಹೆಂಡತಿ ಬಂದು ಮಂಟಪದಲ್ಲಿ ನಿಂತು ಕೈ ಮುಗಿದು ಕೇಳಬೇಕು ಮುಂಚೆ ಮದುಮಕ್ಕಳನ್ನ ದಾರೆ ಸೇಸೆಗೆ ಕೂತ್ಕೊಳಿಸಲಿಕ್ಕೆ ಅಪ್ಪಣೆ ಅಂತ ಹೇಳಿ ಅದನ್ನು ಕೇಳಲಿಕ್ಕೆ ಉಂಟು. ದಾರೆ ಸೇಸೆ ಹೇಳಿ ದಡ್ಡೆ, ಅದೊಂದು 3 ಸರ್ತಿ ಸಭೆಯಲ್ಲಿ ಕೈ ಮುಗಿದು ಕೇಳುವಂಥದ್ದು. ಹಾಗೆ ಸಮಸ್ತ ಅಪ್ಪಣೆ ಹೇಳ್ತಾರೆ. ಎರಡನೇ ಮದುಮಕ್ಕಳನ್ನು ಕರ್ಕೊಂಡು ಬರಬೇಕು. ಆಗ ಚಂಚಕ್ಕಿ ಎಲ್ಲ ಮದುಮಕ್ಕಳ ಬೇಕು. ಇದೆಲ್ಲ ಕೈಯಲ್ಲಿ ಇರಬೇಕು, ಬಿಡೋ ಹಾಗಿಲ್ಲ. ದಡ್ಡೆ ಅವರು ಹಿಡಿದ್ರೆ ಆಗ್ತದೆ. ಹೌದೌದು ಆಗ್ತದೆ.
ದಡ್ಡ ಅಲ್ಲ, ಮದುಮಗನೇ ಕೊಡ್ಬೇಕು. ಮದುಮಗನೇ ಹಿಡಿಬೇಕು. ಮದುಮಗನೇ ಹಿಡಿಬೇಕು. ಮದುಮಗಳು ಮದುವೆ ಹಿಡಿಬೇಕು. ಅದು ಕ್ರಮ ಮೊದಲಿದ್ದು. ಇದು ಕೈ ಹಿಡ್ಕೊಂಡ್ ಬರ್ಬೇಕಾ? ಹಾಗೆ ಅದು ಕೈ ಹಿಡಿಲಿಕ್ಕೆ ಎಲ್ಲರೂ ಕೈ ಹಿಡಿಬೇಕಾ? ಅದರಲ್ಲಿ ದಾರೆ ಸುತ್ತು ಹೋಮಕ್ಕೆ ಸುತ್ತು ಬರುವಾಗ ಹೋಮ ಸುತ್ತಾಗಿ ಒಳಗೆ ಹೋಗಿ ಎಲ್ಲ ಆಯ್ತು. ಇದು ಒಟ್ಟಿಗೆ ಕೈ ಹಿಡ್ದೇ ಇರ್ಬೇಕು. ಅದಕ್ಕೆ ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ಅದು ಬಲ ಕೈ ಹುಡುಗನಿಗೆ, ಇದು ದಂಡೆಗೆ ಎಡ ಕೈ ಹುಡುಗಿಗೆ, ಹುಡುಗಿಯ ಬಲ ಕೈ ನಮಗೆ, ಅವರಿಗೆ. ಇದು ಸರಿ ಆಪೋಸಿಟ್ ಆಗ್ತಾ ಉಂಟು ಈಗ. ಹಾಗೆ ಈಗ ಆಗ್ತಾ ಉಂಟು. ಹೀಗೆ ಆಗ್ತಾ ಉಂಟು. ಈಗ ಕರ್ಕೊಂಡ್ ಬರುವವರು ಹಿಂದೆ ಇರ್ತಾರೆ, ಹೌದು, ಬರುವವರು ಮುಂದೆ ಇರ್ತಾರೆ. ಮುಂದೆ ಇರ್ತಾರೆ. ಅದು ಯಾರಿಗೆ ಅದು ಒಳ್ಳೆ ವಿಚಾರ. ಅದು ಕರ್ಕೊಂಡ್ ಬರುವಾಗ ನಿಜ ಮುಂದೆ ಬಲಕೈ ಹಿಡ್ಕೊಂಡು ಬರ್ಬೇಕು. ಅದೆಲ್ಲ ಕಾಳಿಗೆ ಚಂದ. ಅದು ಚಂದ ಕರ್ಕೊಂಡು ಬಂದು ಹೀಗೆ ಸಂಪ್ರದಾಯ ಸಹ ಹಾಗೆ. ಸಂಪ್ರದಾಯ ಹಾಗೆ ಬಂದು ಅಲ್ಲಿ ಕೂತ್ಕೊಳಿಸುದು. ಹೌದು. ಅದಾದ್ಮೇಲೆ ನಾವು ಇಲ್ಲಿ ಇವರು ಬಂದ್ರಾಯ್ತು. ಈಗ ದಡ್ಡ ಕೇಳಿ ಆಯ್ತು, ಬರುವಂತದ್ದಾಯ್ತು. ಬರುವಂತದ್ದಾದ್ಮೇಲೆ ಇಲ್ಲಿ ಏನಾದ್ರೂ ಆಗ್ಲಿಕ್ಕೆ ಉಂಟಾ ಈ ಚಾಯರಿಗೆ? ಏನಾದ್ರು ಅಲ್ಲಿ ಒಂದು ವಸ್ತ್ರ ಹುಡುಗನ ಬಗೆಯಿಂದ ಕಡೆಯಿಂದ ಒಂದು ಸೀರೆ ಹಸ್ಲಿಕ್ಕೆ ಉಂಟು. ಎಂತ ಸೀರೆ ಅದು? ಯಾವ ಸೀರೆ ಹೆಸರು? ಅದಕ್ಕೆ ಮಂಚಕಾಸು ಸೀರೆ ಅಂತ ಹೆಸರು. ಹೌದಾ? ಕಡಿಮೆ ಸೀರೆ ಹಾಗೇನಲ್ಲ. ಕಡಿಮೆ ಸೀರೆ ಹೆಣ್ಣೆಡಿಸಿಕೊಳ್ಳುವಾಗ ಅದು ಯಾರು ಹಾಕ್ಬೇಕು? ಅದು ಹುಡುಗನ ಕಡೆಯವರು, ಹುಡುಗನ ಮನೆಯವರು ಬರ್ಬೇಕು, ಹಾಕ್ಬೇಕಾಗ್ತದೆ. ಯಾವ ಚಾಯರ್ ಇದ್ರು ಹಾಗೆ. ಅದು ಹುಡುಗ ಹುಡುಗಿ ಕೂತ ಯಾಕೆ ಹಾಕ್ಬೇಕು? ಯಾಕೆ ಅದು ಯಾಕೆ ಅಂತ ವಿಷಯ ಗೊತ್ತಿಲ್ಲ ನಮಗೆ. ಹೌದಾ? ಯಾಕೆಂದ್ರೆ ಇಲ್ಲ ಎಂತ ಮೊದಲು ಹೇಳಿದ್ರೆ ಹಳೆ ಚೇರ್ ಇತ್ತು, ಹಾಗೇನಾದ್ರು ಹಾಕ್ತಿದ್ರ ಅಂತ ಹೇಳಿ. ಹಳೆ ಚೇರ್ ಹಾಗೆ ಆಗಿರ್ಬೋದು. ಅಲ್ಲ, ಇವತ್ತು ವಸ್ತು ಇಟ್ಟರು ಸಮೇತ ಹಾಕೋದು ಹಾಕ್ತಾರೆ. ಅಲ್ಲ, ಮೊದಲೆಲ್ಲ ಹಾಗೆ ಆಗಿದ್ದ ಇರಬಹುದೇ? ಹೌದು, ಮೊದಲು ಮತ್ತೆ ಮಂಟಪಲ್ಲ ಮನೆಯಲ್ಲೇ ಮಾಡುದಲ್ಲ, ಹಾಗೆ ಹಾಕ್ತಾ ಇದ್ರೆ ಹಾಗೆ ಆಗಿರ್ಬೋದೇನು. ಆ ಸೀರೆ ಹುಡುಗಿಗೆ, ಅದನ್ನ ಆ ಸೀರೆ ಹುಡುಗಿ ಉಡ್ಬೇಕು. ಹಾಗೆ ಆ ಸೀರೆ ಹುಡುಗಿಗೆ ಇರ್ತದೆ. ಹಾಗೆ ಆ ಸ್ಟೇಜ್ ಅಲ್ಲಿ ಅದಕ್ಕೆ ಒಂದು ಹೊಸ ಚೇರ್ ಇರ್ತದೆ. ಹೊಸ ಚೇರ್ ಇದ್ರು ಅದಕ್ಕೆ ಬಟ್ಟೆ ಹಾಕ್ತಾರೆ. ಹುಡುಗನ ಮನೆಯವರು ಹಾಕ್ತಾರೆ. ಅದೆಲ್ಲ ಹುಡುಗನ. ಹಾಗೆ ಹುಡುಗಿ ಮನೆಯವರಿಗೆ ಎಂತ ಇಲ್ಲ ತರಲಿಕ್ಕೆ ಮದುವೆ ಬರುವಾಗ. ಈ ಮಾಲೆ, ಈ ವ್ಯವಸ್ಥೆ ಎಲ್ಲ ಯಾರು ಮಾಡುವಂತದ್ದು? ದೊಡ್ಡ ಮಾಲೆ ಅದೆಲ್ಲ ಹುಡುಗನ ಬಾಟಿ ಹುಡುಗನ ಮನೆಯವರೇ ಮಾಡ್ಬೇಕು. ಅದು ಹುಡುಗಿ ನನ್ನ ಮದುವೆ ಹೀಗ ಹುಡುಗನ ಉದ್ದೇಶ. ಮೊದಲು ಆ ಮಾಲೆ ಆಗ್ತಾ ಇಲ್ಲ ಇತ್ತು. ಮೊದಲು ಇರ್ಲಿಲ್ಲ. ಈಗ ಈ ಬಟ್ಟ ವ್ಯವಸ್ಥೆ ಯಾರು ಮಾಡುವಂಥದ್ದು? ಅದು ಹುಡುಗನ ಮನೆಯವರೇ ಹುಡುಗನ ಮನೆ ಮಾಡ್ಬೇಕು. ಈ ಬಟ್ರ ವ್ಯವಸ್ಥೆ ಕೂಡ ಹುಡುಗನ ಮನೆ ಮಾಡ್ಬೇಕು. ಮಾಲೆ ವ್ಯವಸ್ಥೆ ಹುಡುಗನ ಮನೆ. ಅಂದ್ರೆ ಫಸ್ಟಿಗೆ ಬಟ್ಟೆ ಬೇಕಾದ ಹುಡುಗನಿಗೆ. ಹಾಗಾದ್ರೆ ಈಗ ಏನು ಮಾಡ್ತಾರೆ ಅಂದ್ರೆ ಹುಡುಗನ ಎಲ್ಲ ಸೇರಿಕೊಂಡು ಭಟ್ರ ಹತ್ರ ಹೋಗ್ತಾರೆ, ಒಟ್ಟಿಗೆ ಹೋಗಿ ಮಾತಾಡಿ. ಅದ ತೊಂದರೆ ಇಲ್ಲ. ಮೊದಲೆಲ್ಲ ಮಾಡ್ತಿದ್ದದ್ದು ಹುಡುಗನ ಮನೆಯವರೇ ಮಾಡ್ಬೇಕಾಗಿದ್ದು. ಆದ್ರೆ ಅದನ್ನು ಮಾತಾಡಿದ್ರೆ ಒಳ್ಳೇದು ಅವರಿಗೆ ಬೇಕಾದ ಹಾಗೆ. ಅದೇ ಈ ಬಟ್ಟೆ, ಈ ಹುಡುಗಿಗೆ ಅಕ್ಕಿ, ಅದು ಇದೆಲ್ಲ ಹುಡುಗನ ಮನೆಯವರೇ ತರುವಂತದ್ದು. ಈ ಯಾವ್ದು ಹುಡುಗಿ ಮನೆಯವರಿಗೆ ಸ್ವಲ್ಪ ಕಮ್ಮಿ ತರ್ಲಿಕ್ಕೆ, ಅವರ ದೇವರಿಗೆ ಹಾಕ್ಲಿಕ್ಕೆ ಏನಾದ್ರು ಇದಿದ್ರೆ ತರಬಹುದು ಅಷ್ಟೇ ಅಲ್ವಾ. ಬಾಕಿ ಎಲ್ಲ ಹುಡುಗನ ಮನೆಯವರೇ ತರ್ತಾರೆ. ಈ ಅಕ್ಕಿ, ಚಂಚಕ್ಕಿ, ಅದು ಇದೆಲ್ಲ ಸಹ ಹುಡುಗನ ಮನೆಯವರೇ ಕೊಡುವಂತದ್ದು. ಆಯ್ತು, ಇದೀಗ ನಾವು ಎಂತ ಸೇಸೆಗೆ ಕೂತ್ಕೊಳ್ಸಿ ಆಯ್ತು. ಮೊದಲ ಸೇಸೆ ಅಂತ ಹೇಳಿ ಇರ್ತದೆ. ಅದು ಯಾರು ಮಾಡ್ಲಿಕ್ಕೆ, ಅದ್ರ ಅಪ್ಪಣೆ ಯಾರ ಹತ್ರ ಕೇಳಬೇಕು, ಅದನ್ನ ಹೇಗೆ ಮಾಡಬೇಕು ಅಂತ. ಈ ದಡ್ಡ ಇದ್ದಾನಲ್ಲ, ದಡ್ಡ ಇದ್ದಾರೆ, ಯಾರಾದ್ರೂ ಮದುಮಕ್ಕಳಿದ್ರೆ, ಮದುವೆ ಆದವರು ಇದ್ರೆ ಅವರು ಬಂದು, ಹೊಸ ಮದುಮಕ್ಕಳು ಇದ್ರೆ ಬಂದು ಮದುಮಗ ದಡ್ಡೆ ಆದ್ರೆ ಕೇಳ್ಬೇಕು. ಅದು ಆವತ್ತಲ್ಲ, ಮೊದಲೇ ಕೇಳ್ಬೇಕು. ಏನಿದ್ರು ಭಾವನ ಹತ್ರ. ಹೌದು, ಎಲ್ಲ ಭಾವನೆ ಸೇಸೆ ಕಾರ್ಯಕ್ರಮ ಅವನಿಗೆ ಇರುದು. ಎಲ್ಲ ವಿಚಾರ ಭಾವನ ಹತ್ರ ಕೇಳಿ. ಹೌದು, ಆಗ ಅವನಿಗೆ ಕೇಳ್ಬೇಕು, ನನಗೆ ಒಂದು ಮದುವೆ ಸೇಸೆ ಕೊಡ್ತೀರಾ ಅಂತ ಹೇಳಿ. ಸರಿ, ಮದುಮಕ್ಕಳೆಲ್ಲ ಕೊಡುವ ಅಂತ ಹೇಳಿ ಅವ್ರು ಹಾಕಿದ್ರೆ ಮಾತ್ರ ಮೊದಲು ಹಾಕಿರ್ಬೇಕು. ಅವರು ಯಾರು ಭಾವ, ಅವರಿಗೆ ಮದುವೆ ಆಗದವರು ಇದ್ದಾರೆ. ಹೌದು, ಈಗಿನ ಕಾಲದಲ್ಲಿ ಉಂಟು. ಹಾಗ ಅದರಿಂದಾಗಿ ಅವರಿಗೆ ಇಲ್ಲ, ಅದು ನಾವೇ ಹಾಕೋದು ಅಂತ ಹೇಳಿ ಅವ್ರಿಗೆ ಹಾಕ್ಬೇಕು. ಮತ್ತೆ ಇವರಿಗೆ ಚಾನ್ಸ್ ಇಲ್ಲ. 2-3 ಜನ ಇದ್ರೆ, 2-3 ಜನರಿಗೆ ಒಟ್ಟಿಗೆ ಮಾಡುವುದು. 3 ಮಾಡ್ಲಿಕ್ಕೆ ಯಾರು ಒಪ್ಪುದಿಲ್ಲ. 4 3 ಮಾಡಬಾರ್ದು. 3 ಮಾಡೋದಾದ್ರೆ ಯಾರಾದ್ರೂ ಸೇರಿ ಮಾಡಿ. 4 ಮಾಡಿ, 3 ಮಾಡಬೇಡಿ. ನಿಮ್ಮ ಪ್ರಕಾರ ಹಾಗೆ ಮಾಡ್ತಿದ್ದಾರೆ. ಹಾಗೆ ಅದು ಸಹ ಮೊದಲ ಸೇಸೆ ಹೇಳೋದು ಕೆಲವರಿಗೆ ಗೊತ್ತಿಲ್ಲ. ಈ ಮೊದಲ ಸೇಸೆ ಹೇಳಿದ್ರೆ ಅಂತ ಹೇಳಿ ಸ್ವಲ್ಪ ಅದನ್ನ ವಿವರಿಸಿದ್ರು ಒಳ್ಳೆ. ಮೊದಲ ಸೇಸೆ ಹೇಗಂದ್ರೆ ಮಗನಿಗೆ ಮದುವೆ ಒಲ್ಲಿ ಆಗಬೇಕು. ಬಿಳಿ ಬಟ್ಟೆ ಒಲ್ಲಿ ಹುಡುಗಿ ಮದುವೆ ಈ ಹೊಸ ಮದುಮಕ್ಕಳು ಒಲ್ಲಿ ಆಗಬೇಕು. ಒಲ್ಲಿ ಆಗಿ ಇವ ಹುಡುಗ ಕಚ್ಚೆ ಆಗಬೇಕು. ಕಚ್ಚೆ ಆಗಿ ಮುಂಡಾಸು ಕಟ್ಟಿ ಇಲ್ಲಿ ಒಂದು ಸಾಲು ಹಾಕಬೇಕು. ಆಕ್ರಮ ಹಾಕಿ ಅವರು ಬಂದು, ಇಬ್ಬರು ಗಂಡ ಹೆಂಡತಿ ಬಂದು ಸಭೆಯಲ್ಲಿ ನಿಲ್ಲಬೇಕು, ಮಂಟಪದಲ್ಲಿ ನಿಂತು ಕೇಳಬೇಕು, ನಾವು ದಾರೆ ಮೊದಲ ಸೇಸೆ ಹಾಕಲಿಕ್ಕೆ ಅಪ್ಪಣೆ ಅಂತೇಳಿ. ಅದನ್ನು ಅವರು ಕೇಳಬೇಕು. ಸಮಸ್ತರಲ್ಲಿ ದಾರೆ ಸೇಸೆಗೆ ಹಾಕ್ಲಿಕ್ಕೆ ಅಪ್ಪಣೆ ಅಂತೇಳಿ. ದಾರೆಗೆ ಮೊದಲ ಸೇಸೆ ಹಾಕ್ಲಿಕ್ಕೆ ಅಪ್ಪಣೆ. ದಾರೆ ಸೇಸೆಗೆ ಮೊದಲ ಸೇಸೆ ಹಾಕ್ಲಿಕ್ಕೆ ಅಪ್ಪಣೆ ಅಂತೇಳಿ. ಅರ್ಥಾಯ್ತಲ್ಲ? ದಾರೆ ಸೇಸೆಗೆ ಅಲ್ಲ, ಅದು ನೀವು ಕರೆಕ್ಟ್ ಆಗಿ ಹೇಳಿ ಅಂತ. ದಾರೆ ಸೇಸೆಗೆ
ಮೊದಲ ಸೇಸೆ ಆಗಲಿಕ್ಕೆ ಅಪ್ಪಣೆ ಅಂತ ಹೇಳಿ. ದಾರ ಸೇಸೆ ಮೊದಲ ಸೇಸೆ ಹಾಕ್ಲಿಕ್ಕೆ ಅಪ್ಪಣೆ ಅಂತ ಹೇಳಿ ಅದನ್ನು ಹೊಸ ಮದುಮಕ್ಕಳು ಕೇಳಬೇಕು. ಕೇಳ್ಬೇಕು ಅವರು ಅದ ನಂತರವೇ ಇಬ್ಬರಿಗೆ ಬೇರೆ ಏನಾದ್ರೂ ಅಕ್ಕಿ ಹಾಕ್ಬೋದು. ಹೌದೌದು ಅಲ್ಲ ಹೌದು ಈ ಮದುಮಕ್ಕಳು ಅಲ್ಲ ಕೇಳಬೇಕು. ಮತ್ತೆ ಅವರು ಒಂದು 2 ಎಲೆ ತೆಗಿಬೇಕು ಇಲ್ಲಿಂದ. 2 ಎಲೆ. ಈ ಮದುಮಕ್ಕಳು ಹೊಸ ಮದುಮಕ್ಕಳು ಇರ್ತಾರಲ್ಲ, ಅವರು ಎಲ್ಲಿಯಾದ್ರೂ ಇಬ್ಬರು ಹೋಗಿ ಅಕ್ಕಿ ಹಾಕ್ಬೇಕು ಹೇಳಿದ್ರೆ ಮೊದಲ ಸೇಸೆ ಆದ ನಂತರವೇ ಹಾಕ್ಬೇಕು ಹೇಳಿ ಉಂಟಾ? ಫಸ್ಟ್ ಮೊದಲ ಸೇಸೆ ಆಗಿರ್ಬೇಕು. ಹೌದೌದು ಅದಕ್ಕೆ ಮೊದಲ ಸೇಸೆ ಹೇಳೋದು. ನೀವು ಮೊದಲ ಸೇಸೆ ಹಾಕ್ಬೇಕು ಹೇಳಿದ್ರೆ ಇಬ್ಬರು ಹೇಳಿ ಅಪ್ಪಣೆ ತೆಗೆದು ಹಾಕಿದ್ಮೇಲೆ ನೀವು ಎಲ್ಲಿ ಸಹ ಹೋಗಿ ಅಲ್ಲ ಅದು ಮೊದಲ ಸೇಸೆ ಹಾಕ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಮೊದಲ ಸೇಸೆ ಹಾಕೋ ಕ್ರಮ ಹಾಗೆ. ನೀವು ಒಂದು ಮದುಮಕ್ಕಳಾದ್ಮೇಲೆ ನೀವು ಒಂದು ಮೊದಲ ಸೇಸೆ ಆದ್ಮೇಲೆ ನೀವು ಬೇರೆ ಸೇಸೆ ಹಾಕಿದ್ರೆ ಅದು ನಮ್ಮ ಸಂಪ್ರದಾಯ. ಹಾಗೆ ಅದರ ಕ್ರಮ ಹೇಗೆ ಹೇಳಿದ್ರೆ ಅದ ಹೇಗೆ 2 ಎಲೆ 2 ವೀಳ್ಯದೆಲೆ 2 ಅಡಿಕೆ ಅದನ್ನ 2 ಕೊಡ್ಬೇಕು ಅವರಿಗೆ. ಅದಲ್ಲಿ ಇರ್ಬೇಕು. ಅದು ಯಾರು ಮಾಡ್ಬೇಕು? ಅದು ಹುಡುಗಿ ಮನೆಯವರು ಇಡಬೇಕು. ಅದನ್ನು ಹುಡುಗಿ ಮನೆಯವರು ಇಡಬೇಕು. ಯಾವ್ದು? ಎಲೆ ಅಡಿಕೆ ಮತ್ತೆ ಅಕ್ಕಿ. ಅದು ಮುಂಚೆ ಅಕ್ಕಿ ಇದ್ದದ್ದ? ಮುಂಚಿನ ಕಾಲದಲ್ಲಿ ಅಕ್ಕಿ ಕುಚ್ಚಲಕ್ಕಿ ಇದ್ದು ಅಕ್ಕಿ ಇದು ಮಂತ್ರಾಕ್ಷತೆ ಏನಲ್ಲ. ಅಲ್ಲ, ಇದೇ ಅಕ್ಕಿ ಇದ್ದದ್ದು, ಕುಚ್ಚಲಕ್ಕಿ ಹಾಕುವಾಗ ಸ್ವಲ್ಪ ಕಮ್ಮಿ ಆಗ್ತಿದ್ರೆ ಏನೋ ಗೊತ್ತಿಲ್ಲ. ಇಲ್ಲ, ಅದು ಸಿಗ್ತದೆ. ಮೊದಲಿನವರಿಗೆ ಅಕ್ಕಿ ಜಾಸ್ತಿ ಬೇಕು. ಸೇಸೆ ಹಾಕಿ ಬರೀ 2 ಹಾಕೋದಲ್ಲ. ಆಗ ಅದು ಆ ಅಕ್ಕಿ ಯಾರಿಗೆ ಹೋಗ್ತೇವೆ ಅಂತ ನಮ್ಮ ಮಡಿ ವಸ್ತ್ರ ಕಟ್ಟಿದವರು ಅಗಸರಿಗೆ ಹೋಗ್ತದೆ. ಹೌದು. ಆಮೇಲೆ ಅದು ಇರ್ಲಿ, ಇಲ್ಲಿದು ಈ ಹಣ ಮತ್ತೆ ಇದು ಎಲೆ ಮತ್ತೆ ಅಡಿಕೆ ಅವರು ಕೊಟ್ಟು 2ನೇ ಈ ಅಕ್ಕಿ ತೆಗೆದು ಅವರು ಕೂತಿರ್ಬೇಕು. ಮದುಮಕ್ಕಳು ನಿಂತಿರಬಾರ್ದು. ಹೇಳೋ ಕ್ರಮ ಇಲ್ಲ ಅವರು. ಅದಕ್ಕಿಂತ ಮುಂಚೆ ಒಂದು ಕ್ರಮ ಇರ್ತದ ಅಂತ. ಕಾಲು ತೊಳಿ ಒಂದು ಹುಡುಗಿಯನ್ನು ಕೂತ್ಕೊಳಿಸಿ ಒಂದು ಹುಡುಗನ ಭಾಗದ ಹುಡುಗಿಯನ್ನು ಹುಡುಗನ ಹತ್ತಿರ ಕೂತ್ಕೊಳಿಸ್ಬೇಕು. ಹುಡುಗನ ಭಾಗದ ಹುಡುಗಿಯನ್ನ, ಹುಡುಗನ ಅಣ್ಣನ ಮಗಳ, ಅಕ್ಕನ ಮಗಳ, ಯಾರು ಸಹ ಕುಟುಂಬ ಬೇಕು ಹೇಳಿ ಸಂಬಂಧ ಆಗಿರ್ಬೇಕು. ಒಂದು ಹುಡುಗಿಯಾಗಿ ಚಿಕ್ಕ ಮಗು ಆಗಿರ್ಬೇಕು, ಆಗದ ಹುಡುಗಿ ಆಗಿರ್ಬೇಕು, ಚಿಕ್ಕವಳಾಗಿರ್ಬೇಕು. ಅವಳನ್ನು ಕೂತ್ಕೊಳಿಸ್ಬೇಕು. ಅವಳನ್ನು ಕೂತ್ಕೊಳಿಸಿ ಆದ್ಮೇಲೆ ಅವಳ ಕಾಲು ತೊಳಿಲಿಕ್ಕೆ ಇರ್ತದೆ. ಹುಡುಗನ ಭಾಗದಲ್ಲಿ ಹುಡುಗಿಯ ಭಾಗದಲ್ಲಿ ಇವರ ಗಂಡ ಹೆಂಡತಿ ಯಾರು ಆಗಿತ್ತು ಅವರು ಬಂದು ಈ ಹುಡುಗಿಯ ಕಾಲು ಸುರುಗಿ ತೊಳಿಬೇಕು. 2ನೇ ಮದುಮಗನ 2 ಮದುವೆ ಹೇಳ್ತಿದ್ರು. ಇಬ್ಬರ ಕಾಲು ತೊಳಿಬೇಕು. ತೊಳೆದಾಗ ಅವರಿಗೆ ಒಂದು ಮರ್ಯಾದೆ ಕ್ರಮ ಉಂಟು. ಮರ್ಯಾದೆ ಹೇಳಿದ್ರೆ ತೆಂಗಿನಕಾಯಿ, ಅಡಿಕೆ, ಒಂದು ಎಲೆ ಅಡಿಕೆ ಮತ್ತೆ ತೆಂಗಿನಕಾಯಿ ಇಟ್ಟು ಕೊಟ್ಟರೆ ಆಯ್ತು. ಅದಾಗಲ್ಲ. 2ನೇ ಏನು ನೋಡ್ಬೇಕಂದ್ರೆ ಅವರು ಈ ಮಗುವಿಗೆ ಇದು ನೋಡ್ಬೇಕು ಅಂತ ಮಡ್ಲು ತುಂಬಿಸೋದು ಹೇಳ್ತಾರೆ. ಹುಡುಗಿಗೆ ಮದುಮಗಳಿಗೆ ಮಗ ಇವಳಿಗೆ ಹುಡುಗಿ ನಾವು ಕೂತ್ಕೊಳಿಸುವ ಹತ್ರ ಚಿಕ್ಕ ಮಗುವಿಗೆ ಒಂದು ಮಡ್ಲು ತುಂಬಿಸ್ತಾ ಹೇಳ್ತಾರೆ. ಅದಕ್ಕೆ ಮಡ್ಲು ಸಹ ವಿಶೇಷ ಏನಿಲ್ಲ. 2 ಎಲೆ ಅಡಿಕೆಯು 5 ಎಲೆ ಅಡಿಕೆ ಒಂದು ತೆಂಗಿನಕಾಯಿ ಇಟ್ಟು ಅದು ಅವಳಿಗೆ ಇಲ್ಲಿ ಬಟ್ಟೆಯಲ್ಲಿ ಇಡಬೇಕು. ಇಲ್ಲಿ ಇಟ್ಟು ಅವಳಿಗೆ ಒಂದು ಮರ್ಯಾದೆ ಅವಳನ್ನ ಬಿಸಿ ಕರ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಯಾಕೆ ಮಾಡ್ತಾ ಹೇಳಿದ ನನಗೆ ಹೇಳಿ ಸಾಧ್ಯ ಇಲ್ಲ. 2ನೇ ಅದಾದ ನಂತರ 2ನೇ ಈ ಹುಡುಗಿಯ ಅಣ್ಣನ ತಮ್ಮ ಅವರ ಹತ್ರ ಅವ್ರು ಬಂದು ಭಾವನ ಕಿವಿ ಹಿಡಿಲಿಕ್ಕೆ ಉಂಟು. ಮುಂಡಾಸೆಲ್ಲ ಕಟ್ಟಬೇಕು. ಮುಂಡಾಸೆಲ್ಲ ಕಟ್ಟಿ ಬಂದು ತಮ್ಮ ಬಂದು ಹುಡುಗ ಭಾವನಿಗೆ ಕಿವಿ ಹಿಡಿದು ಒಂದು ಸೆಕೆಂಡ್ ಎಲ್ಲ ಕೊಟ್ಟು ಕಿವಿ ಹಿಡಿಯುವ ಕ್ರಮ ಯಾಕೆ ಗೊತ್ತಿಲ್ಲ ಅಲ್ಲ, ಯಾಕೆ ಗೊತ್ತಿಲ್ಲ ಗ್ರಾಮದಲ್ಲಿ ಗೊತ್ತಾಗೋದಿಲ್ಲ. ಹಾಗೆ ಕಿವಿ ಹಿಡಿದಾದ ಕೂಡ ಅವರು ಅವನಿಗೆ ಒಂದು ಉಡುಗೊರೆ ಕೊಡ್ತಾರೆ. ಆ ಉಡುಗೊರೆ ತಗೊಂಡು ಅಲ್ಲಿ ಒಂದು ಅವರಿಗೆ ಒಂದು ಉಡುಗೊರೆ ಕೊಡ್ತಾರೆ. ಅದು ಮುಗೀತದೆ. ಹುಡುಗನಿಗೆ ಒಂದು ಉಡುಗೊರೆ ಕೊಡ್ತಾರೆ. ಕಿವಿ ಹಿಡಿದವನಿಗೆ ಕೊಡ್ಬೋದು. ಉಡುಗೊರೆ ಕೊಡ್ತಾರೆ. ಶರ್ಟ್ ಪೀಸು ಏನಾದ್ರು ಕೊಡ್ತಾರೆ. ಒಂದು ಸಂಪ್ರದಾಯ ತಗೊಂಡು ನಾವು ಹಾಗೆ ಹೋಗ್ತಾರೆ. ಅವರಿಗೆ ಅನುಕೂಲ ಕೊಡ್ಬೋದು, ಎಂತ ಕೊಡ್ಬೋದು. ಮೊದಲು ಹೇಳ್ಬೇಕಿತ್ತು ನಾವು ಅಲ್ವಾ? ಹೌದೌದು. ಅಲ್ಲ ಇರ್ಲಿ, ಅದನ್ನ ಆಚೆ ಮಾಡೋದು ತೊಂದರೆ ಇಲ್ಲ. ಹಾಗೆ ಮತ್ತೆ ಇದು ಸೇಸೆ ಹಾಕುದು. ಮತ್ತೆ ಮೊದಲು ಸೇಸೆ ಹಾಕುದು. ಹಾಗೆ ಈ ಯಾರೆಷ್ಟು ಜನ ಇದ್ದಾರೆ ಮತ್ತೆ ಹೆಂಗಸರು ಮೊದಲೇ ಸಾಕಿದವರು ಇದ್ದಾರಲ್ಲ, ಅವ್ರಿಗೆ ಅದರಲ್ಲಿ ಒಂದು ಪಾವಲಿ ಇಟ್ಕೊಳ್ಬೇಕು ಕೈಯಲ್ಲಿ. ಕಾಯಿನ್ ಇಬ್ಬರು ಸಹ ಎಷ್ಟು ರೂಪಾಯಿ ಅಂತ ಹೇಳಿ ಒಂದು ಕಾಯಿನ್ ಆಗಿರ್ಬೇಕು. ಆ ಕಾಯಿನ್ ಮದುಮಕ್ಕಳಿಗೆ ಒಂದು 5 ಸರ್ತಿ ಇಬ್ಬರಿಗೆ ಒಂದೇ ಇಬ್ಬರಿಗೆ ಒಂದೇ ಒಟ್ಟಿಗೆ ನಾನು ತಗೊಂಡೋಗಿ ಅಲ್ಲಿ ಉಂಟು ಅಲ್ಲೇ ಇಡ್ಬೇಕು. ಅದು ಒಂದೇ ಸಾಕಾಗ್ತದೆ, ಎಲ್ಲರಿಗೂ ಸಾಕಾಗ್ತದೆ. ಅದಾದ್ಮೇಲೆ ಅಲ್ಲಿ ಬಾಕಿದವರಿಗೆ ಉಳಿದವರಿಗೆಲ್ಲ ಬಂದು ಸೇಸೆ ಹಾಕ್ಬೋದು. ಆಮೇಲೆ ಈ ಸೇಸೆ ಏಳಿಸೋ ಕ್ರಮ, ಈಗ ಲಾಸ್ಟಿಗೆ ಸೇಸೆ ಆಯ್ತು, ಎಲ್ಲ ಜನ ಬಂದ್ರು ಮುಗೀತು. ಸೇಸೆ ಏಳಿಸೋ ಕ್ರಮ ಹೇಗೆ ಅಂತ, ಈಗ ಯಾರು ಏಳಿಸ್ಬೇಕು, ಯಾರು ಕಡೆ ಸೇಸೆ ಮಾಡ್ಬೇಕು, ಕಡೆ ಸೇಸೆ ಹೇಗೆ ಮಾಡ್ಬೇಕು? ಕಡೆ ಸೇಸೆ ಯಾರಂದ್ರೆ ತಂದೆ ತಾಯಿ, ಹುಡುಗನ ತಂದೆ ತಾಯಿ ಲಾಸ್ಟಿಗೆ ಆಗ್ಬೇಕು. 2ನೇ ಅವರಾದ ನಂತರ ಹುಡುಗಿಯ ತಂದೆ ತಾಯಿ. ಸೇಸೆ ಯಾವಾಗಲೂ ಮನೆಯವರು ಮಾಡ್ಬೇಕು, ಹುಡುಗಿ ಮನೆಯವರು. ಅಂದ್ರೆ ಮನೆಯವರು ಲಾಸ್ಟಿಗೆ ಮಾಡ್ಬೇಕು, ಮತ್ತೆ ಹುಡುಗಿ ತಂದೆ ತಾಯಿ ಮಾಡಿದ್ರೆ ಅದು ಕಡೆ ಸೇಸೆ. ಅದ್ಮೇಲೆ ಯಾರು ಮಾಡ್ಲಿಕ್ಕಿಲ್ಲ. ಅದ್ರಲ್ಲಿ ಸೇಸೆ ಹಾಕುವಾಗ ಒಂದು ಇದು ಚಿಕ್ಕ ನನ್ನ ಒಂದು ಅಂದ್ರೆ ನನಗೆ ಇದು
ಈ ಚಿಕ್ಕ ಮಕ್ಕಳು ಅಕ್ಕಿ ಹಾಕ್ತಾರೆ, ಅದು ಸರಿಯಾ? ಸರಿಯಲ್ಲ. ಚಿಕ್ಕ ಮಕ್ಕಳು ದೊಡ್ಡವರಿಗೆ ಹಾಕುವುದು ಸರಿಯಾ? ಇಲ್ಲ ಇಲ್ಲ ಇಲ್ಲ, ಹಾಕಬಾರ್ದು. ಎಲ್ಲರೂ ಹಾಕಬಾರ್ದು. ಹಾಕಬಾರ್ದು. ಈ ಅಕ್ಕಿ ಹಾಕುವಂಥದ್ದು ಮದುವೆ ಆದವರು ಮಾತ್ರ ಹೌದು, ಕ್ರಮ ಆಗಿಲ್ಲ ಅಲ್ವಾ? ಅಲ್ಲ, ನಿಮ್ಗೆ ಗೊತ್ತಿರೋ ಪ್ರಕಾರ ಅದು ಹೇಗೆ? ದೊಡ್ಡವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮಕ್ಕಳಿಗೆಲ್ಲ ಏನು ಪ್ರವೇಶ ಇಲ್ಲ ಇಲ್ಲಿ. ಮಕ್ಕಳಿಗೆ ಬರ್ಬೋದು, ಏನಾದ್ರು ವಿಶ್ ಮಾಡ್ಬೋದು, ವಿಶ್ ಮಾಡ್ಬೋದು ಅಷ್ಟೇ. ಅಕ್ಕಿ ಹಾಕುವಂತ ಸೆಕೆಂಡ್ ಮತ್ತೆ ಕೊಟ್ಟು ಹೋಗ್ಬೋದು ಅಷ್ಟೇ ಅಷ್ಟೇ. ಅದೇ ವಿಷಯ ನಾವು ಅಕ್ಕಿ ಹಾಗೆ ಮಾಡ್ಬೋದು. ಅಕ್ಕಿ ಹಾಕ್ಲಿಕ್ಕಿಲ್ಲ. ಇಲ್ಲ, ಸುಮ್ಮನೆ ಈ ಚಿಕ್ಕ ಮಕ್ಕಳೆಲ್ಲ ಸುಮ್ಮನೆ ಮಾಡಿಕೊಳ್ಳೋದು ಮಾಡಬಾರ್ದು. ಹೌದೌದು. ಅಲ್ಲ, ಅದೆಲ್ಲ ಕ್ರಮ ಏನೋ ಕಾಣ್ತಾ ಉಂಟು ಕಾಣುವಲ್ಲಿಗೆ. ಅಲ್ಲ, ಈಗ ಚಿಕ್ಕ ಮಕ್ಕಳು ಹಾಕುವಂತದ್ದು ಮದುವೆ ಆದವರೇ ಹಾಕ್ಲಿಕ್ಕೆ. ಅದಕ್ಕೆ ನೀವು ಹಾಗೆ ಹೇಳಿದ್ರು, ಮೊದಲು ಸೇವೆ ಆದ ಮೇಲೆ ನೀವು ಅಕ್ಕಿ ಹಾಕುವಂತದ್ದು ಅಂತ ಹೇಳಿ. ಅದು ಅಂದ್ರೆ ಇದೆಲ್ಲ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇದು ನಮ್ಮ ಪುಸ್ತಕದಲ್ಲಿ ಎಲ್ಲೂ ಬರ್ದಿಲ್ಲ. ನಾವು ಇದನ್ನು ಬರ್ದಿದ್ರು ಓದುವವರು ಅಂತ ಅಂದ್ರೆ ಇದು ಯಾರು ಹೇಳಿಕೊಡ್ಲಿಲ್ಲ ಮುಂದಿನ ಪೀಳಿಗೆಗೆ ಅಷ್ಟೇ. ಅದಾಗಿ ನಮ್ಮಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಹೀಗೆ ನಾವು ಇದನ್ನು ಒಂದು ಕ್ಯಾಪ್ಚರ್ ಮಾಡಿ ಜನರಿಗೆ ಮುಟ್ಟಿಸುವಂತ ಪ್ರಯತ್ನ ಅಷ್ಟೇ. ಹಾಗೆ ಮಾಡಬಾರ್ದು ಅಂತ ಹೇಳಿ ಮೊದಲು ಇಟ್ಟಿದ್ರೆ ನಾವು ಸಹ ಪುಸ್ತಕ ಗೊತ್ತಿದ್ದಲ್ಲ, ಗೊತ್ತಿದ್ದು. ಇದೀಗ ನಾವು ಒಬ್ಬರು ಮಾಡುವುದನ್ನು ನೋಡಿ ಮಾಡುದು ಅಷ್ಟೇ. ಅದೇ ನಾವು ಹಾಗೆ ನಾವು ಮಾಡಬಾರ್ದು ಅಂತಲ್ಲ, ಹೀಗೆ ಮಾಡ್ತಿದ್ರು, ಈಗ ಮಾಡಬಾರ್ದು ಅಂತ ಹೇಳು, ಮಾಡಬಾರ್ದು ಅಂತಲ್ಲ, ಮಾಡು ಸರಿಯಲ್ಲ ಅಂತ ಹೇಳುದು. ಅದರ ವಿಚಾರವಾಗಿ ಮಾತಾಡುವಂಥದ್ದು. ಹಾಗೆ ನಾವು ಕಡೆ ಸೇಸೆಗೆ ಹುಡುಗನ ತಂದೆ ತಾಯಿ ಮತ್ತೆ ಹುಡುಗಿಯ ತಂದೆ ತಾಯಿ, ಅದಾದ್ಮೇಲೆ ಅಂದ್ರೆ ದಾರ ಇರಿದವರಿಗೆ ಲಾಸ್ಟ್ ಮಾಡುವಂಥದ್ದು, ಅದು ಕಡೆ ಸೇಸೆ. ಅದಾದ್ಮೇಲೆ ಸೇಸೆ ಮಾಡ್ಲಿಕ್ಕಿಲ್ಲ. ಇಲ್ಲ. ಆಮೇಲೆ ಅಂದ್ರೆ ವಾಪಸ್ ಈ ಹುಡುಗಿ ದಡ್ಡೆ ಇದಲ್ಲ, ದಡ್ಡೆ ಅದು ಒಕ್ಕಡೆ ಬಿಸುದು, ಆರತಿ ಮಾಡ್ಲಿಕ್ಕೆ ಇರ್ತದ. ಅದೊಂದು ಆರತಿ ಮಾಡಿ ಬಿಟ್ಟು ಆರತಿ ಮಾಡಿ ಅದು ಹುಡುಗಿ ಕಡೆಯಿಂದ ಹುಡುಗರಿಂದ ಹೆಂಗಸರು ಸೇರಿಕೊಂಡು ಒಂದು 5 ಜನ 7 ಜನ 5 ಜನ ಅಥವಾ 7 ಜನ ಅಲ್ಲಿ ಆರತಿ ಮಾಡ್ತಾರೆ. ಮಾಡಬೇಕು. ಎರಡು ಮನೆಯವರು ಸೇರಿ, ಹುಡುಗನ ಮನೆಯವರು ಹುಡುಗಿ ಮನೆಯವರು ಸೇರಿ ಮಾಡ್ಬೇಕಾಗ್ತದೆ. ಅದು ಆರತಿ ಹೇಳಿದ್ರೆ ನೀವು ಒಳಗಿಂದ ತರಬೇಕಂದ್ರೆ ಅಲ್ಲಿ ಎದುರಿನ ಹಣತೆಯಲ್ಲಿ ಮಾಡಿದ್ರೆ ಆಗ್ತದೆ ಆರತಿ. ಅಲ್ಲ, ಆರತಿ ಬೇರೆನೆ ಮಾಡ್ಬೇಕು. ಈಗ ಹೇಗೆ ಮಾಡ್ತಾರೆ ಅಂತ ಆರತಿ ನಿಜ. ಈ ಭಟ್ರು ಏನು ಮಾಡಿದ್ರೆ ಅಲ್ಲೇ ಮಾಡಿ ಕೊಡ್ತಾರೆ. ಇರುವುದಿಲ್ಲ, ಶೇಷ ಆಗುವ ಭಟ್ರು ಇರುವುದಿಲ್ಲ, ಶೇಷ ಲಾಸ್ಟ್ ಆಗುವ ಭಟ್ರು ಇರುವುದಿಲ್ಲ. ಅದು ಇಲ್ಲಿ ಮಾಡ್ತಾರೆ, ಇಲ್ಲಿ ದಾರೆ ಹೊತ್ತಲ್ಲಿ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಮುಗೀತು ಅಲ್ಲಿಗೆ. ಈ ಶೇಷೆ ಈ ಶೇಷಗೆ ನಾವು ಆರತಿ ಅಲ್ಲಿ ಇಟ್ಟಿರ್ತೇವೆ. ಅಲ್ಲಿ ಅಲ್ಲಿ ಕಲಶದ ಹತ್ರ ಆರತಿ ಇರ್ತದೆ, ಒಂದು ಇರ್ತದೆ. ಅದೇ ಹಣತೆಯಲ್ಲಿ ಮಾಡಿ ದೀಪ ಹಚ್ಚಿ ಆರತಿ ಮಾಡ್ತಾರೆ. ಆಮೇಲೆ 7 ಜನ ಮಾಡಿ ಆದ್ಮೇಲೆ ಲಾಸ್ಟ್ ಒಬ್ಬರು ಮಾಡ್ಲಿಕ್ಕೆ ಇರ್ತದೆ, ಮಾಡ್ತಾರೆ. ಈ ಒಬ್ಬರ ಹೆಂಗಸರು ಹೌದಾ ಮಾಡ್ತಾರೆ. ಅದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಒಬ್ಬರ ಹೆಂಗಸರು ಮಾಡ್ತಾರೆ. ಅದು ಮಾಡುದಾದ್ರೆ ಯಾರು ಅಂತ ಅದು ಗೊತ್ತಿಲ್ಲ ನೋಡೋದು. ಅವ್ರ ಹತ್ರ ಹೆಂಗಸರು ಇದ್ರಿಗೆ ಗೊತ್ತಾಗ್ತಿತ್ತು, ಅದು ಕೇಳೋ. ಆಮೇಲೆ ಹುಡುಗನ ಮನೆಗೆ ಹೋಗುದಾ ಅಲ್ಲಿಂದ? ಅಲ್ಲ ಅಲ್ಲ, ಹುಡುಗಿ ಮನೆಗೆ. ಅಲ್ಲಿಂದನೂ ಹುಡುಗಿ ಮನೆ, ಅಲ್ಲಿಂದ ಸಹ ಹುಡುಗಿ ಮನೆಗೆ. ದಾರಿಯಾಗಿ ಹೋಗುದು ಹುಡುಗಿ ಮನೆಗೆ, ಮದುವೆ ಆಗಿ ಹೋಗುದು ಶೇಷ ಹುಡುಗಿ ಮನೆಗೆ. ಅಲ್ಲಿ ಹುಡುಗಿ ಮನೆ ಆದ ಮೇಲೆ ಮತ್ತೆ ಊಟಕ್ಕೆ ಹೋಗುವಾಗ ಏನೆಲ್ಲ ಇರ್ಬೇಕು, ಏನೆಲ್ಲ ಇರಬಾರ್ದು. ಊಟಕ್ಕೆ ಹೋಗುವಾಗ ಅಲ್ಲಿ ಈ ಹುಡುಗನ ಇದುಂಟಲ್ಲ ಪೇಟ ಮತ್ತೆ ಬಾಸಿಗ. ಹೌದು. ಅದನ್ನು ಪೇಟ ತೆಗಿವಾಗ ಇಲ್ಲ, ಜಾಗಿ ಬಾಸಿಗೆ ಬಿಚ್ಚಿಟ್ಟು ಸಾಕು. ಮತ್ತೆ ಈಗ ಸೆಕೆ ಆಗ್ತದೆ ಅಂತ ಹೇಳಿ ಅವರು ತೆಗೆದಿಡ್ತಾರೆ. ಪೇಟ ಒಂದು ಬಾಸಿಗೆ ಒಟ್ಟಿಗೆ ತೆಗೆದು ಅಲ್ಲಿ ಮನೆ ಮೇಲೆ ಇಡ್ತಾರೆ, ಅವರ ದೇವರ ಎದುರು. ಮನೆ ಮೇಲೆ ಇಡ್ತಾರೆ. ಹುಡುಗಿದ್ದು ಮತ್ತೆ ಬಿಚ್ಚಲಿಕ್ಕಿಲ್ಲ, ಹಾಗೆ ಇರ್ತದೆ, ಹಾಗೆ ಇಡ್ತಾರೆ. ಮತ್ತೆ ಅವನ ಸಾಮಾನೆಲ್ಲ ಉಂಟಲ್ಲ ಅಕ್ಕಿ ಎಲ್ಲ ಅಲ್ಲಿ ಹೋಗ್ತಾರೆ. ಎರಡನೇ ಒಂದು ಬಟ್ಟೆ ಹಾಕೊಳ್ಬೇಕು ತಲೆಗೆ, ಹಾಗೆ ಹೋಗಬಾರ್ದು. ಹೌದಾ? ತಲೆ ಮುಂಡಾಸ ಕಟ್ಟಿ ಹೋಗ್ಬಾರ್ದು, ಓಪನ್ ಇಟ್ಟು ಹೋಗ್ಬಾರ್ದು. ಈ ತಲೆಯವರು ಕಾಣಬಾರ್ದು ಶಾಸ್ತ್ರ ಹೇಳ್ತಾರೆ. ನಿಜವಾಗಿ ತೆಗಿಬಾರ್ದು, ನಿಮ್ಮ ಸೆಕೆಗೋಸ್ಕರ ನೀವು ತೆಗಿಬೇಕು. ತೆಗಿತಾರೆ ಎಷ್ಟೊಂದು, ಆದ್ರೆ ತೆಗೆದ್ರು ಬೇರೆ ಬಟ್ಟೆ ಕಟ್ಟಿಕೊಳ್ಳಬೇಕು, ತಲೆ ಕವರ್ ಆಗಿರ್ಬೇಕು. ಹಾಗೆ ಹೋಗಿ ಮತ್ತೆ ಊಟಕ್ಕೆ ಹೋಗಿ ಹಾಗೆ ಊಟ ಮಾಡಿ ಆಯ್ತು, ಬಂತು. ಬಂದ ನಂತರ ವಾಪಸ್ ಇದೇ ಪೇಟ ಒಂದು ಇಟ್ಕೊಳ್ಬೇಕು. ಅವನೇ ತೆಗಿಯಲ್ಲ, ತಂದೆ ಇದ್ರೆ ಒಳ್ಳೆ ಇಟ್ಟದ ತಂದೆ ಅಲ್ಲ, ಬಿಚ್ಚುವಾಗಲೂ ತಂದೆ ಎಲ್ಲ ಸೇರ್ಬೇಕು, ಹಿರಿಯರು ಅವರು ಬಿಟ್ಟು ಎರಡನೇ ಅದನ್ನ ವಾಪಸ್ ಇಟ್ಟುಕೊಂಡು ಆದ ನಂತರ ಎಣ್ಣೆ ಇಳಿಸಿಕೊಳ್ಳೋ ಕ್ರಮ ಅರ್ಥ ಮಾಡಿ. ಎಣ್ಣೆ ಇಳಿಸಿ ಕೊಟ್ಟ ನಂತರ ಹಾಗೆ ಕಡಿಮೆ ಸೀರೆ ಬರ್ತದೆ. ಅಲ್ಲಿ ಅದ್ರ 5 ಎಲೆ ಒಂದು ಅಡಿಕೆ. ಅದು ಹೇಗೆ ಅಂತ ಈಗ ಹುಡುಗಿ ಹೆಣ್ಣಿಡಿಸೋ ಕ್ರಮ ಹೇಳಿದ್ರೆ, ಈಗ ನಾವು ಒಮ್ಮೆ ಸ್ಟೇಜಿಂದ ಕೆಳಗೆ ಇಳಿದೆವು, ಪುನಃ ಸ್ಟೇಜಿಗೆ ಹತ್ತಬೋದಾ? ಇಲ್ಲಿ ಹೋದ ಅವರ ಮನೆ ಸ್ಟೇಜ್ ನಲ್ಲಿ ಇದ್ರೆ ಸ್ಟೇಜ್ ರೂಮಲ್ಲಿ ಹಾಗೆ ಅಲ್ಪ ಇಲ್ಲದೆ ಅವರು ಅದು ಮೊದಲು ಇದು ಹೆಣ್ಣಿಳಿಸುವ ಕಾರ್ಯಕ್ರಮ ಇಲ್ಲಿ ಸ್ಟೇಜ್ ಅಲ್ಲಿ ಮಾಡ್ಬೇಕಾ ಕೆಳಗೆ ಮಾಡ್ಬೇಕು? ಮಂಟಪ ಇದು ಹೊರಗೆ ಮಾಡ್ಬೇಕು. ಒಮ್ಮೆ ನಾವು ಮಂಟಪದಿಂದ ಕೆಳಗೆ ಇಳಿದ್ರೆ ಹತ್ತಬಾರ್ದು ಅಂತ ಹೇಳಿ ಉಂಟಾ? ಹಾಗೇನಾದ್ರು ಉಂಟಾ? ಅಲ್ಲ, ಅದು ಈಗಿನ ಸೌಕರ್ಯಕ್ಕೆ ನಮಗೆ ಹೋಗಿ ನಿವೃತ್ತಿ ಇಲ್ಲ. ಮೊದಲು ಹಾಗೆ ಇತ್ತ? ಹಾಗೆ ಉಂಟು. ಮಂಟಪದಿಂದ ಇಳಿದ್ರೆ ಮಂಟಪಕ್ಕೆ ಹತ್ತಲಿಕ್ಕಿಲ್ಲ. ಹೊರಗಿಂದ ಹೆಣ್ಣಿಳಿಸಿ ಕೊಟ್ರೆ ಅಲ್ಲಿಂದ ದಿಬ್ಬಣ ಹುಡುಗನ ಮನೆಗೆ ಹೋಗುದು. ಹೌದೌದು. ಅವರ ಮನೆಗೆ ಹೋಗಿ ಅಲ್ಲಿ ಅವರು ಈ ಬಾಸಿಂಗ್ ಎಲ್ಲ ಬಿಚ್ಚು. ನಿಮ್ಮ ಮದುವೆ ಟೈಮ್ ಅಲ್ಲಿ ಈಗ ಊಟಕ್ಕಿಂತ ಆದ ಮೇಲೆ ನೀವು ಹೆಣ್ಣು ಇಳಿಸಿ ಕೊಡ್ತಿದ್ದಲ್ಲ, ಮುಂಚೆ ಹೆಣ್ಣು ಇಳಿಸಿ ಕೊಟ್ಟು ಊಟಕ್ಕೆ ಹೋಗ್ತಿದ್ದ? ಊಟ ಆದ ನಂತರ ಹೆಣ್ಣು ಇಳಿಸಿ ಕೊಡ್ತಿದ್ದ? ಅಲ್ಲ, ಊಟ ಆದ ನಂತರ ಹೆಣ್ಣು ಇಳಿಸಿ ಕೊಡುವಂಥದ್ದು ಈಗಲೂ ಕೂಡ ಹಾಗೆ. ಈಗಲೂ ಹಾಗೆ. ಹಾಗೆ ನಾವು ಈಗ ಕೆಳಗೆ ಇಳಿದ ಮೇಲೆ ಹೆಣ್ಣು ಇಳಿಸಿ ಕೊಟ್ಟಾಯ್ತು, ಎಲ್ಲ ಹೆಣ್ಣು ಇಳಿಸಿ ಕೊಡುವಂಥದ್ದು. ಅದು ಏನೆಲ್ಲ ಬೇಕಾಗ್ತದೆ? ಅದರಲ್ಲಿ ಅದೇ ಒಂದು ಸೀರೆ ಮತ್ತೆ ಅದರಲ್ಲಿ ಒಂದು ತೆಂಗಿನಕಾಯಿ, 5 ಎಲೆ ಒಂದು ಅಡಿಕೆ ಅಷ್ಟು. ಅದು ಹುಡುಗಿಯ ಕೈಯಲ್ಲಿ ಇರಬೇಕು.
ಹೌದು, ಅದು ಹುಡುಗಿಯ ಕೈಯಲ್ಲಿ ಕೈಯಲ್ಲಿ ಸೋದರ ಮಾವ ಹುಡುಗಿ ಏನಾದ್ರು ಬಟ್ಟೆ ಅಲ್ಲದೆ ಬೇರೆ ಸೀರೆ ಅಲ್ಲದೆ ಈಗ ಒಲ್ಲಿ ಹಾಕ್ಬೇಕು. ಅದು ಯಾರು ಹಾಕ್ಬೇಕು? ಹುಡುಗನ ಮನೆಯವ್ರು ಹಾಕ್ಬೇಕಾ, ಹುಡುಗಿ ಮನೆಯವ್ರು ಹಾಕ್ಬೇಕಾ? ಅದು ಹುಡುಗ ಮನೆಯವ್ರು ಹಾಕ್ತಾರೆ, ಹುಡುಗನ ಮನೆಯವ್ರು ಹುಡುಗನ ಮನೆ ಹಾಕ್ತಾರೆ ಒಟ್ಟು. ಸರಿ, ಈ ಹುಡುಗಿಗೆ ಸೀರೆ ಕೂಡ ಹುಡುಗನ ಮನೆಯವರೇ ಕೊಡಬೇಕು. ಯಾರು? ಹೌದು ಹೌದು ಹೌದು, ಹುಡುಗನ ಮನೆಯವ್ರು ಕೊಡಬೇಕು ಹುಡುಗಿಗೆ. ಹೌದು. ಅದನ್ನ ಹುಡುಗಿ ಒಂದು ಮನೆ ಮೇಲೆ ಅದು ಹೇಗೆ ಅಂತ ಆ ಸೀರೆ ಹುಡುಗಿ ಅಜ್ಜಿಗೆ ಹೋಗಕ್ರಮ ಅದು, ಹಾಗೆ ಅದು ಹುಡುಗ ಕಡೆ ಬರಬೇಕು. ಹೌದು. ಆಮೇಲೆ ಆ ಹುಡುಗಿ ಎಲ್ಲಿ ಹೇಗೆ ನಿಂತು ಅದನ್ನ ಕೊಡುವಂಥದ್ದು, ಅದು ಕೊಡುವ ಕ್ರಮ ಹೇಗೆ, ಈಗ ಒಂದು ಅದರ ಮಾತು ಹೇಗೆ ಅಂತ, ಯಾರು ಒಪ್ಪಿಸುವಂತ, ಯಾರು ಕೊಡುವಂಥದ್ದು? ಈಗ ಪೂರ್ವ ಮುಖವಾಗಿ ನಿಂತುಕೊಂಡು ಮನೆ ಮೇಲೆ ಮಾವ ಕೆಲವು ವಿಷಯಗಳು ಹೇಳ್ದುಂಟು. ಏನ್ ಹೇಳ್ಬೇಕು ಅಂತ, ಅದು ನಾವು ಸಣ್ಣದಲ್ಲಿ ಅಲ್ಲ, ಅದು ವಿಶೇಷವಾಗಿ ಹೇಳ್ಬೇಕು. ಯಾಕೆ ಹೇಳಿದ್ರೆ ಇವತ್ತು ತುಂಬಾ ಕಥೆಗಳು ಬರ್ತಾ ಇದೆ. ಇವತ್ತು ನೀವು ಮೊದಲು ಹೇಗಿತ್ತು ಅಂತ ಏನ್ ಹೇಳ್ತಿದ್ರಿ? ಮೊದಲೇ ಹೇಳುವ ವಿಷಯ ನಾನು ಹೇಳುವ ಅಷ್ಟೇ, ಅದೇ ಮೊದಲು ಹೇಳಿದ ಸಣ್ಣ ಸಣ್ಣ ಶಬ್ದ ಅಷ್ಟೇ. ಇಷ್ಟು ನಮ್ಮದಾಗಿತ್ತು, ಇನ್ನು ಮುಂದೆ ನಿಮ್ಮದಾಗಿತ್ತು. ಇದುವರೆಗೆ ನಾವು ವಿದ್ಯೆ ಬುದ್ಧಿ ಹೇಳಿಕೊಟ್ಟು ನಾವು ನಡೆಸ್ಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ನೀವು ನಮ್ಮ ಮಗಳಿಗೆ ನಿಮ್ಮ ಮಗಳಂತೆ ನೋಡಿಕೊಂಡು ವಿದ್ಯೆ ಬುದ್ಧಿ ಕಲಿಸಿಕೊಟ್ಟು ಮಗು ನೋಡಿಕೊಳ್ಬೇಕು. ಇಷ್ಟೇ ಹೇಳಿ, ಹಾಗೆ ಅಷ್ಟೇ ದೊಡ್ಡ ವಿಶೇಷ ಇಲ್ಲ, ಅಷ್ಟೇ ಹೇಳ್ತಿದ್ದಾರೆ. ಅಷ್ಟೇ ಹೇಳ್ತಾರೆ. ಹೌದು, ಇದು ಕರೆಕ್ಟ್ ಆಗಿ. ಆಗ ಅವರು ದೇವರು ನಡೆಸಿ ಅಂತ ಹೇಳಿ ಅವ್ರು ಹೇಳ್ತಾರೆ. ದೇವ್ರು ನಡೆಸ್ಕೊಳ್ಳಿ ಹಾಗೆ ಹೇಳ್ತಾರೆ. ಈ ಮಾತೆಲ್ಲ ತುಂಬಾ ಕಮ್ಮಿ ಆಗಿದೆ. ಈ ದೇವ್ರು ನಡೆಸ್ಕೊಳ್ಳಿ. ಹೌದು, ಅದ ಹೇಳಿ ನಾವು ಹೇಳಿದಕ್ಕೆ ಅವ್ರು ಮಾತಾಡ್ಲೇಬೇಕಲ್ಲ. ಹೌದು, ಹಾಗೆ ಎಲ್ಲ ದೇವರು ನಡೆಸ್ತಾನೆ ಹೇಳಿ, ದೇವ್ರು ನಡೆಸ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಈ ಮಾತೆಲ್ಲ ಇಲ್ಲ ಈಗ. ಯಾಕೆ ಹೇಳಿದ್ರೆ ಅದೆಲ್ಲ ತಪ್ಪಿ ಹೋಗಿದೆ. ಯಾಕೆ ಹೇಳಿದ್ರೆ ಇದು ಯಾರಿಗೂ ಗೊತ್ತಿಲ್ಲ ವಿಷಯ. ಹಾಗೆ ಅದು ಒಳ್ಳೆ ವಿಚಾರ. ಹಾಗೆ ಅವರನ್ನ ಈಗ ಎಷ್ಟು ಜನ ಅದೇ ಮೊದಲು ಹೇಗೆ ಕೊಡ್ತಿದ್ರು ಅಂತ? ಮೊದಲಂದ್ರೆ ತುಂಬಾ ಜನ ಒಬ್ಬೊಬ್ಬರೇ ಬಂದು ಹಿಡ್ಕೊಳ್ತಿದ್ರು. ಈಗ ನಮ್ಮ ಸಮಯದ ಅಭಾವದಿಂದ ಎಲ್ಲರನ್ನೊಟ್ಟಿಗೆ ಸೇರಿಸಿ ನಾನೇ ಮಾಡಿದ್ದೇನೆ. ಹಾಗೆ ತುಂಬಾ ಅದ್ರಲ್ಲಿ ಬೇಸರ ಆಗ್ತದೆ. ಹೌದು, ಅದು ಹೇಳಿಕೊಟ್ಟು ಬೇಸರ ಆಗ್ತದೆ. ಹೋಗ್ತಾರೆ ಇವರೆಲ್ಲ. ಹಾಗೆ ನಾವು ಎಲ್ಲರೂ ಒಮ್ಮೆ ನಿಲ್ಲಿ, ಒಮ್ಮೆ ಹೇಳಿದ್ರೆ ಸಾಕಾಗ್ತದೆ. ಹಾಗೆ ಮಾಡೋದ್ರೆ ನಮ್ಮ ಸೌಕರ್ಯಕ್ಕೆ ಒಂದು ನಾವು ಹಾಗೆ ಮಾಡಿದ್ದೇವೆ. ಹಾಗೆ ಮಾಡ್ತಾ ಇದ್ದಾರೆ. ಹಾಗೆ ಮಾಡ್ಬೇಕಾಗ್ತದೆ. ನಮ್ಗೆ ಸಮಯ ಹಾಲಿದ ಸಮಯ ಎಲ್ಲ ಜಾಸ್ತಿ ಸಿಗುವುದಿಲ್ಲ. ಹಾಗಾಗಿ ಹಾಗೆ ಮಾಡ್ಬೇಕಾಗ್ತದೆ. ಅದಕ್ಕೆ ಹೆಣ್ಣಿನವರು ಒಪ್ಪಿದ್ದಾರೆ. ಅದು ಅವರವರ ಅನುಕೂಲಕ್ಕೆ ಮಾಡಿ ಬಿಡ್ತಾರೆ. ಹೌದು, ಹಾಗೆ ಅದು ಅಲ್ಲಿ ಆಯ್ತು. ಆ ಸೀರೆಯನ್ನ ಅವಳನ್ನ ಕರ್ಕೊಂಡು ಹೋಗ್ಬೇಕು. ಹೌದು, ಕರ್ಕೊಂಡು ಬರ್ಬೇಕು. ಹುಡುಗನಮ್ಮ. ಅದು ಹುಡುಗ ಹಿಡ್ಕೊಳ್ಲಿಕ್ಕಿಲ್ಲ. ಉಂಟಾ? ಹುಡುಗ ಸೀರೆ ಹಿಡ್ಕೊಳ್ಲಿಕ್ಕೆ ಹುಡುಗನ ತಂದೆ ತಾಯಿ ಅವರು ಕರ್ಕೊಂಡ್ಬಾರ್ದು, ಎದುರು ಕರೆಯುದು. ಅಲ್ಲಿಂದ ಅವರು ಆಲೋಚನೆ ಮಾಡ್ಬೇಕು, ಕರಿಬೇಕು. ಇದು ಹೇಳುದು ಯಾರಾಗಿರ್ತದೆ? ಸೋದರ ಮಾವನೇ ಆಗಿರ್ಬೇಕು. ಸೋದರ ನೆನಪಿಡ್ಬೇಕು. ಸೋದರ ಮಾವ, ಹುಡುಗಿಯ ಸೋದರ ಮಾವ ಹೇಳುವಂತದ್ದು. ಕ್ರಮ ಎಲ್ಲರಿದ್ರೆ ಉತ್ತಮ. ಹುಡುಗಿಯ ಮನೆಯವರು ಇದ್ರೆ ಉತ್ತಮ. ಅಪ್ಪ ಅಮ್ಮ ಎಲ್ಲ ಇದ್ರೆ ಉತ್ತಮ. ನಿಲ್ತಾರೆ ಅಲ್ಲಿ ಸೈಡ್ ಅಲ್ಲಿ ನಿಂತ್ರೆ ಉತ್ತಮ. ಆಮೇಲೆ ಹುಡುಗಿ ಮನೆ ಕರ್ಕೊಂಡ್ ಬರ್ತಾರೆ. ಆಮೇಲೆ ಮತ್ತೆ ಎಂತ ಅಂತ ಅಲ್ಲಿ ಎಂತ ಹೊಲಲ್ಲಿ ಕಾಲಿಡುವಂತದ್ದ. ಅದೇ ಹೆಣ್ಣಿಸಿ ಕೊಟ್ಟಂದ್ರೆ ಗುರು ನಮ್ಮ ಹಿರಿಯದೆಲ್ಲ ಕಾಲಿಡಿಕೊಂಡು ಮದುಮಗನ ಮದುವೆ ಇಬ್ಬರು ಕಾಲಿಡುವಂತ. ಅದರಲ್ಲಿ ಒಂದು ನಂಗೆ ಒಂದು ಪ್ರಶ್ನೆ, ಹುಡುಗ ಯಾರ್ದೆಲ್ಲ ಕಾಲು ಹಿಡಿಬಹುದು, ಯಾರ್ದು ಹಿಡಿಬಾರ್ದು? ಅಲ್ಲಿ ಎಲ್ಲರದ್ದು ಹಿಡಿಬಹುದು, ಅತ್ತೆದು ಮಾತ್ರ ಹಿಡಿಗಿಲ್ಲ ಅಂತ ಹೇಳ್ತಾರೆ. ಅತ್ತೆ ಹೇಳಿದ್ರೆ? ಅತ್ತೆ ಅಂದ್ರೆ ಹುಡುಗಿ ಅಮ್ಮನದು. ಹುಡುಗಿ ಅಮ್ಮಂದು ಹುಡುಗ ಕಾಲು ಹಿಡಿಲಿಕ್ಕಿಲ್ಲ. ಕಾಲು ಹಿಡಿಲಿಕ್ಕಿಲ್ಲ, ಯಾವತ್ತೂ ಹಿಡಿಲಿಕ್ಕಿಲ್ಲ. ಅವತ್ತಲ್ಲ, ಯಾವತ್ತು ಹಿಡಿಲಿಕ್ಕಿಲ್ಲ. ಯಾವತ್ತು ಹುಡುಗಿ ಅಮ್ಮಂದು ನಮ್ಮ ಸಮಾಜದ ಸಂಪ್ರದಾಯ ಪ್ರಕಾರ ಹುಡುಗ ಹೆಂಡತಿಯ ಅಮ್ಮನ ಕಾಲು ಹಿಡಿಲಿಕ್ಕಿಲ್ಲ. ಕರೆಕ್ಟ್ ಅಲ್ಲ? ಸರಿ. ಆಮೇಲೆ ಈಗ ಹುಡುಗನ ಆ ಸೀರೆ ಉಂಟೀಗ ಹುಡುಗಿ ಕೈಯಲ್ಲಿ, ಅದನ್ನೆಂತ ಮಾಡ್ಬೇಕು? ಅದು ಹುಡುಗಿ ಅಜ್ಜಿಗೆ ಬೀಳುತ್ತದೆ. ಹುಡುಗಿ ಅಜ್ಜಿ ಹೇಳಿದ್ರೆ ಅಪ್ಪನ ಅಮ್ಮನ ಇರ್ಬೋದು, ಯಾರು ಅಜ್ಜಿ ಆದ್ರೆ ಅಪ್ಪನಮ್ಮನೇ ಆಗಿರ್ಬೋದು. ಅಪ್ಪನಮ್ಮನೇ ಆಗಿದ್ರೆ ಮತ್ತೆ ಇವರಿಗೆ ಅವ್ರಿಗೆ ಕೊಡುವಂಥದ್ದು. ಆಮೇಲೆ ಹುಡುಗನನ್ನ ಕರ್ಕೊಂಡು ಹೋಗುವಂಥದ್ದು, ಮನೆಗೆ ಕರ್ಕೊಂಡು ಹೋದ್ಮೇಲೆ ದೇವರಾದ ನೀವು ಹೇಗೆ ಹೇಳಿದಾಗೆ ದೇವರ ಮುಂದೆ ಕೂತ್ಕೊಳಿಸುವಂಥದ್ದು, ಮತ್ತೆ ನಾಂದಿ ಬಿಚ್ಚುವಂಥದ್ದು. ನಾಂದಿ ಅಲ್ಲಲ್ಲಿ ಒಳಗೆ ಹೋಗ್ತಾರಲ್ಲ, ಒಳಗೆ ಅಲ್ಲೆಲ್ಲ ಬಿಚ್ಚಿ ತೆಗಿಬೇಕು. ಹಾಗೆ ಇದು ನಮ್ಮ ಮದುವೆ ಸಂಪ್ರದಾಯ. ಹಾಗೆ ತಿಳಿದವಷ್ಟು ಮಟ್ಟಿಗೆ ಅಲ್ಲ. ಅದೇ ರೀತಿಯಲ್ಲಿ ಹೊಸ ಜನರಿಗೆ ಹೇಳೋದಾದ್ರೆ ಯಾವ ರೀತಿಯಲ್ಲಿ ಇರಬೇಕು, ಕುಟುಂಬದ ಮನೆಗೆ ಹೋಗ್ಬೇಕಂತೇಳಿ ಇರ್ತದೆ. ಅದು ಅದರ ಬಗ್ಗೆ ನೀವೇನು ಹೇಳ್ತೀರಿ ಅಂತಂದ್ರೆ, ಮದುಮಕ್ಕಳು ಮದುವೆ ಆದ ನಂತರ, ಈಗ ಹುಡುಗಿ ಮದುವೆ ಆದ ಮೇಲೆ ಹೊಸ ಕುಟುಂಬ, ಹುಡುಗನ ಕುಟುಂಬ, ಆಮೇಲೆ ಅವನು ದೇವರ ಮನೆಗೆ ಹೋಗುವಂತ ವಿಚಾರದಲ್ಲಿ ಅದು ಹೇಗೆ ಅಂತ ಹೇಳಿ, ದೇವರ ಮನೆಗೆ ಹೇಗೆ ಹೋಗ್ಬೇಕು, ಯಾವ ರೀತಿ ಹೋಗ್ಬೇಕು ಅಂತ. ದೇವರ ಮನೆಗೆ ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗೋ ಟೈಮಲ್ಲಿ ಈ ಮದುವೆ ಅಂದ್ರೆ ನಿಜವಾಗಿ ಅವರು ಈ ನಮ್ಮ ಮದುವೆಗೆ ಡ್ರೆಸ್ ಯಾವ ರೀತಿಯಲ್ಲಿ ಉಂಟು, ಕಚ್ಚೆ ಹಾಕೋದಲ್ಲ, ಬಾಕಿ ತರ ಹೊಸ ಡ್ರೆಸ್ ಹಾಕಿ ಹುಡುಗಿ ಆದವಳು ಮದುವೆ ಧಾರೆ ಸೀರೆಯನ್ನೇ ಉಟ್ಕೊಂಡು ಬೇಕು ಅಂತ ಹೇಳ್ತಾರೆ, ಶಾಸ್ತ್ರ ಉಂಟು. ದೇವರ ಮನೆಗೂ ದೇವಸ್ಥಾನಕ್ಕೆ ಹೋಗುವ ಆ ರೀತಿಯಲ್ಲಿ ಹೋಗ್ಬೇಕು ಅಂತ ಆ ಶೃಂಗಾರ ಮಾಡಿಕೊಂಡು ಹೋಗ್ಬೇಕು. ಮತ್ತೆ ನಾವು ನಾನು ಹೇಳುವಾಗ ಅದು ಈಗಿನ ನಮ್ಮ ಈಗಿನ ಜನರೇಷನ್ ಆ ಡ್ರೆಸ್ ಹಾಕಿದ್ದು ಸರಿಯಲ್ಲ. ಅವರು ನಮ್ಮ ಕುಲದೇವರ ಮನೆಗೆ ಮದುವೆ ಆದ ಕೂಡಲೇ ಹೋಗ್ಬೇಕು, ಹುಡುಗನ ಕುಲದೇವರ ಮನೆಗೆ ಹೋಗ್ಬೇಕು.
ಮತ್ತು ಎರಡನೇ ಬೇಕಾದ್ರೆ ಅವರ ಮನೆಗೆ ಹೋಗ್ಬೋದು, ಅವ್ರ ಮನೆಯವರು ಇರ್ತದೆ ಇರ್ತದೆ, ಅವರಿಗೆ ನಮ್ಮ ಹಳ್ಳಿನಲ್ಲಿ ಕರ್ಕೊಂಡು ಬಂದು ಆಸೆ ಇರ್ತದೆ, ಆಗ ಅಲ್ಲಿಗೆ ಹೋಗಿ ತಪ್ಪೇನಲ್ಲ. ಅಲ್ಲಿ ಒಂದು ಅವರ ದೇವರನ್ನು ಅದು ಆಶೀರ್ವಾದ ತಗೊಂಡು ಬಂದರೆ ಮುಂದಿನ ನಮ್ಮ ಅವರ ಜೀವನಕ್ಕೆ ದಾರಿಯನ್ನು ತೋರಿಸಿಕೊಟ್ಟಾರೆ ಅಂತೇಳಿ ಒಂದು ನಂಬಿಕೆ. ಅವ್ರು ನಂಬಿದ ದೇವರು ಅವರನ್ನು ಪಾಲನೆ ಮಾಡಲಿ ಅಲ್ವ, ಹಾಗೆ ಹಾಗೆ ಅದೊಂದು ನಿಮ್ಮ ಮಾತು. ನಮ್ಮ ಮಾತು ಅಲ್ಲ, ಕುಲದೇವರ ಮನೆಗೆ ಹೋಗ್ಬೇಕು. ಹೌದೌದು. ಹಾಗೆ ನೀವು ಈಗ ಹೇಳೋದಾದ್ರೆ, ಮುಂಚೆ ಹೇಳೋದಾದ್ರೆ ನಮ್ಮ ಇನ್ನು ಮದುವೆ ಹೇಗಿರಬೇಕು ಅಂತ ಸಮಾಜದಲ್ಲಿ ನಮ್ಮ ಮದುವೆ ಕಾರ್ಯಕ್ರಮ ಈ ಮೊದಲಿದ್ದಾಗೆ ನಡಿಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ಇನ್ನೊಂದು ಸಮಾಜಕ್ಕೆ ಒಂದು ಕ್ರಮ ಇಟ್ಟಿದ್ದಾರಲ್ಲ, ಆ ಕ್ರಮ ಪ್ರಕಾರ ನಡ್ಕೊಂಡು ಬರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮತ್ತು ನಾನು ಈಗಂದರೆ ನಮ್ಮ ಈಗಿನ ಇದಕ್ಕೆ ಬೇಕಾಗಿ ನಾವು ಹೊಂದಾಣಿಕೆ ಮಾಡಿಕೊಂಡು ಅವರೊಟ್ಟಿಗೆ ಸೇರಬೇಕಾಗ್ತದೆ. ಆ ರೀತಿಯಲ್ಲಿ ನಾನು ನನ್ನೊಂದು ಮಾತು ಅಷ್ಟೇ. ನಿಮ್ಮ ಅಭಿಪ್ರಾಯ ಅಲ್ಲ. ಹೌದು. ಈಗಿನ ನಮ್ಮ ಹುಡುಗರೆಲ್ಲ ಮದುವೆ ವಿಷಯದಲ್ಲಿ ಸ್ವಲ್ಪ ಅಂದರೆ ಹೇಳೋದಕ್ಕೆ ಗೌರವ ಕೊಡೋದೆಲ್ಲ ಕಡಿಮೆ ಆಗಿದೆ. ಇನ್ನು ಮುಂದೆ ಪ್ರತಿಯೊಬ್ಬರು ಆ ಹಿರಿಯರಿಗೆ ಒಂದು ಗೌರವವನ್ನು ಕೊಟ್ಟುಕೊಂಡು ಅದನ್ನು ನಾವು ಪಾಲನೆ ಮಾಡ್ತಾ ಬಂದರೆ ನಮ್ಮ ಹಿರಿಯರಿಗೆಲ್ಲರಿಗೂ ಒಂದು ಸಂತೋಷ ಆಗ್ತೈತಿ. ಆ ರೀತಿಯಲ್ಲಿ ಇನ್ನು ಮುಂದೆ ನಡೆಯುವಂಥ ಮಕ್ಕಳೆಲ್ಲ ಗುರು ಹಿರಿಯರಿಗೆ ನಮ್ಮ ಗೌರವವನ್ನು ಸಮರ್ಪಣೆ ಮಾಡಿಕೊಂಡು ಇಂಥ ಒಳ್ಳೆಯ ಕಾರ್ಯದಲ್ಲಿ ನಡಿಬೇಕು ಅಂತೇಳಿ ನನ್ನ ಒಂದು ಮಾತು ಅಷ್ಟೇ. ನಿಮ್ಮ ಒಂದು ಅನಿಸಿಕೆ. ಹಾಗೆ ಇವತ್ತು ನಮ್ಮ ಜೊತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ನಾವು ಭೇಟಿಯಾಗಿದ್ದು ಇವತ್ತು ಕೇಶವರಾವ್ ಅಂಬುಕುಂಜೆ. ಇವರ ಮನೆಯಲ್ಲಿ ನಮಗೆ ತುಂಬ ಚಂದವಾಗಿ ಅವರಿಗೆ ಗೊತ್ತಿರೋ ವಿಚಾರವನ್ನು ಹೇಳಿದ್ದಾರೆ. ಅವರಿಗೆ ನಮ್ಮ ಪರಂಪರೆಯ ಕಾರ್ಯಕ್ರಮದ ಪರವಾಗಿ ಧನ್ಯವಾದ.